ಕಾಮಿಡಿ ಕೆಲವು ಸತಿ ಯಾವಾಗಲೂ ಒಂದು ಮುಖವಾಡ ಆಗಬಹುದು ಕೆಲವರಿಗೆ, ಒಳಗಿರೋ ನೋವುಗಳಾಗಿರಲಿ ಅಥವಾ ಒಳಗಿರೋದು ಏನೋ ವ್ಯಕ್ತಿತ್ವನ ಮುಚ್ಚಿಡೋದಕ್ಕೆ. ನಿನ್ನ ಕೇಸಲ್ಲಿ ಏನದು ಕಾಮಿಡಿ? ನಿನಗೆ ಇವತ್ತಿಗೆ ನಿಂಗೆ ತಂಗಳನ್ನ ಸಿಗ್ಲಿ ಕೈ ಮುಗಿದು ತಿನ್ಬೇಕು. ಈ ತಂಗಳನ್ನೂ ಇಲ್ಲದೆ ಉಪವಾಸ ಮಲಗಿರೋರು ಎಷ್ಟೋ ಜನ ಇದೆ. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಬನ್ನಿ ಟೀ ಕುತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ನಾನು ಟೀ ಕುಡಿಯೋಕೆ ನಮ್ಮ ಮನೆಗೆ ಬರ್ತಾರೆ ಗುರು ಇವರು. ಹಂಗೆ ಮಕ್ಕಳ್ದಂಗೆ ಹೇಳ್ಬಿಡುವೆ, ನಮ್ಮಮ್ಮ ಹಂಗೆಲ್ಲ ಅನ್ಬಾರ್ದಮ್ಮ, ನಾವು ಅವ್ರ ಮನೆಗೆ ಹೋದಾಗ ಅವ್ರು ಹಂಗೆ ಅಂತಾರ. ಕೆಲವು ಸತಿ ನಮಗೆ ನಾವೇ ಗೋಡೆಗಳು ಕಟ್ಕೊಂಡ್ಬಿಡ್ತೀವಿ. ಸೊ ಇವತ್ತು ಅಪ್ಪಂಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಒಂದು 2-3 ದಿವಸಗಳ ಹಿಂದೆ ನಮ್ಮೆಲ್ಲರ ಜೊತೆ ಬದುಕಿದ್ದು, ಕುಣಿದಾಡಿದ್ದು, ನಕ್ಕೋಂತ ಹೋಗಿದ್ದೊಂದು ಜೀವ ಆಲ್ ಆಫ್ ಎ ಸಡನ್ ಒಂದು ರಾತ್ರಿ ಕಾಲ್ ಬಂದು ಅವ್ನಿಲ್ಲ, ಈಸ್ ನೋ ಮೋರ್ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು, ತುಂಬ ಭಯ ಆಯಿತು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ನಯನ ಮೇಲೆ ಈ ಥರ ಕೇಸ್ ದಾಖಲಾಗಿದೆ, ಹಿಂಗಾಗಿದೆ ಹಂಗಾಗಿದೆ ಅಂತೆಲ್ಲ ಹಾಕಿದ್ರು. ನಾನು ಅದಕ್ಕೆ ಹೇಳಿದೆ, ಜನರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪೇಷನ್ಸ್ ಇಲ್ವಾ? ಇಂಡಸ್ಟ್ರಿನಲ್ಲಿ ಈಸಿ ಇದೆಯಾ ಹೆಣ್ಮಕ್ಳಿಗೆ? ಒಂದು ಐಡೆಂಟಿಟಿ ಸಿಗೋವರೆಗೂ ಏನು ಕಷ್ಟಗಳು, ಸಿಕ್ಕ ಮೇಲೆ ಏನು ಕಷ್ಟಗಳು? ನಾನು ಆರ್ಟಿಸ್ಟೇ ಆಗಬೇಕು ಅಂತಂದರೆ ಅದ್ರ ಜೊತೆಗೆ ಒಂದಷ್ಟು ಧೈರ್ಯನೂ ಕಲ್ತ್ಕೊಂಡು ಬನ್ನಿ. ಇದು ಮಾಡ್ತೀನಿ, ಇದು ಮಾಡಲ್ಲ ಸರ್, ಇದು ಆಗುತ್ತೆ, ಇದು ಆಗಲ್ಲ ಸರ್. ತೂಗುದೀಪ ಶ್ರೀನಿವಾಸ್ ಸರ್ ಅವರು ಎಷ್ಟು ದೊಡ್ಡ ಕಲಾವಿದರು, ಎಷ್ಟೆಷ್ಟು ಸಿನಿಮಾಗಳು ಮಾಡಿದ್ದಾರೆ. ಯಾಕೆ ದರ್ಶನ್ ಸರ್ ಲೈಟ್ ಬಾಯ್ ಕೆಲಸ ಮಾಡಬೇಕಾಗಿತ್ತು? ಯಾಕೆ ದರ್ಶನ್ ಸರ್ ನೀನಾಸಮಲ್ಲಿ ಹೋಗಿ ಕಲಿಬೇಕಾಗಿತ್ತು? ಒಂದು ಸಿನಿಮಾನ ಥಿಯೇಟ್ರಿಗೆ ತಂದಿಡೋದಕ್ಕೆ ಯಾಕೆ ಕಷ್ಟಪಡಬೇಕಾಗಿತ್ತು? ಡ್ರಾಮಾಗಳನ್ನ ಡ್ರಾಮಾ ಥರ ಯಾರೂ ನೋಡೋದೇ ಇಲ್ಲ, ರಿಯಾಲಿಟಿ ಶೋ ಥರ ನೋಡೋದೇ ಇಲ್ಲ. ಅಲ್ಲಿ ಯಾಕೆ ನೀವು ನಮ್ಮದು ಹೆಸರು ತೊಗೊಂಡ್ರಿ? ನೀವು ಯಾಕೆ ಕಂಡಕ್ಟರ್ ಅಂದ್ರಿ? ಕಂಡಕ್ಟರ್ಗೆಲ್ಲ ನೀವು ಅವಮಾನ ಮಾಡ್ದಂಗೆ ಆಯಿತು. ಅಲ್ಲಿ ಯಾಕೆ ನೀವು ಪೊಲೀಸ್ ಅಂತ ತೊಗೊಂಡ್ರಿ? ಪೊಲೀಸರಿಗೆಲ್ಲ ಅವಮಾನ ಮಾಡ್ದಂಗೆ. ಈಗ ನಾವು ಒಂದು ರಿಯಾಲಿಟಿ ಶೋನಲ್ಲಿ ಅನ್ನೋದನ್ನೆಲ್ಲ ಮಾಡಬಾರ್ದು ಬಿಟ್ಬಿಟ್ಟಿದ್ದಾರಾ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಬಿಟ್ಬಿಟ್ಟಿದ್ದಾರಾ? ಕಳ್ತನ ಮಾಡಬಾರ್ದು ಗುರು, ಕಳ್ತನ ಮಾಡೋದು ಬಿಟ್ಬಿಟ್ಟಿದ್ದಾರಾ? ಸಮಾಜದಲ್ಲಿ ಏನಿದೆಯೋ ಅದೇ ವೇದಿಕೆಯಲ್ಲಿ ಇದೆ. ಯಾಕೆ ಅಕ್ಸೆಪ್ಟ್ ಮಾಡ್ಕೋತಿಲ್ಲ? ಸಮಾಜದಲ್ಲಿ ನಡೀದೇನೆ ಅಕ್ಸೆಪ್ಟ್ ಮಾಡ್ಕೋತಿದ್ದೀರಾ, ವೇದಿಕೆಯಲ್ಲಿ ನಡೀದೇನೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು? ತೆರೆ ಒಂದು ವ್ಯಕ್ತಿಯ ಟ್ಯಾಲೆಂಟಿಗೆ ವೇದಿಕೆ ಆದರೆ ಜೀವನ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದು ವೇದಿಕೆ. ಈ ಒಂದು ಮಾತಿಂದ ಯಾಕೆ ಇವತ್ತು ನಾನು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಕ್ಯೂರಿಯಸಲ್ಲಿ ನೀವು ನೋಡುವಂಥ ಪ್ರತಿಯೊಂದು ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಅವರವರ ಒಂದು ವೇದಿಕೆಗಳು, ಅಂದರೆ ವಾಕ್ ಆಫ್ ಲೈಫ್. ಆ್ಯಕ್ಟರ್ ಆದರೆ ಅವ್ರಿಗೆ ಒಂದು ಹೆಸರನ್ನು ತಂದುಕೊಟ್ಟಿರುವಂತಹ ಕೆಲವು ಶೋಸ್ಗಳಾಗಿರ್ಬೋದು ಅಥವಾ ಕೆಲವು ಸಿನಿಮಾಗಳಾಗಿರ್ಬೋದು, ಆ ವೇದಿಕೆ ಅವರ ಒಂದು ವ್ಯಕ್ತಿತ್ವದ ಒಂದು ಭಾಗ, ಅವರ ಐಡೆಂಟಿಟಿ ಆಗಿರುತ್ತೆ. ಐ ಥಿಂಕ್ ಜಸ್ಟ್ ಕ್ಯೂರಿಯಸ್ ಇಸ್ ಒನ್ ಸೀಟ್ ವೇರ್ ವಿ ಸಿ ದ ಹೋಲ್ ಬುಕ್ ಆ್ಯಂಡ್ ನಾಟ್ ಜಸ್ಟ್ ದ ಕವರ್. ಹಾಗಿದ್ರೆ ಇವತ್ತು ಆ್ಯಕ್ಚುಲಿ ನಾನು ಈ ಶೋನ ಅವರಿಂದಲೇ ಶುರು ಮಾಡೋಣ ಅಂದ್ಕೊಂಡಿದ್ದೆ. ಯಾಕೆಂದರೆ ನೀವು ಹೆಂಗಾರೋ ಕಣ್ಣು ಮುಚ್ಕೊಂಡು ಕೇಳಿದ್ರೆ ನಾನಾ ನೀವೇ ಕಂಡುಹಿಡಿಬೋದಿತ್ತು ಆ ಒಂದು ವ್ಯತ್ಯಾಸನ ಅಂತ. ಬಟ್ ಇಟ್ ಈಸ್ ಆಲ್ವೇಸ್ ಲವ್ಲಿ ಟು ಮೀಟ್ ಒಂದು ಸಮಾಜದಲ್ಲಿ ಅವರವರ ಒಂದು ಛಾಪನ್ನು ಮೂಡಿಸೋದಕ್ಕೆ ಅವ್ರು ಹಿಡಿಯೋ ದಾರಿ. ಆ್ಯಕ್ಟಿಂಗ್ ಇರ್ಬೋದು ಅಥವಾ ಕೆಲವು ಸತಿ ಒಂದು ಹೆಣ್ಣು ಅಂದಾಗ ಒಂದು 4-5 ಚೌಕಟ್ಟುಗಳಲ್ಲಿ ಹೆಣ್ಣಿದ್ರೆ ಹೆಣ್ಣು ಅಂತ ಸಮಾಜ ಒಪ್ಪಿರುತ್ತೆ. ಅದನ್ನು ದಾಟಿ ಹೋದಾಗ ಹೊಸತನ ಎಲ್ಲಿರುತ್ತೋ ಅಲ್ಲಿ ಸೆಳೆತ ಇದ್ದು ಅದರಿಂದ ಒಂದಷ್ಟು ಜನ ಆ ಕಡೆ ನೋಡ್ತಾರೆ. ಆ ರೀತಿ ನೋಡ್ಕೊಂಡಿರುವಂಥ ಅಥವಾ ಆ ಒಂದು ಜರ್ನಿನಲ್ಲಿ ಹೆಸರನ್ನು ಮಾಡಿರೋ ಸುಮಾರು ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಡೆಫಿನೆಟ್ಲಿ ನಯನಾ ಈಸ್ ಒನ್ ಶೈನಿಂಗ್ ಡೈಮಂಡ್. ಸೊ ಹಾಗಾಗಿ ವೈ ಐ ಕಾಲ್ ಯು ಅ ಡೈಮಂಡ್ ಇಸ್ ಆಲ್ಸೋ ಬಿಕಾಸ್ ಯು ಆರ್ ವೆರಿ ರಫ್, ಯು ಆರ್ ಟಫ್, ಬಟ್ ಇದ್ರ ಮೂಲಕ ಯು ಆರ್ ಶೈನಿಂಗ್ ಥ್ರೂ ಯುವರ್ ಟ್ಯಾಲೆಂಟ್ ಆಗಿರಲಿ ಮತ್ತು ನಿನ್ನತನ, ಅದನ್ನು ಭಾಳ ಜಾಣತನದಿಂದ ಆಚೆಗೆ ಇಡ್ತಾ ಒಂದೊಂದೇ ಹೆಜ್ಜೆನ ಇಡ್ತಾ ನಿನ್ನದೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ಯಾ. ಸೊ ನಯನಾ, ಯು ಆರ್ ಮೈ ಜೂನಿಯರ್. ಐ ವಾಸ್ ಜಸ್ಟ್ ರಿಮೈಂಡೆಡ್ ಬೈ ಯು, APS ಕಾಲೇಜ್ನ ಜೂನಿಯರ್ ಆಗಿ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿವರೆಗೂ ಕಾಮಿಡಿ ಕಿಲಾಡಿಗಳಿಂದ ಶುರುವಾಗಿದ್ದ ನಿನ್ನ ಜರ್ನಿ ವಿತ್ ಸೋ ಮೆನಿ ರಿಯಾಲಿಟಿ ಶೋಸ್ ಪ್ಲಸ್ 23 ಮೂವೀಸ್ ಆ್ಯಂಡ್ ವಾಟ್ ಲೈಫ್ ಹ್ಯಾಸ್ ಟು ಥ್ರೋ ಅಟ್ ಯು. ಆ ಕ್ಯೂರಿಯಾಸಿಟಿ ಜೊತೆಗೆ ಇಲ್ಲಿ ಕೂತಿದ್ಯಾ. ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇವತ್ತು ಒಂಥರ ಏನೇನೋ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದವಳು, ನಿಮ್ಮನ್ನು ನೋಡಿದ ತಕ್ಷಣ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಯಾಕೋ ಏನು ಮಾತಾಡಬೇಕು? ಓಕೆ, ಲೈಕ್ ನಾನು ಅನಿಸ್ತಿದೆ, ನನಗೆ ಲೈಕ್ ಪರ್ಸ್ನಲಿ ನಂಗೆ ಅನಿಸ್ತಿದೆ ನೀವು ನಂತರ ಇಮಿಟೇಟ್ ಮಾಡ್ತಿದ್ದೀರಾ ಅಂತ. ಅಷ್ಟು ನಿಮ್ಮ ವಾಯ್ಸನ್ನು ಬಳಸ್ಕೊಂಡಿದ್ದೀನಿ ನಾನು. ನೀವು ನಂಬ್ತೀರಾ, ಯಾರನ್ನಾದ್ರೂ ಫೂಲ್ ಮಾಡಬೇಕು ಅಂತ ಅಂದರೆ ರೀಸೆಂಟಾಗಿ ಒಂದು ಜಂಬೂ ಸರ್ಕಸ್ ಅನ್ನೋ ಒಂದು ಸಿನಿಮಾದಲ್ಲಿ
ಪ್ರ್ಯಾಂಕ್ ಮಾಡಕ್ಕೆ ಅಂದ್ಬಿಟ್ಟು ನಾನು ನಿಮ್ಮ ಥರ ಮಾತಾಡಿದ್ದು. ಅವರಂತೂ ಐ ಥಿಂಕ್ ಈಸ್ ಅ ಬಿಗ್ ಫ್ಯಾನ್ ಆಫ್ ಯು, ಪ್ರವೀಣ್ ಸರ್ ಅವರು. ಲೈಕ್, ಓ ರಶ್ಮಿ ಅವರೇ, ನಿಮ್ದೆಲ್ಲ ಪಾಡ್ಕಾಸ್ಟ್ ನೋಡ್ತಾ ಇರ್ತೀನಿ, ಸಖತ್ತಾಗಿರುತ್ತೆ ಹಂಗೆ ಹಿಂಗೆ. ನಾನು ಬಹುಶಃ ಇದನ್ನ ಅವ್ರು ಕೇಳಿಸ್ಕೊಂಡಿದ್ದು ಖುಷಿ ಪಡ್ತಿದ್ದೆ ನಾನು. ಅದೇ ರೀ ಪ್ರವೀಣ್ ಅವರೇ, ನಾವು ಸಿನಿಮಾಗೆಲ್ಲ ನೀವು ಬರ್ತೀರಾ ಅಂತ ಅನ್ಕೊಂಡಿದ್ವಿ, ಎಲ್ಲಿ ನಿಮಗೆ ಡೇಟೇ ಸಿಗ್ತಾ ಇಲ್ವಂತೆ, ಹೆಂಗಪ್ಪ ಹೀರೋನೇ ಬಿಸಿ ಆಗಿಬಿಟ್ರೆ ಮತ್ತೆ ಸಿನಿಮಾ ಹೆಂಗೆ ಪ್ರಮೋಷನ್ ಮಾಡೋದು, ಹಿಂಗೆ ಮಾತಾಡ್ತಿದ್ದೆ. ಅವ್ರಂತೂ ಔಟ್ಸ್ಟ್ಯಾಂಡಿಂಗ್. ಅವ್ರಿಗೆ ಹೇಳ್ತಿದ್ದೀನಿ, ಸರ್ ನಾವು ಪ್ರ್ಯಾಂಕ್ ಮಾಡಿದ್ವಿ, ನಾವು ರಶ್ಮಿ ಅಲ್ಲ, ನಾನು ಏನಂತ ಹೇಳ್ತಿದ್ದೀನಿ. ಅವ್ರು ಆದರೂ ರಶ್ಮಿ ಅವ್ರ ಥರನೇ ಮಾತಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡೋ ಹಾಗೆ ಮಾತಾಡ್ತಿದ್ದಾರೆ. ಸೊ ನಿಮ್ಮ ಹೆಸರಿಂದ ನಾನು ನನ್ನ ಹೆಸರನ್ನ ಇನ್ನೊಂದಷ್ಟು ಡಬಲ್ ಮಾಡ್ಕೊಂಡಿದ್ದೀನಿ. ಅರೆ ಅವೆಲ್ಲ ಏನಿಲ್ಲ ನಯನ, ನನ್ಗನ್ಸತ್ತೆ ನಾವೆಲ್ಲ ಒಂಥರ ನೆಪಗಳಷ್ಟೇ. ಹೌದು, ಒಬ್ಬರಲ್ಲಿರುವಂಥ ಒಂದಷ್ಟು ಟ್ಯಾಲೆಂಟನ್ನು ಆಚೆಗೆ ತೆಗಿಯೋಕ್ಕೆ ವಿ ಕೀಪ್ ಇನ್ಸ್ಪೈರಿಂಗ್ ಆ್ಯಂಡ್ ವಿ ಕೀಪ್ ವಾಕಿಂಗ್ ಟುವರ್ಡ್ಸ್ ದ ಜರ್ನಿ ಆಫ್ ಲೈಫ್. ಇನ್ಫ್ಯಾಕ್ಟ್ ರೀಸೆಂಟಾಗಿ ಐ ಥಿಂಕ್ ನೀನು ಕೀರ್ತಿ NT ಶೋನಲ್ಲಿ ಹೋಗಿ ನಂದು ಮಿಮಿಕ್ರಿ ಮಾಡಿದ್ದು ಎಷ್ಟು ಜನ ನನ್ನನ್ನು ಅದನ್ನು ಕಳಿಸಿದ್ರು ಆ ಒಂದು ಕ್ಲಿಪ್ಪನ್ನು. ಐ ಥಿಂಕ್ ಅದಕ್ಕೂ ಮುಂಚೆನೇ ನಾವು ಸಿಗಬೇಕಾಗಿತ್ತು, ಕಾರಣಾಂತರಗಳಿಂದ. ಬೆಟರ್ ಲೇಟ್ ದೆನ್ ನೆವರ್. ಸೊ ಫಸ್ಟ್ ಡೌಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಯೂಶಲಿ ಮಿಮಿಕ್ರಿ ಮಾಡೋದೆಲ್ಲ ಹೆಣ್ಮಕ್ಳು ಇದಕ್ಕೆ ಬರಲ್ಲ. ನಮ್ಮಲ್ಲಿ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ದಾರೆ, ತಗ್ಗಿ ಬಗ್ಗಿ ನಡಿಬೇಕನ್ನೋದು. ನಾನು ಅದಕ್ಕೊಂದು ಸೇರಿಸ್ಕೊಂಡೆ ನಡ್ಕೊಂಬಂದಿದ್ದೀನಿ, ನುಗ್ಗಿ ನಡಿ ಅಂತ. ಐ ಥಿಂಕ್ ನೀನೇನು ಇದಕ್ಕೆ ಬರಬೇಕಂತ ಹಿಂಗೆ ಬಂದಿದ್ದ, ಅಥವಾ ಇದೊಂದು ಆಕ್ಸಿಡೆಂಟಾಗಿ ತಮಾಷೆ ಅಂತ ಶುರುವಾಗಿದ್ದ? ಇಲ್ಲ, ನನ್ನ ಲೈಫಲ್ಲಿ ನನಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. ಲೈಕ್ ನಾನು ಸ್ಕೂಲ್ ಓದಬೇಕಾದ್ರೆ ಒಂದು NCC ಅಂತ ಏನು ಜಾಯ್ನ್ ಆಗ್ತೀವಲ್ಲ ನಮ್ಮ ಸ್ಕೂಲಲ್ಲಿ, ಅದೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಥರ ಇರುತ್ತೆ. ಸೊ ಅಲ್ಲಿಗೆ ಬಂದಾಗ ಆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಾಗ, ಆ ರೈಫಲ್ಸ್ ಹಿಡಿದಾಗ, ಮಾರ್ಚ್ ಪಾಸ್ ಆ ಥರದ್ದೆಲ್ಲ ಪರೇಡ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡುವಾಗ, ಲೈಕ್ ನಾನು ಆರ್ಮಿಗೆ ಹೋಗಬೇಕು, ನಾನು ಅಲ್ಲೇನಾದರೂ ಮಾಡಬೇಕು ದೇಶಕ್ಕೋಸ್ಕರ. ಬಿಕಾಸ್ ಅವರು ನಮಗೆ ಹಾಗೆ ಏನು ಹೇಳ್ತಾರೆ, ಅವ್ರು ನಮ್ಗೆ ಏನಾದ್ರು ಟೀಚ್ ಮಾಡಬೇಕಾದ್ರೂ ಹಾಗೆ ಟೀಚ್ ಮಾಡ್ತಾ ಇರ್ತಾರೆ. ಈ ಥರ ಇರುತ್ತೆ, ಹಂಗಿರುತ್ತೆ, ಬಾರ್ಡರಲ್ಲಿ ಹಿಂಗೆ ಫೈಟ್ ಮಾಡ್ತಿರ್ತಾರೆ, ಹಂಗೆ ಫೈಟ್ ಮಾಡ್ತಾರೆ, ರೈಫಲ್ ಹಿಂಗೆ ಇಟ್ಕೋಬೇಕು, ಹಂಗಿಡು. ಆ ರೋಷ ಬಂದ್ಬಿಟ್ಟಿರುತ್ತೆ ಆ ಯೂನಿಫಾರ್ಮ್ ಹಾಕಿದ ತಕ್ಷಣ. ಈಗ ನಮಗೇನೆ ಯಾವುದಾದ್ರೂ ಒಂದು ಕಾಕಿ ಡ್ರೆಸ್ ಸುಮ್ಮನೆ ಒಂದು ಆ್ಯಕ್ಟಿಂಗ್ ಪರ್ಪಸ್ ಆಗಿ ನೀವು ಒಂದು ಪೊಲೀಸ್ ಡ್ರೆಸ್ ಹಾಕಿದ್ರೆ ಒಂದು ಸುಮ್ಮನೆ ಹಿಂಗೆ ಬಂದು ಹೋಗಲ್ವಾ, ಅದೊಂದು ಶ್ಯಾಡೋ ಪೊಲೀಸ್ ಅವ್ರದ್ದು. ಸೊ ಆ ಥರ ಅನಿಸ್ತಿರತ್ತಲ್ಲ, ಹಾಗೆ ನನಗೂ ತುಂಬ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಸ್ಕೂಲಲ್ಲಿ ಇರಬೇಕಾದ್ರೆ ನೇವಿನಲ್ಲಿದ್ದೆ. ಸೊ ಅವಾಗ ನನಗೇನು ಆಸೆ, ಏರ್ಫೋರ್ಸಲ್ಲಿದ್ದೆ. ಅವಾಗ ನನಗೇನು ಆಸೆ, ಓಕೆ ನಾನು ಪೈಲಟ್ ಆಗಬೇಕು, ನಾನು ಏರ್ಫೋರ್ಸಲ್ಲಿದ್ದೀನಿ, ಸೊ ನಾನು ಪೈಲಟ್ ಆಗಬೇಕು, ಯೂನಿಫಾರ್ಮ್ ಚೆನ್ನಾಗಿದೆ ಅಂತ. ಆ ಥರ ಸ್ಕೂಲಾಗಿ ಮತ್ತು ಕಾಲೇಜಿಗೆ ಬಂದು ಡಿಗ್ರಿನಲ್ಲಿ ಮತ್ತು NCC ಸೇರಿಕೊಂಡೆ. ಅವರಂದರು ಇಲ್ಲಿ ಏರ್ಫೋರ್ಸ್ ಎಲ್ಲ ನೇವಿ ಅಷ್ಟೇ, ಆರ್ಮಿ ಅಷ್ಟೇ ಇರೋದು ಅಂತ. ಹೌದಾ, ಸರಿ, ಓಕೆ, ಯಾವುದೋ ಒಂದು ಒಟ್ಟಿನಲ್ಲಿ NCC ಅಂದರೆ ನನಗೆ ಇಂಟ್ರೆಸ್ಟ್ ಇದೆ ಅಂತ ಸೇರ್ಕೋಬೇಕು ಅಂತ ಸೇರಿಕೊಂಡೆ. ಆರ್ಮಿ ಡ್ರೆಸ್ ಇಲ್ಲ, ನಾನು ಸೋಲ್ಜರ್ ಆಗಬೇಕು, ಪ್ಲ್ಯಾನ್ ಚೇಂಜ್ ಆಗೋಯ್ತು. ಅದಾದಮೇಲೆ ಈ ಪ್ರತಿಭಾ ಕಾರಂಜಿ ಅಂತೆಲ್ಲ ನೀವು ಕೇಳಿರ್ತೀರ, ಆ ಥರದ್ದು ಕಾಂಪಿಟೇಷನ್ಸ್ಗೆ ಹೋದಾಗ ನಾನು ಡಾನ್ಸರ್ ಆಗಬೇಕು, ಬೇಡ ನಾನು ಸಿಂಗರ್ ಆಗಬೇಕು. ಈ ಕೆಲವು ಸಿನಿಮಾದಲ್ಲಿ ನೋಡಿರ್ತೀರಲ್ವ ನೀವು, ಈ ಹೀರೋ ಅಥವಾ ಹೀರೋಯಿನ್ ಟಿಂಗ್ 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 ಅಂತ ಬರ್ತಾ ಇರತ್ತೆ. ಅವ್ರಿಗೆ ಏನಾಗಬೇಕು ಕ್ಲಾರಿಟಿನೇ ಇರಲಿಲ್ಲ ನನಗೆ, ನನ್ನ ಲೈಫಲ್ಲಿ ಏನಾಗಬೇಕು ಅಂತ. ಒಂದಂತೂ ಡಿಸೈಡ್ ಆಗಿದ್ದೆ, ನಾನು ಏನಾದರೂ ಆಗ್ತೀನಿ, ನಾನು ಬಟ್ ಬ್ಯಾಂಕಲ್ಲಿ ಮಾತ್ರ ಕೆಲಸ ಮಾಡಲ್ಲ ಅಂತ. ಯಾಕೆ? ನಂಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ, ಐ ಹೇಟ್ ನಂಬರ್ಸ್. ನನಗೆ ಕರೆಕ್ಟಾಗಿ ಮ್ಯಾಥ್ಸ್ ಎಕ್ಸಾಮ್ ದಿವಸನೇ ಹುಷಾರಿಲ್ಲಂಗೆ ಆಗ್ತಿತ್ತು, ಅವತ್ತೇ ಏನಾದರೂ ಒಂದು ಎಡವಟ್ಟು ಆಗ್ತಿತ್ತು. ಸೊ ನಾನು ಅದಂತೂ ಡಿಸೈಡ್ ಮಾಡಿದ್ದೆ, ನಾ ಮುಸ್ರೆ ತಿಕ್ತೀನಿ ಖರೆ, ನಾ ಬ್ಯಾಂಕಲ್ಲಿ ಕೆಲಸ ಮಾಡಲ್ಲ. ಯಾಕೆ? ನಂಗೆ ಲೆಕ್ಕ ಬರಲ್ಲ. ಅಷ್ಟು ದುಡ್ಡು ನೋಡಿದ ತಕ್ಷಣ ನಂಗೆ ಟೆನ್ಷನ್ ಆಗಿಬಿಡುತ್ತೆ. ಹೆಂಗ್ರು ಎಣ್ಸೋದಿದ್ದೀನ, 1 2 3 ಹೆಂಗ್ರು ಎಣ್ಸೋದಿದ್ದೀನ ಅಂತ ಟೆನ್ಷನ್ ಆಗ್ಬಿಡ್ತೀನಿ. ಈ ಬ್ಯಾಂಕಲ್ಲಿ ಅಂತಂದರೆ ಈ ಸಿಸ್ಟಮಲ್ಲೆಲ್ಲ ಕೂತ್ಕೊಂಡು 6 ನಂಬರೆಲ್ಲ ಜುರು ಓಡ್ತಾ ಇರುತ್ತೆ. ಸೊ ಇದೆಲ್ಲ ನಂಗೆ ಟ್ರಾಮಾ ಇದೆ. ಮ್ಯಾಥ್ಸ್ ಅಂದರೆ ಆಗಿ ಬರಲ್ಲ. ಈ ಫೋಬಿಯಾಗಳಂತಾರಲ್ಲ, ನಂಗೆ ಹಾಗೆ ಮ್ಯಾಥ್ಸ್ ಫೋಬಿಯಾ ಇದೆ, ನನಗೆ ನಂಬರ್ ಫೋಬಿಯಾ, ಅದಾಗಲ್ಲ ನನಗೆ. ಸೊ ಹಾಗಾಗಿ ಕನ್ಫ್ಯೂಷನ್. ಸೊ ಒನ್ ಫೈನ್ ಡೇ ನಮ್ಮಪ್ಪ ಒಂದು ಕಾರ್ಯಕ್ರಮ ಬರ್ತಾಯಿತ್ತು, SPB ಸರ್ ಅವ್ರದ್ದು, ಎದೆ ತುಂಬಿ ಹಾಡು. ಅದರಲ್ಲಿ ತುಂಬ ಒಳ್ಳೊಳ್ಳೆ ನನ್ನ ವಯಸ್ಸಿನ ಕೆಲವು ಹುಡುಗರು ತುಂಬ ಚೆನ್ನಾಗಿ ಹಾಡ್ತೀನಪ್ಪ. ನೋಡೋ ಹುಡುಗರು ಹೆಂಗೆ ಆಡ್ತಾರೆ, ನೀವು ಇದೆ ದಂಡಕ್ಕೆ ಗುರು. ಅವ್ರ ಅಪ್ಪ ಅಮ್ಮ ಅವರು ಕರ್ಕೊಂಡೋಗಿ ಕ್ಲಾಸಿಗೆಲ್ಲ ಸೇರಿಸ್ಬಿಟ್ಟು ಕಮಾನ್ ಹಾಡು ಮಗಳೇ ಅಂತೆಲ್ಲ ಎಂಕರೇಜ್ ಮಾಡ್ತಾರೆ. ನೀವು ಬರೀ ಓದು ಒಂದು ಎಂಕರೇಜ್ ಮಾಡಿ ನಾವೆಲ್ಲ ಆಡೋಕ್ಕಾಗತ್ತೆ ಅಂತ. ನಾನು ಸರಿ ಆಯಿತು, ಓಕೆ, ಅದು ಒಂದು ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ಅದೊಂದಂತೂ ಥಾಟ್ ಮನಸ್ಸಲ್ಲಿತ್ತು. ಯಾವತ್ತಾದರೂ ಒಂದು ಸತಿ ಹಿಂಗೆ ಟಿ ವಿಲಿ ಬರಬೇಕು, ಟಿ ವಿಲಿ ಬಂದರೆ ಇಷ್ಟು ಜನ ಚಪ್ಪಾಳೆ ಹೊಡಿತಾರೆ, ನಾವು ನೋಡಿದಾಗ ನಮ್ಮನ್ನ ಬೇರೆಯವ್ರು ಟಿ ವಿಲಿ ನೋಡ್ತಾರೆ ಅಂತ. ಆವಾಗ ಏನು ಅಂದ್ಕೊಂಡೆ, ಓಕೆ ಸಿಂಗರ್ ಆಗೋಣ ಅಂತ ಅಂದ್ಬಿಟ್ಟು. ಸೊ ಸರಿಗಮಪ ಸೀಸನ್ 11 ಆಡಿಷನಿಗೆ ಹೋಗಿದ್ದೆ. ಹಾಡಿದೆ ನಾರ್ಮಲಾಗಿ ನನ್ನ ವಾಯ್ಸಿಗೆ ತಕ್ಕಂಥ ಒಂದಷ್ಟು ರಫ್ ಸಾಂಗ್ಸ್ಗಳು ಬರ್ತಾವಲ್ಲ, ಒಂದು ಸ್ವಲ್ಪ ದಪ್ಪ ಧ್ವನಿಲಿರೋ ಥರ. ನೋಡೆಯ ಕ್ವಾಟೆ ಲಿಂಗವೇ, ಆಮೇಲೆ ಊರ ಕಣ್ಣು ಯಾರ ಕಣ್ಣು ಹಾಡುಗಳು, ಕಂಬದ ಮ್ಯಾಲಿನ ಬೊಂಬೆ, ಈ ಥರದೊಂದಷ್ಟು ನಾನು ತುಂಬ ಬೆರಳೆಣಿಕೆ ಸಾಂಗ್ಸ್ಗಳನ್ನಷ್ಟೇ ಕಲ್ತಿದ್ದು. ಕಲ್ತ್ಬಿಟ್ಟು ಆಡಿಷನ್ಗೆ ಹೋದೆ, ಹಾಡಿದೆ. ಬೇರೆ ಏನು ಮಾಡೋಕ್ಕೆ ಬರ್ತದೆ, ನಾನು ಅವ್ರು ಕೇಳಿದ್ದೆ ತಡ, ಎಲ್ಲಿತ್ತೋ ಏನೋ ಜೋಶ್, ಮಿಮಿಕ್ರಿ ಮಾಡ್ತೀನಿ ಸರ್ ಅಂತ ಅಂದೆ. ಓ ಮಿಮಿಕ್ರಿ ಯಾರ್ಯಾರು ಮಾಡ್ತೀರಾ? ಆವಾಗ ನಾನು ತುಂಬ ಚೆನ್ನಾಗಿ NS ರಾವ್ ಸರ್ದು, ಧೀರೇಂದ್ರ ಗೋಪಾಲ್ ಸರ್ದು, ದಿನೇಶ್ ಸರ್ದು, ಶಂಕರ್ ನಾಗ್ ಸರ್ದು, ರಾಜ್ಕುಮಾರ್ ಸರ್ದು, ಇವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಿದ್ದೆ. ಇದು ಬಂದಿದ್ದು ಎಲ್ಲಿಂದ?
ತಂದೆಯಿಂದ. ಅಂದರೆ ಅಂದರೆ ನಮ್ಮಪ್ಪ ಈಸ್ ಆಲ್ಸೋ ಮಿಮಿಕ್ರಿ ಆರ್ಟಿಸ್ಟ್. ಆಮೇಲೆ ನಿಮಗೆ ಬಹುಶಃ ಇವರು ಚಿಂದೋಡಿ ಲೀಲಾ ಮೇಡಮ್ ಅವರು ಗೊತ್ತಿರಬೇಕು ಅನ್ಸುತ್ತೆ. ಸೊ ನನ್ನ ತಂದೆ ಪೂರ್ತಿ ಅವ್ರ ಮನೇಲೇ ಇದ್ದದ್ದು, ನಾವು ಒಂಥರ ದತ್ತು ಪುತ್ರ. ಸೊ ಹಾಗೆ ಬಟ್ ಅವರು ಸಿಂಗರ್ ಅಲ್ಲ ಅವರು, ಆ? ಚಂದ್ರೋಡಿ ಆಕ್ಟರ್ ಆಕ್ಟರ್. ನೀವು ಶರಪಂಜರ ಸಿನಿಮಾದಲ್ಲಿ ಬಹುಶಃ ನೋಡಿರ್ತೀರ ಅವ್ರನ್ನ. ಸೊ ಅಲ್ಲಿ ಆಕ್ಟರ್. ಬಟ್ ಅವ್ರು ಹೋದ್ಮೇಲೂ ಕೂಡ ಆ ಸೋ ಕಾಲ್ಡ್ ಫ್ಯಾಮಿಲಿ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಮನೆ ಮಗಳ ಥರ ನೋಡಿಕೊಂಡು ನಮ್ಗೆ ಎಲ್ಲ ಥರದ ಸಹಾಯನೂ ಮಾಡ್ಕೊಂಡು ಬಂದರು. ಸೊ ನಮ್ಗೊಂದು ಸ್ವಲ್ಪ ಆ ಕಡೆ ಕನೆಕ್ಷನ್ ಇತ್ತು ನಮಗೆ. ನಮ್ಮ ತಂದೆ ಅಲ್ಲಿ ದುಡಿತಿದ್ರು, ಅಲ್ಲಿ ಇರ್ತಿದ್ರು, ಅಜ್ಜಿನ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು, ಅಜ್ಜಿನೂ ನಮ್ಮ ಮೇಲೆ ಅಷ್ಟೇ ಪ್ರೀತಿಯಿಂದ ಇದು ಮಾಡ್ಕೊಂಡಿದ್ದು. ಹಾಗಾಗಿ ನಮಗೆ ಕನೆಕ್ಷನ್ ತುಂಬ ಚೆನ್ನಾಗಿ ಬೆಳೆದಿತ್ತು. ಲಿಟ್ರಲಿ ಲೈಕ್ ನಮ್ಮ ತಂದೆನ ಬೆಳೆಸಿದವ್ರೆ ಅವರು, ಸಾಕಿದವ್ರೆ ಅವರು. ಸೊ ಹಾಗಾಗಿ ನಮ್ಮಪ್ಪ ಯಾವತ್ತೂ ನಮಗೆ ಇವ್ರು ನಿಮ್ಮ ಅಜ್ಜಿ, ಇವ್ರು ನಿಮ್ಮ ತಾತ ಅಂತ ಇದು ಮಾಡಲಿಲ್ಲ. ನಮ್ಗೆ ಅವರೊಬ್ಬರೇ ಅಜ್ಜಿ, ಅವರೇ ನಂಗೆ ತಾಯಿ. ಹಾಗೆ ನಮಗೆ ಪರಿಚಯ ಮಾಡಿಸಿದ್ದು ಅವರು. ಅವರೇ ನಮಗೆ ತಾಯಿ. ನಮ್ಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ನಮ್ಮನ್ನೆಲ್ಲ ತಿದ್ದಿ ಹೇಳೋದೇ ಅವರು. ಸೊ ಅವ್ರೇನು ಹೇಳ್ತಾರೆ ಇದು ಮಾಡೋದು. ಇವತ್ತಿಗೂ ನಾವು ನಮ್ಮಪ್ಪ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರು ಯಾರಾದರೂ ಮನೆಗೆ ಬಂದರೆ ಹಿಂಗಾಗಿದೆ ಹಿಂಗಿಲ್ಲ, ಒಂದು ಖುಷಿ ಆಗಲಿ ದುಃಖ ಆಗಲಿ ವಿ ಶೇರ್ ದ್ಯಾಟ್ ಆ ಥರ. ಸೊ ಆ ಕಡೆಯಿಂದ ಅಪ್ಪಂಗೆ ಆ್ಯಕ್ಟಿಂಗ್ ಕಡೆ ಆಸಕ್ತಿ ಬಂತು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆ ಕೆಲವು ಆರ್ಟಿಸ್ಟ್ಗಳ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿ, ಓಕೆ ಸೊ ಕಲಾವಿದರ ಜೀವನ ಹೀಗಿರುತ್ತೆ, ಇದು ಯಾವಾಗ ಮುಗ್ದೋಗುತ್ತೆ ಗೊತ್ತಿಲ್ಲ, ಈ ಬಣ್ಣ ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಬೇಡ ಅಂತ ಆಸೆ ಇದ್ರೂ, ಇಂಟ್ರೆಸ್ಟ್ ಇದ್ರೂ, ಅಷ್ಟು ಟ್ಯಾಲೆಂಟ್ ಇದ್ರೂ ಹಿ ಡಿಡ್ಂಟ್ ಗೋ ಟು ದ ಇಂಡಸ್ಟ್ರಿ. ಅಪ್ಪನೇ ಅಲ್ಲಿ ಬ್ರೇಕ್ ಹಾಕಿದ್ರು. ಹೌದು, ತುಂಬಾ ಸರಿ ಅಜ್ಜಿ ಬಾರೋ ಹನುಮಂತು ಒಂದೇ ಒಂದ್ಸತಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾತ್ರ ಮಾಡೋ, ಒಂದೇ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದೆ ಅಂತ ನಮ್ಮ ಅಪ್ಪಾಜಿ ಇಡೀ ಆಡಿಯನ್ಸ್ ಎಲ್ಲರೂ ಬಿದ್ದು ನಗವ್ರಂತೆ. ನಮ್ಮ ಅಜ್ಜಿ ಹೇಳ್ತಾರೆ, ನೋಡೋ ನಿನ್ಗೆ ಎಷ್ಟು ಜನ ನೀನು ಮಾಡೋ ಪಾತ್ರಕ್ಕೆ ಎಷ್ಟು ಜನ ಖುಷಿ ಪಡ್ತಾ ಇದ್ದಾರೆ ಅಂತ. ಬಟ್ ನಮ್ಮಪ್ಪ ಅವತ್ತೇ ಲಾಸ್ಟ್ ಮಾಡಿಬಿಟ್ರು. ಅವತ್ತೇ ಲಾಸ್ಟ್ ಮಾಡಿಬಿಟ್ರಂತೆ. ಇನ್ಮೇಲೆ ನಾನು ಮಾಡೋದು ಬೇಡ. ಅಷ್ಟೊಂದು ಅವ್ರಿಗೆ ದೂರಾಲೋಚನೆ ಇತ್ತಾ? ಹೌದು. ಎಲ್ಲೋ ಹೋಗುತ್ತೋ ಏನೋ, ಮಕ್ಕಳ ಮೇಲೆ ಗಮನ ಕಡಿಮೆ ಆಗ್ಬಿಡುತ್ತೋ ಏನೋ, ಹೆಂಡತಿ ಮೇಲೆ ಗಮನ ಕಡಿಮೆ ಆಗ್ಬಿಡುತ್ತೋ ಏನೋ, ನನ್ನ ಸಂಸಾರದ ಮೇಲೆ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೋ ಏನೋ ಅನ್ನೋ ಭಯಕ್ಕೆ ಅವ್ರು ಹೋಗಲಿಲ್ಲ. ಆ್ಯಂಡ್ ಅವ್ರು ನಮಗೂ ಬಿಡ್ತಿರ್ಲಿಲ್ಲ. ನಾನು ಏನಾದರೂ ಒಂದು ಸ್ವಲ್ಪ ಡ್ಯಾನ್ಸ್ ಕಲಿತೀನಿ, ಹಾಡು ಕಲಿತೀನಿ, ಬಿಡ ಚೆನ್ನಾಗೋದು ಸಾಕು, ಚೆನ್ನಾಗೋದು, ನೀನು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕು, ನೀನು ಅಲ್ಲಿ ಕೆಲಸ. ನಮ್ಮ ಅಪ್ಪಗಂತೂ ತಲೆ ಕೂತ್ಬಿಟ್ಟಿತ್ತು, ಬ್ಯಾಂಕ್ ಮ್ಯಾನೇಜರ್ ಆಗಬೇಕು, ಏನಿದೆ ಅದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗೋದ್ರಲ್ಲಿ ಅಂತ ನನಗೆ. ನಮ್ಮಪ್ಪಗದು ಫಿಕ್ಸ್ ಆಗ್ಬಿಟ್ಟಿದ್ರು, ಹಿಂಗೆ ಇದ್ದೇನೆ ಓದಬೇಕು. ನನ್ನ ತಮ್ಮ ಅವನೇನಾಗಬೇಕು, ಅವ್ನು ಪೊಲೀಸ್ ಆಫೀಸರ್ ಆಗಬೇಕು ಅಂತ. ನಾನು ಎಲ್ಲ ನೀನೇ ಗೀಟ್ ಹೊಡೆದು ಬರೆದ್ಬಿಟ್ಟಿದ್ದೆ ಏನೇನು ಆಗಬೇಕು ಅಂತ. ಬಟ್ ಅದಕ್ಕೆ ಏನೇನು ಓದಬೇಕಾ, ನಮ್ಮ ದೇವರಾಣೆ ಓದೋಕ್ಕಾಗಲ್ಲ ಅಂತ ನಾವು. ಸೊ ಈ ಕನ್ಫ್ಯೂಷನಲ್ಲಿತ್ತು. ಬಟ್ ನನಗೆ ನಾನು ಮಿಮಿಕ್ರಿ ಹೇಳ್ಕೊಟ್ಟಿದ್ದೆ ನನ್ನ ತಂದೆ, ಹೇಗೆ ಮಾಡಬೇಕು ಮಿಮಿಕ್ರಿನ ಅಂತ. ಟಿ ವಿನಲ್ಲಿ ನಮಗೆ ಜಾಸ್ತಿ ಬಬ್ರುವಾಹನ, ಶಂಕರ್ ಗುರು, ಚಲಿಸುವ ಮೋಡಗಳು, ಈ ಥರದ ಸಿನಿಮಾಗಳನ್ನ ಜಾಸ್ತಿ ತೋರಿಸ್ತಾ ಇದ್ರು. ನೋಡು ಅವ್ರು ಮಾಡೋ ಹಾವಭಾವ ನೋಡು, ಅವ್ರು ಹೆಂಗೆ ನಿಂತ್ಕೋತಾರೆ ನೋಡು, ಅವ್ರ ಎಕ್ಸ್ಪ್ರೆಷನ್ ನೋಡು, ಜಾಸ್ತಿ ಓವರಾಗೆಲ್ಲ ಆ್ಯಕ್ಟ್ ಮಾಡಲ್ಲ ಅವ್ರು, ಸಟಲ್ಲಾಗಿ ಮಾತಾಡ್ತಾರೆ, ನೋಡು ಇದರಲ್ಲಿ ನೋಡ್ಕೊ. ನಮಗೆ ರುಚಿ ಹತ್ತಿಸಿದವ್ರೆ ಅವರು. ಎಲ್ಲ ಮಾಡ್ಬಿಟ್ಟು ಓಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೀನಪ್ಪ, ಹೋಗಿ ಬರಲ್ಲ ಅಂದ್ರೆ ಬೇಡ ಮನೇಲಿ ಕೂತ್ಕೊ ಅಂದ್ಬಿಟ್ರಲ್ಲ, ಅವಾಗ ಒಂದು ಸ್ವಲ್ಪ ಬೇಜಾರಾಗೋದು. ಸೊ ಈ ಮಿಮಿಕ್ರಿ ಟ್ಯಾಲೆಂಟ್ ನನಗೆ ನಮ್ಮ ಅಪ್ಪನಿಂದ ಬಂದಿದ್ದು. ಸೊ ಯೂಶಲಿ ಹೆಣ್ಮಕ್ಳಂದರೆ ಈ ನಾಚಿಕೆ ಸ್ವಭಾವ, ಈ ಚಳಿ ಬಿಟ್ಟು ಇದು ಕೆಲವ್ರು ತುಂಬ ಬೇಗ ಬಂದ್ಬಿಡ್ತಾರೆ ಆಸಕ್ತಿ ಇದ್ದರೆ. ಇನ್ನು ಕೆಲವ್ರಿಗೆ ಆಸಕ್ತಿ ಇದ್ದರೂ ಅದನ್ನು ದಾಟೋಕ್ಕೆ ಕಷ್ಟಪಡ್ತಾರೆ. ಅದು ಹೇಗೆ ದಾಟೋದು ಅದು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದಾನು ನಂಗೊಂದು ಕ್ರೇಜ್ ಏನಿತ್ತು ಅಂದರೆ, ಈ ಲಂಗ ಬ್ಲೌಸ್ ಚೂಡಿದಾರಲ್ಲ ನಾನು ಹಾಕಿದವಳೆ ಅಲ್ಲ. ಅದು ಒಂದು ಮೇ ಬಿ ನಾನೊಂದು 6th 7th ಸ್ಟ್ಯಾಂಡರ್ಡ್ಗೆ ಬಂದಮೇಲೆ ಅನಿಸುತ್ತೆ, ಓಕೆ ದಿಸ್ ಇಸ್ ಚೂಡಿದಾರ್, ಇದು ಲಂಗ ಬ್ಲೌಸ್, ಇದನ್ನು ಹಾಕಬೇಕು, ಇದು ಮಿಡ್ಡಿ ಅಂತ ಅವಾಗ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ನ ತಮ್ಮ ಏನು ಡ್ರೆಸ್ ಹಾಕ್ತಾನೋ ನಾನು ಅದನ್ನೇ ಹಾಕಬೇಕು ಅಂತ, ನಾನು ಅದನ್ನೇ ಹಾಕಬೇಕು. ನಮ್ಮಮ್ಮ ಟ್ವಿನ್ಸಿಗೆ ಥರ ಬಟ್ಟೆ ತರೋರು. ನಾ ಬರ್ತಡೇ ದಿನ ಮಾತ್ರ ನಮ್ಮ ಮಮ್ಮಿ ಒತ್ತಾಯದ ಮೇರೆಗೆ ಫ್ರಾಕ್ ಹಾಕೋತಿದ್ದೆ ಅಷ್ಟೇ. ಆ ಫ್ರಾಕಲ್ಲೂ ಗಂಡಸ್ತಾರ ಹಿಂಗೆ ನಡ್ಕೊಂಡು, ನಮ್ಮಮ್ಮನ ಡೀಸೆಂಟಾಗಿ ನಡೆಯೋದು ಕಲಿ, ಮುಸುಡಿ ಮೇಲೆ ಹೊಡೆದ್ಬಿಡ್ತೀನಿ ಅಂತ ಹಿಂಗೆಲ್ಲ ಅನ್ನೋರು. ನಂಗೆ ಆಗಲ್ಲಮ್ಮ ಪ್ಲೀಸ್, ನಂಗೆ ದಯವಿಟ್ಟು ಬಲವಂತ, ನಾನು ಹೆಂಗಿದ್ದೀನಿ ನಂಗೆ ಇರಕ್ಕೆ ಬಿಟ್ಬಿಡಿ ಅಂತ. ಒಂದು ಏಜಲ್ಲಿ ನಮಗೆ ಅರಿವು ಆಗತ್ತೆ, ಅದು ಗೊತ್ತಾಗತ್ತೆ ನಮಗೇನೆ, ಓಕೆ ಇದು ಹಿಂಗಿರ್ಬೇಕು, ತಗ್ಗಿ ಬಗ್ಗಿ ನಡಿಬೇಕು, ಅದೆಲ್ಲ ಇದು ಮಾಡಿ ಗೊತ್ತಾಗತ್ತೆ. ಬಟ್ ನಾವು ಓಪನ್ ಆಗಿದ್ದಾಗ ಓಪನ್ ಅಪ್ ಆಗಕ್ಕೆ ಬಿಡಿ ನಮ್ಮನ್ನ ಫಸ್ಟು ಅಂತ. ಆವಾಗಲೇ ನಮಗೆ ತಪ್ಪುಗಳೇನು ಅಂತ ಗೊತ್ತಾಗೋದು, ಸರಿ ಯಾವುದು ಅಂತ ಹೇಳಿ ಗೊತ್ತಾಗೋದು ಅಂತ. ಬಟ್ ಇವಾಗ ನನಗೆ ಹಂಗೆ ಅನ್ಸುತ್ತೆ, ಕರೆಕ್ಟ್ ಹೌದೌದು ಅಂತ. ಹಂಗಿದ್ದು ಬಂದವಳಿಗೆ ನಂಗೆ ಈ ಜನರ ಮಧ್ಯೆ ಮಾತಾಡೋದು, ಜನರ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನಗೆ ಅಂತ ಭಯ ಅಂತ ಏನು ಅನ್ಸಿರ್ಲಿಲ್ಲ. ತುಂಬ ಬೋಲ್ಡಾಗಿ ಮಾತಾಡ್ತಿದ್ದೆ. ಮನೆಗೆ ಯಾರಾದರೂ ನೆಂಟರು ಬಂದರೆ, ಬನ್ನಿ ಟೀ ಕುತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ನಾನು ಟೀ ಕುಡಿಯೋಕೆ ನಮ್ಮ ಮನೆಗೆ ಬರ್ತಾರೆ ಗುರು ಇವರು, ಹಂಗೆ ಮಕ್ಕಳ್ದಂಗೆ ಹೇಳ್ಬಿಡುವೆ. ನಮ್ಮಮ್ಮ ಹಂಗೆಲ್ಲ ಅನ್ಬಾರ್ದಮ್ಮ, ನಾವು ಅವ್ರ ಮನೆಗೆ ಹೋದಾಗ ಅವ್ರು ಹಂಗೆ ಅಂತಾರ ಅಂದ್ರೆ. ಆಮೇಲೆ ನಮ್ಮ ಮನೆಗೆ ಒಬ್ಬರು ನಮ್ಮ ಪಪ್ಪನ ಫ್ರೆಂಡ್ ಬರೋರು, ಐ ಹ್ಯಾವ್ ಟು ಟೆಲ್ ದಿಸ್. ನಮ್ಮ ಅಪ್ಪನ ಫ್ರೆಂಡ್ ಬರೋರು, ಕರೆಕ್ಟಾಗಿ ಊಟ ಟೈಮಿಗೆ ಬರೋರು ಅಕ್ಕ, ಕರೆಕ್ಟಾಗಿ ಊಟ ಟೈಮಿಗೆ ಬರೋರು. ನಾನು ಒಂದ್ಸತಿ ಏನು ಮಾಡ್ಬಿಟ್ಟೆ, ನಮ್ಮಮ್ಮನೂ
ಯಾವನ್ ಗುರು, ಒಂದು ಬಂದರೆ ಬರ್ತಾ ಇದ್ದೀನಿ ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟಾದ್ರೂ ಬರಬೇಕು. ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ನಾವು, ಫಸ್ಟೇನೆ ಜಾಸ್ತಿನ ಅಡುಗೆ ಮಾಡಿರ್ತಾರೆ, ಬಟ್ ಸ್ಟಿಲ್ ಒಬ್ಬ ಪರ್ಸನ್ ಎಕ್ಸ್ಟ್ರಾ ಬರ್ತಾರೆ ಅಂದರೆ ಪಾಪ ಅವ್ರಿಗೆ ಏನಿದಿರುತ್ತೆ ಅಂತ ಎಕ್ಸ್ಟ್ರಾ ಮಾಡಿರ್ತಾರೆ. ಕರೆಕ್ಟಾಗಿ ಊಟ ಟೈಮಿಗೆ ಬಂದ ಮತ್ತೆ ಹನುಮಂತಪ್ಪ ಊಟಕ್ಕೆ ಕೊಟ್ಬಿಟ್ಟಿದ್ದೀರಾ, ನಮ್ಮಪ್ಪ ಇನ್ನೇನು ಊಟಕ್ಕೆ ಕೂತೀರ, ಕೂತ್ಕೊಳ್ಳಿ ಊಟ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಬನ್ನಿ ಊಟ ಮಾಡೋಣ ಅಂತ ಅವ್ನಿಗೆ ಕರೆಯೋದೇ ತಡ, ತುಮಕದ ಕೂತ್ಕೊಬಿಡೋರು ಊಟಕ್ಕೆ. ನನಗೆ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವ್ರಂಗಿದ್ರು ಆ ವ್ಯಕ್ತಿ ಅಂತ ಹೇಳ್ತಿರೋದು. ಬಂದು ಊಟಕ್ಕೆ ಕುತ್ಕೊಂಡ್ಬಿಡೋರು. ನಮ್ಮಮ್ಮ ಒಂದಿನ ಇಷ್ಟು ಮುದ್ದೆ ಇಷ್ಟು ಮುದ್ದೆ ಇಷ್ಟು ಮುದ್ದೆ ಇಷ್ಟು ಮುದ್ದೆ. ನಾನು ಆಮೇಲೆ ಅಂಕಲ್ ಕರೆಕ್ಟ್ ಟೈಮ್ ಊಟಕ್ಕೆ ಬಂದ್ಬಿಡ್ತೀರಾ ಅಲ್ವಾ, ನೀವು ಬೇಗ ಮದುವೆ ಆಗಿ ಯಾವಾಗ ನಿಮ್ಮ ಮನೇಲೆ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟೆ ನಾನು. ಇದನ್ನ ಯಾಕೆ ಹೇಳಿದೆ ಅಂದರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಮಾತಾಡ್ಕೊತಿದ್ರು. ಗುಂಡ್ರುಗೋವಿ ನನ್ನ ಮಗ ಮದುವೆ ಆದರೆ ಎಂಡ್ರೆಲ್ಲ ಮಾಡಿ ಇಕ್ಕಲ್ವಾ, ಎಲ್ಲ ನಮ್ಮನೇಲೆ ಬಂದು ತಿಂತಾನೆ ಹಾಳಾದವನು, ಅದು ಹೇಳೋ ಸಾಯಲ್ಲ ಬರ್ತಾ ಇದ್ದೀವಿ ಅಂತ. ಸ್ವಲ್ಪ ಎಕ್ಸ್ಟ್ರಾನಾದರೂ ಮಾಡ್ತೀವಿ. ನಮ್ಮಮ್ಮಂಗೆ ಏನು ಅಂದರೆ ಅವ್ರಿಗೆಲ್ಲ ಅವಾಗ ಶುಗರು ಪಾಪ, ಅವ್ರಿಗೇನಾರು ಮುದ್ದೆ ಗಿದ್ದೆ ಆ ಥರ ಎಲ್ಲ ಮಾಡ್ಕೊಂಡಿದ್ರು. ಇವ್ರು ಬಂದಿದ ತಕ್ಷಣ ನಮ್ಮಪ್ಪ ಫುಲ್ ಇವನು ಮನೆ ಗಂಡು ಮಕ್ಕಳಲ್ಲಿ ಇರ್ತಾರಲ್ಲ ದೊಡ್ಡವರೆಲ್ಲರೂ, ಹಾಕೆ ಅಂತ ಇದು ಮಾಡ್ಬಿಡ್ತಾರೆ. ಅವ್ರು ಹಾಕಿದೆ ಇವನಿಂದ ನಾವು ಅನ್ನ ತಿನ್ಬೇಕು ಇವತ್ತು ಅಂತ. ಹಂಗೆ ಆ ಥರ ನಮ್ಮಮ್ಮ ಇದು ಮಾಡೋರು. ನನಗೆ ಆ ಅಂಕಲ್ ಮಕ್ಕೊಡ್ದಂಗೆ ಹೇಳ್ಬಿಟ್ಟೆ, ಬೇಗ ಮದುವೆ ಮಾಡ್ಕೊಳ್ಳಿ ಅಂಕಲ್, ನಿಮ್ಮ ಮನೇಲೆ ಊಟ ಮಾಡ್ಬೋದು ಅಂತ. ಅವತ್ತೇ ಲಾಸ್ಟ್ ಅವ್ರ ಮನೆಗೆ ಊಟಕ್ಕೆ ಬರಲಿಲ್ಲ. ನೆಕ್ಸ್ಟು ನಮ್ಮ ಮನೆ ಇನ್ವಿಟೇಷನ್ ಕೊಡಕ್ಕೆ ಬಂದರು ನೆಕ್ಸ್ಟ್ ಅವ್ರ ಮದುವೆಗೆ. ಆ ಥರ ನನಗೆ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಿ ಅಭ್ಯಾಸ. ನಂಗೆ ಅವಾಗ ಗೊತ್ತಿಲ್ಲ ಇದು ಹೇಳಬೇಕು, ಇದು ಹೇಳಬಾರ್ದು, ಇದು ಹರ್ಟ್ ಆಗುತ್ತೆ, ಇದು ಹರ್ಟ್ ಆಗಲ್ಲ, ಅವೆಲ್ಲ ಗೊತ್ತಿರಲಿಲ್ಲ. ನನಗೇನು ಹೇಳ್ಬೇಕು ಹೇಳ್ಬಿಡ್ತಿದ್ದೆ. ನೋ ಫಿಲ್ಟರ್ಸ್. ನಮ್ಮ ಮನೆಗೆ ಹೂ ಮಾರಕ್ಕೊಂದು ಅಮ್ಮ ಬರೋಳು, ನಾಯಿನಮ್ಮ ಅನ್ನೋಳು, 4ನೇ ಫ್ಲೋರಲ್ಲಿ ನಮ್ಮ ಮನೆ. ನಾನು ಏನಂಟಿ ಸೈರನ್ ಥರ ಕೂಗ್ತೀಯಾ ಅಂತ ಮಕ್ಕೊಡ್ದಂಗೆ ಹೇಳ್ಬಿಟ್ಟಿದ್ದೆ. ಅವನು ನೋಡ್ದ ನಿನ್ನ ಮಗಳು ನನಗೆ ಸೈರನ್ ಅಂತ ಹೇಳ್ತಾಳೆ, ನಾನು ಬರೋದೇ ತಪ್ಪ ಹಂಗಾದ್ರೆ. ನಾನು ಅದಕ್ಕೆ ಹೇಳಿದೆ, ಆಂಟಿ ನೀನು ಇಲ್ಲಿ ಬಂದು ಕೂಗ್ಬೇಡ, ನೀನು ಆ ಬೀದಿಲಿ ನಿಂತ್ಕೊಂಡು ಕೂಗು, ನಂಗೆ ಗೊತ್ತಾಗುತ್ತೆ ನೀನೇ ಬರ್ತಾ ಇದೆಯಾ ಅಂತ. ದಯವಿಟ್ಟು ಇಷ್ಟು ಜೋರಾಗಿ ಕೂಗ್ಬೇಡ, ಹಿಂಗೆ ಹೋಗುತ್ತೆ ನನಗೆ ವಾಯ್ಸು ಅಂತ ನಾನು ಆ ಥರ ಅವ್ರಿಗೆಲ್ಲ ರೇಗಿಸ್ಕೊಂಡು ಅಷ್ಟು ಸ್ಟ್ರೈಟ್ ಫಾರ್ವರ್ಡಾಗಿ ಬಂದಿದ್ದರಿಂದ ನನಗೆ ಜನರ ಮುಂದೆ ಕಾನ್ವರ್ಸೇಷನ್ ಮಾಡೋಕ್ಕೆ ಅಥವಾ ಮಾತಾಡೋದಕ್ಕೆ ಹೆದರಿಕೆ ಆಗಿರಲಿಲ್ಲ. ಬಟ್ ತುಂಬ ಜನ ಏನು ಹೇಳೋರು, ಆ ಸ್ಟೇಜಿಗೆ ಹೋದಾಗ ಹಾಗೆಲ್ಲ ಆಗುತ್ತೆ ಅಂದರೆ ಅದೊಂದು ಭಯ ಅಂತೂ ಒಂದು ಇರುತ್ತಲ್ಲ, ಒಂಥರ ಹೊಟ್ಟೆ ಕಲಿಸ್ದಂಗೆ ಆಗೋದು, ವಾಶ್ರೂಮ್ಗೆ ಹೋಗಬೇಕು ಅಂತ ಅನ್ಸೋದು, ಅದಾಗಿತ್ತು. ಬಿಕಾಸ್ ಏನು ಮಾತಾಡಲಿ ನಾನು ಇವಾಗ ನೆಕ್ಸ್ಟು ಹೋಗಿ ಅನ್ನೋ ಥರ ಹಾಗೆ ಫೀಲ್ ಆಗ್ತಿತ್ತು. ಬಿಟ್ಟರೆ ಒಂದ್ಸತಿ ಹೋಗಿ ಕನೆಕ್ಟ್ ಆಗಿಬಿಟ್ರೆ ಐ ವಿಲ್ ಲೈಕ್ ತೊಗೊಂಡು ಹೋಗ್ಬಿಡ್ತೀನಿ. ಆ ಥರದ್ದು ಸಾಮಾನ್ಯವಾಗಿ ಎಲ್ರಿಗೂ ಆಗಿರುತ್ತೆ ಫಸ್ಟ್ ಟೈಮ್ ಸ್ಟೇಜಿಗೆ ಹೋಗ್ಬೇಕಾದ್ರೆ. ಆ ಥರದ್ದು ಫೀಲ್ ಇತ್ತು. ಬಿಟ್ಟರೆ ನನಗೆ ಈ ಯುನೋ ನುಗ್ಗಿ ಬರಬೇಕು, ಯುದ್ಧ ಅದೆಲ್ಲ ಇರಲಿಲ್ಲ. ಏನು ಸಾರ್ ಹಿಂಗೆ ಆಡಿಷನ್ ಮಾಡಬೇಕಾದ್ರೂ ಕೂಡ ನಮಗೆ ಸತೀಶ್ ಸರು, ಶರಣೆ ಸರ್ ಎಲ್ಲ ಆಡಿಷನ್ ಮಾಡಿ, ನಂಗೆ ಗೊತ್ತು ಬಿಡಿ ಸರ್ ನೀವು ಸೆಲೆಕ್ಟ್ ಮಾಡಲ್ಲ ಅಂತ, ನಮ್ಮ ಥರ ಇರೋರ್ನೆಲ್ಲ, ನಿಮ್ಗೇನಿರೋ ಚೆನ್ನಾಗಿ ಎಲ್ಲರೂ ಒಳ್ಳೆ ಐಶ್ವರ್ಯ ಈ ಥರ ಇರ್ಬೇಕು ನಿಮಗೆ ಅಂತ. ಹಾಗೆ ಮಕ್ಕಳು ಹೇಳಿ, ಯಾಕೆ ಹಂಗಂದೆ ನೀನು ಅಂತ ಅಂದರು. ಹ್ಞೂ ಸರ್ ನಮ್ಮ ಥರ ಕುಳ್ಳಕ್ಕೆ ಕರ್ರಗಿರೋರೆಲ್ಲ ಎಲ್ಲಿ ತಗೊಂತೀರ ನೀವು, ನಿಮ್ಗೇನಿದ್ರು ಸಖತ್ತಾಗಿರೋರೇ ಬೇಕು, ನಮ್ಮ ಥರ ಟ್ಯಾಲೆಂಟಾಗಿಲ್ಲ ಸರ್. ಹಿಂಗೆ ಮೇಲಿಂದ ಕೆಳಗಡೆ ನೀನು ಸೆಲೆಕ್ಟೆಡು, ನೀನು ಬರ್ಬೇಕು ನೀನು ಅಂತ ಅಂದರು. ಅಂದರೆ ಅವ್ರ ಥಾಟ್ ಏನಂದ್ರೆ ನೀನು ಬಾ ಅಲ್ಲಿ ರುಬ್ತೀನಿ ನಿನಗೆ ಅಂತ. ಅವರು ನಾನು ಸದ್ಯ ಹಿಂಗಾರ ಸೆಲೆಕ್ಟ್ ಆದ್ನಲ್ಲಪ್ಪ ದೇವ್ರೆ ಅಂತ ನಾನು. ಅದೇ ನೀನು ರುಬ್ತ್ಯಾ, ಅವ್ರು ರುಬ್ತಾರೆ ಅಂತ ನೀನು ನೋಡಿರ್ಬೋದು, ಬಟ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಇನ್ನಲ್ಲಿ ಒಂದು ಯುನೀಕ್ನೆಸ್ ಇತ್ತು ನೋಡು. ಹೌದು, ಅವ್ರಿಗೆ ನಿಮಗೆ ಯೂಶ್ವಲಿ ಆ್ಯಕ್ಟಿಂಗ್ ಅಂದರೆ ಏನು ಹೇಳ್ಕೊಡ್ತಾರೆ, ಹಿಂಗೆ ನಡ್ಕೊಂಬರ್ಬೇಕು, ಈ ಥರ ಜೋರಾಗಿ ಮಾತಾಡಬೇಕು, ನಾಭಿಯಿಂದ ಮಾತಾಡ್ಬೇಕು. ಹಾಗೆ ನನಗೇನು ಹೇಳ್ಕೊಡೋರು ಗೊತ್ತಾ, ಸ್ವಲ್ಪ ನಾಚ್ಕೋಬೇಕು, ಹಿಂಗೆ ಹುಡುಗಿ ಥರ ನಡ್ಕೋ ಇದನ್ನು ಹೇಳ್ಕೊಡೋರು. ನಾನು ಹ್ಞೂ ಸರ್ ಆಯಿತು ಓಕೆ ಅಂತ. ಆಮೇಲೆ ಬರೀ ಹಿಂಗೆ ಈ ಥರ ಒಂದು ಶರ್ಟು, ಒಂದು ಟ್ರ್ಯಾಕ್ ಸೂಟ್ ಆ ಥರದ್ದೇನೋ ಹಾಕೊಂಬಿಟ್ಟು ಹೋಗೋದು. ಕಾಲೇಜ್ಗೂ ಹಾಗೆ ಹೋಗ್ತಿದ್ದೆ ನಾನು. NCC ಒಂದು ಟ್ರ್ಯಾಕ್ ಸೂಟ್ ಹಾಕೊಂಡು ಹೋಗ್ತಿದ್ದೆ. ಚೂಡಿದಾರೆಲ್ಲ ಹಾಕ್ತಿದ್ದೆ, ಬಟ್ ತುಂಬ ಕಡಿಮೆ ಅದು. ರೂಲ್ಸ್ಗೋಸ್ಕರ ಚೂಡಿದಾರ್ ಹಾಕ್ತಿದ್ದೆ ಅಷ್ಟೇ. ಕಂಪಲ್ಸರಿ ಚೂಡಿದಾರ್ ಹಾಕೊಬರ್ಬೇಕು ಅಂತ ಬರೋ ಪ್ರಿನ್ಸಿಪಲ್ ಎದೆ ಮೇಲೆ ಬಂದು ಕುತ್ಕೊಬಿಡೋರೆ, ಏನು ಗಂಡು ಮಕ್ಳು ಥರ ಬರ್ತೀರಾ ಹೆಣ್ಮಕ್ಳೆಲ್ಲ ಅಂತ. ಅದಕ್ಕೋಸ್ಕರ ಬೈಸ್ಕೋಬೇಕಲ್ಲ ಅಂತ ಚೂಡಿದಾರ್ ಹಾಕೊಂಬರ್ತಿದ್ದೆ ನಾನು. ಆವಾಗೆಲ್ಲ ಅವ್ರು ಸತ್ಲಿ ನಾಚ್ಕೊಳ್ಳೆ, ಹೆಣ್ಮಕ್ಳು ಇಷ್ಟು ಜೋರಾಗಿ ಮಾತಾಡಲ್ವೇ, ಮೆಲ್ಲಗೆ ಮಾತಾಡಿ ಏನು ಅಂದರೆ ಅಂತ. ನಂಗೆ ಇದೆಲ್ಲ ತುಂಬ ಕಷ್ಟ ಆಗೋದು, ಇದೇ ನನಗೆ ಆ್ಯಕ್ಟಿಂಗಲ್ಲಿ ಕಷ್ಟ ಆಗೋದು. ಅದು ಹೆಂಗುರು ಮೆಲೋ ಡ್ರಾಮಾ ಅಂತಂದರೆ ಏನು ಅಂತ ನಾನು ಸ್ವಲ್ಪ ಮೆಲೋ ಡ್ರಾಮಾ ಮಾಡೇ ಅನ್ನೋರು. ಏನೋ ಮೆಲೋ ಡ್ರಾಮಾ ಅಂದರೆ ಏನು ಗುರು ಅಂತ. ನೀವು ನಂಬ್ತೀರಾ, ನಾನು ಕಾಮಿಡಿ ಕಿಲಾಡಿಗೆ ಬಂದಾಗ ನಂಗೆ ನವರಸಗಳು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನವರಸಗಳು ಅಂದರೆ ನಮ್ಮ ಆಕ್ಸ್ಫರ್ಡ್ ಕಾಲೇಜ್ ಮುಂದೆ ಪಾನಿಪುರಿ ಮಾರ್ತಾನಲ್ಲ, ಅವ್ನು 4 ತಾನೇ ಇಡ್ತಾ ಇದ್ದಿದ್ದು ಪಾಟಲ್ಲಿ, ಒಂದು ಸ್ವೀಟು ಒಂದು ಖಾರ. ಇಷ್ಟು ಡಮ್ ಇದ್ದೆ ನಾನು. ನನ್ನನ್ನು ತೀಡ್ದವರೇ ಝೀ ಕನ್ನಡ ಇದೆ, ಸೈ ಕನ್ನಡ ಅಂತ ಹೇಳ್ಬೋದು ನಾವು ಅದಕ್ಕೆ. ನನ್ನನ್ನು ತೀಡ್ದವರೇ ಅವರು. ಸೊ ಹಂಗಿದ್ದೆ. ಹಾಗಾಗಿ ನಂಗೆ ಯಾವ ಥರ ನುಗ್ಗಿ ಬರೋದೆಲ್ಲ ನನಗೆ ಅಂತ ಏನು ಕಷ್ಟ ಹಾಗೆ ಇದ್ದಿದ್ದು. ಸೊ ನೀನ ನುಗ್ಗಬೇಕಾದ ಅವಶ್ಯಕತೆ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಅಂದ್ರೆ ಅವರೆಲ್ಲ ಏನಂದ್ರು, ನೀನು ಇರೋದೇ ಹಿಂಗೆ, ನಿನ್ನ ತಗೊಂಡೋಗಿ ಹಿಂಗೆ ಇಡ್ತೀವಿ ನಾವು ಸ್ಟೇಜ್ ಮೇಲೆ, ಇಷ್ಟೇ ಆಗಿದ್ದದು. ನಾನು ಹೆಂಗಿದ್ದೀನಿ ನಾನು ಹಾಗೆ ಪ್ಲೇ ಮಾಡಿದ್ದು. ತುಂಬ ಜನ ಏನು ಇವಾಗ ಅಂದರೆ ಸ್ವಲ್ಪ ಮದುವೆ ಎಲ್ಲ ಆದಮೇಲೆ ಗಂಡನ ಕಡೆ ರಿಲೇಟಿವ್ಸ್ ಎಲ್ಲ ಬಂದು ಚೆನ್ನಾಗಿದ್ದೀರಾಮ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಅದೆಲ್ಲ ಸ್ವಲ್ಪ ಇತ್ತೀಚೆಗೆ ಕಲ್ತಿರೋದು ಒಂಚೂರು. ಅದೆಲ್ಲ ಡವ್ವೆ, ಅದೇನು ತುಂಬ ಇದಾಗಿ ಮಾತ್ರ, ಅದೆಲ್ಲ ಸ್ವಲ್ಪ ಡವ್ವೆ ಒಂಚೂರು. ಹೇಗೆ ದೊಡ್ಡವರಾದರೆ ಒಂದು ಸ್ವಲ್ಪ ಹೆದರಿಕೆಯಲ್ಲಿ ನಿಧಾನಕ್ಕೆ ಮಾತಾಡ್ತೀನಿ. ಬಿಟ್ಟರೆ ಮನೇಲಾದ್ರೆ ಅದೆಲ್ಲ ಓಪನ್ ಆಗಿ ಹೇಳ್ತೀರ, ಅದೆಲ್ಲ ಡವ್ವೆ ಮಾಡೋದು ನಾನು. ಬಿಕಾಸ್ ನಮ್ಮ ಬನ್ನಿ ಕೂತ್ಕೊಳ್ಳಿ ಬಂದ್ಬಿಟ್ರೆ ಹಂಗೆ ಹೇಳೋಕ್ಕಾಗತ್ತಾ ಮನೆಗೆ ಬಂದವ್ರಿಗೆ. ಸೊ
ಸೊ ಅದಕ್ಕೋಸ್ಕರ ಹಂಗೆ ಮಾತಾಡ್ತೀನಿ ಬಿಟ್ಟರೆ ನಾನು ಇರೋದೇ ಹಿಂಗೆ. ನಾನು ಟಿ ವಿಲಿ ಒಂಥರ ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಅನ್ನೋದಿಲ್ಲ. ನಾನು ಯಾವಾಗಲೂ ಆನ್ ಕ್ಯಾಮ್ರಾ ಅಷ್ಟೇ, ಯಾವಾಗಲೂ ಆನಲ್ಲಿ ಇರ್ತೀನಿ ಆ ಥರ. ಸೊ ಐ ಥಿಂಕ್ ನೀನೀಗ ಸ್ಕ್ರೀನಿಗೆ ಬರೋ ಹೊತ್ತಿಗೆ 2015 ಅಲ್ವಾ? 15-16. ಸೊ ನಿನ್ನ ಚೈಲ್ಡ್ಹುಡ್ ಎಲ್ಲ ಹೇಗೆ, ಅಂದರೆ ಮನೆ ವಾತಾವರಣ ಹೇಗಿತ್ತು? ಮೈನ್ ಇಸ್ ಅ ಜಾಯಿಂಟ್ ಫ್ಯಾಮಿಲಿ. ತಂದೆ ಮನೆ ಪೂರ್ತಿ ಜನ ತುಂಬಿ ತುಳ್ಕೋರು, ಚಿಕ್ಕಪ್ಪಂದ್ರು, ಬೆಂಗಳೂರೇನಾ? ಮಕ್ಕಳು. ಹೌದು, ಬೆಂಗಳೂರೇನೆ. ನನ್ನ ತಂದೆದು ಹುಬ್ಳಿ, ತಾಯಿದು ಹಾಸನ್. ಯಾವಾಗಲೇ ಕರೆ ಅಂದಾಗಲೇ ಅನ್ಕೊಂಡೆ ಓ. ಹೌದು. ಸೊ ನಾನು ಹುಟ್ಟಿದ ಹಾಸನಲ್ಲಿ, ಬಟ್ ಓದಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲಿ. ಎಲ್ಲ ಎಜುಕೇಶನ್ ಯಾವ area? ಎಲ್ಲ ಏರಿಯಾ ಅಂತಂದರೆ ವಿಲ್ಸನ್ ಗಾರ್ಡನ್. ಯಾಕೆ ಒಂದು ಪಾಸ್ ವಿಲ್ಸನ್ ಗಾರ್ಡನ್ಗೆ? ಅಂದರೆ ಒಂಥರ ಸೆಂಟಿಮೆಂಟು. ಇವಾಗೆಲ್ಲ ನಮಗೆ, ಅವಾಗೆಲ್ಲ ವಿಲ್ಸನ್ ಗಾರ್ಡನ್ ಅಂತಂದರೆ ಈ ಶಿವರಾಜ್ ಕುಮಾರ್ ಸರ್ ಸಿನಿಮಾದಲ್ಲಿ ರೌಡಿಗಳ ಏರಿಯಾ ಹಾಗೆ ಹೀಗೆ ಅಂತೆಲ್ಲ ತೋರ್ಸೋರ. ಹಾಂ ಹೌದು. ನಾವೆಲ್ಲ ನಮ್ಮನೆ ಗೆಟು ಅಂತ ಸಿನಿಮಾ ನೋಡ್ಬೇಕಾದ್ರೆ ನಾವು ನಮ್ಮ ಏರಿಯಾ ಅಂತ. ಐ ಥಿಂಕ್ ಓಂ ಸಿನಿಮಾದಲ್ಲಿ ತೋರಿಸಿದ್ರು ಅಂತ ಅನ್ಸುತ್ತೆ. ವಿಲ್ಸನ್ ಗಾರ್ಡನ್ ಒಳಗಡೆ ಶ್ರೀರಾಮ್ಪುರ ಗೊತ್ತಿತ್ತು. ಇದು ನಮ್ಮ ಟ್ಯೂಷನ್ ಅಲ್ವಾ, ಇದು ನಮ್ಮ ಟ್ಯೂಷನ್ ಅಂಟಿ ಮನೆಗೆ ಹೋಗೋ ರೋಡ್ ಅಲ್ವಾ ಅಂತ ಹಿಂಗೆ ಇವಾಗೆಲ್ಲ ಅದನ್ನ ನೆನೆಸ್ಕೊತಾ ಇರ್ತೀವಿ. ಸೊ ಹಾಗಾಗಿ ವಿಲ್ಸನ್ ಗಾರ್ಡನ್ ಅನ್ಬೇಕಾದ್ರೆ ಒಂಥರ ಕಾಲರ್ಸ್ ಅಪ್, ಹಂಗೆ ಒಂದು ಪ್ರೈಡ್ ನಮಗೆ ವಿಲ್ಸನ್ ಗಾರ್ಡನ್ ಅಂತ ಹೇಳ್ಬೇಕು. ಹಂಗೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಐಡೆಂಟಿಟಿ. ಬಿಕಾಸ್ ವಿಲ್ಸನ್ ಗಾರ್ಡನ್ ಅಂದರೆ ಇವತ್ತಿಗೆ ನಮಗೆಲ್ಲ ಬರೀ ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ಅಲ್ಲೊಂದು ಬಸ್ ಡಿಪೋ ಅಷ್ಟೇ ಇರೋದು. ಬಟ್ ಜಮಾನ್ದಲ್ಲಿ ವಿಲ್ಸನ್ ಗಾರ್ಡನ್ ವಾಸ್ ಲೈಕ್ ಯುನೋ, ಜನ ಹೆದ್ರೋರು ನಮ್ಮ ಏರಿಯಾಗೆ ಬರೋದಕ್ಕೆ. ಆಟೋದವರು ಬಂದು ಇಲ್ಲಿ ತಡೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡೋರು, ಇಲ್ಲಿ ಮುಂದಕ್ಕೆ ನೀವೇನೋ ನಡ್ಕೊ ಹಂಗೆ ಇದು ಮಾಡೋರು. ಎಷ್ಟೊಂದು ಸತಿ ಮನೆವರೆಗೂ ನಡ್ಕೊಂಡು ಹೋಗ್ತಿದ್ವಿ ನಾವು. ಆ ಥರ ಇದ್ದಿದ್ದು ವಿಲ್ಸನ್ ಗಾರ್ಡನ್. ಸೊ ಹಾಗಾಗಿ ಅಲ್ಲಿಂದ ಬಂದವರು ಅಂತ ಒಂಚೂರು ಹಿಂಗೆ ಅಲ್ಲಿರೋ ಗಾಳಿನ ಇದು ಎಸ್ ಬೀಸಿರೋದು. ಎಸ್ ಪಕ್ಕ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ವಿಲ್ಸನ್ ಗಾರ್ಡನ್ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ, ಮನೆ ವಾತಾವರಣ ತುಂಬಿ ತುಳುಕೋದು. ಯಾವಾಗ್ಲೂ ಒಂದು ಊಟಕ್ಕೆ ಕೂತ್ರೆ ಒಂದು ಹಾಸ್ಟೆಲಲ್ಲಿ ಕೂತಂಗೆ ಫೀಲ್ ಆಗೋದು. ಎಲ್ಲಿ ಒಂದು 7-8 ಜನ ನಾವೇ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನಾವು, ನಮ್ಮ ತಂಗಿರು, ಅಕ್ಕಂದ್ರು ಎಲ್ಲರೂ ಹಾಗೇನೆ. ಆಮೇಲೆ ನಮ್ಮ ಮಮ್ಮಿ, ನಮ್ಮ ಪಪ್ಪನ ತಂಗಿ ಮಕ್ಕಳು ಎಲ್ಲರೂ ಮಕ್ಕಳು ನಮ್ಮ ಮನೇಲೆ ಓದೋರು. ನಮ್ಮಪ್ಪ ಹಾಗೆ ಓಪನ್ ಹ್ಯಾಂಡ್, ಬನ್ನಿ ಎಲ್ಲರೂ ಬನ್ನಿ ಅಂತ ಹಾಗೆ. ಸೊ ತುಂಬಿದ ಮನೆ ಇತ್ತಲ್ಲ, ಎಲ್ಲರೂ ಕೆಲಸ ಶೇರ್ ಮಾಡ್ಕೊಂಡು ಮಾಡೋದು ಆ ಥರ ಎಲ್ಲ ಇದ್ದಿದ್ದರಿಂದ ಒಂಥರ ಅಂಥ ಸ್ಟ್ರೆಸ್ಸಲ್ಲೇನು ಅಯ್ಯೋ ಫ್ಯಾಮಿಲಿ ನಮ್ಮ ಮಮ್ಮಿ ತುಂಬ ಕಡು ಬಡತನ ಹಾಗೆಲ್ಲ ಆ ಥರ ಏನೂ ಇರಲಿಲ್ಲ. ಎಲ್ಲರೂ ಶೇರ್ ಮಾಡ್ಕೊಂಡು ಕೆಲಸ ಮಾಡೋರು ಇದ್ದಿದ್ರಲ್ಲಿ ತುಂಬ ಸುಖವಾಗಿದ್ವಿ. ಬಟ್ ಅಪ್ಪ ಅವರೆಲ್ಲ ಇನಿಷಿಯಲ್ ಡೇಸಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಅವ್ರಿಗೆ ನಿಜವಾಗ್ಲೂ ಮನೆನೇ ಇರಲಿಲ್ವಂತ ಇರೋದಕ್ಕೆ. ಅವರು ಒಂದು ಅಂಗಡಿ ಶಟರ್ ಇತ್ತಲ್ಲ ಅಲ್ಲಿದ್ರಂತೆ. ನಮ್ಮ ಅಪ್ಪ ಏನು ಹೇಳೋರು ಅಂದರೆ, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ಯಾವತ್ತಿಗೂ ನೆನ್ಪಿಟ್ಕೋಬೇಕು. ಬಿಕಾಸ್ ನಮ್ಮಮ್ಮ ಬೆಳಗಿನ ಜಾವ 3-3:30 ಸ್ನಾನ ಮಾಡಬೇಕಿತ್ತು. ಅವಾಗ ಸ್ನಾನ ಮಾಡಿದರೆ ಮಾಡ್ದಂಗೆ. ನಮ್ಮಪ್ಪ ಕಂಬಳಿ ಹಿಡ್ಕೊಂಡು ನಿಂತ್ಕೊಳ್ಳೋರಂತೆ ಅವ್ರು ಸ್ನಾನ ಮಾಡಬೇಕಾದ್ರೆ. ಅದನ್ನು ನೋಡ್ಬಿಟ್ಟು ಒಬ್ಬರು ಇದವರು ಆಂಟಿ ಮನೆ ಮುಂದೆಗಡೆ ಗುಡ್ಸಕ್ಕೆ ಬರೋರು, ಯಾಕೆ ಒಂದು ದಿನ ಹಿಂಗೆ ಬಂದು ಇಟ್ಕೊಂಡು ನಿಂತ್ಕೊಳ್ತಾನೆ ಅಂತ. ಆಮೇಲೆ ನಮ್ಮಮ್ಮ ನೋಡಿದ್ಬಿಟ್ಟು ಅವ್ರಿಗೆ ಗೊತ್ತಾಯಿತು, ಪಾಪ ಅವ್ರು ಯಾರೋ ಬೇರೆ ಊರಿಂದ ಬಂದಿದ್ದಾರೆ ಅಂತ ಕಾಣುತ್ತೆ, ಗಂಡ ಹೆಂಡತಿ. ನಮ್ಮಪ್ಪ ಅವ್ರ ತಮ್ಮ ನಮ್ಮ ಮಮ್ಮಿ 3 ಜನ ಇದ್ದಿದ್ದು. ಪಾಪ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೋದಾ ನೋಡಿ ಅಂತ. ಅವಾಗ ಒಂದು ಅಂಗಡಿ ಖಾಲಿ ಇತ್ತಂತೆ, ಅದರ ಒಳಗಡೆ ಎಲ್ಲ ಸಾಮಾನಿತ್ತು. ಬಟ್ ಮಲ್ಗ ಅಷ್ಟಂತೂ ಸಫಿಷಿಯೆಂಟ್ ಆಗಿತ್ತು ಜಾಗ. ಅಲ್ಲೇ ಉಳ್ಕೊಳ್ಳಮ್ಮ, ಬೇಡ ನೀವು ಆಚೆಗಡೆ ಇರೋದು ಅಂತ ಅಲ್ಲಿ ಇದು ಮಾಡಿ. ಆಮೇಲೆ ಅವರೇ ಏನು ಕೆಲಸ ಮಾಡ್ತೀರ, ಈ ಥರದೊಂದು ಪೇಂಟ್ ಕೆಲಸ ಏನೋ ಕಲ್ತಿದ್ದೀನಿ ಅಂತ ಹೇಳಿ ಅವಾಗಿಂದ ನಮ್ಮಪ್ಪ ಒಂದು ಕೆಲಸ ಮಾಡಿ ಆಸ್ ಅ ನಾರ್ಮಲ್ ಲೇಬರ್ ಥರ ಕೆಲಸ ಮಾಡಿ ಅದರಿಂದ ಬರೋ ದುಡ್ಡು ಹಾಗೆ ಕೂಡಿಟ್ಕೊಂಡು ಒಂದು ಚಿಕ್ಕ ಮನೆ ತೊಗೊಂಡು ಅದರಿಂದ ಲೀಸ್ ಮನೆ ಹಾಗೆ ಬೆಳೆದು ಬಂದಿದ್ದು. ಸೊ ಹಾಗಾಗಿ ನನಗೆ ವಾಟ್ ಹ್ಯಾಪನ್ಸ್, ಇವತ್ತವರೆಗೂ ನಾನು ಅವ್ರ ಹತ್ರ ಎಲ್ಲ ಓವರ್ ಡಿಮ್ಯಾಂಡಿಂಗ್ ಮಾಡೋಕ್ಕೆ ಹೋಗಲ್ಲ. ನಂಗೆ ಅದೇ ಬೇಕು, ನಂಗೆ ಇದ್ದೇ ಬೇಕು ಅಂತ ನಾನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ನಿನಗೆ ಏನು ಖುಷಿ ಅದಕ್ಕೆ ಕೊಡು, ನಾನು ಅದನ್ನು ತುಂಬ ರೆಸ್ಪೆಕ್ಟಿಂದ ತೊಗೊಳ್ತೀನಿ ಅಷ್ಟೇ. ಸೊ ಐ ಬಾಟಪ್ ಲೈಕ್ ದಟ್. ನನ್ನನ್ನು ಹಾಗೆ ಬೆಳೆಸಿದ್ದು ನಮ್ಮ ಮನೇಲೂ. ನಿನಗೆ ಏನಾರು ಸಿಗಲಿ, ನಿನಗೆ ಇವತ್ತಿಗೆ ನಿಂಗೆ ತಂಗಳನ್ನ ಸಿಗಲಿ, ಕೈ ಮುಗಿದು ತಿನ್ನಬೇಕು. ಈ ತಂಗಳನ್ನೂ ಇಲ್ಲದೆ ಉಪವಾಸ ಮಲಗಿರೋರು ಎಷ್ಟೋ ಜನ ಇದ್ದಾರೆ. ಅದು ನಮ್ಮಪ್ಪ ನಮಗೆ ಹೇಳ್ಕೊಟ್ಟಿದ್ದು. ಇದು ಸಿಗದೆ ಉಪವಾಸ ಮಲಗಿದವ್ರು ನಿಜ. ಎಷ್ಟೊಂದು ಜನ ಕಣ್ಣೀರು ಹಾಕಿ ನೀನು ಇಷ್ಟಿದೆ, ನಿನಗಿಂತ ಸಣ್ಣ ಮಕ್ಕಳು ಊಟನೇ ಸಿಗ್ದಂಗೆ ಮುಕ್ಕೊಂಡವು ಅಂತ. ಹಾಗೆ ಯಾರಾದರೂ ಊಟ ಅಂತ ಕೇಳಕ್ಕೆ ಬಂದು ಅವ್ನು ಶತ್ರು ಆಗಲಿ, ಅವ್ನಿಗೊಂದು ತುತ್ತಿಟ್ಬಿಡು, ನಿಂದು ತಗೋತೀನೋ ಅಂತ ಒಂದು ತುತ್ತಿಟ್ಬಿಡು. ಬಟ್ ಊಟಕ್ಕೆ, ಜನರಿಗೆ ದಯವಿಟ್ಟು ಮರ್ಯಾದೆ ಕೊಡು, ಪ್ಲೀಸ್ ಮರ್ಯಾದೆ ಕೊಡು. ಅದು ಯಾವತ್ತೋ ನಿನಗೆ ವಾಪಸ್ ಬರುತ್ತೆ, ಯಾವತ್ತೋ ನಿನಗೆ ಅವ್ರು ನೆನೆಸ್ತಾರೆ, ಆ ಪುಣ್ಯ ನಿನಗೆ ಯಾವತ್ತೋ ಕಾಯತ್ತೆ. ಇಷ್ಟೇ ನನಗೆ ಮನೇಲಿ ಹೇಳ್ಕೊಟ್ಟಿದ್ದು. ಸೊ ಐ ಬಾಟಪ್ ಲೈಕ್ ದಿಸ್ ಹೀಗೆ. ಸೊ ಈ ವಾತಾವರಣ
ಮತ್ತು ಈ ಥರದ ಒಂದು ಅಪ್ಪನ ಕಷ್ಟಗಳು ಮತ್ತು ಅವರು ಒಂದೊಂದಾಗೆ ಜೋಡಿಸ್ಕೊಂಡು ಹೌದು. ನಿಮಗೊಂದು ಅಡಿಪಾಯ ಹಾಕಿಟ್ಟು ಇವೆಲ್ಲ ನೋಡ್ತಾ ಇದೆಯಲ್ಲ, ಹೌದು. ಆ ಟೈಮಲ್ಲಿ ಎಲ್ಲರಿಗೂ ಈ ಬೆಳೆಯೋ ವಯಸ್ಸಲ್ಲಿ ಯಾವ ಸ್ಟ್ರೆಸ್ ಇರಲ್ಲ, ಏನು ಪ್ರೆಷರ್ ಇರಲ್ಲ. ಕೆಲವು ಸತಿ ಗುರಿಗಳು ಅಷ್ಟೇ ನಮ್ಗಿಲ್ದೇ ಇದ್ರು ಯಾರೋ ಬಂದು ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಡು, ಇಲ್ಲ ನೀನು ಸಿಂಗರ್ ಆಗ್ಬೋದು ಅಂತ. ಸೊ ನಿನ್ನ ಲೆಕ್ಕ ಏನಿತ್ತು? ನಂಗೆ ಆ ಥರ ಯಾರು ಹೇಳ್ತಿರ್ಲಿಲ್ಲ. ನನಗೆ ಒಂದೇ ಹೇಳೋರು ಎಲ್ಲರೂ, ನಿಮ್ಮಪ್ಪ ಏನಾದರೂ ಹುಡುಗಿ ಆಗಿದ್ರೆ ನಿನ್ನಂಗೆ ಇರ್ತಿದ್ದ ಗುರು ಅಂತ. ಎಲ್ಲರೂ ಹಂಗೆ ಹೇಳೋರು. ನಾನು ಏನು ಹಂಗಂದ್ರೆ, ನಿಮ್ಮಪ್ಪ ಏನಾದರೂ ಒಂದು ಹುಡುಗಿಯಾಗಿ ಹುಟ್ಟಿದಿದ್ರೆ ನಿನ್ನಂಗೆ ಇರ್ತಿದ್ರು ಅಂದರೆ ಏನು ಅಂತಂದರೆ, ನಿಮ್ಮಪ್ಪನೂ ನಿನ್ನಷ್ಟೇ ತರಲೆ ಟ್ಯಾಲೆಂಟೆಡ್ ಆಗಿದ್ದ, ಅವನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ, ನೀನು ಆ ತಪ್ಪು ಮಾಡಬೇಡ ಅನ್ನೋದನ್ನ ಇಂಡೈರೆಕ್ಟಾಗಿ ಹಿಂಟ್ ಕೊಡೋರು ನನಗೆ. ಅರ್ಥ ಆಗ್ತಿತ್ತು ಅವಾಗೆಲ್ಲ ನಿನಗೆ? ನಂಗೆ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನಂಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಒಂದು ಏಜ್ ಒಂದು 8th 9th 10th ಬಂದ ಮೇಲೆ ನನಗೆ ಓಕೆ ಇವ್ರು ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಅಂತ ಅವಾಗ ಅರ್ಥ ಆಯಿತು. ಆಮೇಲೆ ನಮ್ಮ ತಾತ ಬೇರೆ ತಂದು ಫೋಟೋ ತೋರಿಸೋರು, ನಿಮ್ಮಪ್ಪ ನೋಡಿಲಿ, ಗೆಟಪ್ ಹಾಕಿರೋದು ನೋಡಿಲಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದು, ಗೆಟಪ್ ಹಾಕಿರೋದು ನೋಡಿಲಿ, ಅದ್ರಲ್ಲಿ ಏನು ಕಾಣಿಸ್ತಿದೆ ನಿನಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಅದು ಅಂತ. ನಾನು ಅದನ್ನೆಲ್ಲ ಫೋಟೋ ತೊಗೊಂಬಂದು ತೋರಿಸೋರು, ಹಂಗಿತ್ತು ಹಿಂಗಿತ್ತು, ಹಂಗೆ ಮಾಡೋರು ಹಿಂಗೆ ಮಾಡೋರು. ಆಮೇಲೆ ನಮ್ಮಪ್ಪ ಅಲ್ಲೇ ಹೋಗಿದ್ದು, ಏನು ಈ ಕೆಂಪು ಬಣ್ಣ ತಗೋ, ಇಲ್ಲೆಲ್ಲ ಚೀಕ್ ರೋಸ್ ಥರ ಹಚ್ಕೊಂಬಿಡು, ಸ್ಟೇಜ್ ಮೇಲೆ ಹೋಗ್ಬಿಡು, ಇಷ್ಟೇ ನಮ್ಮ ಮೇಕಪ್ಪು ಅಂತ ಎಲ್ಲ ಇದು ಮಾಡಿ ತೋರಿಸೋರಲ್ಲ. ಆವಾಗ ಓಕೆ ಸೊ ನೀನು ಟ್ಯಾಲೆಂಟೆಡ್ ಆಗಿದೆಯಾ. ಆಮೇಲೆ ನಮ್ಮ ಅಪ್ಪ ಅಮ್ಮ ಯಾವ ಥರ ಜಗಳ ಮಾಡಿದಾಗ ನಮ್ಮ ಅಮ್ಮನ ಪೂಸಿ ಹೊಡ್ಯಕ್ಕೆ ನಮ್ಮಪ್ಪ ಇದು ಮುಖ್ಯಮಂತ್ರಿ ಚಂದ್ರು ಸರ್ ಥರ ಮಾತಾಡೋದು, ಓಲೋಲೋಲೋ ಏನಕ್ಕಪ್ಪ ಮಾಡ್ಕೊಂಬಿಟ್ಟಿದ್ವಿ ಹಂಗೆಲ್ಲ ನಂಗೆ ಮಾತಾಡೋಕ್ರೆ ನಾನು ಓ ಮೈ ಗಾಡ್ ನೀನು ತುಂಬ ಚೆನ್ನಾಗಿ ಮಾಡ್ತೀಯಪ್ಪ ಅಂತ. ಆ ಥರ ಮನೇಲಿ ಮಿಮಿಕ್ರಿ ಮಾಡೋರಲ್ಲ. ನಾನು ಅಪ್ಪ ನಿಂಗೆ ತುಂಬ ಟ್ಯಾಲೆಂಟ್ ಇದೆ ಅಂತ ಸುಮ್ಮನೆ ಹಂಗೆ ನಮ್ಮನ್ನೆಲ್ಲ ಸುಮ್ಮನೆ ಇರಿಸೋದು. ಸೊ ಅದೊಂಥರ ಮಜಾ ಆಯ್ತು. ಅದನ್ನು ಹೇಳಿ 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 ನನಗೆ ಎಲ್ಲೋ ಒಂದು ಕಡೆ ದೇ ಸ್ಟಾರ್ಟೆಡ್ ಗೈಡಿಂಗ್ ಮೀ ಅಂತ ಅನಿಸುತ್ತೆ. ಸೊ ಹಿಂಗೆ ಹೋಗ್ಬೋದು ನೀನು, ನೋಡು ನಿಮ್ಮ ಅಪ್ಪ ಬಿಟ್ಟಿದ್ದು ಮಾಡಿದ ತಪ್ಪನ್ನ ನೀನು ಮಾಡಬೇಡ ಅಂತ ಕೆಲವರು ಹಂಗೆ ಗೈಡ್ ಮಾಡಿದ್ರು ಅಂತ ಅನಿಸುತ್ತೆ ಇಂಡೈರೆಕ್ಟಾಗಿ. ದ್ಯಾಟ್ಸ್ ಹೌ ನನಗೆ ಈ ಇಂಡಸ್ಟ್ರೀಲಿ ಇಂಟ್ರೆಸ್ಟ್ ಬಂದಿದ್ದು ಮೇ ಬಿ. ಒಂದು ಮಾತು ಹೇಳ್ತಾರಲ್ಲ, ಯು ಡೋಂಟ್ ನೀಡ್ ಪರ್ಮಿಷನ್ ಟು ಡ್ರೀಮ್ ಬಿಗ್ ಅಂತ. ಅಷ್ಟೇ. ಬಟ್ ಕೆಲವು ಸತಿ ನಮಗೆ ನಾವೇ ಗೋಡೆಗಳು ಕಟ್ಕೊಂಡ್ಬಿಡ್ತೀವಿ. ಸೊ ಇವತ್ತು ಅಪ್ಪಂಗೆ ಏನಾದ್ರು ಹೇಳೋದಾದರೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮೇ ಬಿ ನಾನು ನೀನು ತುಂಬ ಜಗಳ ಆಡಿರ್ಬೋದು ಅಪ್ಪಾಜಿ, ನಾವಿತ್ತು ಅಪ್ಪಾಜಿ ಅಂತಲೇ ಕರೆಯೋದಪ್ಪನ. ಏನಾದ್ರು ನಮ್ಮ ಮಧ್ಯ ಮನಸ್ತಾಪ ಬಂದಿರ್ಬೋದು, ಬಟ್ ನೀವು ಯಾವಾಗಲೂ ನನ್ನ ಮೊದಲನೇ ಗುರುವಾಗಿರ್ತೀರ, ನನ್ನ ಮೊದಲನೇ ದೈವ ಆಗಿರ್ತೀರ. ನನ್ನ ತಂದೆ, ನನ್ನ ಗಂಡ, ನನ್ನ ಲೈಫಲ್ಲಿ ನಾನು ಯಾವ ಕೆಟ್ಟ ಪರಿಸ್ಥಿತಿಲಿದ್ದರೂ ನನ್ನ ಕೈ ಹಿಡಿದ ಮೇಲೆ ಎತ್ತವರು, ನನಗೆ ಕಾನ್ಫಿಡೆನ್ಸ್ ಕೊಡೋರೆ ಅವರಿಬ್ಬರು. ಯಾರು ಅವ್ರ ಬಗ್ಗೆ ಏನೇ ಮಾತಾಡಲಿ, ಬಟ್ ನಾನು ಅವರು ಹೆಂಗೆ ಬೆಳೆದು ಬಂದರು, ಅವ್ರು ನಮ್ಮನ್ನು ಹೆಂಗೆ ಸಾಕ್ಕೊಂಡು ಬಂದರು, ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಅದು ಯಾವತ್ತೂ ನನ್ನ ತಲೆಯಲ್ಲಿ ಇದ್ದೇ ಇರತ್ತೆ. ನನಗೆ ಇವತ್ತಿಗೂ ನನ್ನ ಪ್ರಕಾರ ನನಗೆ ಇವತ್ತಿಗೂ ಅಹಂ ಅನ್ನೋದು ಬಂದಿಲ್ಲ. ದುಡಿತಾ ಇದ್ದೀನಿ ಗುರು, ಎಷ್ಟು ಲಕ್ಷ ಬೇಕಮ್ಮ, ಆ ಥರ ನಾನು ಯಾವತ್ತೂ ಇದು ಮಾಡಿಲ್ಲ. ನಾನು ಯಾವ್ದಾರ ಪೇಮೆಂಟ್ ಬಂದರೆ ಅಪ್ಪ ದೇವ್ರೆ ಈ ತಿಂಗಳು ಕಮಿಟ್ಮೆಂಟಾಗಿ ಆಯಿತು ಸದ್ಯ ಹಾಗೆ. ಆಮೇಲೆ ನನಗೇನು ಗೊತ್ತಾ, ನಾನು ನಮ್ಮ ಅಪ್ಪನ ಹತ್ರ ಏನೂ ಕೇಳ್ತಾ ಇರಲಿಲ್ಲ ಆಸೆಪಟ್ಟು, ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಕೇಳ್ತಿರ್ಲಿಲ್ಲ. ನಂಗೆ ಗೊತ್ತಿತ್ತು ಅವ್ರಿಗೆ ಕಷ್ಟ ಆಗುತ್ತೆ ಗುರು ನಾವೇನಾದ್ರು ಆ ಥರದ್ದು ಕೇಳೋದು, ತುಂಬ ಕಾಸ್ಟ್ಲಿ ಇದು ಅಂತ. ನೀವು ನಂಬ್ತೀರಾ, ಬರ್ತಡೇಗೆ ಯಾರಾದರೂ ನಂಗೆ ಇಂಥದ್ದೇ ಫ್ರಾಕ್ ಬೇಕು, ನಂಗೆ ಅಂಥದ್ದೇ ಕೇಕ್ ಬೇಕು, ನಾನೇನು ಹೇಳ್ತಿದ್ದೆ, ಅಪ್ಪ ಬರ್ತಡೇ ದುಡ್ಡಲ್ಲೇ ನನಗೊಂದು 4 ಜೊತೆ ಚೂಡಿದಾರ್ ಕೊಡಿಸ್ಬಿಡು, ನಾನು ಅದನ್ನೇ ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ. ನಾನು ಹಿಂಗೆ ಕೇಳ್ತಿದ್ದೆ ನಮ್ಮ ಅಮ್ಮನ ಹತ್ರ. ಒಂದು ಬಟ್ಟೆ 4,000 ಕೊಟ್ಬಿಟ್ಟು ಒಂದು ಬಟ್ಟೆ ಯಾಕೆ ತರ್ತೀಯಾ, ಆ 4,000ಕ್ಕೆ 4 ಜೊತೆ ಬಟ್ಟೆ ತೊಗೊಂಬ, 4 ದಿನ ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ ಅನ್ನೋದನ್ನ ಅಂತ ನಾನು ಹಿಂಗೆ ಹೇಳ್ತಿದ್ದೆ. ನಾನು ಹಾಗೆ ಬದುಕು ಬಂದವಳು. ಹಾಗಾಗಿ ನನಗೆ ವಾವ್ ಥರ ಲೈಫ್ನೆಲ್ಲ ಎಂಜಾಯ್ ಮಾಡಬೇಕು ಹಿಂಗೆಲ್ಲ ಇದೆ. ಬಟ್ ಆ ಬೇಸಿಕ್ ಟೈಮಲ್ಲೂ ಕೂಡ ಅವ್ರು ನಮಗೆ ಪಾಪ ಮಕ್ಕಳು ಅಂದ್ಬಿಟ್ಟು ತಗೋ ಸೈಕಲ್ ತೊಗೊಂಬಂದಿದ್ದೀವಿ, ತಗೋ ಸ್ಕೇಟಿಗೆ ತೊಗೊಂಬಂದಿದ್ದು, ತಗೋ ಸಾಕು, ಅವ್ರು ಅಷ್ಟು ಮಾಡಿದ್ದಾರೆ, ಅಷ್ಟು ಮಾತ್ರ ಮಾಡಿದಾರಲ್ಲ. ನಮ್ಮ ತಂದೆ ಎಷ್ಟೋ ಜನ ಅಪ್ಪ ಅಮ್ಮ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಮಕ್ಕಳನ್ನ ಬೀದಿಲಿ, ನಮಗೆ ಬೇಡವೇ ಬೇಡ ಅಂತ. ಎಷ್ಟೋ ಜನ ಅಪ್ಪ ಕೈ ಕೊಟ್ಟೋಗಿರೋದು, ಅಮ್ಮ ಕೈ ಕೊಟ್ಟೋಗಿರೋದು, ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ಅವರಿಬ್ಬರುಗಳ ಮಧ್ಯೆ ಏನೇ ಮನಸ್ತಾಪ ಬಂದರು, ಮಕ್ಕಳು ಅನ್ನೋ ಕಾರಣಕ್ಕೆ ನಮಗೋಸ್ಕರ ಜೊತೆಲಿ ಇದ್ದಿದ್ದಾರೆ. 3 ಹೊತ್ತು ಊಟ ಹಾಕಿದಾರೆ, ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ, ಒಂದು ಹಾದಿಲ್ ತಂದು ನಿಲ್ಸಿದಾರ, ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ಅಷ್ಟೇ ಸಾಕು. ತಂದೆ ತಾಯಿ ಅಷ್ಟು ಕೊಟ್ಟರು ಬಂಗಾರ ಬಾಳು. ನಾವು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ನಮಗೋಸ್ಕರ ಆಸ್ತಿನೇ ಮಾಡಬೇಡಿ. ನಾನು ಇವತ್ತಿಗೂ ನಮ್ಮ ಅಪ್ಪಂಗೆ ತುಂಬ ಸರಿ ಹೇಳ್ತಿರ್ತೀನಿ, ನೀವು ಯಾಕಪ್ಪ ದುಡಿತೀರಾ, ನಾವು ತಂದು ಕೊಡ್ತೀವಿ. ನಾನು ಯಾಕೆ ನಿನ್ನ ಹಂಗಲ್ಲಿ ದುಡಿಬೇಕು, ನಿಂದು ಯಾಕೆ ನಾನು ತಿನ್ನಬೇಕು ಅಂತ ನಮ್ಮಪ್ಪ. ಒಂದು ಕಡೆ ಖುಷಿ ಆಗುತ್ತೆ, ನಮ್ಮ ಅಪ್ಪಂಗೆ ಇಷ್ಟು ವಯಸ್ಸಾದರೂ ಸ್ವಾಭಿಮಾನ ಇದೆಯಲ್ಲ. ಇನ್ನೊಂದು ಕಡೆ ಎಷ್ಟಪ್ಪ ದುರಂಕಾರ ನಿನಗೆ ಅಂತ ಅನ್ಸುತ್ತೆ. ಬಟ್ ದಟ್ಸ್ ಫೈನ್, ಓಕೆ, ಅಕ್ಸೆಪ್ಟಬಲ್. ದೇ ಸೇ ಸಕ್ಸಸ್ ಇಸ್ ಸ್ವೀಟ್, ಆದರೆ ಕನ್ಸಿಸ್ಟೆನ್ಸಿ ಈಸ್ ಸ್ವೀಟರ್. ಹೌದು. ಅಂದರೆ ಹೆಜ್ಜೆ ಇಡ್ತಾನೇ ಇರಬೇಕು. ಕನ್ಸಿಸ್ಟೆಂಟಾಗಿ ಹೆಜ್ಜೆ ಇಟ್ಟಿರೋದನ್ನು ಕರ್ನಾಟಕ ನೋಡಿದೆ. ಇನ್ನು ಮುಂದಿನ ಹೆಜ್ಜೆಗಳನ್ನು ಐ ಆಮ್ ಶೋರ್ ನೀನೇ ನೋಡ್ತಿ. ಮುಂದಿನ ಹೆಜ್ಜೆಗಳಂದ್ರೆ ಸ್ವಲ್ಪ ದೊಡ್ಡದಾಗೆ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಸ್ವಲ್ಪ ಮೆಟ್ಲುಗಳು ನೋಡ್ಕೊಂಡು ಇಡ್ತಿದ್ದೆ. ಅಂದರೆ ಇನ್ಮೇಲಿಂದ ಅಂತಂದರೆ ಈಗ ಓಕೆ ಇಷ್ಟೇ ಸಾಕು, ಇಷ್ಟೇ ಬದುಕು, ಇಷ್ಟೇ ಜೀವನ, ಇವತ್ತು ನಾನು ಊಟಕ್ಕೆ ಆಯಿತು ಅನ್ನೋ ಥರ ಹಂಗೆ ಬದುಕ್ತಿದ್ವಿ. ಇನ್ನು ಮುಂದಕ್ಕೆ ಇರೋ ಗುರು ನನ್ನ ಜೊತೆಗೆ ಇನ್ನೂ 4 ಜನ ಇದ್ದಾರೆ.
ನಾನು ಅವ್ರನ್ನೂ ದಾರಿಗೆ ತರಬೇಕು, ನಾನು ಅವ್ರನ್ನೂ ಹೆಂಗೋ ಮಾಡಿ ಸೆಟ್ಲ್ ಮಾಡಬೇಕು. ಸೊ ನಾನು ಆದಷ್ಟು ನನ್ನ ಕೈಯಿಂದ ಬೇರೆಯವ್ರಿಗೆ ಏನು ಸಹಾಯ ಮಾಡೋಕ್ಕಾಗತ್ತೆ ನಾನು ಅದನ್ನು ಮಾಡೇ ಮಾಡ್ತೀನಿ. ಹೇಗೆ ಮಾಡ್ಬೇಕಂತ? ಹೇಗೆ ಮಾಡಬೇಕು ಅಂದ್ರೆ ಈಗ ನಂತರ ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ ಲೈಫಲ್ಲಿ. ನಾವು ಇಂಡಸ್ಟ್ರಿಯಾಗಿ ಬರಬೇಕು, ನಾವು ಆ್ಯಕ್ಟ್ ಮಾಡಬೇಕು, ನಾವು ಅದು ಕಲಿಬೇಕು, ನಾವು ಇದು ಕಲಿಬೇಕು, ನಾವು ಅದು ಮಾಡಬೇಕಿತ್ತು. ನನ್ನ ಆರ್ಟಿಸ್ಟ್ ಲೈಫು ಬರೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇಲ್ಲ. ಬೇರೆ ಬೇರೆ ಲೈಫಿನ ಜೀವನದಲ್ಲೂ ಆ ಥರ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಏನೋ ಸಾಧನೆ ಮಾಡಬೇಕು, ಇದ್ರ ಬಗ್ಗೆ ಏನೋ ಸಾಧನೆ ಮಾಡಬೇಕು. ನಾನು ತುಂಬ ಸರಿ ಹೌದಾ ಸರಿ ಆಯಿತು ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ, ಆ ಥರ ನಾನು ತುಂಬ ಸರಿ ಮಾಡಿದ್ದೀನಿ. ನಾವು ಹೇಳ್ಕೋಬಾರ್ದು ಅದನ್ನೆಲ್ಲ, ಬಟ್ ನಾನೇನು ಹೇಳ್ತಿರೋದು, ನಾನೇನು ಮಾಡ್ತಿದ್ದೀನಿ ಅದನ್ನ ನೀವು ಮಾಡಿ ಅಂತ. ನಿಮ್ಮ ಕೈಯಲ್ಲಿ ಉದಾಹರಣೆಗೆ? ಹೌದು. I think ಉದಾಹರಣೆಗೆ ನೀವು ಲಾಸ್ಟ್ ಟೈಮ್ ಜಿ ಕನ್ನಡದ ರಾಕೇಶ್ ಅವರು ಹೌದು. ಹೋದಾಗ ಅಂದ್ರೆ ಅವನು ನೀವೆಲ್ಲರೂ ಜೊತೆಗೆ ಸೇರಿ ತುಂಬಾ ಆತ್ಮೀಯ ಅಕ್ಕ, ನಮಗೆ ತುಂಬಾ ಆತ್ಮೀಯ. ಅವನೊಬ್ಬ ಜೀವದ ಬಂಧು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರದು. ಅಷ್ಟು ಆತ್ಮೀಯ ಗೆಳೆಯ ನಮಗೆ. ಅಷ್ಟು ಹತ್ರ ಹೇಗಾದ್ರಿ? ಅವನು ಕಾಮಿಡಿ ಕಿಲಾಡಿ ಸ್ಟೇಜ್ಗೆ ಬಂದಿದ್ದು, ಚಾಂಪಿಯನ್ಶಿಪ್ಗೆ ಬಂದಿದ್ದು. ವೆರಿ ಫಸ್ಟ್ ನನ್ನ ಟೀಮ್ಗೆ ಸೆಲೆಕ್ಟ್ ಆಗಿದ್ದು ಅವನು. ನಾನಂತ ಈ ಪೆದ್ದನ ಮಗನ ಯಾಕೆ ತೊಗೊಂಬಂದು ಹಾಕಿದ್ರು, ಶತ ದಡ್ಡ ಆಡ್ದಂಗೆ ಆಡ್ತಾನೆ. ನಾನು ಹಿಂಗೆ ಸುಮ್ಮನೆ ಅವನಿಗೆ ಹಿಂಗೆ ಮುಟ್ಟಿದ್ರೆ ನಿಂಗೆ ಏನಾಗ್ತಿದೆ ಎಂತ ಇಲ್ಲ ಅನ್ನೋನು. ಅಷ್ಟು ದಡ್ಡನಾಗಿದ್ದ ಅವನು. ಅವನ ಒಳಗಡೆ ಟ್ಯಾಲೆಂಟ್ ಇತ್ತು, ಬಟ್ ಅವನಿಗೆ ಹೇಳೋ ರೀತಿ ಗೊತ್ತಿರಲಿಲ್ಲ ಅಷ್ಟೇ. ನಾನು ಆಮೇಲೆ ಹೇಳಿದೆ, ನಿನಗೆ ಕೋಪ ಬರಲ್ವಾ, ನಿಂಗೇನಾದ್ರು ತಿನ್ನಬೇಕು ಅಂತ ಆಸೆ ಆಗಲ್ವ, ಅದೇ ಕಣೋ ನವರಸ, ಅದನ್ನೇ ಓಪನಾಗಿ ಹೇಳೋ, ಓಪನಾಗಿ ಮಾತಾಡೋ ಅಂತ ಹೇಳಿ 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 ಅವನು ನಾನು ರಫ್ ಆ್ಯಂಡ್ ಟಫ್ ಆಗಿರೋದು ನೋಡ್ಬಿಟ್ಟು, ನಾನು ಅವನ ಜೊತೆ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ನೋಡ್ಬಿಟ್ಟು, ಹುಡುಗಿಯಾಗಿ ಇವಳೇ ಮಾತಾಡ್ತಾಳೆ, ಹುಡುಗಾಗೆ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ಆಮೇಲೆ ಅವ್ನಿಗೆ ಅರಿವಾಗಿ ಅವ್ನು ಮಾತಾಡೋಕ್ಕೆ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಐ ವಾಸ್ ಲೈಕ್, ಇದನ್ನೇ ಕಣಪ್ಪ ನಾನು ಒಂದು ತಿಂಗಳಿಂದ ಬಡ್ಕೋತಾ ಇರೋದು, ಇದನ್ನೇ ಕಣೋ, ಹಿಂಗೆ ಇರೋ, ಹಿಂಗೆ ಚೆನ್ನಾಗಿ ಮಾಡ್ತಾಯಿದ್ದೆ ಕಣೋ, ಮಾಡೋ ಅಂತ. ಆ ಥರ ಅವ್ನು ಒಂದೊಂದೇ ಅವ್ನು ನಮ್ಮ ಹತ್ರ ಕೇಳೋನು, ನಾವು ಅವನ ಹತ್ರ ಕೇಳಿ ಇದು ಮಾಡ್ತಿದ್ವಿ. ಅವ್ನು ನಮ್ಮೂರಲ್ಲೆಲ್ಲ ಹಿಂಗಿರುತ್ತೆ ನಾಟಕಗಳು, ಹಾಗಿರುತ್ತೆ ಹೀಗಿರುತ್ತೆ, ಅವನ ಹತ್ರ ನಾವು ಕೇಳಿ ತಿಳ್ಕೊತಿದ್ವಿ. ನಮ್ಮದು ಅವನಿಗೂ ಹೇಳ್ತಿದ್ವಿ, ಹಿಂಗಿರುತ್ತೆ ಕಣೋ, ರಿಯಾಲಿಟಿ ಶೋಲಿ ಹಿಂಗೆಲ್ಲ ಮಾಡಬೇಕು, ಹಂಗೆ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಆ ಥರದ್ದು ಏನೇನೋ ಒಂದಷ್ಟು ಎಕ್ಸ್ಚೇಂಜ್ಗಳು ನಡೀತಿದ್ವು ನಮ್ಮ ಮಧ್ಯೆ. ಹಾಗೆ ಕ್ಲೋಸ್ ಆದವನು. ಆಗ್ತಾ 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 ಒಂಥರ ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟ ಅವನು. ಯಾರನ್ನೂ ಜಡ್ಜ್ ಮಾಡ್ತಿರ್ಲಿಲ್ಲ, ಬಂದವ್ರು ಎಲ್ಲರನ್ನೂ ಅಪ್ಕೋತಿದ್ದ. ಅವ್ರು ದೊಡ್ಡವರು ಚಿಕ್ಕವರು, ಅವ್ನು ಹಾಗೆ ಹೀಗೆ ಮೇಲು ಕೀಳು ಏನೂ ಇರಲಿಲ್ಲ ಅವನ ಹತ್ರ. ತುಂಬ ಪ್ರೀತಿಯಿಂದ ಮಾತಾಡ್ಸೋನು, ಗಾಸಿಪ್ ಮಾಡ್ತಿರ್ಲಿಲ್ಲ, ಮೇಲಾಗಿ ಯಾರ ಬಗ್ಗೆನೂ ಗಾಸಿಪ್ ಮಾಡ್ತಿರ್ಲಿಲ್ಲ. ಯಾರಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವನಿಗೆ ಆ ಕ್ಷಣಕ್ಕೆ ಸಹಾಯ ಮಾಡೋಕ್ಕಾಗದೇ ಇದ್ರೂ ಸಾಂತ್ವನ ಹೇಳ್ತಿದ್ದ ಅಂತ ಗೆಳೆಯ ರಾಕೇಶು. ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಆಲ್ ಆಫ್ ಎ ಸಡನ್ ಒಂದು 2-3 ದಿವಸಗಳ ಹಿಂದೆ ನಮ್ಮೆಲ್ಲರ ಜೊತೆ ಬದುಕಿದ್ದು, ಕುಣಿದಾಡಿದ್ದು, ನಕ್ಕೋಂತ ಹೋಗಿದ್ದೊಂದು ಜೀವ ಆಲ್ ಆಫ್ ಎ ಸಡನ್ ಒಂದು ರಾತ್ರಿ ಕಾಲ್ ಬಂದು ಅವನಿಲ್ಲ, ಹೀಸ್ ನೋ ಮೋರ್ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು, ತುಂಬ ಭಯ ಆಯಿತು. ಆಮೇಲೆ ನಾವು ಇನ್ನೊಂದು ಕಡೆ ಏನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಓಕೆ ಇವನೇನೋ ಹೋಗ್ಬಿಟ್ಟ, ಅವ್ರ ತಾಯಿ ಮತ್ತು ತಂಗಿ ಇದು ಏನು ನೆಕ್ಸ್ಟ್, ವಾಟ್ ಇಸ್ ನೆಕ್ಸ್ಟ್ ಅಂತ. ಸರಿ ಓಕೆ ಏನು ಮಾಡೋಣ ಈಗ. ರಾಕಿ ತಂದೆ ತಾಯಿ ಅಂದರೆ ಇವಾಗ ಅವ್ರು ನಮಗೂ ಅಪ್ಪ ಅಮ್ಮ ಇದ್ದಂಗೆ. ಅವ್ರ ಮನೇಲಿ ಹೋಗಿದ್ದೀವಿ, ಊಟ ಮಾಡಿದ್ದೀವಿ, ಅವನ ಜೊತೆಗೆ ಬೆರ್ತಿದ್ದೀವಿ, ಅವ್ರ ಮನೆಯವ್ರನ್ನೆಲ್ಲ ನಮ್ಮ ಮನೆಯವರು ಅಂತೆಲ್ಲ ಟ್ರೀಟ್ ಮಾಡಿದ್ದೀವಿ. ಅವನ ಜವಾಬ್ದಾರಿ ನಾವು ತೊಗೊಳ್ಳೋಣ ಅಂತ. ಸೊ ಟು ಬಿ ಫ್ರ್ಯಾಂಕ್, ನಾವು ಒಂದಷ್ಟು ಫಂಡ್ ರೈಸ್ ಮಾಡಿದ್ವಿ. ಒಂದು ಸ್ಕ್ಯಾನರ್ ಥರ ಎಲ್ಲ ರೆಡಿ ಮಾಡಿಕೊಂಡು, ಒಂದು ಅಕೌಂಟ್ ರೆಡಿ ಮಾಡಿಕೊಂಡು, ಯಾರೆಲ್ಲ ಅವ್ನ ಫ್ಯಾಮಿಲಿಗೆ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀರಾ, ಅಥವಾ ನಿಮ್ಮ ಕೈಯಿಂದ ನೀವು ಒಂದು ಸಿಗರೆಟಿಗೆ ಒಂದು 18 ರೂಪಾಯಿ 20 ರೂಪಾಯಿ ಕೊಡ್ಬೋದಾ, ಅದು ಕೂಡ ಅವ್ನಿಗೆ ಮ್ಯಾಟ್ರ್ ಆಗುತ್ತೆ. ಅದು ಕೂಡ ಅವ್ನ ಫ್ಯಾಮಿಲಿಗೆ ಮ್ಯಾಟ್ರ್ ಆಗುತ್ತೆ. ಒಂದು 10 ಜನ 20 ರೂಪಾಯಿ ಕೊಟ್ಟರೆ ಅಲ್ಲಿಗೆ ಒಂದು 100, 200, 400 ಎಷ್ಟೋ ರೂಪಾಯಿ ಆಗಲ್ವಾ? ಒಂದು ದಿನಕ್ಕೆ ಒಬ್ಬ ಮನುಷ್ಯ ಒಂದು ಹೊತ್ತಿನ ಊಟಕ್ಕೆ ಒಂದು 400 ರೂಪಾಯಿ ಲಕ್ಸುರಿ ಆಗ್ತಿದ್ರು, 400 ರೂಪಾಯಿ ಊಟ ಮಾಡ್ದೆ ಅನ್ನಂಗೆ ಆಗಲ್ವಾ? ಆ ಥರ ಲೆಕ್ಕದಲ್ಲಿ ನಾವು ಎಷ್ಟೋ ಬಂದಿದ್ದು ಬರಲಿ ಬಿಡುಗರು ಅಂಥೇಳಿ ಮಾಡಿದ್ವಿ. ಬಟ್ ದೇವ್ರ ದಯೆಯಿಂದ ರಾಕಿಯನ್ನು ತುಂಬ ಪ್ರೀತಿ ಮಾಡಿದವರು, ಅವನ ಅಭಿಮಾನಿಗಳು ತುಂಬ ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರು. ನಮಗೆ ಸಪೋರ್ಟ್ ಮಾಡಿದ್ರು, ತುಂಬ ಜನ ಫಂಡ್ ಹಾಕಿದ್ರು. ನಾವು ಅದನ್ನೆಲ್ಲ ಅವ್ರ ತಂಗಿ ಮದುವೆಗೆ, ಅವಳ ಎಜುಕೇಷನ್ಗೆ, ಸೊ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೆಲವ್ರಿಗೆ ಅಲ್ಲಿ ಹೋಗಿ ಬರೋದಕ್ಕೆ ಈಸಿ ಆಗುವಂಥವ್ರಿಗೆಲ್ಲ ಆ ಜವಾಬ್ದಾರಿನ ವಹಿಸಿ ಅವರೆಲ್ಲರೂ ನಮಗೂ ಲೆಕ್ಕ ಕೊಡೋರು, ಇಷ್ಟ ಆಗಿದೆ, ಇಷ್ಟು ಬಂದಿದೆ, ಇಷ್ಟು ಹೋಗಿದೆ, ಹಿಂಗೆ ಮಾಡಿದ್ದೀವಿ, ಹಿಂಗಿದಾಗಿದೆ ಅಂಥೇಳಿ. ಬಟ್ ಸ್ಟಿಲ್ ನಮಗೆ ಓಕೆ ಇದೇನೋ ಆಯಿತು. ಬಟ್ ಪ್ರತಿ ತಿಂಗಳು ಅವ್ರಿಗೆ ನನ್ನ ಮಗ ಇದ್ದಿದ್ರೆ ನಮಗೊಂದು ತಿಂಗಳು ತೊಗೊಳಮ್ಮ ಖರ್ಚಿಗೆ ಅಂತ ಇಷ್ಟು ಕೊಡ್ತಿದ್ನೋ ಏನೋ ಅಲ್ವೇನೋ ಅಂತ ನಾನು, ಅನೀಶಾ, ಪ್ರವೀಣ, ಸೂರಜ್, ನಮ್ಮ ಹಿತ್ತಿ ನಾವೆಲ್ಲ ಮಾತಾಡಿಕೊಂಡು ಹಂಗೆ ಆಗ್ತಿತ್ತಲ್ವೇನೋ, ತಿಂಗಳ ತೊಗೊಳಮ್ಮ ನಿನ್ನ ಖರ್ಚಿಗೆ ಇಷ್ಟು ತೊಗೊಳಮ್ಮ, ಮನೆಗೆ ಇಷ್ಟು ತೊಗೊಳಮ್ಮ, ಏನಾದರೂ ರೇಷನ್ ಬೇಕೇನಮ್ಮ ಅಂತ ಇಷ್ಟು ಹಾಕ್ತಿದ್ದ ಅಲ್ವಾ. ಸೊ ವಾಟ್ ವಿ ಡಿಸೈಡೆಡ್, ನಮ್ಮ ಒಂದು ದುಡಿಮೆಯ ಇಂತಿಷ್ಟು ಭಾಗನ ರಾಕೇಶಿಗಂತ ಎತ್ತಿಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಪ್ರತಿ ತಿಂಗಳು ಮೊದಲನೇ ವಾರದ ದಿವಸ ನಾವೇನು ಹೋದ ತಿಂಗಳು ಏನು ದುಡ್ದಿರ್ತೀವಿ ಅದ್ರಲ್ಲಿ ರಾಕಿದು ಏನು ಶೇರ್ ಇದೆ ಅದನ್ನು ರಾಕಿ ಅಕೌಂಟಿಗೆ ಹಾಕಬೇಕು ನಾವು. ಸೊ ಅದನ್ನು ಅವ್ರ ತಾಯಿ ಯೂಸ್ ಮಾಡ್ತಾರೆ ಅಂಥೇಳಿ ನಾವೊಂದು ಗ್ರೂಪಲ್ಲಿ ಅವನ ಪರ್ಸ್ನಲ್ ಫ್ರೆಂಡ್ಸ್ಗಳು, ಹಾಗೆ ನಾವು ಇಂಡಸ್ಟ್ರಿಯಲ್ಲಿರೋ ಕೆಲವು ಫ್ರೆಂಡ್ಸ್ಗಳೆಲ್ಲ ಸೇರಿ ನಿರ್ಧಾರ ಮಾಡಿಕೊಂಡು ಒಂದು ಸರಿ ಸುಮಾರು ಒಂದು 40-42 ಜನ ಇದ್ದೀವಿ ಆ ಗ್ರೂಪಲ್ಲಿ.
ಸೊ ನಮ್ಮ ದುಡಿಮೇಲೆ ಇದು ರಾಖಿದು ಅಂತ ಅಂದ್ಬಿಟ್ಟು ಎತ್ತಿಡ್ತಾ ವಾವ್. ಇದ್ದೀವಿ. ಅದು ರಾಖಿ ಅವ್ರ ತಾಯಿಗೆ ಸೇರ್ತಾ ಇದೆ ಪ್ರತಿ ತಿಂಗಳು. ಸೊ ಇದೊಂದಿಷ್ಟೊಂದು ಅಳಿಲು ಸೇವೆನ ಮಾಡ್ತಾ ಇದ್ದೀವಿ ಅವನ ಕುಟುಂಬಕ್ಕೆ. ಬಟ್ ನಾವು ಅವನಿಗೆ ಎಷ್ಟು ಮಾಡಿದ್ರೂ ಸಾಲದು. ಅವನು ನಮ್ಮ ಕಷ್ಟಗಳಿಗೆ ನಿಂತಿರೋದನ್ನು ನೋಡಿದ್ರೆ ನಾವು ಅವನಿಗೆ ಎಷ್ಟು ಮಾಡಿದ್ರೂ ಸಾಲದು. ಅಂದ್ರೆ ಅವನು ತುಂಬ ಎಮೋಷ್ನಲ್ ಆಗಿ ನನ್ನನ್ನು ಸ್ಟ್ರಾಂಗ್ ಮಾಡಿದ್ದೆ ಅವನು. ಹೇಗೆ? ನನಗೆ ಯಾವಾಗ್ಲೂ ಹೆಂಗೆ ಅಂದರೆ ಸ್ವಲ್ಪ ಏನಾದ್ರು ಒಂಚೂರು ಸ್ಟೇಟಸ್ ಹಾಕಿದ್ರೆ ಟಕ್ ಅಂತ ಫೋನ್ ಮಾಡ್ಬಿಡು ಅವನು. ಅಂದ್ರೆ ಸ್ಟೋರೀಸ್ಗಳು ಹಾಕ್ತಿದ್ದೆ, ನಿಮ್ದು ತುಂಬ ಯಾವ್ದೋ ಅಪ್ಸೆಟ್ ವಿಚಾರ? ಆದಾಗ ಹಾಕ್ತಿದ್ದೆ. ಏನಾಗಿದೆ ನಿಂಗೆ, ಯಾಕೆ ಆ ಥರ ಸ್ಟೋರಿ ಹಾಕಿದ್ಯಾ, ಇಲ್ಲ ಯಾಕೋ ಅನ್ನಿಸ್ತು, ಹಾಕ್ಬೇಡ. ನೀನು ಸ್ಟ್ರಾಂಗ್ ಇದೆಯಾ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನೀನು ಹಾಗೆ ಇರಬೇಕು. ನಿನ್ನ ಒಳಗಡೆ ಕಿರ್ಚಾಡಿ ಅರ್ಚಾಡೋಷ್ಟು ಕೋಪ ಇದ್ರೂ ಬೇಸರ ಇದ್ರೂ ಒಬ್ಬಳೇ ಕುತ್ಕೊಂಡು 10 ಸಮಾಧಾನ ಮಾಡ್ಕೊಂಬಿಡು. ಸೋಷಿಯಲ್ ಮೀಡಿಯಾಗೆ ಹಾಕ್ಬೇಡ. ಯಾವನೂ ನಿನ್ನನ್ನು ನೋಡಿ ಮರ್ಗಲ್ಲ, ಖುಷಿ ಪಡ್ತಾ ನರಳ್ತಾ ಇದ್ದಾಳೆ ಗುರು, ಹಿಂಗೆ ಆಗ್ಬೇಕು ಒಳಗೆ ಅಂತ ಯಾವ ಖುಷಿ ಪಡ್ತಾರೆ. ಘಟನೆ ಉದಾಹರಣೆ ಕೊಡ್ಬೋದಾ? ಐ ಮೀನ್ ವಾಟ್ ಟೆಸ್ಟೆಡ್ ಯು ದ ಮೋಸ್ಟ್? ಯಾಕೆಂದ್ರೆ ಅಂದರೆ ಅವಾಗ ಒಂದು ಕಾಂಟ್ರವರ್ಸಿ ಆಗಿತ್ತು ನಂದು. ಒಂದು ಏನೋ ದುಡ್ಡಿನ ವಿಚಾರಕ್ಕೆ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಮಾತಾಡಿದಾಗ ನಾನು ಮಾತಾಡಿರೋದು ಇಷ್ಟೇ, ಅಲ್ಲ ಗುರು ನೀನು ಹೊಟ್ಟೆಗೆ ಏನು ತಿಂತೀಯಾ, ಸರಿ ಸುಮಾರು 1 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಒಂದು ರಿಯಾಲಿಟಿ ಶೋಲಿ ಗೆದ್ದಿದ್ದ ದುಡ್ಡಲ್ಲಿ ಒಂದು ಶೇರ್ ಬರಬೇಕಾಗಿತ್ತು, ಅದು ಬಂದಿರಲಿಲ್ಲ. ನಾವು ಅದನ್ನು ಕೇಳಿದ್ವಿ. ಮನುಷ್ಯನ ಒಂದು ತಾಳ್ಮೆಗೆ ಒಂದು ಲಿಮಿಟ್ ಅನ್ನೋದಿರುತ್ತೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗದು ತುಂಬ ತೀರಾಮಾನ, ಅವ್ರ ತಂದೆ ತಾಯಿಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೂ ದುಡ್ಡಿಲ್ಲ, ಅವ್ನ ಎಕ್ಸಾಮಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ ಅಂತ ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತೋ, ಆವಾಗ ನಾವು ಫೈಟ್ ಮಾಡಲೇಬೇಕಾಗಿತ್ತು. ಸೊ ಸರಿ ಆಯಿತು ಅಂತ ಬಂದು ನಾವು ಏನೋ ಮಾಡ್ತಾ ಇದ್ದೀಯ, ಎಲ್ಲಿದೆಯೋ ನೀನು, ಅಟ್ಲೀಸ್ಟ್ ಮಾತಾಡೋ ಗುರು, ಫೋನ್ ಪಿಕ್ ಮಾಡಿ ಮಾತಾಡು, ಇವಾಗ ಕೊಡ್ತೀನಿ, ಇವಾಗ ಕೊಡಲ್ಲ, ಈಗ ಆಗುತ್ತೆ ಆಗಲ್ಲ, ಏನಾದರೂ ಹೇಳ್ಬೇಕಲ್ವ ನೀನು ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದೆ. ಸೊ ನೀನು ಬೆಂಗಳೂರಲ್ಲಿ ನೀನು ಎಲ್ಲಿದ್ದರೂ ಬಿಡಲ್ಲ ಗುರು, ನೀನು ಎಲ್ಲಿದ್ರೂ ನಾನು ನಿನ್ನ ಹುಡ್ಕೊಂಬರ್ತೀನಿ, ನೋಡು ಆಮೇಲೆ ನೀನು ಏನು ಮಾಡ್ತೀನಿ ಅಂತ ನೀನೇ ನೋಡು, ಏನು ಅಂದ್ಕೊಂಡಿದ್ಯಾ, ನಿನಗೆ ಅಪ್ಪ ಅಮ್ಮ ಇದ್ದಂಗೆ ಅವ್ರಿಗೆ ಅಪ್ಪ ಅಮ್ಮ ಅಲ್ವಾ ಅಂತ ಇಷ್ಟು ನಾನು ಮಾತಾಡಿ ಅವ್ನಿಗೊಂದು ವಾಯ್ಸ್ ರೆಕಾರ್ಡ್ ಕಳಿಸಿದ್ದೆ. ಅವ್ನು ಸೀದಾ ಬಂದವನೇ ನಮ್ಮ ಏರಿಯಾ ಇದಕ್ಕೆ ಅಂಡರಲ್ಲಿ ಬರೋ ಸ್ಟೇಷನಿಗೆ ಹೋಗ್ಬಿಟ್ಟು ಕೊಲೆ ಬೆದರಿಕೆ ಹಾಕ್ತಾ ಇದ್ದಾಳೆ ಇವಳು ನನಗೆ ಅಂತಂದ್ಬಿಟ್ಟು ಮೆಸೇಜ್ ಮಾಡಿದ್ದ, ಕಂಪ್ಲೇಂಟ್ ಕೊಟ್ಟಿದ್ದ. ಆಮೇಲೆ ಅದು ಫುಲ್ಲು ಎಲ್ಲ ಸೋಷಲ್ ಮೀಡ್ಯಾದಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ನಯನ ಮೇಲೆ ಈ ಥರ ಕೇಸ್ ದಾಖಲಾಗಿದೆ, ಹಿಂಗಾಗಿದೆ ಹಂಗಾಗಿದೆ ಅಂತೆಲ್ಲ ಹಾಕಿದ್ರು. ನಾನು ಅದಕ್ಕೆ ಹೇಳಿದೆ, ಜನರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪೇಷನ್ಸ್ ಇಲ್ವಾ? ಯಾಕೆ ರೈಸ್ ಆಗಿಬಿಡ್ತಾರೆ ಸುಮ್ಮನೆ? ಹುಚ್ಚ ಅವಳಿಗೆ ಸುಮ್ಮನೆ ರೈಸ್ ಆಗೋಕ್ಕೆ. ಸುಮ್ಮನೆ ಯಾವನೋ ಯಾಕೆ ಹುಡುಕ್ತಾಳೆ ಬೆಂಗಳೂರಲ್ಲಿ ಅವಳು? ಸುಮ್ಮನೆ ಯಾವನಿಗೋ ಯಾಕೆ ಕಾಲ್ ಮಾಡ್ತಾಳೆ? ಅವಳಿಗೂ ಒಂದು ಸಂಸಾರ ಇದೆ, ಅವಳಿಗೂ ಒಂದು ಜೀವನ ಇದೆ. ಅವರೆಲ್ಲರೂ ಕಲಾವಿದ್ರೆ, ನಾವೆಲ್ಲರೂ ಒಂದೇ. ಬಿಕಾಸ್ ನಾನು ಕೂಡ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ದುಡ್ಡಿಲ್ಲದೆ ಬದುಕ್ದವಳು. ಅಯ್ಯೋ ದುಡ್ಡಿದ್ದಿದ್ರೆ ಏನೋ ಒಂದು ಮಾಡ್ತಿದ್ನಲ್ಲಪ್ಪ ಅಂತ ಎಷ್ಟೋ ದಿನ ಉಪವಾಸ ಮಲಗಿದ್ದೀವಿ ನಾವು. ಹೊರಗಡೆ ಕಾರ್ಯಕ್ರಮಗಳಿಗೆ ಹೋದಾಗ ಸರ್ ಪೇಮೆಂಟ್ ಅಂದರೆ ನೀವು ಬೆಂಗಳೂರಿಗೆ ಮೋಟರ್ಶಲ್ಲಿ ಕೊಟ್ಬಿಡ್ತೀವಿ, ಊಟನೇ ಮಾಡೋಕ್ಕೆ ದುಡ್ಡು ಇರ್ತಿರ್ಲಿಲ್ಲ ನಮಗೆ. ಸೀರಿಯಸ್ಲಿ ನಾವು ಬೆಂಗಳೂರಿಗೆ ಮನೆಗೆ ಹೋಗಿ ಬಂದರೆ ರಾತ್ರಿ ಏನು ಮಾಡಿದ್ದು ಉಳಿದಿದೆಯೋ ಏನೋ ಕೊಡು ಹೇಳು ಅಂತ ಹಂಗೆ ತಿನ್ಕೊಂಡು ಬಂದಿದ್ದೀವಿ ನಾವು. ಆ ಥರ ಬಂದಿದ್ದೀವಿ ನಾವು. ಸೊ ನಮಗೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ. ಅವನೊಂದು 4-5 ತಿಂಗಳು ಒಂದು ರಿಯಾಲಿಟಿ ಶೋನ ಮಾಡಿ ಗೆಲ್ಲಬೇಕು, ಏನಾರ ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಜಿದ್ದಲ್ಲಿ ಒಂದು ಶೋನಲ್ಲಿ ರನ್ನರೋ ವಿನ್ನರೋ ಏನೋ ಒಂದು ಆಗಿರ್ತಾನೆ. ಅವನಿಗೆ ಗೌರವವಾಗಿ ಏನು ಫುಲ್ ದುಡ್ಡು ಕೊಡು ಅಂತ ಕೇಳ್ತಾ ಇಲ್ಲ ಗುರುವೆ. ಅವನಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಎಷ್ಟು ಸೇರ್ಬೇಕು ಅಷ್ಟನ್ನು ಕೊಟ್ಬಿಡು. ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡು. ಕೊಡೋಕ್ಕಾಗತ್ತೆ, ಆಗಲ್ಲ, ನನಗೇನೋ ಪ್ರಾಬ್ಲಮ್ ಇದೆ, ಉಪಯೋಗಿಸ್ಕೊಂಡಿದ್ದೀನಿ, ರೆಸ್ಪಾಂಡ್ ಮಾಡಿ ಸಾಯಿ ಗುರು. ನಿನ್ನಂಗೆ ಬೇರೆಯವ್ರಿಗೂ ಲೈಫಲ್ಲಿ ಕಷ್ಟ ಇರತ್ತಲ್ವಾ? ಅದನ್ನು ಯಾಕೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲರೂ ನನ್ನ ಮೇಲೆ ತಿರುಗಿ ಬಿದ್ದುಬಿಟ್ರು. ಇವಳೇನು ದೊಡ್ಡ ರೌಡಿ ಅನ್ಕೊಂಬಿಟ್ಟಿದ್ದಾಳ, ಇವಳಿಗೇನು ಆ ಥರ ಕಾಂಟ್ಯಾಕ್ಟ್ಸ್ ಇದೆಯಾ, ಹಂಗಿದೆಯಾ ಹಿಂಗಿದೆಯಾ. ನಾನು ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಇಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಹಾಗಲ್ಲ ಸರ್, ನೀವು ದುಡ್ದಿರೋ ದುಡ್ಡನ್ನ ನೀವೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ, ತಿಂಗಳು ಕೊನೆಯಲ್ಲಿ ನಿಮ್ಗೆ ಇಂಥಷ್ಟು ಸಂಬಳ ಅಂತ ಬರಬೇಕು, ಅದು ಬರದೇ ಇದ್ದರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಡಲ್ವಾ ಸರ್? ನೀವೇನೇನು ಪ್ಲ್ಯಾನ್ ಮಾಡಿರ್ತೀರ ಅದೆಲ್ಲ ಅಸ್ತವ್ಯಸ್ತ ಆಗ್ಬಿಡಲ್ವಾ? ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು. ಮೇ ಬಿ ನನ್ನ ಭಾಷೆ ಸ್ವಲ್ಪ ನಿಮಗೆ ಹಾರ್ಷ್ ಅನ್ನಿಸ್ಬೋದು, ಬಟ್ ನಾನು ಹೇಳ್ತಾರೋ ಪಾಯಿಂಟ್ ನಿಮಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಅದನ್ನು ಕನ್ವೆ ಮಾಡ್ತಾ ಇದ್ದೀನಿ. ಯಾವಾಗ ಅವರೆಲ್ಲ ನಿನಗೆ ದುರಾಂಕಾರ ಜಾಸ್ತಿ, ದುರಾಂಕಾರದ ನಟಿ, ಹಾಗೆ ಹೀಗೆಲ್ಲ ಹಾಕಬೇಕಾದ್ರೆ ಐ ವಾಸ್ ಲೈಕ್ ರಿಯಲಿ ಅಪ್ಸೆಟ್. ಜನ ಎಷ್ಟು ಬೇಗ ಜಡ್ಜ್ ಮಾಡಿಬಿಡ್ತಾರೆ ಗುರು, ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಆವಾಗ ಅವ್ನು ನನಗೆ ತುಂಬ ಎಮೋಷ್ನಲಾಗಿ ಸಪೋರ್ಟ್ ಮಾಡ್ದ, ತುಂಬ ಎಮೋಷ್ನಲಾಗಿ ಸಪೋರ್ಟ್ ಮಾಡ್ದ. ಕೊಟ್ಟಿರೋ ಸಲಹೆ ಏನು? Because going through a controversy is very tough. I can totally connect with you because ನಾನು ರಾಜರಥ ಸಿನಿಮಾ ಟೈಮಲ್ಲಿ ಆಗಿದ್ದಾಗ ಏನಾಗ್ಬಿಡತ್ತೆ, ತಪ್ಪು ಯಾರದು ಬರಲ್ಲ. ಹೌದು, ಅದು ಬೆಂಕಿ ಹತ್ತು ಉರಿತಾ ಇರತ್ತೆ. ಫಸ್ಟು ಅದರಿಂದ ಬೆಂಕಿಗೆ ನೀರು ಹಾಕಬೇಕಾಗತ್ತೆ, ಸಮಯ ಪ್ರಜ್ಞೆ ಇರಬೇಕು. ಆ ಟೈಮಲ್ಲಿ ಯಾರೋ ನಮ್ಮದು ಕೇಳಕ್ಕೆ ರೆಡಿ ಇರಲ್ಲ. ನಯನ ತಪ್ಪು ನಮ್ದ ಇಲ್ಲ, ನಮ್ದಿಲ್ಲದ್ರು ಫಸ್ಟಲ್ಲಿ ಬೆಂಕಿನ ಆರಿಸ್ಬೇಕಲ್ಲಿ, ಸಾರಿ ತಣ್ಣಗಾಗಬೇಕು. ಆಮೇಲೆ ಮತ್ತೆ ಅದು ಹತ್ತಿರ ಇದ್ದಾಗ ನಮ್ಗೆ ಅದರದ್ದು ಎಷ್ಟಿರತ್ತೆ ಗಾತ್ರ ಅಂದರೆ ಕ್ಲಾರಿಟಿ ಇರಲ್ಲ. ಸೊ ಯಾರಿಗೆ
ಕೆಲವು ಸತಿ ಪವರ್ ಪ್ಲೇಯನ್ನು ಬರುತ್ತೆ ಗೊತ್ತಾ, ಯಾರಿಗೆ ಫೋನ್ ಮಾಡಬೇಕು, ಯಾರಿಗೆ ಹೇಳಿದರೆ ಇವೆಲ್ಲ ಇನ್ನೂ ಚಿಕ್ಕದ್ರಲ್ಲೇ ಮುಗ್ದೋಗಿರೋದು, ಇವೆಲ್ಲ ಡೈನಮಿಕ್ಸ್ ಇದೆ. ನೀ ಫಸ್ಟ್ ಅಲ್ಲ, ನಾನು ಫಸ್ಟ್ ಅಲ್ಲ, ನಾನು ಕೊನೆ ಅಲ್ಲ, ನೀನು ಕೊನೆ ಅಲ್ಲ, ಇದು ಎಲ್ಲರೂ ಒಂದು ಪಬ್ಲಿಕ್ ಲೈಫಲ್ಲಿದ್ದಾಗ ಕಾಂಟ್ರವರ್ಸಿದು ಐ ಥಿಂಕ್ ಸೈಕಲ್ ಇರೋದೆ ಹಾಗೆ. ಬಟ್ ಇಟ್ ಕ್ಯಾನ್ ಬ್ರೇಕ್ ಯು, ಇಟ್ ವಿಲ್ ಬ್ರೇಕ್ ಯು. ಡೆಫಿನೆಟ್ಲಿ ಮಾತಿಗೆ ಚೆನ್ನಾಗಿರುತ್ತೆ, ಗಟ್ಟಿ ಮಾಡ್ತು ನಮ್ಮನ್ನ ಇವೆಲ್ಲ ಅಂತ. ಬಟ್ ಗಟ್ಟಿ ಆಮೇಲೆ ಆಗೋದು ಆಗೋದಕ್ಕೂ ತುಂಬಾ ಪೆಟ್ಟು ತಿಂದಿರ್ಬೇಕಲ್ವಾ ಅಕ್ಕ ನಾವು. ಅವ್ನು ಹೇಳಿದ್ ಒಂದೇ ಮಂತ್ರ, ಪೇಷನ್ಸ್, ಇಗ್ನೋರ್. ಇದು ಎರಡೇ. ಇಗ್ನೋರ್ ಮಾಡು, ಕಾಮೆಂಟ್ಸ್ಗಳನ್ನ ಇಗ್ನೋರ್ ಮಾಡು, ಓದಕ್ಕೆ ಹೋಗ್ಬೇಡ. ಅವ್ರು ಯಾರು ನಿನ್ನ ಮನೆ ರೇಷನ್ ಕಟ್ಟಲ್ಲ, ನಿನ್ನ ಕರೆಂಟ್ ಬಿಲ್ ಕಟ್ಟಲ್ಲ, ನಿಮ್ಮ ಮನೆ ಬಾಡಿಗೆ ಕಟ್ಟಲ್ಲ, ನಿನಗೆ ಉಟ್ಟು ಬಟ್ಟೆ ತಂದು ಕೊಟ್ಟವ್ರಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿನ್ನ ತಂದೆ ತಾಯಿ, ನೀನು ಕಟ್ಕೊಂಡಿರೋ ಗಂಡ, ಅವ್ರಿಗೆ ಅಷ್ಟು ಜನಕ್ಕೆ ಮಾತ್ರ ನಿನ್ನನ್ನು ತಿದ್ದೋ ರೈಟ್ಸ್ ಇರೋದು. ಎಲ್ಲಿವರೆಗೂ ಅವರು ನಿನ್ನ ತಪ್ಪು, ಇದು ತಪ್ಪು ಕಣ, ಇದು ಸರಿ ಕಣ, ಅವ್ರು ಹೇಳಿ ಒಪ್ಕೋ, ಅವ್ರು ಹೊಡೆಸ್ಕೋ, ಅಲ್ಲಿವರೆಗೂ ಹೊಡೆಸ್ಕೋ. ಯಾವನು ಮೂರನೇವನೆಲ್ಲ ಕುತ್ಕೊಂಡು ಕಮೆಂಟ್ ಮಾಡಿಬಿಟ್ಟು ಇದು ಮಾಡ್ತಾನೆ, ಇದೆಲ್ಲ ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಬೇಡ. ಎಲ್ಲಿವರೆಗೂ ಕಿರ್ಚ್ಬೋದೊಬ್ಬ ಮನುಷ್ಯ, ನಿನ್ನ ಎನರ್ಜಿ ಲಾಸ್ ಆಗೋವರೆಗೂ, ನಿನ್ನ ಗಂಟ್ಲು ಹಾಳಾಗೋವರೆಗೂ ಕಿರ್ಚ್ಬೋದು. ಆಮೇಲೆ ಅವನು ಸೈಲೆಂಟ್ ಆಗ್ತಾನೆ. ಹೌದು, ನೀನೇ ಸೈಲೆಂಟ್ ಆಗ್ಬಿಡು ಅಂದ. ಸರಿ ಆಯಿತು, ಓಕೆ ಅಂತ ಅಂದ್ಬಿಟ್ಟು ಅದ್ರದ್ದೆಲ್ಲ ಹೋಗಿ ಮಾತಾಡಿ ಪೀಸ್ಫುಲ್ಲಾಗಿ ಸೈಲೆಂಟ್ ಆದೆ. ನಿನ್ಗೇನು ಕೆಲಸ ಇದೆ ನೀನು ಅದನ್ನು ಮಾಡು ಅಂತ. ಕ್ರಮೇಣ ಅದು ಹೊರಟೇ ಹೋಯ್ತು, ಜನರ ತಲೆಯಲ್ಲಿ ಅದು ಇರಲೇ ಇಲ್ಲ, ಅದು ಇರಲೇ ಇಲ್ಲ. ಆ ಥರ ತುಂಬ ತುಂಬ ಕಡೆ ಏನಾಗ್ಬಿಡುತ್ತೆ, ತುಂಬ ಜನ ನಯನನ್ನು ಹಾಗೆ ಟ್ರೀಟ್ ಮಾಡೋದು, ಕಾಂಟ್ರವರ್ಸಿ ಕ್ವೀನ್ ಅಂತ ಹಾಗೆ ಇದು ಮಾಡಿಬಿಡ್ತಾರೆ. ಇವಳು ಟಿ ವಿಲಿ ಕಾಣಿಸ್ಕೊಳ್ಳೋಕ್ಕಿಂತ ಜಾಸ್ತಿ, ಸಿನಿಮಾ ಕಾಣಿಸ್ಕೊಳ್ಳೋಕ್ಕಿಂತ ಜಾಸ್ತಿ ಕಾಂಟ್ರವರ್ಸಿಯಲ್ಲೇ ಜಾಸ್ತಿ ಕಾಣಿಸ್ಕೋತಾಳೆ. ಕಾಂಟ್ರವರ್ಸಿಲಿ ಕಾಣಿಸ್ಕೋತಾ ಇಲ್ಲ, ನೀವು ಅದನ್ನು ಪ್ರೊವೋಕ್ ಮಾಡ್ತಾ ಇದ್ದೀರಾ ಅಷ್ಟೇ. ಸಾಮಾನ್ಯ ಜನರ ಲೈಫಲ್ಲಿ ಏನು ಕಷ್ಟಗಳಿದೆಯೋ ನನ್ನ ಲೈಫಲ್ಲೂ ಅಂಥೇ ಕಷ್ಟಗಳಿದ್ದಾವೆ. ಬಟ್ ನಿಮ್ಗಳಿಗೇನು ಪ್ರಾಬ್ಲಮ್ ಆಗಿದೆ, ನೀವು ಕ್ಯಾಮ್ರಾ ನನ್ನ ಮನೆಗೆ ಹಿಡ್ದಿದ್ದೀರಾ, ನಂದನ್ನು ನೋಡ್ತಿದ್ದೀರಾ ಪ್ರಾಬ್ಲಮ್ ಏನಂತ. ಸಾಮಾನ್ಯ ಜನರದ್ದು ನೋಡ್ಕೊಂಬನ್ನಿ, ಅವ್ರದ್ದು ಅದೇ ಹಣೆ ಬರ. ಆ್ಯಂಡ್ ನಾನು ಅಸಾಮಾನ್ಯಳು, ನೀವು ಸಾಮಾನ್ಯಳು ಅಂತ ಹೇಳ್ತೀರ, ನನ್ನನ್ನು ನಾರ್ಮಲಾಗಿ ಟ್ರೀಟ್ ಮಾಡಿ, ನನ್ನನ್ನು ಸಾಮಾನ್ಯ ಜನತೆ ಥರನೇ ಟ್ರೀಟ್ ಮಾಡಿ. ವೈ ಯೋರ್ ಕ್ಯಾಮ್ರಾಸ್ ಆನ್ ಓನ್ಲಿ ವೆನ್ ಐ ಆಮ್ ಲೈಕ್, ನಾನು ಮಾತಾಡುವಾಗ ಮಾತ್ರ ಯಾಕೆ ಕ್ಯಾಮ್ರಾ ಆನ್ ಆಗಿರುತ್ತೆ, ಬೇರೆಯವ್ರು ಮಾತಾಡುವಾಗ ಯಾಕೆ ಅದು ಕಾಣಿಸೋದೇ ಇಲ್ಲ, ಬರೋದೇ ಇಲ್ಲ. ಮಾತಿದೆ ನಯನ, ಯಾವತ್ತು ಹಣ್ಣಿಗೆ ಕಲ್ಲು ಬೀಳೋದು ಅನ್ನೋದು ಅಲ್ವಾ. ಸೊ ಇದನ್ನು ಒಂದು ಮೆಟಫರ್ ಆಗಿ ಮಾತಾಡೋದಾದರೆ, ಯಾರು ಪಬ್ಲಿಕ್ ಲೈಫಲ್ಲಿ ಇರ್ತಾರೋ ನಾವು ಯಾವಾಗ್ಲೂ ಒಂದು ಗಾಜಿನ ಮನೇಲೇ ಇರ್ತೀವಿ ಯಾವಾಗ್ಲೂ. ಡೆಫಿನೆಟ್ಲಿ. ಬಟ್ ಬಹುಶಃ ನಾನು ಆ ಗಾಜಿನ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗೆ ಕಟ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿವರೆಗೂ ನನ್ನನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಲಿಲ್ಲ. ಕೈಂಡ್ ಆಫ್ ನನ್ನ ಒಳಗಡೆ ಇರುವ ನಯನಾನ ಯಾರೂ ಕೂಗ್ಸೋದಕ್ಕಾಗಲಿಲ್ಲ. ನೀವು ದಿನ ಮಾಡ್ತಾ ನಾನು ಸ್ಟ್ರಾಂಗಾಗೆ ಎದ್ದು ಬರ್ತಾ ಇದ್ದೀನಿ ವಿನಃ, ನನ್ನ ವಿಶ್ವಾಸ, ನನ್ನ ದೃಢ ನಿರ್ಧಾರಗಳನ್ನು, ನನ್ನ ಒಳಗಿರೋ ನಂಬಿಕೆನ ನೀವು ಯಾರೂ ಸಾಯ್ಸೋಕ್ಕಾಗಲ್ಲ. ಇವಳನ್ನ ಎಮೋಷ್ನಲಿ ಸಾಯಿಸ್ಬೋದು, ನನ್ನ ಚಾಕು ಚುಚ್ಚಿ ನನ್ನನ್ನು ಇದು ಮಾಡಿ ಸಾಯಿಸ್ಬಿಡ್ಬೋದು ನೀವು, ದಟ್ ಇಸ್ ವೆರಿ ಈಸಿ. ನನ್ನ ಎಮೋಷ್ನಲಾಗಿ ನೀವು ಯಾರು ಏನೂ ಮಾಡೋಕ್ಕಾಗಲ್ಲ ನನ್ನ. Wake up to fresh ideas. Repose. ಸೋಫಾ ನಯನ ಜೀವನದ ಫ್ಯಾಮಿಲಿ ಅರ್ಥ ಆಯಿತು. ಮತ್ತು ನಿನ್ನ ವ್ಯಕ್ತಿತ್ವ ಹೇಗದು ಹಂತ ಹಂತಕ್ಕೂ ಬದಲಾಗ್ತಾ ಇದೆ, ಏನಂತ ಹೇಗೆ ಹೇಳೋದು, ಒಂದೊಂದು ಉಳಿ ಪೆಟ್ಟು ಬಿದ್ದು ಐ ಥಿಂಕ್ ಲೈಫ್ ಕೊನೆ ದಿನ ನಾವು ಬದುಕಿರೋವರೆಗೂ ಪೆಟ್ಟುಗಳು ಬೀಳ್ತಾನೆ ಇರುತ್ತೆ, ಶಿಲೆಗೊಂದು ರೂಪ ಚೇಂಜ್ ಆಗ್ತಾನೆ ಇರುತ್ತೆ. ಏನಾಗಬೇಕು ಅಂದರೆ ಹೌ ಡು ಯು ವಾಂಟ್ ದ ವರ್ಲ್ಡ್ ಟು ರಿಮೆಂಬರ್ ಯು, ಪ್ರಪಂಚ ನಿನ್ನನ್ನು ಹೇಗೆ ಜ್ಞಾಪಕ ಇಟ್ಕೋಬೇಕು ನಯನ? ಇರೋವರೆಗೂ 4 ಜನಕ್ಕೆ ಅನ್ನ ಹಾಕ್ಬಿಟ್ಟು ಹೋದ್ಲಪ್ಪ ಅವಳು. ತುಂಬ ಜನರದ್ದು ಲೈಫ್ ಸೆಟ್ಲ್ ಮಾಡಿದ್ಲಪ್ಪ ಅವಳು. ತಾನೊಬ್ಬಳೇ ಬೆಳೆಯೋದಲ್ಲದೆ ತುಂಬ ಜನನ ಬೆಳೆಸಿದ್ಲು ಅವಳು ಅಂತ ಅನ್ನಬೇಕು ಅನ್ನೋಕ್ಕೋಸ್ಕರ ಮಾಡಬೇಕು ಅಂತ ಅಲ್ಲ. ಬಟ್ ಜನ ನನ್ನನ್ನು ಆ ಥರ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾನು ಹೇಳೋದು. ಹೆಂಗೆ ಈಗ ಏನು ಮಾತಾಡಿದ್ರು ತಪ್ಪಾಗತ್ತೆ, ಆಮೇಲೆ ಏನು ಮಾತಾಡಿದ್ರು ಬಿಲ್ಡಪ್ ಇವಳ್ದಲ್ಲ ಅಂತ ಮಾತಾಡ್ತಾರೆ. ನನಗೇನು ಅನ್ಸುತ್ತೆ ಅಂದರೆ, ದೇವರು ನಿಮಗೆ ದುಡಿದು ನಿಮ್ಮ 3 ಹೊತ್ತಿನ ಊಟನ ಸಂಪಾದನೆ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾನೆ ಅಂತ ಅಂದರೆ, ಇನ್ನೊಂದು ಚೂರು ಕಷ್ಟಪಟ್ಟು ನಿಮ್ಮ ಆ 3 ಹೊತ್ತಿನ ಊಟದಲ್ಲಿ ಒಂದು ಭಾಗನ ಅಟ್ಲೀಸ್ಟ್ ಬೇರೆಯವ್ರಿಗೆ ದಾನ ಮಾಡುವಷ್ಟು ದೊಡ್ಡ ಮನಸ್ಸನ್ನು ಬೆಳೆಸ್ಕೊಳ್ಳಿ. ಈಗ ಅಪ್ಪ ನನಗೆ ರಾತ್ರಿ ಹೊತ್ತು ತಿನ್ನೋಕೆ ಸ್ವಲ್ಪ ಜಾಸ್ತಿನೇ ಅನ್ನ ಸಿಕ್ಕಿದೆ, ಬಾ ನೀನು ಉಪವಾಸ ಇದೆಯಾ, ತಗೋ ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ ಬಾ, ಪರವಾಗಿಲ್ಲ ಅಂತ ಅಟ್ಲೀಸ್ಟ್ ಆ ಮನೋಭಾವ ಬೆಳೆಸ್ಕೊಳ್ಳಿ, ಕೊಡೋ ಗುಣ ಬೆಳೆಸ್ಕೊಳ್ಳಿ. ನಿಮ್ಮ ಜೊತೆಗೆ ಯಾವನೋ ಕಷ್ಟಪಡ್ತಾ ಇದ್ದಾನ, ನೀನು ಇಡೀ ಜೀವನ ಅವನಿಗೋಸ್ಕರ ತ್ಯಾಗ ಮಾಡು ಅಂತ ಹೇಳ್ತಾ ಇಲ್ಲ ಗುರು. ನಿನ್ನ ಕೈಯಿಂದ ಆಗೋ ಕಷ್ಟನ ಅವ್ನು ಇದು ಮಾಡು. ಅವ್ನು ಯಾರಿಗೋ ಒಬ್ಬ ಪಾಪ ಅವ್ನಿಗೆ ನಡಿಯೋಕ್ಕಾಗ್ತಾ ಇಲ್ಲ, ಹೌದಾ, ಅವ್ನಿಗೆ ನಡೆಯೋದಕ್ಕೆ ಇನ್ನೊಂದು ಚೂರು ಸುಲಭ ಅಂದರೆ ಏನು ಮಾಡ್ಕೊಡ್ಬೋದು ನಾವು, ಅವ್ನಿಗೆ ಒಂದು ವೀಲ್ ಚೇರ್ ಕೊಡಿಸ್ಬೋದಾ, ಮಿಕ್ಕಿದೆಲ್ಲ ಅವ್ನು ನೋಡ್ಕೊತಾನೆ ಪರವಾಗಿಲ್ಲ. ಮುಳುಗ್ತಾ ಇರೋನ್ಗೆ ಒಂದು ಹುಲ್ಕಡ್ಡಿನೂ ಆಸರೆ ಅಂತ ಹೇಳ್ತಾರಲ್ಲ, ಆ ಹುಲ್ಕಡ್ಡಿ ನೀನಾಗು ಅಂತ ಹೇಳ್ತೀನಿ ಅಷ್ಟೇ ನಾನು. ಸ್ನೇಹಗಳು ಅಂತ ಬಂದರೆ ಅಫ್ಕೋರ್ಸ್
ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಬಂದ ಮೇಲೆ ಹೂ ಆರ್ ಯುವರ್ ಫ್ರೆಂಡ್ಸ್? ಸೇಮ್. ನಾ ಯಾರನ್ನೂ ಬದಲಾಯಿಸೇ ಇಲ್ಲ, ಯಾವುದನ್ನೂ ಬದಲಾಯಿಸಿಲ್ಲ ನಾನು ಇವತ್ತಿಗೂ. ನನ್ನ ಕಾಲೇಜ್ ಫ್ರೆಂಡ್ಸಲ್ಲಿ, ನನ್ನ ಸ್ಕೂಲ್ ಫ್ರೆಂಡ್ಸಿಂದನೂ, ಲೈಕ್ ಲಬೋನಿ ಅಂತ ಒಬ್ಳು ನನ್ನ ಬೆಂಗಾಲಿ ಫ್ರೆಂಡ್ ಇದ್ದಾಳೆ. ಅವಳು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ಅವಳು ನಮ್ಮ ಜೊತೆಗೇನೆ ಓದಿದ್ದು ತುಂಬ ಚಿಕ್ಕ ವಯಸ್ಸಿಂದ, ಆಲ್ಮೋಸ್ಟ್ UKG ಇಂದ ಅಂತ ಅಂದ್ಕೊಳ್ತೀನಿ. ಇವತ್ತಿಗೂ ಅವಳೇ ಫ್ರೆಂಡು. ಬಿಕಾಸ್ ಅವಳು ನನ್ನ ಲೈಫಲ್ಲಿ ಎಲ್ಲ ನೋಡ್ಕೊಂಬಂದ್ಬಿಟ್ಟಿದ್ದಾಳೆ. ಅವಳು ನನ್ನ ಗುಡ್ಡು ಬ್ಯಾಡು, ಹೆಂಗಿದ್ಲು, ಹೆಂಗೆ ಬಂದ್ಲು, ಏನಾದ್ಲು ಎಲ್ಲ ನೋಡ್ಕೊಂಡು ಬಂದಿದ್ದಾಳೆ. ಇವತ್ತಿಗೂ ನಾನು ಅದೇ ಸರ್ಕಲ್ನೇ ಮೇಂಟೈನ್ ಮಾಡಿದ್ದೀನಿ. ಅದು ಜಾಸ್ತಿ ಆಗ್ತಾ ಹೋಗ್ತಿದೆ ಹೊರತು ಯಾರನ್ನೂ ಕಳ್ಕೊಂಡಿಲ್ಲ ಸೋ ಫಾರ್. ಸೊ ಕೆಲವರು ಇವಳು ಯಾರು ಗುರು ಆಗಲ್ಲ ಗುರು ಅಂತ ಹೋದಾಗ ಹೋಗಿ, ನೋ ಪ್ರಾಬ್ಲಮ್. ನಾನು ನಿಮ್ಮನ್ನು ಯಾರನ್ನೂ ನಿಲ್ಲಿಸಲ್ಲ. ಎಲ್ಲರಿಗೂ ಚೇಂಜ್ ಆಗಕ್ಕಂತೂ ನಾನು ಆಗಲ್ಲ. ನಿನಗೆ ಸಾಫ್ಟ್ ಬೇಕಂತೀಯಾ, ನೀನು ಸ್ಟ್ರೈಟ್ ಫಾರ್ವರ್ಡ್ ಬೇಕು ಅಂತೀಯಾ, ನೀನು ರಫ್ ಆ್ಯಂಡ್ ಟಫ್ ಇರಬೇಕು ಅಂತೀಯಾ, ನೀನು ತುಂಬ ಏನಂತಾರೆ ಫ್ಯಾಸಿನೇಟಿಂಗ್ ಆಗಿರಬೇಕು ಅಂತೀಯಾ. ನೀವು ಒಬ್ಬೊಬ್ರಿಗೆ ಒಂದೊಂದು ಥರ ಇದ್ರೆ ನನ್ನ ಥರ ನಾನು ಮರ್ತೋಗ್ಬಿಡ್ತೀನಿ ಗುರು. ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಈ ಘಟನೆ ಶೂಟ್ ಶುರು ಆಗೋಕ್ಕೂ ಮುಂಚೆ ನಾನು ಮಾತಾಡ್ತಿದ್ದೆ ಆ್ಯಕ್ಚುಲಿ. ಅಂದರೆ ದರ್ಶನ್ ಅವ್ರನ್ನ ನೀವು ಮೀಟ್ ಮಾಡಿದಾಗ ಫಸ್ಟ್ 2 ದಿನ ಹೌದು, ಅಂದರೆ ಸ್ಟಾರ್ಟಿಂಗ್ ಲೈಕ್ ಫುಲ್ ಡೀಸೆಂಟ್, ಲೈಕ್ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ, ಊಟ ಮಾಡ್ದೆ, ತಿಂಡಿ ತಿಂದಮ್ಮ, ಹ್ಞೂ ಅಣ್ಣ ತಿಂದೆ. ಎಲ್ಲಿ ಮೀಟ್ ಮಾಡಿದ್ದು? ಕ್ರಾಂತಿ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅದಕ್ಕಿಂತ ಮುಂಚೆ ಒಡೆಯ, ಕರೆಕ್ಟ್ ಆ್ಯಕ್ಚುಲಿ ಒಡೆಯ ಸಿನಿಮಾ ಶೂಟಿಂಗಲ್ಲಿ ಮೀಟ್ ಮಾಡಿದ್ದು. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಚೆನ್ನಾಗಿದ್ಯಪ್ಪ, ಹಂಗೆ ಹಿಂಗೆಲ್ಲ ಹಿಂಗೆ ಮಾಡೋರು, ಹ್ಞೂ ಅಣ್ಣ ಅಂತ. ಆ ಯುವ ದಸರಲ್ಲಿ ಒಂದ್ಸರಿ ನೋಡಿದ್ದಿದ್ದು ಅಣ್ಣನ. ಅವರೇ ಬಂದು ಬಾಚಿ ತಪ್ಕೊಂಬಿಟ್ರಿ, ಕಾಮಿಡಿ ಕಿಲಾಡಿಗಳಲ್ವೇನ್ರು ನೀವೆಲ್ಲ ಚೆನ್ನಾಗಿ ಮಾಡ್ತೀರ ಕಣೋ, ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಇವರು ಕಾಮಿಡಿ ಕಿಲಾಡಿ ನೋಡೋಷ್ಟೆಲ್ಲ ಪುರ್ಸೋತಿದೆಯಲ್ಲಪ್ಪ ದೇವರಿಂದ, ಹಂಗೆ ಆ ಥರ ವಾವ್ ಫೀಲ್ ನಮಗೆ. ಅವರೇ ಶೂಟಿಂಗಿಗೆ ಹಿಂಗೆ ದರ್ಶನ್ ಸರ್ದೊಂದು ಸಿನಿಮಾ ಇದೆ, ಈ ಥರ ಶೂಟಿಂಗಿಗೆ ಬರಬೇಕು ಅಂತ ಹೋದೆ, ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೆ. ಚೆನ್ನಾಗಿದೆಯಮ್ಮ, ತಿಂಡಿ ತಿಂದಮ್ಮ, ಓಕೆ. 2 ದಿನ ಆಯಿತು. 2 ದಿನ ಆದಮೇಲೆ ಅಣ್ಣ ಕ್ಯಾರವನ್ಗೆ ಊಟಕ್ಕೆ ಕರ್ಕೊಂಬನ್ನಿ ಅವ್ರನ್ನ ಅಂತ. ನಾವು ಕೆಲವೊಂದಷ್ಟು ಜನ ಫ್ರೆಂಡ್ಸ್ಗಳಿದ್ವಿ. ಪಂಕಜ್ ಅಣ್ಣ, ಅದೇ ಎಸ್ ನಾರಾಯಣ್ ಸರ್ ಅವ್ರ ಮಗ, ಮತ್ತು ಸಂದೇಶ್ ನಾಗರಾಜ್ ಸರ್ ಅವ್ರ ಮಗ. ನಾವೆಲ್ಲರೂ ನಮ್ಮ ವಯಸ್ಕರಲ್ವಾ, ನಮ್ಮನ್ನೆಲ್ಲ ಒಂದಷ್ಟು ಕಿತಾಪತಿ ತಲಹರಟೆಗಳೆಲ್ಲ ನಡೆಯೋದು. ನನಗೆ ಗೊತ್ತಿಲ್ಲ ಸಂದೇಶ್ ನಾಗರಾಜ್ ಸರ್ ಅವ್ರ ಮಗ ಅಣ್ಣಂಗೆ ಕ್ಲೋಸ್ ಜಾಸ್ತಿ ಅಂತ. ಸಂದೇಶ್, ಇನ್ನು ಅವರು ಸಂದೇಶ ತಾನೆ? ಅವರಷ್ಟು ಅಲ್ಲ, ಅವ್ರ ಮಗನ ಹೆಸರು ಸಮರ್ಥ ಏನೋ ಇದೆ. ಅವ್ರು ಹೇಳ್ತೀವಿ. ಓ, ನೀವು ದೊಡ್ಡ ಸಂದೇಶ್ ನಾಗರಾಜ್ ಅವರಲ್ಲ, ಅವರ ಮೊಮ್ಮಗ, ಅವ್ರ ಮೊಮ್ಮಗ, ಅವ್ರದ್ದು ಹೇಳ್ತಿದ್ದೀನಿ. ನನಗೇನು ಗೊತ್ತು ಅವರೆಲ್ಲ ಅಷ್ಟು ದೊಡ್ಡವರು ಅಂತ. ನನ್ನ ಹತ್ರ ಅವ್ರು ಕ್ಯಾಶುವಲಾಗಿ ಬಿಂದಾಸಾಗಿ ಮಾತಾಡ್ಕೊಂಡ್ರೆ ನಾನು ಬಿಂದಾಸಾಗಿ ಮಾತಾಡ್ಕೊಂಡಿದ್ದೆ. ನಾನು ಇವ್ರ ಹತ್ರ ಶೇರ್ ಮಾಡಿದ್ದು ನಾನ್ ವೆಜ್ ಜೋಕ್ಸ್ ಎಲ್ಲ ತಗೊಂಡೋಗಿ ಅಣ್ಣಂಗೆ ಹೇಳ್ಬಿಟ್ಟಿದ್ದಾರೆ, ದರ್ಶನ್ ಸರ್ಗೆ. ನಾನು ಅಣ್ಣ ಊಟಕ್ಕೆ ಕರಿತಾ ಇದ್ದಾರೆ ಅಂತ. ನಾನು ಅಯ್ಯಯ್ಯೋ, ನಾನು ಬೇರೆ ಊಟಕ್ಕೆ ಲೇಟ್ ಆಗೋಯ್ತಾ, ಎಲ್ಲಿ ಊಟ ಆದಮೇಲೆ ರೆಡಿ ಆಗೋಕ್ಕೆ ಲೇಟ್ ಆಗ್ಬಿಡುತ್ತೋ ಅಂದ್ಬಿಟ್ಟು ಎಲ್ಲರೂ ಬರೋಕ್ಕಿಂತ ಮುಂಚೆ, ಬ್ರೇಕ್ ಹೇಳೋಕ್ಕಿಂತ ಮುಂಚೆನೇ ಊಟ ಮಾಡ್ಬಿಟ್ಟಿದ್ದೀನಿ. ಊಟ ಮಾಡ್ಬಿಟ್ಟು ಕೂತಿದ್ದೀನಿ ಸದ್ಯ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅವರೆಲ್ಲ ಊಟ ಮಾಡೋ ಗ್ಯಾಪಲ್ಲಿ ನಾನು ನಿದ್ದೆ ಮಾಡ್ಬೋದು ಅಂತ ನನ್ನ ಥಾಟು. ಸರಿ ಆಯಿತು, ಕರಿತಾವ್ರೆ. ನಾನು ಊಟ ಮಾಡಿಬಿಟ್ಟೆ. ಇಲ್ಲ, ಕರಿತಾವ್ರೆ ಬರಬೇಕಂತೆ. ಸರಿ ಆಯಿತು, ಹೋಗಿ ಕ್ಯಾರವನಲ್ಲಿ ಕುತ್ಕೊಂಡ್ವಿ. ಬ್ರೇಕಿಂತ ಮುಂಚೆ ಊಟ ಮಾಡ್ದೆ. ಹೇಳ್ತೀನಿ ಇರೋ ನಿನಗೆ ಪ್ರೊಡ್ಯೂಸರ್ಗೆ ಇವತ್ತು ನೀನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋಕ್ಕೆ ಹೇಳ್ತೀನ. ಅಣ್ಣ ಬೇಗ ಊಟ ಮಾಡಿದ್ದಕ್ಕೆಲ್ಲ ಇಂಡಸ್ಟ್ರಿಯಿಂದ ಬ್ಯಾನ್, ಏನು ಹಣ ಮಾತಾಡ್ತೀರಾ ಅಂತ. ಹಂಗೆ ಮಾತಾಡ್ತಾ ಒಂದು ಹೇಳು, ಡೈಲಾಗ್ ಹೇಳು, ಅದು ಹೇಳು, ಅದು ಯಾವುದೋ ಜೋಕ್ ಹೇಳ್ತಿದ್ದಲ್ಲ ಅದು ಹೇಳೋದು. ಬೇಡ ಕಣೋ ಸುಮ್ಮನಿರೋ, ಬೇಡ ಕಣೋ ಅಂತ. ಆಮೇಲೆ ಸರ್ ಹೇಳು, ಅದೇನು ಹೇಳು, ಪರವಾಗಿಲ್ಲ ನನಗೆ ಹೇಳು. ಅಣ್ಣ ಬೇಡ ಅಣ್ಣ, ಎಲ್ಲರೂ ಇದ್ದಾರೆ ಅಣ್ಣ, ನಂಗೊಂಥರ ಹಿಂಸೆ ಆಗುತ್ತೆ ಅಣ್ಣ. ಎಲ್ಲರೂ ಕೆಳಗಿಳ್ದೋಗ್ರು ಅಂತ ಎಲ್ಲರೂ ಅಲ್ಲಿ ಅಡುಗೆ ಬಡಿಸೋರು, ಅವ್ರ ಮೇಕಪ್ ಎಲ್ಲರೂ ಕೆಳಗಿಳ್ದೋಗ್ರು ಅಂತ. ಅಣ್ಣ ಬೇಡ ನಾನು ಹೇಳ್ತೀನಿ ಮತ್ತು ಆಯಿತು ಓಕೆ. ಅದೆಲ್ಲ ಜೋಕ್ ಹೇಳಿದ್ಮೇಲೆ ನೀನು ಇಷ್ಟೊಂದು ಪೋಲಿ ಇದೆಯಾ ನೀನು? ಅಲ್ಲ ಗುರು, 2 ದಿನ ಶೂಟಿಂಗಿಗೆ ಬಂದಾಗ ಒಳ್ಳೆ ಇಲಿ ಮರಿ ನಾಯಿ ಕುಣಿತಾರೆ ಕೂಕು ಅನ್ಕೊಂಡಿದ್ಲು. ನೋಡಕೊಳ್ಳೆ ಅದೇನೋ ಪುರಿ ಮೂಟೆ ಅಂತ ಕರೆಯೋರು ನನ್ನ. ಅಯ್ಯೋ, ಯಾಕೆ ಅಂದರೆ ನಾನೊಂಥರ ಕುಳ್ಳಕ್ಕೆ ಡುಮ್ಡುಮುಕ್ಕಿದ್ದೆ, ಹಂಗಾಗಿ ಕರಿ, ಈಗಲೂ ಹಾಗೆ ಇದ್ದೀನಿ, ಹಂಗೆ ಕರಿಯೋರು. ಪುರಿ ಮೂಟೆ ಇದ್ದಂಗೆ ಅವಳೆ. ಹಿಂಗೆ ಇಷ್ಟೆಲ್ಲ ಪೋಲಿ ಇದೆಯಾ ನೀನು ಅಂತ ಅವರು. ಅಣ್ಣ ಹ್ಞೂ ಅಣ್ಣ, ನಂಗೆ ಆ ಥರ ಡೀಸೆಂಟಾಗಿ ಬನ್ನಿ ಸರ್ ಹಂಗೆಲ್ಲ ಇರೋಕ್ಕೆ ಬರಲ್ಲ ಅಣ್ಣ. ಇವ್ರುಗಳೆಲ್ಲ ಎದುರಿಸ್ಬಿಟ್ಟಿದ್ರು, ಅಣ್ಣ ಫುಲ್ಲು ಹಿಂಗೆ ಡಿಂಗು ಹಂಗೆಲ್ಲ ಎದುರಿಸ್ಬಿಟ್ಟಿದ್ರಣ್ಣ. ಅದಕ್ಕೋಸ್ಕರ ನಾನು ಆ ಥರ ಎಲ್ಲ ಮಾತಾಡ್ತಿದ್ದೆ. ನಿನಗೆ ಇವಾಗ ಕಂಫರ್ಟಬಲ್ ಅನ್ನಿಸ್ತಿದೆ ಅಲ್ವಾ ನನ್ನ ಹತ್ರ ಮಾತಾಡಿ? ಹ್ಞೂ ನೋಡಿ ಅಣ್ಣ, ಇವಾಗೆಲ್ಲ ಮೈ ಚಳಿ ಎಲ್ಲ ಬಿಟ್ಟೋಯ್ತು. ಇವಾಗ ದರ್ಶನ್ ಸರ್ ಅಂದರೆ ಒಂಥರ ಲವ್ ಬಂದುಬಿಟ್ಟಿದೆ ಅಣ್ಣ. ಇವಾಗ ಆರಾಮಾಗಿ ಮಾತಾಡ್ತೀನಿ. ಏನು ಗುರು ಲವ್ಗಿವ್ ಅಂತೆಲ್ಲ ಮಾತಾಡ್ತಾಳೆ ಇವಳು ಅಂತ. ಆ ಥರ ನನಗಂಗೆ ಇರೋಕ್ಕೆ ಬರಲ್ಲ. ನನಗೆ ಜಾಸ್ತಿ ಹೊತ್ತು ಯಾರ ಹತ್ರನೂ, ನಾನು ಯಾರಾದರೂ ಬಂದರೆ ನಾನು ಹೇಳ್ಬಿಡ್ತೀನಿ, ಸಿ ಐ ಆಮ್ ಲೈಕ್ ದಿಸ್, ಐ ಮೂಟ್ ಲೋಫರ್, ಯು ವಾಂಟ್ ಯು ಬಿ ದೇರ್, ನೋ ಡೋಂಟ್ ವಾಂಟ್, ಪ್ಲೀಸ್ ಗೆಟ್ ಔಟ್, ನಮಸ್ಕಾರ. ನಂಗೆ ಯಾರಿಗೋಸ್ಕರನೂ ನಾನು ಚೇಂಜೆಲ್ಲ ಆಗೋಕ್ಕಾಗಲ್ಲ ಗುರು. ಅವನಿಗೆ ಉಪ್ಪಿನಕಾಯಿ, ಅವನಿಗೆ ಹಪ್ಳ, ಅವನಿಗೆ ಪಲ್ಯ, ಅವನಿಗೆ ಮೇನ್ ಡಿಸ್ಸು, ಅವನಿಗೆ ಕೋರ್ಸು, ಯಾರು ಬದಲಾಗ್ತಾರೆ ಅಷ್ಟರ? ನನ್ನ ಅವಶ್ಯಕತೆ ನಿನಗಿದ್ರೆ, ನನ್ನ ಜೊತೆ ಗೆಳೆತನ ಬೇಕು ಅನ್ನೋ ಆಸೆ ನಿನಗಿದ್ರೆ, ನಾನು ನಿಜವಾಗ್ಲೂ ನಿನಗೆ ಅಷ್ಟು ಬೇಕೇ ಬೇಕು, ನಿನ್ನ ಜೀವನದಲ್ಲಿ ಒಂದು ಭಾಗ ಬೇಕೇ ಬೇಕು ಅನ್ನೋಂಗಿದ್ರೆ ನೀನು ನಾನು ಅಕ್ಸೆಪ್ಟ್ ಮಾಡ್ಕೋತೀಯ. ಆಮೇಲೆ ತುಂಬ ಜನ ಅಷ್ಟೇನೆ, ಒಂದು ವಾರದವರೆಗೂ ಸ್ವಲ್ಪ ನನ್ನ ಟಾರ್ಚರ್ ಥರ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅವಳಿರೋದೇ ಹಂಗೆ ಮಚ್ಚ, ಅವಳಿರೋದೇ ಹಂಗೆ, ಅವಳು ವೈಬೇ ಹಂಗೆ, ಆ ಥರ ಅಡ್ಜಸ್ಟ್ ಆಗ್ಬಿಡ್ತಾರೆ ಅವರು.
ಸೊ ಹಾಗಾಗಿ ನನಗೆ ನಾನು ಆ ಥರ ಎಲ್ಲ ಏನು ಚೇಂಜ್ ಆಗಕ್ಕೆ ಹೋಗಲ್ಲ. ಓಯ್ ದೊಡ್ಡವರು ಚಿಕ್ಕವರು ಅಪ್ಪಾಜಿ ಹಂಗೆಲ್ಲ ಮಾಡಲ್ಲ ನಾನು. ಚೆನ್ನಾಗಿದ್ದೀರಾ ಅಣ್ಣ? ಹ್ಞೂ ಓಕೆ ಬನ್ನಿ ಅಣ್ಣ ಆಯ್ತು. ಹಾಗೆ ಇರ್ತೀವಿ, ಅದು ಮರ್ಯಾದೆನೇ ಅಲ್ವಾ, ಅದನ್ನು ಕೊಡ್ತೀನಿ. ನಂಗೆ ತೀರಾ ಅದೇನೋ ಹೇಳ್ತಾರಲ್ಲ ಅತೀ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ನನಗೆ ಹಾಗೆಲ್ಲ ಇರೋಕ್ಕೆ ಬರಲ್ಲ. ನನಗೆ ತುಂಬ ಕೆಲವರು ಕಮೆಂಟ್ ಮಾಡ್ತಾರೆ, ಅವಳಿಗೆ ಬಕೆಟ್ ಹಿಡಿತಾಳೆ, ಇವ್ರಿಗೆ ಬಕೆಟ್ ಹಿಡಿತಾಳೆ. ನಾನು ಹಂಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡೋ ಥರ ಏನಾರ ನನಗೆ ಆ ಮೈಂಡ್ ಸೆಟ್ ಇದ್ದಿದ್ರೆ ಆಳ್ಬಿಡ್ತಿದ್ದೆ ಎಲ್ಲನೂ. ಅಣ್ಣ ಬಕೆಟ್ ಯಾಕೆ ಸಿಂಟೆಕ್ಸ್ ಹಿಡಿವೆ ನಾನು, ಅಣ್ಣ ನಂಗೆ ಒಂದು ಸಿನಿಮಾದಲ್ಲಿ ಪ್ಲೀಸ್ ನಮ್ಮ ಸಿನಿಮಾದಲ್ಲಿ ನಾನು ಹಂಗೆ ಬಕೆಟ್ ಹಿಡ್ದೇ ಹೋಗ್ತಿದ್ದೆ ನಾನು. ನೀನೇ ಅಪ್ಪಣ್ಣ ಸೂಪರ್ ಸ್ಟಾರ್ ಅಪ್ಪ ದೇವ್ರೇ ನೀನು, ಆ ಥರ ನಾನು ಇದುವರೆಗೂ ಯಾರ ಹತ್ರನೂ ನಡೆದಿಲ್ಲ. ಆಮೇಲೆ ಶಿವರಾಜ್ ಕುಮಾರ್ ಸರ್ ನನಗೊಂದ್ಸತಿ ಹೇಳೋರು, ಅಮ್ಮ ನೀನಾಗಿರ್ಬೇಕಮ್ಮ, ಜಾಸ್ತಿ ಡವೆಲ್ಲ ಮಾಡೋರು, ನನ್ನ ಮಕ್ಕಳ್ದಂಗೆ ಜಾಸ್ತಿ ಡವೆಲ್ಲ ಮಾಡಬಾರ್ದಮ್ಮ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟು ಅಂತ. ನಾನು ಹಿಂಗೆ ಬಂದು ಹಿಂಗೆ ಕುತ್ಕೊಳ್ಳೋದ್ರೆ ಅವಳು ಯಾಕಮ್ಮ ಹಂಗೆ ಎಲ್ಲ ಪ್ರೆಗ್ನೆಂಟು ಸರ್ ಅವಳು, ಅಯ್ಯೋ ಸಾರಿ ನನಗೆ ಗೊತ್ತಾಗಲಿಲ್ಲ. ನನಗೆ ಬರೀ ನಿಧಾನಕ್ಕೆ ಕುತ್ಕೊಳ್ಳೋದು ನೋಡ್ಬಿಟ್ಟು ಅವಳು ಯಾಕೆ ಹಂಗೆ ತುಂಬ ಇದು ಮಾಡಿ ನಾ ಜೋಕಾಗಿ ಹೀಗೆ ಮಾಡ್ತಾರೆ ಅಂತ ಹೇಳೋರು ಸರ್ರು. ಆಮೇಲೆ ಅವ್ರಿಗೆ ಯಾವಾಗ ಯಾರು ನಿಶ್ವಿಕಾ ನಾಯ್ಡು ಅವರೋ ಅಥವಾ ಪ್ರಿಯಾ ಆನಂದ್ ಅವ್ರು ಯಾರೋ ಗೊತ್ತಿಲ್ಲ, ನೋ ಸರ್ ಶಿ ಈಸ್ ಆ್ಯಕ್ಚುಲಿ ಕ್ಯಾರಿಂಗ್ ಅಂತಂದ್ರೆ ಅವಾಗ ಅವ್ರಿಗೆ ಓ ಹೌದಾ, ಓ ಕಂಗ್ರಾಟ್ಸ್ ಗುಡ್ ನ್ಯೂಸ್ ಅಂತ ಹಾಗೆ ಇದು ಮಾಡೋಕ್ಕೆ ಮಾತಾಡೋರು. ಅವರು ಅದನ್ನೇ ಹೇಳೋರು, ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡಿ, ಹೀಗೆ ಕಾಲಿಗೆ ಬಿದ್ದುಬಿಡೋದು ಅಪ್ಪ ನಮಸ್ಕಾರ ಅಣ್ಣ ಅಂತ ಆ ಥರ ಅಲ್ಲ. ಸಾಕು ಮನಸ್ಸಲ್ಲಿ ಇದೆಯಾ ಆ ಮರ್ಯಾದೆ ಇದೆಯಾ, ನಿಮಗೆ ಒಂದು ಗೌರವ ಕೊಟ್ಟು ಮಾತಾಡಬೇಕಪ್ಪ ಅನ್ನೋದು ಮನಸ್ಸಲ್ಲ ಮರ್ಯಾದೆ ಇದೆಯಾ ಸಾಕು. ನಿನ್ನ ಮನಸ್ಸಲ್ಲಿ ಏನು ಸುಡುಗಾಡು ಇಲ್ಲದೆ ಇದ್ದು ನೀವು ಬಂದು ಕಾಲಿಗೆ ಬಗ್ಗೆ ನಮಸ್ಕಾರ ಅಣ್ಣ ಅಂದರೆ ಏನು ಬಂತು? ನಿನ್ನ ಮನಸ್ಸಲ್ಲೇ ಒಳ್ಳೆತನ ಇಲ್ಲ ಅಂದಮೇಲೆ ಏನು ಬಂದು ನೀನು ಯಾರು ಕಾಲಿಗೆ ಬಿದ್ದು ಏನು ಬಂತು? ಅಷ್ಟೇ ಸರ್, ದ್ಯಾಟ್ ಈಸ್ ಮೈ ಲೈಫ್ ರೂಲ್ಸ್. ನಾವು ಅಬೌಟ್ ಇಂಡಸ್ಟ್ರಿ, ಇದನ್ನು ತುಂಬ ಜನ ಹೊಸದಾಗೇನೋ ಕಾಲಿಡ್ಬೇಕಂತ ಮನ್ಸಿಟ್ಕೊಂಡು ನೋಡೋರಿಗೆ ನಿಮ್ಮ ಅನುಭವ ಏನು? ಇಂಡಸ್ಟ್ರಿನಲ್ಲಿ ಈಸಿ ಇದೆಯಾ ಹೆಣ್ಮಕ್ಳಿಗೆ? ಒಂದು ಐಡೆಂಟಿಟಿ ಸಿಗೋವರೆಗೂ ಏನು ಕಷ್ಟಗಳು, ಸಿಕ್ಕ ಮೇಲೆ ಏನು ಕಷ್ಟಗಳು? ಅಫ್ಕೋರ್ಸ್ ಯಾವ ಇಂಡಸ್ಟ್ರಿಯಲ್ಲೂ ಕೆಲಸಗಳೇನು ಸುಲಭ ಅಲ್ಲ. ಎಲ್ಲದರಲ್ಲೂ ನಾವು ಏನಾದರೂ ಒಂದು ಕಷ್ಟ ಪಡಬೇಕಾಗತ್ತೆ. ಇಂಡಸ್ಟ್ರಿಯಲ್ಲಿ ಒಂಚೂರು ಒಂದು ಹೆಜ್ಜೆ ಜಾಸ್ತಿ ಕಷ್ಟ ಪಡಬೇಕು. ಒಂದು ಹೆಜ್ಜೆ ಜಾಸ್ತಿ ಅಂದರೆ ಒಂದು ಹೆಜ್ಜೆ ಜಾಸ್ತಿ ಅಂತಂದರೆ ಈಗ ನೀವು ಅಷ್ಟೇ ಬೋಲ್ಡ್ ಆಗಿರಬೇಕು. ಯು ಹ್ಯಾವ್ ಟು ನೀವು ನೋ ಅನ್ನೋದನ್ನ ಕೂಡ ಕಲ್ತಿರ್ಬೇಕು ಇಂಡಸ್ಟ್ರಿಯಲ್ಲಿ. ನೋ ಹೇಳೋ ಅವಕಾಶಗಳು ಯಾಕೆ ಬರುತ್ತೆ? ಯಾಕೆ ಅಂದ್ರೆ ಈಗ ಈ ಕೆಲವ್ರು ಹೇಳ್ತಾರಲ್ಲ, ಈ ಪ್ರೊಡ್ಯೂಸರ್ ಹಂಗೆ ಟ್ರೀಟ್ ಮಾಡಿದ್ರು, ಆ ಪ್ರೊಡ್ಯೂಸರ್ ಹಿಂಗೆ ಟ್ರೀಟ್ ಮಾಡಿದ್ರು. ಟೆಲ್ ನೋ ಟು ದೆಮ್ ಆನ್ ಫೇಸ್. ಆಗಲ್ಲ ಗುರು, ಅಷ್ಟೇ. ನಿಮ್ಮ ಅವಶ್ಯಕತೆ ಇದ್ರೆ ಅವ್ರು ಖಂಡಿತವಾಗ್ಲೂ ಕರ್ಕೋತಾರೆ. ಆಮೇಲೆ ಎಲ್ಲರೂ ಹಾಗೆ ಇರಲ್ಲ. ಒಂದು ಒರಿಜಿನಲ್ ಟ್ಯಾಲೆಂಟ್ಗೆ ಬೆಲೆ ಕೊಡೋರು ಆದರೆ ಅವ್ರು ಡೆಫಿನೆಟ್ಲಿ ನಿಮ್ಮ ಟ್ಯಾಲೆಂಟಿಗೆ ಮಾತ್ರ ಬೆಲೆ ಕೊಡ್ತಾರೆ. ಈ ರೆಡ್ ಫ್ಲಾಗ್ಸ್ ಎಲ್ಲ ಏನು ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿರೋ? ನನ್ನ ಸೋ ಫಾರ್ ಲೈಕ್ ಮೇ ಬಿ ನಾನು ಇಷ್ಟು ಗಡಸಾಗಿದ್ದೀನಿ, ಇಷ್ಟು ಗಂಡ್ಬೀರಿ ಥರ ಇದ್ದೀನಿ, ಅಥವಾ ಇಷ್ಟು ಜೋರ್ ಬಾಯಿ ಇದ್ದೀನಿ, ಸ್ಟ್ರೈಟ್ ಫಾರ್ವರ್ಡ್ ಇದ್ದೀನಿ ಅಂತ ನನಗೆ ಸೋ ಫಾರ್ ನನ್ನನ್ನು ಯಾರು ಹಂಗೆ ಟ್ರೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಕೆಲವರು ಹುಡುಗಿರೋ ಇದು ಮಾಡೋಕ್ಕೆ ಕೆಲವ್ರಿಗೆ ಏನಂತಂದರೆ, ಇಷ್ಟು ವರ್ಷ ಕಷ್ಟಪಟ್ಬಿಟ್ಟಿದ್ದೀವಿ ಗುರು, ಇನ್ನು ಮೇಲಾದರೂ ಏನಾದ್ರು ಒಂದು ಮಾಡಬೇಕು ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಕಾಸ್ಟಿಂಗ್ ಕೌಚ್? ಹಾಂ ಹೌದು, ಆ ಥರದ್ರಲ್ಲೆಲ್ಲ ಕೆಲವರು ಹಾಗೆ ಕೆಲವರು ಆ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಕೆಲವ್ರ ಹತ್ರ ಮಾತಾಡಿದ್ದೀನಿ. ಆಮೇಲೆ ನನಗೆ ಇನ್ನೂ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ, ನಾವು ಆ ಇಂಡಸ್ಟ್ರಿಯವರು, ನಾವು ಈ ಇಂಡಸ್ಟ್ರಿಯವರು, ನಾವು ಥರ ಹೀಗೆ ಇದು ಮಾಡ್ತಾಯಿದ್ದೀವಿ, ಕಾಸ್ಟ್ ಮಾಡ್ತಾಯಿದ್ದೀವಿ. ಓ ಹೌದಾ, ಓಕೆ ಸರ್ ಆಯಿತು, ಎಲ್ಲಿ ಬರಬೇಕು, ಏನು ಬರಬೇಕು? ಓಕೆ ಸರ್, ಅಲ್ಲೇ ನಾನು ನನ್ನ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ. ಅಥವಾ ನೋ ನೀವೊಬ್ಬರೇ ಬರಬೇಕು. ಯಾಕೆ? ನೀವು ಕಾಸ್ಟಿಂಗ್ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ದರೆ ನೀವು ಅವ್ರನ್ನ ಕರ್ಕೊಂಬರ್ಬೇಡಿ, ಇವ್ರನ್ನ ಕರ್ಕೊಂಬರ್ಬೇಡಿ ಅಂತ ಯಾಕೆ ಪಾಯಿಂಟ್ ಔಟ್ ಮಾಡ್ತೀರಾ ಅಲ್ವಾ? ಈಗ ನಾನು ಇಂಡಸ್ಟ್ರಿಗೆ ಬರಲೇಬೇಕು ಅಂತಂದ್ರೆ ಐ ಆಮ್ ಪ್ರಿಪೇರ್ಡ್ ಮೆಂಟಲಿ. ನಾನು ಈ ಪಾತ್ರ ಮಾಡಬೇಕು, ನಾನು ಈ ಇಂಡಸ್ಟ್ರಿಲಿ ನಾನು ಇದೇ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು, ನಾನು ಆರ್ಟಿಸ್ಟೇ ಆಗಬೇಕು ಅಂತಂದರೆ ಅದ್ರ ಜೊತೆಗೆ ಒಂದಷ್ಟು ಧೈರ್ಯನೂ ಕಲ್ತ್ಕೊಂಡು ಬನ್ನಿ. ಇದು ಮಾಡ್ತೀನಿ, ಇದು ಮಾಡಲ್ಲ ಸರ್, ಇದು ಆಗುತ್ತೆ, ಇದು ಆಗಲ್ಲ ಸರ್. ಗಾಳಿ ಬಂದ ಕಡೆ ಹೋಗ್ತೀನಿ, ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗು, ಇದೆಲ್ಲ ಮುಗ್ದೋಯ್ತು. ಅದು ಆ ಕಾಲ ಎಲ್ಲ ಮುಗ್ದೋಯ್ತು. ಏನಕ್ಕೆ ತೂರ್ಕೊಂಡು ಹೋಗ್ತೀರಾ? ಗಾಳಿ ಅದು ನಿಮಗೆ ದಟ್ ಇಸ್ ನಾಟ್ ಗುಡ್ ಅಂದರೆ ನಿಂತ್ಕೊಳ್ಳಿ ಆ ಗಾಳಿಗೆ ಆಪೋಸಿಟ್ ಆಗಿ ಒಂದು ಸ್ವಲ್ಪ ಹೊತ್ತು. ಎಷ್ಟೊತ್ತರೆಗೂ ಬೀಸ್ಬಹುದು ಅದು. ಅಲ್ಲಿ ನಿಂತ್ಕೊಳ್ಳೋಕ್ಕೆ ನಿಮಗೆ ಗಟ್ಟಿತನ ಇಲ್ಲ ಅಂತಂದರೆ ಮತ್ತೆ ನೀವು ಯಾಕೆ ಹೇಳ್ತೀರಾ ನಾನು ಇಂಡಸ್ಟ್ರಿಲಿ ಏನೋ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ? ಸಿಕ್ಕಿದೆ ಅಲ್ವಾ, ಅದನ್ನ ಅಷ್ಟೇ ಗಟ್ಟಿತಂದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮಾಡ್ತೀನಿ ಮಾಡಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲರ್ನ್. ನೀವು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರೋದನ್ನ ಎಸ್, ನಿಮಗೆ ಗೊತ್ತಿಲ್ಲರೋದನ್ನ ನೋ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೆ ನೋ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ಮತ್ತು ಎಕ್ಸ್ಪೆಕ್ಟೇಷನ್ ಹೇಗಿರಬೇಕು? ನೀವು ಯು ಶುಡ್ ಕಮ್ ವಿತ್ ಅ ಝೀರೋ ಎಕ್ಸ್ಪೆಕ್ಟೇಷನ್. ಒನ್ ನೈಟ್ ಸ್ಟಾರ್ ಆಗೋಕ್ಕಂತ ದೇವರಾಣೆ ಆಗಲ್ಲ. ತುಂಬ ಕಲ್ಲು ಮಣ್ಣು ಹೊರಬೇಕಾಗತ್ತೆ. ಒನ್ ನೈಟ್ ಸ್ಟಾರ್ ನಿಜವಾಗ್ಲೂ ಆಗಲ್ಲ. ದಟ್ ಈಸ್ ನಾಟ್ ಲೈಫ್. ಯು ಕ್ಯಾನ್ ಲೀಡ್ ಲೈಕ್ ದ್ಯಾಟ್. ಹಿಂಗಾಗಕ್ಕೆ ದಿಸ್ ಇಸ್ ಸೋಷಲ್ ಮೀಡಿಯಾ, 15 ಸೆಕೆಂಡ್ ರೀಲ್ಸ್ ಅಲ್ಲ ಇದು ಇಂಡಸ್ಟ್ರಿ. ತುಂಬ ಮಣ್ಣು ಹೊರಬೇಕು. ಎಂತೆಂಥ ದೊಡ್ಡ ಕಲಾವಿದ್ರೇನೆ ಏನೇನೋ ಪ್ರಿಪರೇಷನ್ಸ್ ಮಾಡ್ಕೊಂಡು ಬಂದು ಇಂಡಸ್ಟ್ರಿಗೆ ಕಾಲಿಟ್ಟು ಆಮೇಲೆ ಗೆದ್ದವರಿದ್ದಾರೆ. ಮಣ್ಣು ಹೊರೋದಂದರೆ
ಕಲಿಕೆ, ತಾಳ್ಮೆ, ಪ್ಯಾಷನ್. ಕೆಲವ್ರು ಹೆಂಗೆ ಇಂಡಸ್ಟ್ರಿಗೆ ಬಂದುಬಿಟ್ರೆ ಒಂದು ಸೀರಿಯಲ್ ಮಾಡಿದ್ರೆ ದಿನಕ್ಕೊಂದು 3,000 ದುಡ್ಡು ಕೊಡ್ತಾರೆ. 15 ದಿನ ಡೇಟು, 3,000 ದಿನಕ್ಕೆ ಅಂದರೆ 15 ದಿನಕ್ಕೆ ಇಷ್ಟಿಷ್ಟ ಆಯಿತು, ಇದು ಬಾಡಿಗೆ, ಇದು ಹಿಂಗೆ ಫಸ್ಟೇ ಕ್ಯಾಲ್ಕುಲೇಷನಲ್ಲಿ ಬಂದುಬಿಡ್ತಾರೆ. ಫಸ್ಟ್ ಸೆಲೆಕ್ಟ್ ಆಗು ಗುರು, ನಿನ್ನ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸು, ನೀನೊಬ್ಬ ಕಲಾವಿದ ಅನ್ನೋದು ಪ್ರೂವ್ ಮಾಡು. ಅದರಿಂದ ಅವ್ನು ಮುಂದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ನಿನ್ನ ಒಂದು ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಅಲ್ಲಿ ಆ್ಯಕ್ಟ್ ಮಾಡು, ನಿನ್ನ ಕ್ಯಾಮ್ರಾ ಮುಂದೆನೂ ಕೂಡ ಇಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಅನ್ನೋದನ್ನು ತೋರಿಸು. ಅದಾದಮೇಲೆ ಅವ್ನು ಕರ್ಕೊಂಡು ಹೋಗಿ ನಿನ್ನ ಟಿ ವಿ ಸ್ಕ್ರೀನಿಗೆ ಬಿಡ್ತಾನೆ, ಇದು ನೀನು ಆ್ಯಕ್ಟ್ ಮಾಡಿದೀಯಾ, ಈ ಥರದ್ದು ನೋಡಿ ಇಂಥದ್ದೊಬ್ಬ ಕಲಾವಿದ ಇದ್ದಾನೆ ಅಂತ. ನೀನು ಆ್ಯಕ್ಟಿಂಗ್ ಮುಖಾಂತರ ಒಂದು 4 ಜನರಿಗೆ ಹೌದಪ್ಪ ಇವನೊಬ್ಬ ಕಲಾವಿದ ಅನ್ನೋದನ್ನು ಪ್ರೂವ್ ಮಾಡು. ಆಮೇಲೆ ಡಿಮ್ಯಾಂಡ್ ಮಾಡು. ಬರ್ತಿದ್ದಂಗೆ ಡಿಮ್ಯಾಂಡ್ ಮಾಡಬೇಡ, ಬರ್ತಿದ್ದಂಗೆ ಕ್ಯಾಲ್ಕುಲೇಷನ್ಸ್ಗಳನ್ನ ಇಟ್ಕೊಂಡು ಬರಬೇಡ. ನಿನ್ನ ಕ್ಯಾಲ್ಕುಲೇಷನ್ ಯಾವುದ್ರಲ್ಲಿ ಇರಬೇಕು ಗೊತ್ತಾ? ಹೆಂಗೆ ಕಲಿಬೇಕು ನಾನು, ಯಾರ ಹತ್ರ ಏನು ಕಲಿಬೇಕು ನಾನು, ಏನೇನು ಕಲ್ತ್ಕೋಬೇಕು, ಆ ಕ್ಯಾಲ್ಕುಲೇಷನ್ ಹಂಗಿರಲಿ ನಿಂದು. ದುಡ್ಡಿನ ಹತ್ರ ಅಲ್ಲ, ಹೆಂಗೆ ದುಡಿಬೇಕು ನಾನು, ಇವತ್ತು ಇಲ್ಲಿ ಮಾಡ್ಬಿಡ್ತೀನಿ, ಅವತ್ತು ಅಲ್ಲಿ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಆ ಪ್ರೋಗ್ರಾಮ್ಗೆ ಹೋಗ್ತೀನಿ, ಈ ಶೂಟಿಂಗ್ ಹೋಗ್ತೀನಿ, ಅದಲ್ಲ. ದಟ್ ಈಸ್ ನಾಟ್ ದ ವೇ. ಬೇರೆದೇ ರೀತಿ ಇದೆ. ನೀವು ಇಂಡಸ್ಟ್ರಿಗೆ ಬರೋರು ದಯವಿಟ್ಟು ಪ್ಯಾಷನ್ ಇದ್ದರೆ ಮಾತ್ರ ಬನ್ನಿ, ಪ್ಯಾಷನ್ ಇದ್ದರೆ ಮಾತ್ರ ಬನ್ನಿ. ದುಡ್ಡು ಮಾಡೋಕ್ಕೆ ಬರಬೇಡಿ, ದುಡ್ಡು ಮಾಡೋಕ್ಕೆ ಬೇರೆ ಬೇರೆ ಕೆಲಸಗಳಿದ್ದಾವೆ. ಅಲ್ಲಿ ಹೋಗಿ ದುಡಿರಿ, ಒಂದು ಆಫೀಸೋ ಒಂದು IT ನೋ ಎಲ್ಲ ಒಂದು ಕಡೆ ಹೋದ್ರೆ ಅಲ್ಲೂ ದುಡ್ಡು ಮಾಡ್ತೀರಾ. ಇಂಡಸ್ಟ್ರಿನೇ ಯಾಕೆ ಬೇಕು ನಿಮಗೆ ದುಡ್ಡು ಮಾಡೋಕ್ಕೆ ಅಲ್ವಾ? ನಮ್ಗೆ ದರ್ಶನ್ ಸರ್ಗಿಂತ, ಶಿವರಾಜ್ ಕುಮಾರ್ ಸರ್ಗಿಂತ, ಪುನೀತ್ ರಾಜ್ಕುಮಾರ್ ಸರ್ಗಿಂತ, ಸುದೀಪ್ ಸರ್ಗಿಂತ ಇನ್ನೂ ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವ್ರು ಎಲ್ಲರಿಗಿಂತ ಬೇರೆ ಎಕ್ಸಾಂಪಲ್ ಬೇಕಾ ನಮಗೆ? ನಾನು ಹೇಳೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಮಗ ಪುನೀತ್ ಸರ್ ಯಾಕೆ ಡ್ಯಾನ್ಸ್ ಕಲಿಬೇಕು? ನಾನು ಮಾಡಿದ್ದೆ ಡ್ಯಾನ್ಸ್ ಗುರು ಅಂತ ಹೇಳ್ಬೋದಿತ್ತಲ್ಲ. ಅವ್ರು ಯಾಕೆ ಡ್ಯಾನ್ಸ್ ಕಲಿಬೇಕಿತ್ತು? ಅವ್ರು ಯಾಕೆ ಮಾರ್ಷಲ್ ಆರ್ಟ್ಸ್ ಕಲಿಬೇಕಿತ್ತು? ನಾನು ಏನು ಫೈಟ್ ಮಾಡ್ತೀನೋ ಅದೇ ಲಾಸ್ಟು ಅಷ್ಟೇ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಕಲ್ತರು? ಡೆಡಿಕೇಶನ್ ಅವ್ರ ಕೆಲ್ಸಕ್ಕೆ ಅವ್ರು ಕೊಟ್ಟಿದ್ದು. ಆ ಜಾಗಕ್ಕೆ ಏನೇನು ಕೊಡಬೇಕು ಅದನ್ನ ನ್ಯಾಯಯುತವಾಗಿ ಒದಗಿಸಿದ್ದಾರೆ. ಅದನ್ನ ಅವರಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ ಇವತ್ತು ಅವ್ರು ಪವರ್ ಸ್ಟಾರ್ ಆಗಿರೋದು ಅಲ್ವಾ? ತೂಗುದೀಪ ಶ್ರೀನಿವಾಸ್ ಸರ್ ಅವರು ಎಷ್ಟು ದೊಡ್ಡ ಕಲಾವಿದರು, ಎಷ್ಟೆಷ್ಟು ಸಿನಿಮಾಗಳು ಮಾಡಿದ್ದಾರೆ. ಯಾಕೆ ದರ್ಶನ್ ಸರ್ ಲೈಟ್ ಬಾಯ್ ಕೆಲಸ ಮಾಡಬೇಕಾಗಿತ್ತು? ಯಾಕೆ ದರ್ಶನ್ ಸರ್ ನೀನಾಸಮಲ್ಲಿ ಹೋಗಿ ಕಲಿಬೇಕಾಗಿತ್ತು? ಒಂದು ಸಿನಿಮಾನ ಥಿಯೇಟ್ರಿಗೆ ತಂದಿಡೋದಕ್ಕೆ ಯಾಕೆ ಕಷ್ಟಪಡಬೇಕಾಗಿತ್ತು? ಕಾದ್ರಾ? ತಾಳ್ಮೆ ಕಲ್ತ್ರಾ? ಜಾಣ್ಮೆ ಅಲ್ವಾ? ಅದೆಲ್ಲ ಇರಬೇಕು. ಇದನ್ನೆಲ್ಲ ಕಲ್ತು ನಾವು ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಬನ್ನಿ. 1 ನೈಟ್ ಸ್ಟಾರ್ ಆಗಕ್ಕಂತೂ ದಯವಿಟ್ಟು ಬರಬೇಡಿ. ಆಮೇಲೆ ಅದು ಹೆಂಗೆ ಗೊತ್ತಾ, 1 ನೈಟ್ ಸ್ಟಾರ್ ಆಗೋದು ಕೂಡ ಅಷ್ಟೇ ಬೇಗ ಮುಚ್ಚೋಗ್ಬಿಡುತ್ತೆ. ಅದು 1 ನೈಟ್ ಸ್ಟಾರ್ ಅಂದರೆ ನೈಟ್ ಸ್ಟಾರ್ ಅಷ್ಟೇ. ನೀನು ಬೆಳಗ್ಗೆ ಹೊತ್ತಿಗೆ ನೀನು ಇರಲ್ಲ, ಸ್ಟಾರ್ ಅಷ್ಟೇ ನೀನು, ಬೆಳಗ್ಗೆ ಹೊತ್ತಿಗೆ ನೀನು ಇರಲ್ಲ. ನೀನು ಧ್ರುವ ನಕ್ಷತ್ರ ಆಗಬೇಕು ಅಂತ ಅಂದರೆ ಹರ್ಡಲ್ಸ್ಗಳನ್ನ ದಾಟಲೇಬೇಕು, ಮೆಟ್ಲೇಬೇಕು. ದಟ್ ಈಸ್ ಅ ಲೈಫ್ ಅಷ್ಟೇ. ವೆಲ್ ಸೆಡ್. ಎನಿ ಆಲ್ಮೋಸ್ಟ್ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಮೊಮೆಂಟ್ಸ್ ಇಂಡಸ್ಟ್ರಿನಲ್ಲಿ? ಅಯ್ಯೋ, ಆ ಥರದ್ದು ಆ್ಯಕ್ಚುಲಿ ಇದೆ. ಮೇ ಬಿ ತುಂಬ ವರ್ಷಗಳಾಗೋಗ್ಬಿಟ್ಟಿದೆ. ಇದೆಲ್ಲ ನ್ಯೂಸಲ್ಲೆಲ್ಲ ಬಂದ್ಬಿಟ್ಟಿತ್ತು. ಆ್ಯಕ್ಚುಲಿ ನನಗೆ KGF ಸಿನಿಮಾದಲ್ಲಿ ಅರ್ಚನಾ ಮೇಡಮ್ ಅವರು ಒಂದು ಪಾತ್ರ ಮಾಡಿದ್ರಲ್ಲ, ಯಶ್ ಸರ್ ಅವರ ತಾಯಿ ಪಾತ್ರ, ಅದು ಆ್ಯಕ್ಚುಲಿ ನನಗೆ ಬಂದಿತ್ತು ಫಸ್ಟು. ಸೊ ಅವಾಗ ನಾವು ಕಾಮಿಡಿ ಕಿಲಾಡಿಲಿದ್ವಿ ಇನ್ನು. ಸೊ ನಮಗೆ ಹೆಂಗೆ ಅಂತಂದರೆ ಅಗ್ರಿಮೆಂಟ್ ಇರುತ್ತೆ, ಈ ಒಂದು ಶೋ ಮಾಡಬೇಕಾದ್ರೆ ಇದನ್ನು ಬಿಟ್ಟು ಹೋಗೋ ಹಾಗಿಲ್ಲ, ಇದರಲ್ಲಿ ನಾವೇನು ಹೊತ್ಕೊಂಡಿರ್ತೀವಿ ಜವಾಬ್ದಾರಿನ ಅದನ್ನು ನಿಭಾಯಿಸಲೇಬೇಕು ಅಂತ ಹೇಳಿ ಇರುತ್ತೆ. ಸೊ ಹಾಗಾಗಿ ಇನ್ನೇನು ಶೂಟಿಂಗಿಗೆ ಇನ್ನೊಂದು 3-4 ದಿನದಲ್ಲಿ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಕ್ಯಾನ್ಸಲ್ ಆಗೋಯ್ತು. ಅದು ಅಷ್ಟೊತ್ತಿಗಾಗಲೇ ನ್ಯೂಸಲ್ಲೆಲ್ಲ ಬಂದ್ಬಿಡೋದು. ಹೆಂಗೆ ಬಂದಿತ್ತು ಅಂತಲೂ ಗೊತ್ತಿಲ್ಲ ನನಗೆ. ನಯನ ಪ್ರೆಗ್ನೆಂಟ್ ಅಂತ ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪಂಗಂತೂ ಎದೆ ಹೊಡೆದಂಗೆ, ಇದೇನಿದು ಇನ್ನು ಇವಾಗ ಇವಳು ಕಾಮಿಡಿ ಕಿಲಾಡಿ ಮಾಡ್ತಿದ್ದಾಳೆ, ನಯನ ಪ್ರೆಗ್ನೆಂಟ್ ಅಂತ ಬರ್ತಾಯಿದೆ. ಆ ಸಿನಿಮಾದಲ್ಲಿ ಪ್ರೆಗ್ನೆಂಟ್ ಲೇಡಿ ಕ್ಯಾರೆಕ್ಟರ್ ಅಂತ ಹೇಳೋದಕ್ಕೆ ಆ ಥರ ಪೋಟ್ರೆ ಮಾಡಿಬಿಟ್ಟಿದ್ರು. ನನಗೆ ಗಾಬರಿ, ಏನು ನಡೀತಾ ಇದೆ ಗುರು ಅಂತ. ನನಗೆ ಅವಾಗೆಲ್ಲ ಇದು ಹೊಸ್ತು, ಗೊತ್ತೇ ಇಲ್ಲ, ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಂತ. ಆಮೇಲೆ ಅವರೆಲ್ಲ ಹಂಗೆ ಇದು ಮಾಡಿದ್ರು. ಅದಾಗಿ 1-2 ದಿನಕ್ಕೇ ಕ್ಯಾನ್ಸಲ್ ಆಗೋಯ್ತು. ಇಲ್ಲ ಮೇಡಮ್, ಈ ಥರ ಬೇರೆಯವರು ಇದಾಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ, ಹೀಗೆ ಬಿಟ್ಕೊಡೋಕ್ಕಾಗಲ್ಲ, ಈ ಥರ ಅಗ್ರಿಮೆಂಟ್ಸ್ ಇದೆ, ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಂತೆ. ನಾನು ಆಮೇಲೆ ಬಂದುಬಿಟ್ಟು ನಮ್ಮ ಚಾನಲಲ್ಲಿ ಕೇಳಿದೆ, ಹೌದಾ ಸರ್ ಈ ಥರ ಎಲ್ಲ ರೂಲ್ಸ್ ಇರುತ್ತಾ? ಹೌದು ನಯನ, ಇವಾಗ ಒಂದು ಕಾರ್ಯಕ್ರಮ ಮಾಡ್ತಾ ಇದೆಯಾ ಅಂತಂದರೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ನೀನು. ಬಿಕಾಸ್ ಇಲ್ಲಿ ತುಂಬ ಜನ ನಿನಗೆ ಫಾಲೋವರ್ಸ್ ಇರ್ತಾರೆ, ನಿನ್ನ ನೋಡ್ತಾ ಇರ್ತಾರೆ, ನಿನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಚಾನಲಲ್ಲಿ. ಆಮೇಲೆ ಅದು ತುಂಬ ಪೀಕಲ್ಲಿ ಇದ್ದಿದ್ದು ಶೋ ಅದು. ಸೊ ತುಂಬ ಜನ ಫ್ಯಾನ್ ಫಾಲೋವರ್ಸ್ ಇದ್ದಂತಹ ಶೋ ಅದು ಕಾಮಿಡಿ ಕಿಲಾಡಿಗಳು. ಸೊ ಅದನ್ನು ಬಿಟ್ಟು ಹೋದ್ರೂ ಕೂಡ ಇನ್ನೊಂದು ರೀತಿಲೂ ಲಾಸೇ ನನಗದು. ಸಿನಿಮಾಗೋಸ್ಕರ ಬಿಟ್ಟು ಹೋದ್ಲು ಅಂತ ಆ ಥರ ಏನಾದ್ರು ಪೋಟ್ರೆ ಆಗ್ಬಿಡ್ತೇನೋ ಅನ್ನೋ ಹೆದರಿಕೆಗೆ ಸರಿ ಆಯಿತು ಓಕೆ ಅನ್ನೋ ಥರ ಹಾಗೆ ಕೆಲವು ಆಪರ್ಚುನಿಟೀಸ್ಗಳು ಬಿಟ್ಟೋಗ್ಬಿಟ್ಟಿತ್ತು. ಆಮೇಲೆ ವಿಜಯ್ ಸೇತುಪತಿ ಸರ್ ಜೊತೆಗೆ ಒಂದು ಸಿನಿಮಾ ಬಂದಿತ್ತು.
ಎಲ್ಲ ಫೈನಲ್ ಮಾಡಿದ್ರು. ಇಲ್ಲಿಯ ಮ್ಯಾನೇಜರ್ ಒಬ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಮಾಡ್ತೀರಾ ಮೇಡಮ್, ನಿಮಗೆ ತಮಿಳ್ ಮಾತಾಡಕ್ ಬರತ್ತಾ ಅಂತ. ಹಾಂ ಸರ್ ಮಾತಾಡ್ತೀನಿ. ಅರ್ಥ ಎಷ್ಟು ಮಾತಾಡ್ತೀನಿ ಸರ್, ಅನ್ನ ಹುಟ್ಟಿಸ್ಕೊಂಡು ತಿನ್ನಷ್ಟಂತೂ ಮಾತಾಡ್ತೀನಿ ಸರ್ ನಾನು. ಎಷ್ಟು ಭಾಷೆ ಬರುತ್ತೆ? ಒಂದು 6 ಭಾಷೆ ಬರುತ್ತೆ ಸರ್ ಅಂತ ಅಂದೆ. ಹಾಂ ಆಯಿತು ಮೇಡಮ್, ಓಕೆ ಅಂತ. ಆಮೇಲೆ ಅವ್ರು ನನ್ನ ಹತ್ರ ಮಾತಾಡಿದ್ರು, ಹೆಂಗೆ ಮಾತಾಡ್ತೀರ ತಮಿಳ್, ಸುಮ್ಮನೆ ನನ್ನ ಜೊತೆ ಕಾನ್ವರ್ಸೇಷನ್ ಮಾತಾಡಿ ಅಂತ ಅಂದರು. ಮಾತಾಡಿದೆ ನಾನು. ಅಯ್ಯೋ ಸಾಕು ಬಿಡಿ ಮೇಡಮ್, ಇಷ್ಟು ಬಂದರೆ ಸಾಕು ಬಿಡಿ ಮೇಡಮ್ ಅಂತ ಅಂದರು ಅವರು. ಸರಿ ಆಯಿತು ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿದೆ. ಇನ್ನು ಎಲ್ಲ ಫೈನಲ್ ಆಗೋಗಿದೆ. ಅವರು ಅಡ್ವಾನ್ಸ್ ಹಾಕ್ಲೇ ಮೇಡಮ್. ಬೇಡ ಸರ್, ನಾನು ಸೆಟ್ಟಿಗೆ ಬಂದು ಸರ್ನ ನೋಡಿದ ಮೇಲೆ ನಂಗೆ ಅಡ್ವಾನ್ಸ್ ಮಾಡಿ ಸರ್ ಅಂತ ನಾನು. ವಿಜಯ್ ಸೇತುಪತಿ ಸರ್ ಅಂದರೆ ನನಗೆ ಸಖತ್ ಇಷ್ಟ. ನನಗೆ ಅವ್ರದ್ದಂತೂ ಅದ್ಯಾವುದದು 96 ಮೂವಿ ಅದನ್ನ ನೋಡಿದ್ಮೇಲಂತೂ ನಾನು ಫುಲ್ ಫಿದಾ ಆಗೋಗ್ಬಿಟ್ಟಿದೆ. ಏನು 6 ಪ್ಯಾಕ್ ಇರೋ ಬಾಡಿ ಅಲ್ಲ, ಫೇರ್ ಆಗಿರೋರಲ್ಲ, ಅವ್ರಿಗೆ ಏನಿದೆಯೋ ಅದ್ರಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಆದರೂ ಒಂದು ಮುದ್ದು ಅಂತ ಅನ್ಸತ್ತಲ್ಲ ಗುರು, ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅಯ್ಯೋ ಎಷ್ಟು ಚೆನ್ನಾಗಿ, ಅಯ್ಯೋ ಪಾಪ, ಅಯ್ಯೋ ಅಂತ ಹಂಗೆ ಅನ್ಸತ್ತಲ್ಲ. ಎಲ್ಲ ಎಮೋಷನ್ಸ್ನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅಂತ ಹಂಗೆ ಅನ್ಸೋದು ನನಗೆ ಫೀಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಓಕೆ ಸರ್ ನಾನು ಅಲ್ಲಿಗೆ ಬಂದು ಸರ್ನ ಒಂದ್ಸತಿ ನೋಡಿ ನಾನು ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅಂತ ನನಗೆ ಕನ್ಫರ್ಮ್ ಆದಮೇಲೆ ನೀವು ಅಡ್ವಾನ್ಸ್ ಹಾಕಿ ಸರ್, ಅಲ್ಲಿವರೆಗೂ ಹಾಕಬೇಡಿ ಅಂತ. ಸರಿ ಮೇಡಮ್ ಆಯಿತು ಓಕೆ, ನಿಮಗೆ ಕಂಫರ್ಟಬಲ್ ಇದ್ದರೆ ನೀವು ಯಾರು ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬರ್ಬೋದು ಮೇಡಮ್. ಲೈಕ್ ನಿಮ್ಮ ತಂದೆ ತಾಯಿ ಆ ಥರ ಯಾರಾದರೂ ಇದ್ದರೆ ಕರ್ಕೊಂಡು ಬರ್ಬೋದು, ನಿಮಗೆಲ್ಲ ಥರ ವ್ಯವಸ್ಥೆ ಇರುತ್ತೆ ಮೇಡಮ್. ಅಸಿಸ್ಟೆಂಟ್ನ ಇಲ್ಲೇ ಕೊಡ್ತೀವಿ ಅಂತ ಇಷ್ಟರವರೆಗೂ ಮಾತುಕತೆ ಆಗೋಗ್ಬಿಟ್ಟಿದ್ದು. ಕಣ್ಬಿಡೋಷ್ಟೊತ್ತಿಗೆ 1 ವಾರ ಫುಲ್ ಲಾಕ್ಡೌನ್. ಇಡೀ ಇಂಡಿಯಾನೇ ಲಾಕ್ಡೌನ್. ಆ ಸಿನಿಮಾನೇ ಕೈ ಬಿಟ್ಬಿಟ್ರು ಪ್ರೊಡ್ಯೂಸರು. ಕೋವಿಡ್ ಟೈಮಾ? ಹಾಂ, ಆ ಸಿನಿಮಾನೇ ಕೈ ಬಿಟ್ಬಿಟ್ರು. ನನಗೆ ಹೆಂಗಾಗೋಯ್ತು ಅಂದರೆ, ಈ ಕೊರೋನಾನ ಬೈಲೋ, ಪ್ರೊಡ್ಯೂಸರ್ನ ಬೈಲೋ, ಏನು ಮಾಡಲಿ ನಾನು? ನನಗೆ ಹುಚ್ಚಿಡ್ದಂಗೆ ಆಗೋಯ್ತು. ಸರಿ ಆಯಿತು ಓಕೆ, ಹೋಯ್ತಾ ಹೋಗಲಿ. 2 ತಿಂಗಳು ಬಿಟ್ಟು ಅವನೇನಾದ್ರು ದೊಡ್ಡ ಮನ್ಸು ಮಾಡ್ಬೋದೇನೋ. ಪ್ರೊಡ್ಯೂಸರ್ಗೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟಾಗಿ ಸತ್ತೋಗ್ಬಿಟ್ರು ಅನ್ನ. ಅಯ್ಯಯ್ಯೋ, ಏನು ಗುರು ಆಗ್ತಾ ಇದೆ? ಕೊರೋನಾ ಬಂದು ಸಿನಿಮಾನೇ ನಿಂತೋಯ್ತು. ಓಕೆ ಬಿಡು, ಏನೋ ಒಂದು ಮೂಲೆಯಲ್ಲಿ ಒಂದು ಹೋಪ್ ನನಗೆ ಮತ್ತೆ ಶುರು ಆಗ್ಬೋದೇನೋ, ಮತ್ತೆ ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡ್ಬೋದು. ಪ್ರೊಡ್ಯೂಸರೇ ಇಲ್ಲ, ಅವರೇ ಇಲ್ಲ ಅಂತಂದ್ಮೇಲೆ ಇನ್ಯಾರು ಧೈರ್ಯ ಹೊತ್ತು ಮಾಡ್ತಾರೆ ಅದನ್ನು ಅಂತ. ಸೊ ಅದು ದಿಸ್ ಇಸ್ ಲೈಕ್ ನನ್ನ ಲೈಫಲ್ಲಿನ ವೆರಿ ಬಿಗ್ ಲಾಸ್ ಇದು ನನಗೆ. ಹಿಂಗೆ ಬಂದು ಅದೇನೋ ಹೇಳ್ತಾರಲ್ಲ, ಕೈ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ದಿಸ್ ಒನ್. ನಮಗೆ ಗೊತ್ತಿರಲ್ಲ, ಏನಾದ್ರು ಒಳ್ಳೇದು ಬಂದಾಗ ಅದೃಷ್ಟ ಅಂತ ಖುಷಿ ಪಡ್ತೀವಿ. ಅದೃಷ್ಟ ಹೆಸರೇ ಬಂದಿರೋದು ಅದೃಷ್ಟ, ಕಾಣಿಸ್ತಾ ಇಲ್ಲ, ಅದೃಷ್ಟ. ಅದು ಸಂಸ್ಕೃತ ಇದು. ನೀನು ಅದೃಷ್ಟನ ಹೇಗೆ ಅರ್ಥ ಮಾಡ್ಕೊಂಡಿದ್ಯಾ? ಅದನ್ನು ನಂಬ್ತೀಯಾ ಅಥವಾ ಶ್ರಮ? ಎವ್ರಿಥಿಂಗ್ 50-50 ಅಷ್ಟೇ ಲೈಫಲ್ಲಿ. ಗಂಡ ಒಬ್ಬನೇ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಚಕಡಿನ. ಹೆಂಡ್ತಿನೂ ನನ್ನ ಹೆಂಡ್ತಿ ನಾನು ತಿರ್ಗಲ್ಲ, ನೀನು ಒಬ್ಬನೇ ತಿರ್ಗೋಗು ಅಂತಂದ್ರೆ ಹೆಂಗೆ ಹೋಗೋಕ್ಕಾಗತ್ತೆ ಬಂಡಿ? ಹಾಗಾಗಿ ಶ್ರಮನೂ ಬೇಕು, ಶ್ರಮ ಈಸ್ ಲೈಕ್ ಅ ಗಂಡ ಹೆಂಡ್ತಿ. ಅವರಿಬ್ರು ಒಂದು ಇದ್ರಲ್ಲಿ ಹೋದ್ರೇನೆ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದ್ರೇನೆ ಬಂಡಿ ಮುಂದಕ್ಕೆ ಹೋಗೋಕ್ಕಾಗೋದು, ಸ್ವಲ್ಪ ಸ್ಮೂತಾಗಿ ಹೋಗೋಕ್ಕಾಗೋದು. ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು ಕೆಲವುದ್ರಲ್ಲಿ, ಒಂದು ಕಡೆ ಕಲ್ಲು ಮುಳ್ಳು ಎಲ್ಲ ಬರ್ಬಹುದು, ಬಟ್ ಸ್ಟಿಲ್ ಅದನ್ನ ದಾಟ್ಕೊಂಡು ಹೋಗ್ತಿರಲ್ಲ, ಅದೇ ಶ್ರಮ. ಇದೇನು ಗುರು, ಈ ದಾರಿ ಇಷ್ಟೊಂದು ಕಷ್ಟ ಅನ್ಕೊಬಿಡಿ, ಇದು ಟಾರ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ, ದಟ್ ಇಸ್ ಯರ್ ಅದೃಷ್ಟ ಅಷ್ಟೇ. ಹಂಗಿರತ್ತೆ ಲೈಫಲ್ಲಿ. ಸೊ ಅದೃಷ್ಟ ಶ್ರಮ ಎರಡೂ ಕನ್ಸಿಡರ್ ಮಾಡ್ತೀನಿ ನಾನು. ಇನ್ನು ಮನಸ್ಸಿನ ವಿಚಾರಕ್ಕೆ ಬರೋದಾದರೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಇದು ಪವರ್ ಆಫ್ ನೌ ಅಂತ ಒಂದು ಪುಸ್ತಕದಲ್ಲಿರೋದು ಒಂದು ಕತೆ. ಇದು ಇನ್ಸ್ಪೈರ್ಡ್ ಬೈ ಅದು. ಮನುಷ್ಯ ನಂಗೆ ತುಂಬ ಭಾರ ಹೊತ್ಬಿಟ್ಟಿದ್ದೀನಪ್ಪ, ಈ ಬ್ಯಾಗು ಆಗ್ತಾಯಿಲ್ಲ ಅಂತ ಇರ್ತಾನಂತೆ. ಅಲ್ಲಿ ಮುಂದೆ ಯಾರೊಬ್ಬರು ಈ ಮಾಂಕ್ ಬರ್ತಾರಂತೆ. ಏನಪ್ಪ ಭಾರ ಅಂತ ಅವಾಗಿಂದ ಹೇಳ್ತಾ ಇದೆಯಲ್ಲ, ಏನಿದೆ ಬ್ಯಾಗಲ್ಲಿ, ಓಪನ್ ಮಾಡಿ ಅಂತಾನಂತೆ. ತೆಗೆದು ನೋಡಿದ್ರೆ ಅಲ್ಲಿ ಏನಿರಲ್ಲ, ಫುಲ್ ಖಾಲಿ. ಅವಾಗ ಅವನು ಆ ಕಡೆಯಿಂದ ಮಾಂಕ್ ಹೇಳ್ತಾನಂತೆ, ಏನು ಇಲ್ದಿರೋ ಬ್ಯಾಗನ್ನೇ ನೀನು ಅದನ್ನು ಹೊತ್ಕೊಂಡು ಭಾರ ಅಂತ ಇದೆಯಲ್ಲ, ಅದು ಏನೂ ಅಲ್ಲ, ಅದು ನಿನ್ನ ಮನಸ್ಸು ಹಳೇದು, ಬೇಡದೇ ಇರೋದು, ಮತ್ತು ಮುಂದಿಂದು ಏನಾಗ್ಬಿಡತ್ತೋ ಅನ್ನೋ ಆ್ಯಂಗ್ಸೈಟಿ, ಹಿಂದೆದು ರಿಗ್ರೆಟು ಅವೆಲ್ಲ ತುಂಬಿಸ್ಕೊಂಡು ಈ ಕ್ಷಣದಲ್ಲಿರೋ ಆ ಸುಖನೇ ಮರೆತು ಆ ಭಾರನ ಹೊರ್ತಾ ಇದೆಯಾ. ಯಾವಾಗ ಹಿಂದಿಂದು ಬೇಡ ಮುಂದಿಂದು ಬೇಕಾಗಿಲ್ಲ ನನಗೆ ಅಂತ ಆ ಬ್ಯಾಗನ್ನು ಬಿಡ್ತೀಯೋ, ಆ ಭಾರ ಝೀರೋ ಆಗ್ಬಿಡತ್ತೆ. ಒಂದೇ ಒಂದು ಸೆಕೆಂಡ್ಗೆ ಅದು ಝೀರೋ ಆಗ್ಬಿಡತ್ತೆ. ಆ ಭಾರ ಹೊರ್ತಾ ಇರೋದು ನೀನೇ ಅಂತ. ಸೊ ಇವೆಲ್ಲ ಏನಂದರೆ, ಅಫ್ಕೋರ್ಸ್ ಒಂದು ಮೋಟಿವೇಶ್ನಲ್ ಸ್ಟೋರಿ. ಇಟ್ ಈಸ್ ಅ ರಿಮೈಂಡರ್ ಫಾರ್ ಅಸ್ ಟು ಆಲ್ವೇಸ್, ಒಂದು ಕನ್ನಡಿ ಹಿಡ್ದಂಗೆ, ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತ ನಮಗೆ ನಾವು ನೋಡ್ಕೊಳ್ಳೋಕೆ ಅದು ಕನ್ನಡಿ. ಅದು ಇಷ್ಟೆಲ್ಲ ಮಾತಾಡೋ ನಾನು ಕೆಲವು ಸತಿ ಹಳೆಯದ್ರಲ್ಲೆಲ್ಲೋ ಕಳೆದು ಹೋಗಿರೋದು ಉಂಟು, ನಾಳೆ ಭಯಗಳು ಕಾಡೋದು ಉಂಟು. ಲೈಕ್ ಐ ಸೆಡ್, ಇಟ್ ಈಸ್ ಅ ರಿಮೈಂಡರ್ ಫಾರ್ ಅಸ್ ಟು ಆಲ್ವೇಸ್ ಸ್ಟೇ ನ್ಯೂಟ್ರಲ್. ಸೊ ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ದ ಪವರ್ ಆಫ್ ನಾನು ಯರ್ ಮೈಂಡ್? ಲೈಫ್ನ ಒಂದು ಚೌಕ ಬರೋ ಥರ ನೋಡ್ತೀನಿ ಅಷ್ಟೆ. ನಾನು ಯಾವಾಗ ಕಾಯಿ ಹೊಡಿಬೇಕು ನಾನು ಅವಾಗ ಕಾಯಿ ಹೊಡಿತೀನಿ, ನಾನು ಯಾವಾಗ ಹಣ್ಣು ಮಾಡ್ಬೇಕು ನಾನು ಅವಾಗ ಹಣ್ಣು ಮಾಡ್ತೀನಿ.
ಬಟ್ ನಾನು ಮನೇಲಂತೂ ಕೂರಲ್ಲ, ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಾನು ಹಿಂದೆಗಡೆನೇ ಇನ್ನೊಬ್ರು ಬರ್ತಾ ಇದ್ದಾರೆ, ಅವ್ರು ನನ್ನ ಹೊಡಿತಾರೆ ಅಂತ ಗೊತ್ತಿದ್ರು ಆಯ್ತು ಬಾ ಗುರು ನೋಡೋಣ, ಓಕೆ ನಿನ್ನ ಶ್ರಮ ನಿನ್ನ ಲಕ್ ಚೆನ್ನಾಗಿದ್ರೆ ನಾನು ಕಾಯಿ ಹೊಡಿತೀಯ, ಅವ್ನು ಹೊಡಿ ಪರವಾಗಿಲ್ಲ, ನಾವು ಮತ್ತೆ ನಾನು ವಾಪಸ್ ಬರ್ತೀನಿ, ನಾವು ವಾಪಸ್ ಒಂದಲ್ಲ ಒಂದು ಕಡೆ ನೀನು ಮೀಟ್ ಆಗೇ ಆಗ್ತೀನಿ. ನಾನು ಸುಮ್ಮನಂತೂ ಕೂರಲ್ಲ, ಮನೇಲಂತೂ ಇರಲ್ಲ ನಾನು. ಶಬಾಷ್. ನನ್ನ ಹತ್ರ 4 ದಾಳ ಇದೆ, ತಾಳ್ಮೆ ಇದೆ, ನಾ ಕಲಿಬೇಕು ಅನ್ನೋ ಕಲಿಕೆ ಇದೆ, ನನ್ನ ಹತ್ರ ಶ್ರದ್ಧೆ ಇದೆ, ನನಗೆ ಭಕ್ತಿ ಇದೆ, ನನ್ನ ಹತ್ರ 4 ದಾಳ ಇದೆ, ನಾನು ಅದನ್ನ ಹಾಕ್ತೀನಿ, ನಾ ಬರ್ತೀನಿ, ಕೂರಲ್ಲ ಮನೇಲಿ. ಗೂಸ್ ಬಂಪ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಲೈಫ್ ಇಸ್ ಅ ಚೌಕಾಬಾರ ಅಷ್ಟೇ. ಬಟ್ ಈಗಿನ ಜನ್ರೇಷನ್ ಹುಡುಗರು ಏನ್ ಮಾಡಿ ಬರೀ ಕಾಯಿ ಹೊಡೆಯೋದು ಥೂ, ಹಣ್ಣು ಮಾಡು ಗುರು, ದಟ್ ಇಸ್ ಅದೇ ಮೇನ್ ಗೋಲ್ ಅಲ್ವಾ ಲೈಫಲ್ಲಿ, ಹಣ್ಣು ಮಾಡೋದು ಇಸ್ ಮೇನ್ ಗೋಲ್ ಅಲ್ವಾ. ಅಂದ್ರೆ ಯಾವ್ದಾದ್ರು ಒಂದನ್ನ ರೀಚ್ ಮಾಡಿ ಹೋಗ್ಬಿಟ್ಟು ಒಂದಾದ್ರೂ ರೀಚ್ ಮಾಡಿ. 4 ಕಾಯಿ ಇರತ್ತಾ ನಿಮ್ಮ ಮನೇಲಿ, ಒಂದನ್ನಾದ್ರೂ ರೀಚ್ ಮಾಡಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಬೇರೆ ಕಾಯಿಗಳನ್ನ ಹೆಂಗ್ ತಗೊಂಡ್ ಹೋಗ್ಬೋದು. ಯಾಕೆ ಒಂದ್ ಕಾಯಿ ತಗೊಂಡ್ ಹೋಗ್ಬೇಕಾದ್ರೆ ಹರ್ಡಲ್ಸ್ ನೋಡಿರ್ತೀರಾ, ಬೇರೆ ಕಾಯಲ್ಲಿ ಇರೋ ಗುರು ಇದು ಕಟ್ಟನಲ್ಲಿದೆ, ಇವಾಗ ಇರ್ಲಿ ಇದೊಂದು ಸ್ವಲ್ಪ ಹೊತ್ತಿನ ಒಂಚೂರು ಆರಾಮಾಗಿರ್ಲಿ, ಇದು ನಡ್ಸ್ಕೊಂಡು ಹೋಗ್ಬಿಟ್ಟು ಇದನ್ನ ಅದ್ರ ಜಾಗದಲ್ಲಿ ಬಿಟ್ಬಿಟ್ಟು ಅದನ್ನ ಇವಾಗ ನಡ್ಸ್ಕೊಂಬರೋಣ, ಅಕಸ್ಮಾತ್ ಇದು ಕಾಯಿ ಹೊಡೆದು ಔಟ್ ಆದ್ರೂ ಇದನ್ನ ಇಮಿಡಿಯೇಟಾಗಿ ತೊಗೊಂಬರ್ತೀನಿ ಇದು ಲೈಫು. ಇದನ್ನ ಲೈಫ್ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು. ಬಟ್ ಇವಾಗ ಏನು ಮಾಡ್ತಿದ್ದೀರಾ, ತುಂಬ ಜನ ಚೌಕಾಬಾರ ಹೆಂಗೆ ಆಡ್ತಿದ್ದೀರಾ, ನಾನು ಹಣ್ಣು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಹಣ್ಣು ಮಾಡಬಾರ್ದು, ನಿಜ ಮಾತು. ಹಿಂಗೆ ಆಟ ಆಡ್ತಿದ್ದೀರಾ. ನಾನು ಉದ್ಧಾರ ಆಗಿಲ್ಲ ಅನ್ನೋ ಪರವಾಗಿಲ್ಲ, ಅವನನ್ನ ಮಾತ್ರ ಬೆಳೆಯಕ್ಕೆ ಬಿಡಬಾರ್ದು. ಹಿಂಗೆ ಆಟ ಆಡ್ತಾ ಇದ್ದಾರೆ, ಕಾಲು ಎಳೆಯೋದೇ ಜೀವನ ಆಗೋಗಿದೆ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಹಂಗಾಗಿ ಯಾರು ವ್ಯರ್ಥ ಶ್ರಮ ಇದು ಅಷ್ಟೇ. ಇವರು ಹೋಗ್ಲಿಲ್ಲ, ಅವರು ಹೋಗ್ಲಿಲ್ಲ, ಇಲ್ಲೇ ಆಟ ಮುಗಿದ್ರೆ ಆಟ ಆಡ್ತಿದ್ದೀರಾ. ನೀವು ಆಟ ಮುಗಿಸಿ ಹಿಂಗೆ ಮಾಡಿ ಕೊಡ್ಕೊಂಡು ಹೋಗೋದು ಯಾವಾಗ, ಹೋಗೋ ಟೈಮ್ ಬಂದಿರುತ್ತೆ, ನೀವು ಒಂದು ಹಣ್ಣೆ ಮಾಡಿರಲ್ಲ ಕಾಯಿ, ಏನ್ ಪ್ರಯೋಜನ ನೀವು ಚೌಕಾಬಾರ ಕೂತು, ಏನ್ ಪ್ರಯೋಜನ ನೀವು ಆಟ ಆಡೋ ಕೂತು, ಅಲ್ವಾ? ಏನ್ ನಾಯನಾ ಈ ವಯಸ್ಸಿಗೆ ಇಷ್ಟೊಂದು ಇಲ್ಲ, ಐ ಆಮ್ ಸಾರಿ. ನೋ ಅಂದ್ರೆ ಇಟ್ ಫೀಲ್ಸ್ ನೈಸ್. ಯಾಕೆ ಗೊತ್ತಾ, ಈಗ ಹಾಲು ಉಕ್ಕಿದ ಮೇಲೆನೆ ಕೆನೆ ಬರೋದು. ಹೌದು. ಅಂದರೆ ಒಂದು ವ್ಯಕ್ತಿ ಕಷ್ಟ ನೋಡಿದಾಗ ಮಾತ್ರ ಈ ಥರ ಮಾತುಗಳು, ಅನುಭವನೇ ಈ ಥರ ಬಾಯಿ ಬಿಡಿಸೋದು. ಹೌದು. ಸೊ ಇಲ್ಲಿ ನೀನು ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿವರೆಗೂ ಏನು ಹೆಜ್ಜೆ ಇಟ್ಕೊಂಡು ಬಂದಿದ್ಯಾ, ವಾಟ್ ಈಸ್ ಯುವರ್ ಬೆಸ್ಟ್ ನಂಗೆ ನನ್ನ ಮೇಲೆ ಮೆಮರಿ ಅಥವಾ ಮೊಮೆಂಟ್ ದಟ್ ಯು ವಾಂಟ್ ಟು, ಅಂದರೆ ನನಗೆ ನನ್ನ ಮೇಲೆ ಏನು ಹೇಳ್ತಾರೆ, ತುಂಬ ಹೆಮ್ಮೆ ಇದೆ. ಯಾಕೆ? ಬೀಯಿಂಗ್ ಹುಡುಗಿಯಾಗಿ, ಅಕಸ್ಮಾತ್ ನಾನು ಹುಡುಗ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಮಾಡ್ಬಿಡ್ತಿದ್ದೆ. ಬೀಯಿಂಗ್ ಹುಡುಗಿಯಾಗಿ ನಾನು ಇಷ್ಟು ದೂರ ಬಂದಿದ್ದೀನಲ್ಲ ಗುರು, ಎಲ್ಲನೂ ದಾಟ್ಕೊಂಡು ಬಂದಿದ್ದೀನಿ ಅಂತ. ಗಂಡ್ಸಾಗಿದ್ರೆ ಎಲ್ಲರೂ ತಿನ್ನುಗುರು, ಎಲ್ಲರೂ ಬೆಳಿಗುರು ಹಾಗೆ. ಬಟ್ ನಾನು ಹುಡುಗಿಯಾಗಿ ನನ್ನ ಒಂದಷ್ಟು ಲಿಮಿಟ್ಸ್ಗಳನ್ನ ಕೂಡ ಮೀರಿದೆ. ಜೊತೆಗೆ ನಾನೇನು ಸಾಧನೆ ಮಾಡಬೇಕು ನಾನು ಅದನ್ನು ಕೂಡ ಮಾಡಿಕೊಂಡು, ನಾನು ಏನು ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನ ಇಡ್ತಾ ಇದ್ದೀನಿ. ಅದನ್ನು ನಾನು ನಾಜೂಕಾಗಿ ಇಟ್ಕೊಂಡು ಬರ್ತಾ ಇದ್ದೀನಿ, ನಾನು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಬಜಾರಿ ಬಾಯಿ ಬಿಡ್ಕಿ ಇವಳು ಮಾಡ್ಬಿಟ್ಲು, ಬಾಯಳಿಗೆ ವಡ ಅನ್ಕೊ ಬಂದುಬಿಟ್ಲು. ಆ ವಡ ಅಂತ ಅನ್ಕೊಂಡು ಬರೋದು ಸಾಮಾನ್ಯ ಅಲ್ಲ. ನಿನಗೆ ವಡ ಅಂತ ಮಾತಾಡೋಕೆ ಬರುತ್ತಾ? ನನ್ನಂಗೆ ಬರುತ್ತಾ? ಬರಲ್ಲ. ಮತ್ತು ನಾನು ವಡ ಮಾತಾಡೋದನ್ನ ಕೀಳಾಗಿ ನೋಡ್ಬೇಡ ನೀನು, ಅದು ನನ್ನ ಟ್ಯಾಲೆಂಟು. ನಾನು ವಡ ಅಂತ ಮಾತಾಡ್ಕೊಂಬರೋದು ನನ್ನ ಟ್ಯಾಲೆಂಟ್ ನಿಜ ಅಷ್ಟೇ. ನಾನು ಹೆಂಗೋ ಒಟ್ನಲ್ಲಿ ನುಗ್ಗಿದ್ದೀನಿ ಗುರು, ಅದನ್ನು ಉಳಿಸ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ಟ್ರೂ. ಈ ಜನಕ್ಕೆ ಬಿಡಿ, ಇದು ನಿನಗೆ ಅಂತಲ್ಲ ನಾಯನ, ಎಲ್ಲರಿಗೂ. ಹೌದು. ಹಳೆ ಹಾಡಿತು ಗೊತ್ತಾ, ಕುಚ್ತೋ ಲೋಕ ಹಿಂಗೆ ಲೋಂಕ ಕಾಮೆ ಕ್ಯಾನ. ಹೌದು. ಜನ ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ನಮಗೆ ಏನು ಕೇಳಿಸ್ಕೋಬೇಕು ಆ ಜಾಣ್ತನ ನಮಗೆ ಇರಬೇಕು. ಹೌದು. ಯುನೋ 19 years ಇನ್ ಮೀಡಿಯಾ. ಇತ್ತೀಚೆಗೆ ನನಗೆ ಬಂದಂಥ ಆಸೆ, ಏನೋ ರಾಧಾ ನಮ್ಮ ಸಾರಿ ಬ್ರ್ಯಾಂಡಿದೆ ಸ್ಟಾರ್ಟ್ ಮಾಡಬೇಕಂತ. ಒಂದು ಸ್ಟಾಲ್ ಇತ್ತು ರೀಸೆಂಟಾಗಿ, ಅದು ಕೂಸು. ನಾನು ಮೀಡಿಯಾದಲ್ಲಿ ನಾನು 19 ವರ್ಷ ಬೆಳೆದು ನಿಂತಿರ್ಬೋದು. ಅದೊಂದು ಸ್ಟಾಲ್ ಇತ್ತು. ಮೊನ್ನೆ ನೋಡೋಣ ಹಿಂಗಿರತ್ತೆ, ಅರ್ಥ ಮಾಡ್ಕೋಬೇಕಲ್ಲ, ನೀರಿಗೆ ಇಳಿದ್ಮೇಲೆ ಈಜಬೇಕಲ್ಲ, ಸುಮ್ಮನೆ ಆಚೆಯಿಂದ ನಿಂತ್ಕೊಂಡು ಕೆರೆ ನೋಡ್ಬಿಟ್ಟು ನೀರಿನ ಆಳ ಗೆಸ್ ಮಾಡೋಕ್ಕಾಗಲ್ಲ ಅಂತ ಹೋದಾಗ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ಏನು ಮೇಡಮ್ ರೇಡಿಯೋ ಬಿಟ್ಬಿಟ್ರಿ ಅಂತ ಇದಕ್ಕೆ ಇಳಿದ್ಬಿಟ್ರಾ ಅಂದರು. ಮೊದಲೆಲ್ಲ ಆದರೆ ಯಾಕೆ ಉರಿನಾ ಅಂದ್ಬಿಡ್ತೈತೆ. ಬಟ್ ಇವಾಗೆಲ್ಲ ಏನು ಅನ್ಸ್ಬಿಟ್ಟಿದೆ, ಅವರೆಲ್ಲ ಅನ್ನೋದಕ್ಕೆಲ್ಲ ನಾವು ರಿಯಾಕ್ಷನ್ ಕೊಟ್ಬಿಟ್ರೆ, ನನ್ನ ರಿಯಾಕ್ಷನ್ ಇಸ್ ಮೈ ಪವರ್. ಹೌದು, ಎಕ್ಸಾಕ್ಟ್ಲಿ. ಮೈ ರಿಯಾಕ್ಷನ್ ಇಸ್ ಮೈ ಪವರ್. ನಾನೇನಿಗೆ ನನ್ನ ರಿಯಾಕ್ಷನ್ ಕೊಟ್ಬಿಟ್ಟು ಅವನನ್ನು ಇನ್ನೂ ಬೆಳೆಸ್ಬೇಕು? ಹೌದು. ನಾನೇನಿಲ್ಲ. ಅದಕ್ಕೆ ನಾನೆಲ್ಲ ನಾವು ಕಲಿತಾನೆ ಇರ್ತೀವಿ ಹಂತಕ್ಕೂ. ಮಾತಾಡೋರು 1000 ಮಾತಾಡಿದ್ರು ನಮಗೇನು ಕೇಳಿಸ್ಕೋಬೇಕೋ ಅದಕ್ಕೆ ಮಾತ್ರ ನಾವು ಸೊಪ್ಪು ಹಾಕಬೇಕು, ಬಾಕಿ ಇದೆಲ್ಲ ಗಲಾಟೆ ಐ ಅಂದ್ಕೊಂಡು. ಸೊ ನಾವು, ಇಫ್ ಐ ಹ್ಯಾವ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್, ಬಿಗ್ಗೆಸ್ಟ್ ರೂಮರ್ ದಟ್ you've heard about yourself ಅದೇನು? ನಯನ ತುಂಬ ದುರಹಂಕಾರದ ನಟಿ, ಆ ಥರ ತುಂಬ ಆ್ಯಟಿಟ್ಯೂಡ್ ಇರೋ ನಟಿ ಹಾಗೆ. ಆಮೇಲೆ ಬಕೆಟ್ ಹಿಡಿತಾಳೆ. ಬಕೆಟ್ ಏನಿಗೆ? ಬಕೆಟ್ ಹಿಡಿದ ತುಂಬ ಮಸ್ಕ ಹೊಡೆದು ಇದು ಮಾಡ್ತಾಳೆ. ಇವ್ರ ಜೊತೆಗೆ ರಿಲೇಶನ್ಶಿಪ್ ಇದೆ, ಅವ್ರ ಜೊತೆಗೆ ರಿಲೇಶನ್ಶಿಪ್ ಇದೆ.
ಈ ಥರ ಸ್ಟುಪಿಡ್ ವಿಷಯಗಳನ್ನ ಕೇಳಿದ್ದೀನಿ. ಆ್ಯಂಡ್ ಅದೇ ನಾನು ಎದೆದ್ರಿಗೆ ಡೀಲ್ ಮಾಡಿಬಿಟ್ಟಿದ್ದೀನಿ ಕೂಡ. ನಾನು ಆ ಥರ ರೂಮರ್ಸ್ನೆಲ್ಲ ಬಿಡೋದು ಇಲ್ಲ. ಬಾ ಮಾತಾಡೋಣ ಕುತ್ಕೊಂಡು ಎದುರುಗಡೆ, ಕಮಾನ್ ವಿಲ್ ಟಾಕ್ ಇಟ್. ಸೊ ಯಾರ್ಯಾರ ಜೊತೆಗೆ? ಓ ವಾವ್ ದಟ್ಸ್ ವೆಲ್, ಯಾ ಗಿವ್ ಮಿ ಅ ಸೆಕೆಂಡ್, ಓಕೆ ಕಾಲ್ ಮಾಡ್ತೀನಿ. ಅಮ್ಮ ಫಾರ್ ಎಕ್ಸಾಂಪಲ್ ರಶ್ಮಿ ಅಕ್ಕ, ಹಾಂ ಇಲ್ಲಿ ನನಗೆ ಕೀರ್ತಿ ಅಣ್ಣ ಚೂರು ಕ್ಲೋಸ್ ಆಗಿರೋದ್ರಿಂದ ಅವ್ರ ಹೆಸರು ತಾವು. ಇಲ್ಲಿ ಕೀರ್ತಿ ಹೇಳಿದ್ರು ಅದೇನೋ ನೀನೇನೋ ನಾನು ಸರಿ ಇಲ್ಲ ಅಂತ ಹೇಳ್ದಂತೆ ರಶ್ಮಿ ಅಕ್ಕ. ಯಾಕೆ ಏನು ಸರಿ ಇಲ್ಲ ಹೇಳು ಸ್ವಲ್ಪ, ನಾನೇ ಕರೆಕ್ಟ್ ಮಾಡ್ಕೋತೀನಿ. ಅವಾಗ ನೀವು ಹೇಳ್ತೀರಾ ನಾನಾ ಯಾವಾಗಂತೆ ನಾ ಯಾವಾಗ ಹೇಳ್ದೆ ಅದು ಕೊಡು ಕೀರ್ತಿಗೆ, ಸ್ಪೀಕರ್ ಆನ್ ಮಾಡು ಕೊಡು. ಏನು ಕೀರ್ತಿ ಯಾವಾಗ ಇದು ಮಾಡಿದೆ ಕೀರ್ತಿ? ಅಲ್ಲ ಅದು ಆ್ಯಕ್ಚುಲಿ ನೀನು ಅವತ್ತು ಮಾತಾಡ್ಬೇಕಾದ್ರೆ ಕೂತಿದ್ದೆ ನಾನು, ನೀವು ಮಾತಾಡ್ಬೇಕಾದ್ರೆ ಕೂತಿದ್ದೆ. ಆ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿರಲಿಲ್ಲ. ನಾನು ಅಲ್ಲಿಂದಲೇ ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ಯಾವುದು ಸಾಲ ಇಟ್ಕೊಳ್ಳಲ್ಲ ಅಕ್ಕ, ನಾನು ಯಾವುದು ಸಾಲ ಇಟ್ಕೊಳ್ಳಲ್ಲ. ರೂಮರ್ಸಾ? ಹೌದು. ಯಾರು ಹೇಳಿದ್ದು? ಇವನೇ ಹೇಳಿದ್ದು. 2 ನಿಮಿಷ ಟೈಮ್ ಕೊಡು, ಅವನಿಗೆ ಫೋನ್ ಮಾಡಿ, ಒಂದು ಸೆಕೆಂಡ್ ಇರೋ, ಲೌಡ್ ಸ್ಪೀಕರ್ ಹಾಕ್ತೀನಿ, ಇಲ್ಲೇನೋ ಒಂದು ಸಮಸ್ಯೆ ಆಗಿದೆ, ನೀನೇ ಬಗೆಹರಿಸ್ಬೇಕು. ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಮಾತಾಡ್ತೀನಿ, ತಗೋ ಹಿಂಗೆ ಹೇಳಿದಾರಂತೆ ಇಂಥವ್ರು. ಯಾಕೆ ಹಂಗಂದೆ? ನಾನು ಯಾವಾಗಂದೆ? ಎಲ್ಲಂದೆ? ನಿನಗೆ ಹೆಂಗೆ ಗೊತ್ತು? ನೀನು ಹೆಂಗೆ ಇದು ಮಾಡಿದೆ? ತಗೋ, ಅದು ಅಲ್ಲೇ ಕ್ಲಿಯರ್ ಆಗೋಯ್ತಲ್ಲ. ಅದು ಹಾಲಿಂದ ಹಾಲು ನೀರಿಂದ ನೀರು ಅಲ್ಲೇ ಮಾಡಿಬಿಡ್ತೀನಿ ನಾನು ಅದನ್ನೆಲ್ಲ. ನೀವು ಹೇಳಿದ್ರಲ್ಲ ಆ ಬರ್ಡನ್ ಏನೋ ಒತ್ಕೊಂಡು ಹೋಯ್ತಾರೆ ಇದು ಮಾಡ್ತಾರೆ ಅಂತ, ನಾನು ಅದಕ್ಕೆ ಬ್ಯಾಗೇ ಇಟ್ಟಿಲ್ಲ. ನಾನು ಅಂಥದಕ್ಕೆ ಬ್ಯಾಗೇ ಇಟ್ಟಿಲ್ಲ. ನಾನು ತಗೊಂಡು ಹೋಗೋದು ಯಾಕೆ? ಅವಶ್ಯಕತೆನೇ ಇಲ್ಲ. ಅಲ್ಲಿದಲ್ಲೇ ತಿಂದು ಅಷ್ಟೇ. ನನ್ನ ಜೋಬಲ್ಲಿ 20 ರೂಪಾಯಿ ಇದೆ ಗುರು, ಅದಕ್ಕೆ ನಾನು ಟಿಫನ್ ಕ್ಯಾರಿಯರ್ ಕ್ಯಾರಿ ಮಾಡಲ್ಲ ನಾನು. ಈಗ ಹೋಯ್ತಾ ದಾರಿಲಿ ಯಾವಾರ ಅಜ್ಜಿ ಯಾರು ಇಡ್ಲಿ ಮಾಡ್ತಾವಳ, ಸಾಕು ಇವತ್ತು ಬದುಕೋದಕ್ಕೆ 2-3 ಇಡ್ಲಿ ಸಾಕು ಗುರು ನನಗೆ. 2-3 ಇಡ್ಲಿ ತಿನ್ನ ಕೈ ತೊಳ್ಕೊಂಡ ಮುಂದಕ್ಕೆ ಹೋಯ್ತಾ ಇರ್ಬೇಕಷ್ಟೇ. ನಂಬಿಕೆ ದೊಡ್ಡದಾಗಿರ್ಬೇಕು. ಅದೇ ಜೇಬಲ್ಲಿರೋ 20 ರೂಪಾಯಿ ಅಷ್ಟೇ. ಭಯಗಳು ಪ್ಲಾನಿಂಗ್ ಅಂತ ಡಬ್ಬಿಗಳು ಹಿಡ್ಕೊಂಡು ಹೋಗ್ಬಾರ್ದು. ದಟ್ ಇಸ್ ಭಯ ಡ್ರಿವನ್, ಇನ್ಸೆಕ್ಯೂರಿಟಿ ಡ್ರಿವನ್ ಪ್ಲಾನಿಂಗ್. ಸೊ ನಂಬಿಕೆ ನೋಡಿದಿರ ಕೆಲವರು ಆ ಡಬ್ಬಿಲೂ ಕೆಲವೊಂದು ಇಟ್ಕೊಂಡಿದ್ದೆ, ಅರ್ಧ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೇನು ಸಿಗದೆ ಹೋಗ್ಬಿಟ್ರೆ, ಮಧ್ಯಾಹ್ನಕ್ಕೆ ಅದರ ಕಾಡೊಳಗೆ ಹೋಗ್ಬಿಟ್ರೆ ನಾನು ಇನ್ನೂ ಜಾಸ್ತಿ ಹಸ್ವಾಗ್ಬಿಟ್ರೆ ಅದ್ರ ಇನ್ನೂ ಅರ್ಧ ಎತ್ತಿಟ್ಕೊಂಡಿರ್ತಾರೆ. ತಿನ್ನುವಾಗ ತೃಪ್ತಿಯಾಗಿ ತಿನ್ನೋ ಗುರು, ಫಸ್ಟ್ ನೆಮ್ಮದಿಯಾಗಿ ತಿನ್ನೋ. ತಗೊಳ್ದೇ ಇರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ. ಹಂಗೆ ಇನ್ನು ಮುಂದಿನ ಯಾವನಿಗೂ ಗೊತ್ತಿಲ್ಲ, ಇರೋದನ್ನೇ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಮುಂದಿಂದ ನೀನೇನು ಲೋಕಜ್ಞಾನ ಕಲ್ತೀನಿ, ನೀನು 6th ಸೆನ್ಸ್ ಓಡ್ತಾ ಇದ್ದೆ, ನಾನು ಇದನ್ನೇ ಆಗ್ತೀನಿ, ಇದು ಆಗಬೇಕು ಅಂತ ಅನ್ಕೊಳ್ಳಿ. ನೀವು ಇದಾಗಬೇಕು ಅಂತ ಅನ್ಕೊಳ್ಳಿ, ಹಿಂಗೆ ಆಗುತ್ತೆ, ಇದೇನೋ ಆಗ್ತಿದೇನೋ ಅನಾಹುತ ಆಗುತ್ತೆ, ಹಂಗ್ಯಾಕೆ ಯೋಚನೆ ಮಾಡ್ತೀರಾ? ದೇವ್ರ ಪ್ಲ್ಯಾನ್ ಏನೋ ಬೇರೆ, ಬಟ್ ರೆಡಿ ಇರಿ ಪ್ಲ್ಯಾನ್ಗಷ್ಟೇ. ಮೆಂಟಲಿ ರೆಡಿ ಇರಿ ಪ್ಲ್ಯಾನ್ಗೆ. ಅವನು ಮುಳುಗಿಸ್ತಾನ, ಸ್ವಿಮ್ಮಿಂಗ್ ಕಲೀರಿ, ಏರಿಸ್ತಾನ, ಹಾರದ್ ಕಲೀರಿ, ಅದು ಹಂಗಿರಿ ಲೈಫಲ್ಲಿ. ನೀವು ಏನಾದರೂ ಸರಿ ರೆಡಿ ಇರಿ ಅಷ್ಟೇ. ಏನು ಇವತ್ತಿಂದ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅಂದರೆ ನಮ್ಮ ಅಣ್ಣವ್ರ ಹಾಡೇ ಸಾಕ್ಷಿ ಇದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಅವ್ರಿಗಿಂತ ನಮಗೆ ದೊಡ್ಡ ಲೈಫಿನಲ್ಲಿ ಅವ್ರ ಸಿನಿಮಾಗಳನ್ನ ನೋಡೇ ಉದ್ಧಾರ ಆಗಿದೆ ಎಷ್ಟೋ ಜನ ಇದ್ದಾರೆ. ತುಂಬಾ ಪಾಠಗಳಿದೆ ಅಪ್ಪ ನಮ್ಮ ಬಂಗಾರದ ಮನುಷ್ಯ ಸಿನಿಮಾನ ನೋಡಿ ಏನು ಹೇಳ್ತಾರೆ, ಆ ರೈತರ ಜೀವನನೇ ಬಂಗಾರ ಅಂತ ನೋಡಿ ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಎಷ್ಟು ಜನ ಇವತ್ತು ಎಷ್ಟು ಚೆನ್ನಾಗಿರೋ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನೀವು ಸಿನಿಮಾಗಳು ನೀವು ಬರೀ ಲೈಕ್ ಫ್ಯಾಂಟಸಿ ಥರ ನೋಡ್ಬಿಟ್ಟು ಮರ್ತ್ಬಿಡ್ತೀರಾ. ಆಮೇಲೆ ಈಗಿನ ಕಾಲದಲ್ಲಂತೂ ಸಿನಿಮಾಗಳನ್ನ ಯಾರು ಸಿನಿಮಾ ಥರ ನೋಡೋದೇ ಇಲ್ಲ, ಡ್ರಾಮಾಗಳನ್ನ ಡ್ರಾಮಾ ಥರ ಯಾರು ನೋಡೋದೇ ಇಲ್ಲ, ರಿಯಾಲಿಟಿ ಶೋ ಥರ ನೋಡೋದೇ ಇಲ್ಲ. ಮತ್ತೆ ಅಲ್ಲಿ ಯಾಕೆ ನೀವು ನಮ್ಮದು ಹೆಸರು ತೊಗೊಂಡ್ರಿ? ನೀವು ಯಾಕೆ ಕಂಡಕ್ಟರ್ ಅಂದ್ರಿ? ಕಂಡಕ್ಟರ್ಗೆಲ್ಲ ನೀವು ಅವಮಾನ ಮಾಡ್ದಂಗೆ ಆಯಿತು. ಅಲ್ಲಿ ಯಾಕೆ ನೀವು ಪೊಲೀಸ್ ಅಂತ ತೊಗೊಂಡ್ರಿ? ಪೊಲೀಸರಿಗೆಲ್ಲ ಅವಮಾನ ಮಾಡ್ದಂಗೆ. ನೋ, ಪ್ರೆಸೆಂಟ್ ನಿಮ್ಮಗಳ ಮಧ್ಯೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದನ್ನು ನಾವು ತೋರಿಸ್ತಿದ್ದೀವಿ. ಸರಿ ಮಾಡ್ಕೊಂಡು ಹೋಗ್ಬೇಕು ನಾವೆಲ್ಲರೂ. ನಾವು ಪೊಲೀಸ್ ಬಗ್ಗೆ ಗೇಲಿ ಮಾಡ್ತಿಲ್ಲ, ಅಥವಾ ಒಬ್ಬ ಕಂಡಕ್ಟರ್ ಕೆಲಸ ಮಾಡೋನ್ ಬಗ್ಗೆ ಗೇಲಿ ಮಾಡ್ತಿಲ್ಲ, ಅಥವಾ ಒಬ್ಬ ಡ್ರೈವರ್ ಕೆಲಸ ಮಾಡೋನ್ ಬಗ್ಗೆ ಗೇಲಿ ಮಾಡ್ತಿಲ್ಲ. ಸಮಾಜಕ್ಕೆ ಹಿಡಿದಿರೋ ಕನ್ನಡಿ ಅಷ್ಟೇ. ಹೀಗಿದೆ ಸಮಾಜ. ನೀವು ಸಮಾಜನ ತಿದ್ದುತ್ತಾ ಇಲ್ಲ, ನಮ್ಮನ್ನು ತಿದ್ದುತ್ತಾ ಇದ್ದೀರಾ. ಆಗೋ ತಪ್ಪುಗಳನ್ನ ತಿದ್ದುತ್ತಾ ಇಲ್ಲ, ನಮ್ಮನ್ನು ತಿದ್ದ. ಅದನ್ನು ಬಳಕೆ ಮಾಡಬೇಡಿ, ಇದನ್ನು ಬಳಕೆ ಮಾಡಬೇಡಿ ಅಂದರೆ ಸಮಾಜದಲ್ಲಿ ಈಗ ನಾವು ಒಂದು ರಿಯಾಲಿಟಿ ಶೋನಲ್ಲಿ ಅನ್ನೋದನ್ನೆಲ್ಲ ಮಾಡಬಾರ್ದು ಬಿಟ್ಬಿಟ್ಟಿದ್ದಾರಾ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಬಿಟ್ಬಿಟ್ಟಿದ್ದಾರಾ? ಕಳ್ತನ ಮಾಡಬಾರ್ದು ಗುರು, ಕಳ್ತನ ಮಾಡೋದು ಬಿಟ್ಬಿಟ್ಟಿದ್ದಾರಾ? ಸಮಾಜದಲ್ಲಿ ಏನಿದೆಯೋ ಅದೇ ವೇದಿಕೆಯಲ್ಲಿ ಇದೆ. ಯಾಕೆ ಅಕ್ಸೆಪ್ಟ್ ಮಾಡ್ಕೋತಿಲ್ಲ? ಸಮಾಜದಲ್ಲಿ ನಡೀದನ್ನು ಅಕ್ಸೆಪ್ಟ್ ಮಾಡ್ಕೋತಿದ್ದೀರಾ, ವೇದಿಕೆಯಲ್ಲಿ ನಡೀದನ್ನು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು? ಅಲ್ವಾ? ನೀವೇನು ಮಾಡ್ತಿದ್ದೀರಾ, ನಾವು ಅದನ್ನು ತೋರಿಸ್ತಿದ್ದೀವಿ, ಬಟ್ ನಿಮ್ಗೆ ಅದು ಅಕ್ಸೆಪ್ಟೆನ್ಸ್ ಆಗ್ತಾ ಇಲ್ಲ. ನೋನು ಹಂಗೆಲ್ಲ ಇಲ್ಲ. ಅದೆಲ್ಲ ನೀವು ಮಾತಾಡಬಾರ್ದು. ನಾವು ಅದನ್ನೇನೋ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಕೆ ಹೋದರೆ ಅದೆಲ್ಲ ನೀವು ಮಾತಾಡಬಾರ್ದು, ಅದೆಲ್ಲ ನೀವು ಹೇಳಬಾರ್ದು. ಹಿಂಗಿದೆ ಅಷ್ಟೇ, ಅದು ಮಾಡಬಾರ್ದು, ತಪ್ಪು, ಸಾರಿ ಕೇಳಿ.
ಸೊ ಈ ಥರ ಆದಾಗ ನಿಮ್ಮ ಕ್ರಿಯೇಟಿವಿಟಿನ ದಿನ ಬೆಳಗಾದ್ರೆ ಅಷ್ಟೇ, ಅದಕ್ಕೆ ತುಂಬಾ ಜನ ಹೇಳ್ತಾರೆ ಗೊತ್ತಾ, ಹಾಕ್ದಂಗೆ ಕಾಮೆಂಟ್ಸ್ ಬೇಲಿಗಳು. ಮಾಡ್ತಿರ್ತಾರ ಅಕ್ಕ ಕೆಲವರು, ಅದೇ ಸ್ಕ್ರಿಪ್ಟ್ ಮಾಡ್ತೀರಾ, ಅದೇ ಕಾನ್ಸೆಪ್ಟ್ ಮಾಡ್ತೀರಾ, ಹೊಸತನ್ ಮಾಡೋದಕ್ಕೆ ನೀವು ಎಲ್ಲಿ ಬಿಟ್ಟಿದ್ದೀರಾ, ಕೊಟ್ರೆ ಹೊಸ ನಾಲ್ಕು ಕಾನ್ಸೆಪ್ಟ್ option. ಮಾಡೋದಕ್ಕೆ ಎಲ್ಲಿ ಬಿಟ್ಟಿದ್ದೀರಾ, ಸ್ವತಂತ್ರ ಎಲ್ಲಿ ಕೊಟ್ಟಿದ್ದೀರಾ Topics ನೀವು ಏ ಇಲ್ಲ ನಮ್ಗೆ? ಇವತ್ತು. ಹಾ, ಎಲ್ಲಿ ಬಿಟ್ಟಿದ್ದೀರಾ, ಏನ್ ಮಾಡ್ತಿದ್ದೀರಾ ನೀವು? ನಾವ್ ಯಾವನಾದ್ರೂ ಪಾಪ ಒಬ್ಬ ಆರ್ಟಿಸ್ಟ್ ಒಂದ್ 2 ಸ್ಕಿಟ್ಟಲ್ಲಿ ಏನಾದ್ರು ಒಂದು ಒಬ್ಬ ಜೊಲ್ ಪಾರ್ಟಿ ಏನ್ ಪಾತ್ರ ಮಾಡ್ತಾನೆ ಅದನ್ನ ಮಾಡ್ತೀರಾ, ಆಚೆ ಕಡೆ ನೀವು ಅವನನ್ನ ಅದೇ ತರ ನೋಡ್ತಿದ್ದೀರಾ, ಇವನೊಬ್ಬ ಜೊಲ್ ನನ್ ಮಗ ಹಂಗೆ ಹಿಂಗೆ ಪಾತ್ರವಾಗಿ ನೋಡಿ, ಯಾಕೆ ಹಂಗೆ ಇದು ಮಾಡ್ತೀರಾ ಅಲ್ವಾ? ನೀವೇ ರೆಡಿ ಇಲ್ಲ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ. ಆ ಹೊಸತನ ಹುಡುಕಿ, ಹೊಸಬ್ರಿಗೆ ಅವಕಾಶ ಕೊಡಿ. ಕೊಟ್ಟಿದ್ದೀವಲ್ಲ, ನೀವ್ಯಾಕೆ ಕುತ್ಕೊಂಡು ನೋಡ್ತಾ ಇಲ್ಲ? ನೀವ್ಯಾಕೆ ಕುತ್ಕೊಂಡು ನೋಡ್ತಾ ಇಲ್ಲ ಹೇಳಿ? ಕುತ್ಕೊಂಡು ನೋಡಿ, ಇದು ಸರಿ, ಇದು ತಪ್ಪು, ಇದು ತಿದ್ದಬೇಕು, ಇದು ಮಾಡ್ಬೇಕು, ಹೇಳ್ಬೇಕು ಎಲ್ಲ ಕುತ್ಕೊಂಡು. ಆವಾಗಲೇ ಅಲ್ವಾ ಜನ ಕಲಿಯೋಕ್ಕಾಗೋದು, ಹೊಸತನ ಏನಾದರೂ ಮಾಡೋಕ್ಕಾಗೋದು. ನೀವು ಯಾರನ್ನೂ ತಿದ್ದಕ್ಕೆ ರೆಡಿ ಇಲ್ಲ, ತಪ್ಪನ್ನ ಹುಡ್ಕಕ್ಕೆ ರೆಡಿ ಇದ್ದೀರಾ, ಆ ತಪ್ಪು ನಿಂಗೆ ಸರಿ ಮಾಡ್ಕೋಬೇಕು ಅಂತ ಹೇಳಕ್ಕೆ ರೆಡಿ ಇಲ್ಲ. ಆ್ಯಂಡ್ ನಿಮ್ಮನ್ನೇ ನೀವು ನೋಡಿಕೊಂಡು ಓ ಇಲ್ಲಿದೆ ನನ್ನ ಹುಣ್ಣು ಅಂತ ಅದನ್ನು ಒಪ್ಕೊಳ್ಳೋಕ್ಕೂ ಅವ್ರು ರೆಡಿ ready ಇಲ್ಲ, ಇರಬೇಕು. ಅಷ್ಟೇ. ಅದು ತುಂಬ ಜನರಿಗೆ ನಾವು ಹೇಳೋದು ಬೇಡ, ನೋಡ್ತಿದ್ದಂಗೆ ಗೊತ್ತಾಗೋಗ್ಬಿಡುತ್ತೆ. ನಿಮ್ಮ ಲೈಫಲ್ಲಿ ಒಂದು ಕ್ಯಾರೆಕ್ಟರ್ ಆ ಥರ ಬಂದು ಹೋಗಿರುತ್ತೆ ಯಾವುದೋ ಒಂದು. ನಾವು ಸ್ಕಿಟ್ ಎಲ್ಲ ಮಾಡ್ಬೇಕಾದ್ರೆ ಈ ಥರದೊಬ್ಬ ಜೋಲ್ಪಾಟಿ ನಮ್ಮನೇಲೊಬ್ಬ ಇದ್ನಲ್ಲ, ಈ ಥರದೊಬ್ಬ ಬಾಯ್ ಬಡ್ಕ ನಮ್ಮನೇಲೊಬ್ಬ ಇದ್ನಲ್ಲ ಅಂತ ಈ ಥರದ್ದೆಲ್ಲ ಮಾಡ್ತಿರ್ತೀರ. ಅದನ್ನು ಬಾಯ್ ಬಿಟ್ಟು ಹೇಳಲ್ಲ, ಅದನ್ನೇ ತಗೊಳ್ಳಲ್ಲ ನೀವು. ಹೌದು ಕರೆಕ್ಟ್, ನಮ್ಮ ಸಮಾಜ ಹೀಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು. ದಟ್ ಇಸ್ ಅ ಪ್ರಾಬ್ಲಮ್. ಆಮೇಲೆ ನಮಗೆ ಅನ್ನೋದು ಅದೇ ಗಂಡ ಹೆಂಡ್ತಿ ಜಗಳ, ಅದೇ ಅತ್ತೆ ಸೊಸೆ ಜಗಳ. ಹಂಗಾರೆ ನಾವು ಮಾಡೋದು ಬಿಟ್ಬಿಟ್ಟಿದ್ದೀವಿ, ನೀವು ಜಗಳ ಆಡೋದು ಬಿಟ್ಬಿಟ್ಟಿದ್ದೀರಾ ಗಂಡ ಹೆಂಡ್ತಿ? ನಾವು ಅತ್ತೆ ಸೊಸೆ ಸ್ಕಿಟ್ ಮಾಡೋದು ಬಿಟ್ಬಿಟ್ಟಿದ್ದೀವಿ, ನೀವು ಸರಿ ಹೋಗೋದು ಬಿಟ್ಬಿಟ್ಟಿದ್ದೀರಾ ಹೇಳಿ? ಸರಿ ಹೋಗ್ಬಿಟ್ಟಿದ್ದೀರಾ ನೀವು? ಹಂಗಾರೆ ನಾವು ಸ್ಕಿಟ್ ಮಾಡ್ತಾ ಇದೀವಿ ಅಂತ ತಿದ್ಕೊಬಿಟ್ಟಿದ್ದೀರಾ ನೀವು? ಇದಕ್ಕೆ ಒಂದೇ ಒಂದು ಲೈನ್ ಇದೆಪ್ಪ, ಎವ್ರಿಬಡಿ ವಾಂಟ್ಸ್ ಟು ಪ್ರೂವ್, ನೋ ಬಡಿ ವಾಂಟ್ಸ್ ಟು ಇಂಪ್ರೂವ್. ಅಷ್ಟೇ. ಅದು ಬರೋದೇ ಅಲ್ಲಿ. ಅದು ಏನು ದೊಡ್ಡವರೊಬ್ರು ಹೇಳಿದಾರಲ್ಲ, ಲೋಕದ ಡೊಂಕ ನೀವೇಕೆ ತಿದ್ದೀರಿ ನಿಮ್ಮ ಡೊಂಕುಗಳನ್ನ. ಅಲ್ಲಿ ಯಾರು ಅವ್ರ ಡೊಂಕ ನೋಡ್ಕೊಳಕ್ಕೆ ರೆಡಿ ಇಲ್ಲ, ತಿದ್ಕೊಳ್ಳೋದು ಇಲ್ಲಿಂದ ಬಂತು? ಯಾರು ನೋಡ್ಕೊಳ್ಳಿ ನೋಡ್ಕೊಳ್ಳಿ first ಫಸ್ಟ್, ತಿದ್ಕೊಳ್ಳಿ. ಈ ಕಂಡವ್ರದೇ. ಲೆಟ್ ಸ್ಟಾರ್ಟ್ ದ ರ್ಯಾಪಿಡ್ ರೌಂಡ್ ಅಷ್ಟೇ. ಯಾ, ನೀವು ಬಾಯ್ ಬಿಟ್ರೆ ಯಾವಾಗಲೂ ಫೈರೇ ತಾನೆ. ಫಸ್ಟ್ ಪರ್ಫಾರ್ಮೆನ್ಸ್ ದಟ್ ಮೇಡ್ ಯು ಫೀಲ್ ಅನ್ಸ್ಟಾಪಬಲ್. ಫಸ್ಟ್ ಟೈಮ್ ಉಮಾಶ್ರೀ ಮೇಡಮ್ದು ಗೆಟಪ್ ಹಾಕ್ದಾಗ ಕಾಮಿಡಿ ಕಿಲಾಡಿಯಲ್ಲಿ ಪುಟ್ನಂಜ, ಅದರಲ್ಲಿ ಪುಟ್ಮಲ್ಲಿದ ಗೆಟಪ್ ಹಾಕ್ದಾಗ ಅದು ನನಗೆ ಅನಿಸ್ತು, ಇನ್ನೇನು ಬೇಕಾದ್ರೂ ಮಾಡಬಲ್ಲೆ ನಾನು, ಇದಕ್ಕೆ ಕೈ ಹಾಕಿದ್ದೀನಿ ಅಂತಂದರೆ, ಇದನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಂದರೆ ಇನ್ಯಾವ ಸಾಹಸಕ್ಕೆ ಬೇಕಾದ್ರೂ ನಾನು ಕಾನ್ಫಿಡೆಂಟಾಗಿ ಮಾಡಬಹುದು ಅಂತ ನನಗೆ ಅವಾಗ ಧೈರ್ಯ ಬಂದಿದ್ದು. ಎತ್ಕೋತಾನೆ ಇದು ತುಂಬ ಟಾಸ್ಕ್ ಅನಿಸ್ಲಿಲ್ಲ ಉಮಾಶ್ರೀ ಅವ್ರದ್ದು? ಇಲ್ಲ, ಬಿಕಾಸ್ ಅದಕ್ಕಿಂತ ಮುಂಚೆ ಸಾಕಷ್ಟು ಸರ್ಕಸ್ಗಳು ಮಾಡಿಬಿಟ್ಟಿದ್ದೆ ನಾನು. ಹಾಗಾಗಿ ಇದನ್ನು ತಗೊಂಡಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ಕಷ್ಟನೇ ನಾನು ಕೈಗೆ ತೊಗೊಂಡಿದ್ದೀನಿ ಅಂತಂದರೆ ಇನ್ಯಾವುದನ್ನು ಬೇಕಾದ್ರೂ ನಾನು ನಿಭಾಯಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ. ನನ್ನ ಲೈಫಲ್ಲಿ ನನಗೆ ಮೋಸ್ಟ್ ಕಷ್ಟದ್ದೇ ಇದ್ದಿದ್ದೆ ಅದೇನೆ. ಉಮಾಶ್ರೀ ಮೇಡಮ್ನ ಹೆಂಗಪ್ಪ ನಾವು ಅದನ್ನ ಇದು ಮಾಡ್ಕೊಂಡು ಹೋಗೋದು, ಒಂದು ಆಚೆ ಒಂದು ಈಚೆ ಆಗ್ಬಿಟ್ರು ಅವರಿಗೆ ಏನೇನೋ ಧಕ್ಕೆ ಬಂದಂಗೆ ಆಗ್ಬಿಡುತ್ತಲ್ವ, ಅವ್ರ ಹೆಸ್ರಿಗೆ ನಾವೇನೋ ಮಸಿ ಬೆಳ್ದಂಗೆ ಆಗ್ಬಿಡುತ್ತಲ್ವ ಅನ್ನೋದೊಂದು ಭಯ ಇತ್ತು ನಮಗೆ. ಬಟ್ ನಾನು ಅದನ್ನು ತಗೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದಾಗ ಇನ್ಯಾವುದನ್ನ ಬೇಕಾದ್ರೂ ನಾನು ಆರಾಮಾಗಿ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆಂಟ್ ಬಂತು. ಆ ಲೇಯರ್ಸ್ ಹೆಂಗೆ ತುಂಬಿಸಿದ್ರಿ ಉಮಾಶ್ರೀ ಅವ್ರದ್ದು? ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಒಂದಿದೆ, ವಾಯ್ಸು ಮತ್ತೆ ಸ್ಪಾಂಟ್ಯಾನಿಟಿ, ಅಲ್ಲೊಂಚೂರು ಈ ಕಡೆ ಆ ಕಡೆ ಆದರೂ ಏನೋ ಆಗ್ಬಿಡುತ್ತೆ. ಸೊ ಹೌ ಡು ಯು ಡೂ ಇಟ್? ದೇವರಾಣೆಗಳು ಗೊತ್ತಿಲ್ಲ, ಅದೆಲ್ಲ ದೇವ್ರ ಕೃಪೆ ಅಂತ ಅನ್ಸುತ್ತೆ. ಇವತ್ತಿಗೂ ನನಗೇನಾದ್ರು ಓದಿದ್ರೆ ಫಸ್ಟ್ ಲೈನ್ ಓದ್ಬಿಟ್ಟು ಸೆಕೆಂಡ್ ಲೈನಿಗೆ ಬಂದರೆ ಫಸ್ಟ್ ಲೈನು ಅಳಿಸ್ಕೊಂಡು ಹೋಗ್ತಾ ಇರತ್ತೆ ನನ್ನ ತಲೆಯಲ್ಲಿ. ಅಂಥ ಪ್ರಾಬ್ಲಮ್ ಇದೆ ನನಗೆ, ಓದಿದ್ದು ಯಾವುದೋ ತಲೆಗೆ ಹೋಗಲ್ಲ. ಬಟ್ ಯಾರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಅದನ್ನು ಚಾಚು ತಪ್ಪದೆ ಹೇಳ್ತೀನಿ. ಆಡಿಟ್ರಿ ಲರ್ನರ್ ಯು ಆರ್. ಹಾಗೆ ಇದು ಮಾಡಿದ್ದೀನಿ. ಅದು ಹೆಂಗೆ ನಾನು ಡೈಲಾಗ್ ಮಿಸ್ ಇಲ್ಲಂಗೆ ಹೇಳ್ತೀನೋ, ಅದು ಹೆಂಗೆ ಫಾಲೋ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನೊಂದು 2-3 ಅವರ್ ನಾನು ರ್ಯಾಪಿಡ್ ರಶ್ಮಿ ಅವ್ರ ಎದುರುಗಡೆ ಹಿಂಗೆ ಕುತ್ಕೊಂಡಿದ್ದೀನಿ ಅಂತಂದರೆ ಅನದರ್ ದ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ನೀವು ನಡೆಯೋದು, ನೀವು ಮಾಡೋದು, ನೀವು ಮಾತಾಡೋದು, ಹಿಂಗೆ ಸೀರೆ ಹೇಳ್ಕೊಳ್ಳೋ ಪ್ರತಿ ಮೈನ್ಯೂಟ್ ಥಿಂಗ್ಸನ್ನು ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ಲಿವರೆಗೂ ಅಂತಂದರೆ ಯು ಶುಡ್ ಟೆಲ್ ಮಿ, ಏಯ್ ನಂತರ ಯಾಕೆ ಬಿಹೇವ್ ಮಾಡ್ತಾ ಇದೆಯಾ ನೀನು ಅಂತ ನೀವು ನನಗೆ ಹೇಳೋವರೆಗೂ ನಾನು ಅದನ್ನು ಕಲಿತಾ ಇರ್ತೀನಿ. ನೀವು ಹಂಗೆ ಮಾಡೋದು, ಹಿಂಗೆ ಮಾಡೋದು, ಬರೆಯೋದು, ಅದನ್ನೆಲ್ಲ ಕಲಿತಾ ಇರ್ತೀನಿ ನಾನು. ಏನು ಚೆನ್ನಾಗಿ ಇದೊಂಥರ ಮಷೀನ್ ಲರ್ನಿಂಗ್ ಥರ, ಇದು ನಯನ ಲರ್ನಿಂಗ್. ಇದು ಮುಂದೆ ಇದ್ರೆ ಯು ಫುಲ್ಲಿ ಸ್ಕ್ಯಾನ್. ಇಂಟ್ರೆಸ್ಟಿಂಗ್. ಕಾಮಿಡಿನ ಆ್ಯಕ್ಟಿಂಗ್, ವಾಟ್ ಫೀಲ್ಸ್ ಲೈಕ್ ಹೋಮ್? ಆ್ಯಕ್ಟಿಂಗ್. ವೈ? ನನ್ನ ಕಂಫರ್ಟ್ ಝೋನ್ ಅದೇ. ನನಗೆ ಬೋರ್ ಆದರೆ ನಾನು ಅದನ್ನೇ ಮಾಡೋದು, ಖುಷಿ ಆದಾಗಲೂ ಅದನ್ನೇ ಮಾಡೋದು, ಏನಾದ್ರು ಕಲಿಬೇಕು ಅಂದಾಗಲೂ ನಾನು ಅದನ್ನೇ ಮಾಡೋದು. ಸೊ ಹಾಗಾಗಿ ಆ್ಯಕ್ಟಿಂಗ್. ಯಾವ ಪಾತ್ರಕ್ಕೆ ನೀವು ಪಟ್ಟಂತ ಎಸ್ ಅಂತೀರಾ? ಎಲ್ಲ ಪಾತ್ರಕ್ಕೂ ಅಂತೀನಿ, ವಿತೌಟ್ ಬ್ಲಿಂಕಿಂಗ್. ಎಸ್, ಎಲ್ಲ ಪಾತ್ರಕ್ಕೂ ಅಂತೀನಿ. ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾಡ್ತೀನಿ. ಚಾಲೆಂಜ್ ಅದು. ಬರಲ್ವಾ ಹೋಗ್ಲಿ ಬಿಡಿ ಸರ್, ಅವಾಗಲೇ ಏನೋ ಹೇಳ್ಕೊಡಿ ಮಾಡ್ತೀನಿ, ಹೆಂಗೆ ಬೇಕು ಹೇಳಿ. ಬಟ್ ಗೊತ್ತಿಲ್ಲ ಅಂತ ಮಾತ್ರ ಹೇಳಲ್ಲ ನಾನು. ಅದು ಬಂದು ನಾನು ಡಿಕ್ಷನರಿಗೆ ನಾನು ತೆಗೆದುಬಿಟ್ಟಿದ್ದೀನಿ. ಗೊತ್ತಿಲ್ಲ ಅಂತ ಹೇಳಲ್ಲ, ಪ್ರಯತ್ನ ಪಡ್ತೀನಿ. ಒನ್ ವರ್ಡ್ ನಿಮ್ಮ ಫ್ರೆಂಡ್ ಉಪಯೋಗಿಸೋದು ನಿಮಗೆ ಟು ಡಿಸ್ಕ್ರೈಬ್ ಯು?
ಅವರೆಲ್ಲ ನನ್ನನ್ನು ಅದೇ ಈ ಪಟಾಕಿ ಅಂತ ಅಂತಾರೆ ಕೆಲವರು. ಈಗ ನಮ್ಮ ಭಟ್ರು ಸರ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಗಂಡಸ್ರೆ ಅವ್ರು ನನ್ನನ್ನು ಕರೆಯೋದೇ ಹಾಗೆ ಗಂಡಸ್ರೆ. ಯಾಕೆ ಒಂದು ಹೆಣ್ಣಿಗೆ ಇರಬೇಕಾದ್ರೆ ಮಿನಿಮಮ್ ಸೈಲೆನ್ಸು ಇಲ್ಲ ಅವಳ ಹತ್ರ ಅಂತ ಅಂತಾರೆ ಅವರು. ಅವಳು ಸೀಕ್ರೆಟೇ 4 ಜನಕ್ಕೆ ಕೇಳುತ್ತೆ. ಶಿ ಈಸ್ ದ್ಯಾಟ್ ಮಚ್ ಲೌಡ್. ನಾ ಗುಟ್ಟಾಗಿ ಏನು ಗೊತ್ತಾ ರಶ್ಮಿ ಅವರ ಹಿಂಗೆ ಮಾತಾಡಿದ್ರೆ 4 ಜನಕ್ಕೆ ಕೇಳುತ್ತೆ, ಅಷ್ಟು ಸ್ಪೀಕರ್ ಗುರು ಅವರು ಹಂಗೆ ಅಂತ. ಆಮೇಲೆ ಭಟ್ರು ಸರ್ ಅವಳಿಗೆ ಯಾವುದಕ್ಕೂ ಇದು ಮಾಡ್ತೀನಿ ಇದು ಮಾಡಲ್ಲ ಅಯ್ಯೋ ಇದು ಹಂಗೆಲ್ಲ ಇಲ್ಲ. ಅವಳು ಏನು ಹೇಳ್ತಾರೆ ಆ ಗಲಿ ಥರ ಇಲ್ಲ. ನಯಾ ನಾಜೂಕು ಮಾಡ್ಬೇಕಾ ಸರ್ ಮಾಡ್ತೀನಿ ಬನ್ನಿ ಅಂತ ಹಾಗೆ ಗಂಡಸ್ರೆ ಅಂತಾನೆ ಕರೀತಾರೆ ಅವ್ರು ನನಗೆ. ಸೊ ದ ಬೆಸ್ಟ್ ಟೈಟಲ್ ನನಗೆ ಸರ್ ಕೊಟ್ಟಿದ್ದು. ನಾನು ಲೈಫಲ್ಲಿ ಇನ್ನೇನು ತೊಗೊಂಡ್ರೆ ನಂಗೆ ಇದು ಯಾರು ಗಂಡಸ್ರೆ ಅಂತ ಕರೆದ್ರೆ ನಾವು ಫುಲ್ ಬ್ಲಶ್ ಆಗ್ಬಿಡ್ತೀನಿ ಅನ್ಸುತ್ತೆ ಮೇ ಬಿ. ನಿನಗೆ ಯಾವ ಟೈಮಲ್ಲಿ ನಯನ ಅಂತ ಹೆಸರಿಟ್ರೋ ನೀನು ಅದನ್ನ ನಯನಾ ಮಾಡ್ಬಿಟ್ಟಿದ್ಯಾ. ವಾವ್ ಥ್ಯಾಂಕ್ ಯು ಸೋ ಮಚ್. ನನಗೆ ವಾವ್ ಏನೋ ಒಂದು ಹೊಸದೇನೋ ಒಂದು ಇದು ಕೊಟ್ರಿ. ನೈಸ್. ಅ ಕಮಿಡಿಯನ್ ಹೂ ಆಲ್ವೇಸ್ ಮೇಕ್ಸ್ ಯು ಲಾಫ್. ಒಂದು ನರಸಿಂಹರಾಜು ಸರು, ಅವರಂತೂ ಯಾವಾಗಲೂ ನನಗೆ ತುಂಬ ಇಷ್ಟ ಆಗ್ತಾರೆ, ತುಂಬ ಇದು ಮಾಡ್ತಾರೆ. ಇನ್ನೊಂದು ಇಸ್ ಕುರಿ ಪ್ರತಾಪ್ ಸರ್. ನಂಗೆ ಸಖತ್ ಇಷ್ಟ ಈ ಕುರಿ ಪ್ರತಾಪ್ ಸರು, ಮಂಡ್ಯ ರಮೇಶ್ ಸರು. ಅವ್ರದ್ದೆಲ್ಲ ಹಳೆ ಫಿಲಮ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಆಮೇಲೆ ಮಜಾ ಟಾಕೀಸಲ್ಲೆಲ್ಲ ಅವ್ರ ಜೊತೆಗೆ ವರ್ಕ್ ಮಾಡ್ತಿರ್ತೀವಲ್ಲ, ನಮಗೆ ನಗು ಬಂದ್ಬಿಡುತ್ತೆ. ಅವ್ರು ಮಾತಾಡೋದು ಸುಮ್ಮನೆ ಕ್ಯಾಶುವಲಾಗಿ ನಿಂತಿರೋ ನಗು ಬಂದ್ಬಿಡುತ್ತೆ. ಅದು ಹೆಂಗೆ ಆಗ್ಬಿಡುತ್ತೆ ಕೊಬ್ರಾ ಅಂತಾರಲ್ಲ, ಚೆನ್ನಾಗಿ ಮಾಡಿದ್ರಲ್ಲ ಇವರು ಅಂತ ನಂಗೆ ಅದು ನಗು ಬಂದ್ಬಿಡುತ್ತೆ. ನಾನು ಕಾಮಿಡಿಲಿ ಯಾರು ಮಾಡಿದ್ರು ತಗೊಂಡ್ಬಿಡ್ತೀನಿ. ನೀನ್ ಗಂಟ್ಲಲ್ಲಿ ಯಾರನ್ನ ಕೂಡ್ಸಿದ್ಯಾ? ಬಟನ್ ಗಿಡನ ಇಟ್ಕೊಂಡಿದ್ಯಾ ಅಲ್ಲಿ? ಹೌ ಮೆನಿ ವಾಯ್ಸಸ್ ಕ್ಯಾನ್ ಯು ಇಂಪರ್ಸನೇಟ್? ಐ ಡೋಂಟ್ ನೋ, ಲೈಕ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಜನರದ್ದು ಮಾಡಬಹುದು ಅಂತ ಗೊತ್ತಿಲ್ಲ. ಲೈಕ್ ಬಿಟ್ಟೆ ಸುಮಾರು ವರ್ಷಗಳಾಗ್ಬಿಟ್ಟಿದೆ. ನಾನು ಒಂದು 200 300 400 ಅದೇ ಯಾರಾದ್ರೂ ಈಗ ನಿಮ್ ತರ ಯಾರಾದ್ರೂ ಲೆಕ್ಕನೇ ಇಲ್ಲ ಅದಕ್ಕೆ. ಹೌದು, ಸುಮಾರು ಸತಿ ಯಾರ್ಯಾರ ತರ ಮಾತಾಡಿ ನಮ್ಮ ಅಜ್ಜಿ ತರ ಎಲ್ಲ ಅದು ಯಾಕೆ ಮಗ ಹಂಗ್ ಮಾಡಾರೆ ಅಯ್ಯೋ ನಕ್ಸಾರ ಅನ್ಕಬಿಟ್ಟಿದಿ. ನಮ್ಮ ಅಜ್ಜಿ ಎಕ್ಸಾಕ್ಟ್ಲಿ ಹಿಂಗೆ ಮಾತಾಡೋದು. ನನಗಿಂತ ನಮ್ಮ ರಾಘು ನಮ್ಮ ಅಜ್ಜಿನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ಗೊತ್ತಾ. ಅಯ್ಯೋ ಸುಮ್ನಿರು ನಿನ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ ಕಾಣ, ಹಿಂಗೆ ನಮ್ಮ ಅಜ್ಜಿ ಮಾತಾಡೋದು. ಯಾವತ್ತಾದ್ರೂ ಪಾಸಿಬಲ್ ಆದ್ರೆ ಸುಮ್ಮನೆ ನೀವು ನಮ್ಮ ಅಜ್ಜಿನ ನನ್ನ ಹಿಂಗೆ ನೋಡ್ರಿ, ನೀವು ನನ್ನನ್ನು ಇವ್ರು ಎಕ್ಸಾಕ್ಟ್ಲಿ ಲೈಕ್ ಹರ್ ಅಂತ ಅಂದ್ಬಿಡ್ತೀರಾ. ಆ ಥರನೇ ಅವ್ರು ಮಾತಾಡೋದು ಮನೇಲಿ. ಕೆಲವು ಯಾವ್ದಾದ್ರು ನಂಗೆ ಒಂದು ಸ್ವಲ್ಪ ಯುನೀಕ್ ಅಂತ ಅನ್ಸ್ಬಿಟ್ರೆ ಐ ವಿಲ್ ಲೈಕ್ ಹೆಂಗಾರು ಮಾಡಿ ಅದಕ್ಕೆ ಏನು ಎಕ್ಸಸೈಸ್ ಮಾಡಬೇಕು, ವರ್ಕ್ ಮಾಡಬೇಕು, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ದಟ್. ವಾಟ್ ಎಕ್ಸಸೈಸ್ ವರ್ಕ್ ಡು ಯು ಡು? ಗೊತ್ತಿಲ್ಲ, ಫಾಲೋ ಮಾಡ್ತಾ ಇರ್ತೀನಿ ಅವ್ರು ಹೆಂಗೆ ಮಾತಾಡ್ತಾರೆ. ಈಗ ನಿಮ್ದ್ರಲ್ಲಿ ನನಗೊಂಚೂರು ನಿಮ್ಮ ವಾಯ್ಸ್ನ ನಾನು ಮಾತಾಡ್ಬೇಕಂದ್ರೆ, ನಿಮ್ಮ ಒರಿಜಿನಲ್ ವಾಯ್ಸ್ನ ನಾನು ಇಮಿಟೇಟ್ ಮಾಡಬೇಕು ಅಂದರೆ ನಾನು ಸ್ವಲ್ಪ ಮೂಗು ಹಿಡಿಬೇಕು. ನಾನು ಮೂಗು ಹಿಡಿದು ಮಾತಾಡಿದ್ರೆ ಅವಾಗ ನಿಮ್ಮ ಥರ ಮಾತಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅದು ಹಂಗೆ ನಾಯನ. ಸೊ ಹಾಗೆ ಅದು ನ್ಯಾಕ್ ತಿಳ್ಕೊಬೇಕು ನಾನು ಫಸ್ಟು. ಇವ್ರು ಹೆಂಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡು ಗೊತ್ತಾಗೋಗ್ಬಿಡುತ್ತೆ ಆ ಥರ. ಈಗ ನಮ್ಮ ಅಜ್ಜಿದ್ ಮಾತಾಡ್ಬೇಕಂದ್ರೆ ನಾಭಿಯಿಂದ ಮಾತಾಡ್ಬೇಕು ನಾನು. ಹೊಟ್ಟೆಲೆಲ್ಲ ಕ್ಯೂಚ್ತಂಗ ಬಿಡ್ತಾ ಇರ್ತಾರ, ಏನ್ ಅನ್ಕಬಿಟ್ಟಿದೀನಿ ಮಾತಾಡ್ತಾರೆ. ಇಲ್ಲೆಲ್ಲ ನಾವು ಬಂದ್ಬಿಡುತ್ತೆ ನಮ್ಮ ಅಜ್ಜಿ ತರ ಮಾತಾಡ್ಬೇಕಾದ್ರೆ. ನಾನು ಆ ಥರ ಒಂದೊಂದಕ್ಕೊಂದೊಂದು ಆ ನ್ಯಾಕ್ಗಳನ್ನ ಹಿಡಿತೀನಿ ಅಷ್ಟೇ. ಅದು ಗೊತ್ತು ಮಾಡ್ಕೊಳ್ತೀನಿ ಹೆಂಗ್ ಮಾತಾಡಬಹುದು ಅಂತ. ಹಾಗೆ ಅದು ನೋಡ್ದಂಗೆನೆ ಗೊತ್ತಾಗೋದು. ಈ ಕುರಿ ಪ್ರತಾಪ್ ಅವ್ರಿಗಂದ್ರೆ ಅದಕ್ಕೆ ಬೇರೆ ಸಿಕ್ಕಾಪಟ್ಟೆ ಕಷ್ಟ ಮಾತಾಡ್ತಿರ್ತಾರ ಅವರು. ಅವ್ರದ್ದು ವಾಯ್ಸ್ ಒಂದ್ ಸ್ವಲ್ಪ ರಫ್ ಆಗಿದೆ. ಆಮೇಲೆ ಅವ್ರು ತುಂಬ ನಮ್ಮ ಹಾಗೆ ಸುಲಲಿತವಾಗಿ ತುಂಬ ಸ್ಪಷ್ಟವಾಗಿ ಹಾಗೆಲ್ಲ ಮಾತಾಡಲ್ವಲ್ಲ, ಅದು ಅವ್ರ ಸ್ಲ್ಯಾಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ಸತ್ತೆ. ಹಂಗಾಗಿ ಒಂಚೂರು ಹಿಡಿಬಹುದು. ಯಾರ್ದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನಿನಗೆ ಮಿಮಿಕ್ರಿ ಮಾಡೋದಕ್ಕೆ? ನಾನು ಆ ಥರ ಏನೋ ಟ್ರೈಯೇ ಮಾಡಿಲ್ಲ ಯಾವತ್ತವರೆಗೂ. ಕಷ್ಟ ಆಗಿದ್ದು ನಾನು ಮುಟ್ಟಕ್ಕೆ ಹೋಗಲ್ಲ. ಅಂದರೆ ಉದಾಹರಣೆಗೆ ಸ್ಮಾರ್ಟ್ ಕಷ್ಟ ಹೆಂಗ್ ಹೇಳಿ, ನಾನು ಆ ಥರದ್ದು ಯಾವ್ದು ಟ್ರೈಯೇ ಮಾಡಿಲ್ಲ. ಯಾವುದೋ ಒಂದೆರಡಾರು ನಿಂಗೆ ಅನ್ಸಿರತ್ತಲ್ಲ ಇದು ಕಷ್ಟ ಆಗೋರು ಇದು ಬೇಡ ಇದು ಅಂತ. ಮುಸುರಿ ಕೃಷ್ಣಮೂರ್ತಿ ಸರ್ದು ಅಂತ ಅನ್ಸುತ್ತೆ. ಅವ್ರದಂತೂ ನಾನು ಯಾಕೋ ಅದು ಟ್ರೈಯೇ ಮಾಡಲಿಲ್ಲ. 1-2 ಸರಿ ನೋಡಿದೆ, ಅದು ಬರಲಿಲ್ಲ. ಹೋಗ್ಲಿ ಚೆನ್ನಾಗಿದೆಯಲ್ಲ ಅಂದ್ರೆ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಮಾಡಬೇಕು ಅಕ್ಕ, ಇಲ್ಲಾಂದ್ರೆ ಯು ಶುಡ್ ನಾಟ್ ಟ್ರೈ ದಟ್ ಅಷ್ಟೇ. ಜನ ನೋಡ್ಬಿಟ್ಟು ಆಮೇಲೆ ತ್ಯಾಪೆ ಥರ ಮಾಡಿದ್ಲು ಗುರು ಅಂದ್ಬಿಟ್ರೆ ಅದೊಂದು ಅವಮಾನನ. ಅದಕ್ಕೆ ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕು, ಇಲ್ಲ ಮಾಡೋಕ್ಕೆ ಹೋಗ್ಬಾರ್ದು. Amazing. A film set memory that you'll never forget. ಸೀತಾರಾಮ ಕಲ್ಯಾಣ. ಯಾಕೆ ಅಂತಂದರೆ ಆ ಸೆಟ್ಟೇ ಹಂಗಿತ್ತು. ರಚಿತಾ ಮ್ಯಾಮು, ನಿಖಿಲ್ ಸರು, ಚಿಕ್ಕಣ್ಣ ಎಲ್ಲರೂ ಅಷ್ಟು ಚೆನ್ನಾಗಿ ಜೋವೆಲಾಗಿ ಶೂಟ್ ಮಾಡ್ಕೊಂಡು, ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಲೈಕ್ ಗಿರ್ಜಮ್ಮ ಆ ಥರ ಎಲ್ಲ, ಜ್ಯೋತಿರಾಯ್ ಮೇಡಮು, ಮಧುಬಾಲ ಮೇಡಮು, ರವಿಶಂಕರ್ ಸರು, ಇವರೆಲ್ಲರೂ ಇದ್ದರು ಆ ಸೆಟ್ಟಲ್ಲಿ. ಬಟ್ ನಂಗೆ ಯಾವಾಗಲೂ
ಇಷ್ಟು ದೊಡ್ಡವ್ರ ಜೊತೆಗಿದ್ದೀನಿ ಅಂತ ಅಲ್ಲ, ಹಂಗೆಲ್ಲ ಅನ್ಸ್ತಾನೆ ಇರಲಿಲ್ಲ. ಶೂಟಿಂಗ್ ಮುಗಿಸ್ತಿದ್ವಿ, ಪಟ ಪ್ಯಾಕಪ್ ಆಗಿದ ತಕ್ಷಣ ಎಲ್ಲರೂ ಅವ್ರ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ವಾಪಸ್ ಬರೋದು. ಯಾಕೆಂದರೆ ರವಿಶಂಕರ್ ಸರ್ಗೆ ಮತ್ತು ಮಧುಬಾಲಾ ಮೇಡಮ್ಗೆ ತುಂಬ ಹಾಡಬೇಕು ಅನ್ನೋ ಆಸೆ. ಆರ್ಕೆಸ್ಟ್ರಾ ಶುರು ಮಾಡಿಬಿಡೋದು ನಾವು ಆ ಹೋಟೆಲಲ್ಲೇ. ಯಾರ್ದು ದೊಡ್ಡ ರೂಮ್ ಇದೆ ಅವ್ರ ರೂಮಿಗೆ ಹೋಗ್ಬಿಟ್ಟು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ಬಿಡೋದು. ಎಲ್ಲಿ ನಡೀತಾ ಇದ್ದು ಶೂಟಿಂಗು? ಫರ್ನ್ ಹಿಲ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಊಟಿನಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ, ಅಲ್ಲಿ ನಡೆದಿದ್ದು ಶೂಟಿಂಗ್ ಇದು. ಎಲ್ಲರೂ ರವಿಶಂಕರ್ ಸರ್ ಯಾರು ಮುಗಮ್ ಕೋಟೆ ಕಣ, ಅವ್ರು ನಾವೊಂದು ಮಗು ಥರ ನೋಡ್ತಿದ್ವಿ ನಾವು. ನಾನು ಹಾಡ್ತೀನಿ ಪ್ಲೀಸ್ ನಾನು ಹಾಡ್ತೀನಿ, ಇದು ನಾನು ಹಾಡ್ತೀನಿ ಹಂಗನ್ನೋರು. ಯಾಕೆ ಹಂಗೆ ಅನ್ಬೇಕು ಅವರು? ಏನಿದೆ ಅಂಥದ್ದು ಏನಿದೆ? ಅವ್ರ ಒಳಗಡೆ ಒಂದು ಮುಗ್ಧತೆ ಇದೆಯಲ್ಲ, ಅದನ್ನ ಅಲ್ಲಿ ತೋರಿಸೋರು. ಆಮೇಲೆ ಮಧುಬಾಲಾ ಮೇಡಮ್, ಐ ನೋ ದ ಟ್ಯೂನ್, ಐ ವಿಲ್ ಸಿಂಗ್, ಯು ಸಿಂಗ್ ದ ಸಾಂಗ್. ಅವ್ರ ಲಲಲಾ 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 ಅಂತ ಹಂಗೇನಾರು ಅವ್ರಿಗೆ ಹಾಡು ಗೊತ್ತಿಲ್ಲ, ಬಟ್ ಟ್ಯೂನ್ ಗೊತ್ತು. ಅದನ್ನ ನಮಗೆ ಹೇಳೋರು, ಅದನ್ನ ನಾವು ಹಾಡ್ತಿದ್ವಿ. ಆ ಥರ ಮಜಾ ಮಾಡ್ತಿದ್ವಿ. ಸೊ ಅಂಥವ್ರ ಜೊತೆಗೆಲ್ಲ ಬೆರೆತು ಬಂದರೆ ದಟ್ ಇಸ್ ದ ಬೆಸ್ಟ್ ಮೆಮೊರಿ ನನಗೆ. ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಕ್ರ್ಯೂ ಜೊತೆಗೆ, ದೊಡ್ಡ ಆರ್ಟಿಸ್ಟ್ಗಳ ಜೊತೆಗೆ ವರ್ಕ್ ಮಾಡಿದ್ದೆ ಅದೇ ಫಸ್ಟ್ ಟೈಮ್ ನಾನು. ಸಿ, ದೊಡ್ಡ ಆರ್ಟಿಸ್ಟು ಇಸ್ ಯೂಶಲಿ ಅ ಲೇಬಲ್ ಗಿವನ್ ಬೈ ದಿ ಆಡಿಯನ್ಸ್ ಆಡಿಯನ್ಸ್ ಡಿಪೆಂಡಿಂಗ್ ಆನ್ ದ ಮೂವೀಸ್ ಮತ್ತು ಸಕ್ಸಸ್ ಎಷ್ಟು ಕೊಟ್ಟಿರ್ತಾರೆ ಅಂತ. ಬಟ್ ಯಾರ ಹ್ಯೂಮನ್ ಸೈಡ್ ರಿಯಲಿ ಟಚ್ಡ್ ಯು? ಬಿಕಾಸ್ ಆರ್ಟಿಸ್ಟ್ ಬೇರೆ, ಬಟ್ ಆರ್ಟಿಸ್ಟ್ ಯಾರು ಬೇಕಾರಾಗ್ಬೋದು. ಆರ್ಟಿಸ್ಟ್ನಲ್ಲಿರೋ ಹ್ಯೂಮನನ್ನು ಉಳಿಸ್ಕೊಳ್ಳೋದು ಕೋರ್ಸ್ ಇಟ್ ಇಸ್ ದ ಡಿ ಬಾಸ್. ಹೌದು, ಡಿ ಬಾಸು ಅಪ್ಪು ಸರ್. ಯಾಕಂದರೆ ಅವ್ರು ಯಾವಾಗಲೇ ಫಸ್ಟ್ ಆರ್ಟಿಸ್ಟ್ಗಳನ್ನ ನೋಡುವಾಗ್ಲೂ ಆರ್ಟಿಸ್ಟ್ ಅನ್ನೋದನ್ನು ಪಕ್ಕಕ್ಕಿಟ್ಟು, ದುಡಿತಾ ಇದೆಯಾ ಚಿನ್ನ, 3 ಹೊತ್ತು ಹೊಟ್ಟೆ ತುಂಬ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ತಿದ್ಯಾ? ಹಾಂ ಮಾಡ್ತಿದ್ದೀನಿ ಸರ್. ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಸರ್. ಓಕೆ, ಏನಾದರೂ ಇದ್ರೆ ಬಾಯ್ಬಿಟ್ಟು ಹೇಳು, ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ನಾನು ಅದನ್ನು ಮಾಡ್ತೀನಿ. ಅಪ್ಪು ಸರು ಅಷ್ಟೇ. ದುಡಿತಾ ಇದ್ದೀರಾ, ಚೆನ್ನಾಗಿ ದುಡ್ಡು ಮಾಡ್ಕೊತಿದ್ದೀರಾ. ಕೆಲವು ಸಿನಿಮಾಗಳನ್ನ ನೀವು ಕಲಿಯೋಕ್ಕೋಸ್ಕರ ಮಾಡಬೇಕು, ಹೆಸರಿಗೋಸ್ಕರ ಮಾಡಬೇಕು. ಕೆಲವು ಸಿನಿಮಾಗಳನ್ನ ದುಡಿಯೋಕ್ಕೋಸ್ಕರ ಮಾಡಬೇಕು. ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ದುಡ್ಡಿಂದ ಓಡಬೇಡಿ. ತುಂಬ ಒಳ್ಳೊಳ್ಳೆ ಲೆಸನ್ಸ್ಗಳನ್ನ ಕಲಿಸ್ಕೊಟ್ಟು ಹೋಗಿದ್ದಾರೆ. ಆ ಥರದೊಂದು ಹ್ಯುಮ್ಯಾನಿಟಿನ ನಾನು ತುಂಬ ಯಥೇಚ್ಛವಾಗಿ ನೋಡಿದ್ದು ಇವರಿಬ್ಬರಲ್ಲಿ. ಆ್ಯಂಡ್ ಸ್ವಲ್ಪ ಕ್ಲೋಸಾಗಿ ವರ್ಕ್ ಮಾಡಿದ್ದು ಅವರಿಬ್ಬರ ಜೊತೆಗೇನೆ. ಹಾಗಾಗಿ ಡಿ ಬಾಸ್ ಆ್ಯಂಡ್ ಅಪ್ಪು ಸರ್. ಯುವರ್ ಕಂಫರ್ಟ್ ಫುಡ್ ಆಫ್ಟರ್ ಅ ಲಾಂಗ್ ಶೂಟ್? ಉತ್ತರ ಕರ್ನಾಟಕ ಏನು ಕೊಟ್ಟರು ತಿಂತೀನಿ. ಒಂದು ರೊಟ್ಟಿ, ಎಣ್ಣೆ, ಚಟ್ನಿ ಪುಡಿ ಇದ್ರೂ ತಿಂತೀನಿ. ಎಣ್ಣೆ ಅಂದರೆ ಈ ಎಣ್ಣೆ ಅಲ್ಲ, ಆ ಚಟ್ನಿ ಪುಡಿಗೆ ಮಿಕ್ಸ್ ಮಾಡ್ಕೊಂಡು. ಆಮೇಲೆ ಜನ ಅದಕ್ಕೂ ತಪ್ಪು ತಿಳ್ಕೊತಾರೆ. ಅದಕ್ಕೆ ಚಟ್ನಿ ಪುಡಿಗೆ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಕೆಲವರು ಮೊಸರಿಗೆ ಮಿಕ್ಸ್ ಮಾಡ್ಕೋತಾರೆ, ಕೆಲವರು ಚಟ್ನಿ ಪುಡಿ ಮಿಕ್ಸ್ ಮಾಡಿ. ನನಗೆ ಉತ್ತರ ಕರ್ನಾಟಕ ಥಾಲಿ ಈಸ್ ವಾವ್ ಬೆಸ್ಟ್. ನಂಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಬೆಸ್ಟ್ ಫುಡ್. ಒನ್ ಥಿಂಗ್ ಯು ಕಾಂಟ್ ಟಾಲರೇಟ್ ಆನ್ ಅ ಸೆಟ್, ಅಂದರೆ ಸೆಟ್ಟಲ್ಲಿ ನಿಮ್ಗೆ ಇದನ್ನು ಮಾತ್ರ ತಡ್ಕೊಳಕ್ಕಾಗಲ್ಲ? ಸೈಲೆನ್ಸ್. ನಂಗೆ ಆಗಲ್ಲ. ಈ ರೂಮಲ್ಲಿ ನೀವು ಬರೋಕ್ಕಿಂತ ಮುಂಚೆ ಎಷ್ಟು ದರಿದ್ರವಾದ ಸೈಲೆನ್ಸ್ ಇತ್ತು ಅಂದರೆ ನಾನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗುರುತು. ಯಾರೂ ಮಾತಾಡ್ತಾ ಇಲ್ಲ ನನ್ನ ಜೊತೆಗೆ, ಏನು ಕೇಳ್ತಾ ಇಲ್ಲ. ಯಾರು ಬಂದು ಕೂತು ನೀವು ಬಂದಮೇಲೆ ಚೆನ್ನಾಗಿದೆ ಆರಾಮದಪ್ಪ ದೇವರೇ ಭಗವಂತ ಸದ್ಯ ಬರುತ್ತೆ ಹಂಗೆ ಅನ್ನಿಸ್ತು ನನಗೆ. ಸೈಲೆನ್ಸ್ ಐ ಕಾಂಟ್. ನಾನು ಸೈಲೆನ್ಸ್ ಅಂತ ಇದ್ದರೆ ಇದ್ದು ಬಿಡ್ತೀನಿ. ಅದು ನನಗೆ ಬೇಕು ಅಂತ ನನಗೆ ಅನಿಸಿದ್ರೆ ಆ ಸೈಲೆನ್ಸಲ್ಲೇ ಇದ್ದು ಬಿಡ್ತೀನಿ ನಾನು. ಬೇರೆಯವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಇವಳು ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಲು, ಇವಳೇನೋ ಯೋಚನೆ ಮಾಡ್ತಿದ್ದಾಳೆ, ಇವಳೇನೋ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಇಲ್ಲ, ಅದು ನನ್ನನ್ನು ನಾನು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ ಅಷ್ಟೇ ರೀಚಾರ್ಜ್ ಆಗೋದಕ್ಕೆ. ಆ ಥರ ಸೈಲೆನ್ಸ್ ಇಷ್ಟ ಆಗತ್ತೆ. ತುಂಬ ಸರಿ ಇದಾಗಲ್ಲ ಗುರು ನನಗೆ, ನಿನ್ನ ಮುಗೀತು ಇನ್ನು ನನಗೆ ಅಂದಾಗ, ಓಕೆ ದಯವಿಟ್ಟು ಎಲ್ಲರೂ ಸ್ವಲ್ಪ ನನ್ನನ್ನು ಬಿಟ್ಬಿಡ್ತೀರಾ? ನನ್ನ ಮನೆಗಿಂತ ಸ್ವರ್ಗ ನಂಗೆ ಬೇರಿಲ್ಲ. ನನ್ನ ಮತ್ತೇನು ಬೈತಾ ಇರ್ತಾಳೆ, ಒಳ್ಳೆ ಗೂಬೆ ಥರ ಯಾವಾಗಲೂ ಒಳಗಡೆನೇ ಬಿದ್ದಿರ್ತಾಳೆ, ಬರದೇ ಇಲ್ಲ ಇಲ್ಲಿ ಆಚೆ ಕಡೆ ಏನು ಮಾತಾಡೋಕ್ಕೆ ಯಾರ ಜೊತೆಗೂ ಅಂತ ಹಂಗೆ ಅಂತಿರ್ತಾರಲ್ಲ. ಅದು ಸೈಲೆನ್ಸ್ ಅಷ್ಟೇ. ಪ್ರತಿದಿನ ಆಚೆ ಕಡೆ ಮಾತಾಡು, ಜಗಳ ಮಾಡು, ಅದು ಮಾಡು, ಇದು ಮಾಡು, ವಾದ ಮಾಡು, ಕೇಳು, ಕೊಡು ಎಲ್ಲ ಮಾಡಿ ಮನೆಗೆ ಬಂದಮೇಲೆ ಓಕೆ ಫೈನಲಿ ಅಂತ ಅನಿಸುತ್ತೆ. ಸೊ ಆ ಥರ ಸೈಲೆನ್ಸ್ ಇಷ್ಟ ಆಗುತ್ತೆ. ಕೆಲಸ ಮಾಡೋ ಜಾಗದಲ್ಲೆಲ್ಲ ಸೈಲೆನ್ಸ್ ಇಷ್ಟ ಆಗಲ್ಲ. ಅ ಕ್ಯಾರೆಕ್ಟರ್ ಯು ವಿಶ್ ಯು ಪ್ಲೇಡ್, ಯು ಸ್ಟಿಲ್ ವಿಶ್ ಯು ಪ್ಲೇಡ್? ಒಡಲಾಳ ಅದು ಉಮಾಶ್ರೀ ಮೇಡಮ್ ಕ್ಯಾರೆಕ್ಟರ್. ಒಂದು ಗುಲಾಬಿ ಟಾಕೀಸ್ ಅಂತ ಒಂದು ಸಿನಿಮಾ ಇದೆ ಉಮಾಶ್ರೀ ಮೇಡಮ್ದು. ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಆಸೆ ನನಗೆ. ಅದು ಇನ್ನೂ ಆಗಿಲ್ಲ. ಅದನ್ನು ಎಲ್ಲಾದರೂ ಯಾವ್ದಾದ್ರು ಒಂದು ಡ್ರಾಮಾ ರೀತಿಯಲ್ಲಾದರೂ ಅದನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಆ ಥರದ್ದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು. ಒನ್ ಫನ್ನಿಯೆಸ್ಟ್ ಕಾಂಪ್ಲಿಮೆಂಟ್ ಯು ಎವರ್ ರಿಸೀವ್ಡ್? ಅಯ್ಯೋ, ಒಂದು ದೇವಸ್ಥಾನಕ್ಕೆ ಒಂದು ಅಜ್ಜಿ ಬಂದಿತ್ತು. ಆವಾಗ ಕಾಮಿಡಿ ಕಿಲಾಡಿಲಿ ಇನಿಷಿಯಲ್ ಡೇಸ್ ಅದು ನಮಗೆ. ನಮ್ಮ ಶೋ ಶುರು ಆಗ್ಬಿಟ್ಟು ಒಂದು 2 ತಿಂಗಳಾಗಿತ್ತು ಅಷ್ಟೇ. ಏನೋ ಹಬ್ಬನೋ ಏನೋ ಬಂದಿತ್ತು ಅಂತ ಅಂದ್ಬಿಟ್ಟು ದೇವಸ್ಥಾನ ತೆಗ್ದೆ ಕಪಾಳ ಕೊಡ್ಬಿಡ್ದವಮ್ಮ. ಯಾಕಜ್ಜಿ, ಗಂಡು ಮಕ್ಳಿಗೆಲ್ಲ ಪರ್ಕೆ ತಕೊಂಡು ಹೊಡಿತೀಯ ನೀನು, ಚಪ್ಪಲಿ ತಕೊಂಡು ಹೊಡಿತೀಯ ನೀನು, ಅದು ಆ್ಯಕ್ಟಿಂಗ್ ಅಜ್ಜಿ ಮಾಡ್ಬಿಡ್ತೀನಿ. ಹಂಗೆಲ್ಲ ಗಂಡು ಮಕ್ಳಿಗೆ ಕರ್ಮ ಅವೆಲ್ಲ ಸುತ್ಕೊಳ್ಳೋದು ಹಂಗೆ. ಆ ಅಜ್ಜಿ ನಾನು ಖುಷಿ ಪಡ್ಲಾ, ಆ ಅಜ್ಜಿ ನನ್ನ ಕ್ಯಾರೆಕ್ಟರ್ನ ಇಷ್ಟು ಒಳಗೆ ತಗೊಂಡು ಖುಷಿ ಪಡ್ಲಾ, ಹೊಡೆದ್ಬಿಟ್ಲು ಅಂತ ಅಳ್ಳ. ಏನು ಮಾಡ್ತೀರಾ?
ಆಮೇಲೆ ಸೀದಾ ಬಂದ್ಬಿಟ್ಟು ಸರ್ಗೆ ಹೇಳಿದೆ, ಹೊಡೆದ್ಲು ಸರ್, ಖುಷಿ ಪಡೆ, ಅವ್ರು ನಿನ್ನನ್ನು ಆಹ್ವಾನಿಸ್ಕೊಬಿಟ್ಟಿದ್ದಾರೆ ಕಣೆ, ಅಂದರೆ ನಿನ್ನ ನೋಡ್ತಾ ಇದ್ದಾರೆ ಆ ಥರ, ನೀನು ದಗ ಅನ್ಬೇಕಾದ್ರೆ ಅವ್ರಿಗೂ ಹಂಗಂತಿರುತ್ತೆ. ಅಂದ್ರೆ ಅಷ್ಟು ಮುಟ್ಟಿದ್ಯಾ ನಿನ್ನ ಪರ್ಫಾರ್ಮೆನ್ಸ್ ಎಲ್ಲ ಅವ್ರನ್ನ ಆಡಿಯನ್ಸ್ನ ಅಂತ ಅರ್ಥ ಅದೊಂದು. ಹೌದಾ, ಸರಿ ಆಯಿತು, ಓಕೆ. ಅದು ನನಗೆ ತುಂಬ ಏನಂತ ತಗೊಳ್ಳಿ, ಕಾಂಪ್ಲಿಮೆಂಟ್ ಅಂತ ತಗೊಳ್ಳೋ, ಕಂಪ್ಲೇಂಟು ಅಂತ ತಗೊಳ್ಳೋ ಅಂತ ಅವಾಗ ಕನ್ಫ್ಯೂಸ್ ಆಗಿತ್ತು. ಅದಾದಮೇಲೆ ಓಕೆ, ಜನ ನನ್ನನ್ನು ಹಿಂಗೆ ನೋಡ್ತಾ ಇದ್ದಾರೆ, ಇವ್ರು ಹಿಂಗೆ ನನ್ನ ಮೇಲೆ ಹಿಂಗೆ ಸಿಡಿಸಿಡ ಅಂದರೆ ಹೊಕ್ಕಿದೆ ಆ ಕ್ಯಾರೆಕ್ಟರ್ ಅವ್ರ ಒಳಗಡೆ ಅನ್ನೋ ಥರದ್ದು. ಹಂಗೆ ಅವಾಗ ಕಾನ್ಫಿಡೆನ್ಸ್ ಬಂದಿದೆ ಅವೆಲ್ಲ ನೋಡಿದ್ಮೇಲೆ. ಒನ್ ಫಿಯರ್ ದಟ್ ಯು ಔಟ್ ಗ್ರೋನ್, ಅಂದರೆ ಯಾವ ಭಯನ ಮೀರಿ ಇವತ್ತು ಬೆಳೆದಿದ್ಯಾ? ಏನಂತ ಹೇಳೋದು, ಯಾವ ಭಯನ ಮೀರಿ ಅಂತಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನನ್ನ ಲೈಫಲ್ಲಿ ಅಹಮಿನ್ ಯಾವತ್ತೂ ಬರಲ್ಲ, ಬರಬಾರ್ದು. ಅದು ಬಂದಿತ್ತಾ? ಇಲ್ಲ, ಯಾವತ್ತು ನನ್ನ ಲೈಫಲ್ಲಿ ನಾನು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ. ನನಗೆ ಆ ಥರ ಅಹಮ್ ಅಂತ ಏನಾದರೂ ಬಂದರೆ ನಾನು ಆ ಇಡೀ ದಿನ ಉಪವಾಸ ಇರ್ತೀನಿ. ಯಾವತ್ತಾರು ನನ್ನ ಮನ್ಸಿಗೆ ಅದು ಬಂದು ನಾನು ಇಡೀ ದಿನ ಉಪವಾಸ ಇರ್ತೀನಿ. ದಟ್ಸ್ ಹೌ ಯು ಪನಿಶ್ ಯೋರ್ಸೆಲ್ಫ್? ಎಸ್, ನಾನು ಇಡೀ ದಿನ ಉಪವಾಸ ಇರ್ತೀನಿ. ಒಂದು ಹಸುವನ್ನು ಗೆಲ್ಲಕ್ಕಾಗದೆ ನೀನು ಅಹಮ್ ಏನು ಗೆಲ್ತೀಯ ಗುರು? ನಂಗೆ ಹಸು ತಡೆಯೋಕ್ಕಾಗಲ್ಲ ಜಾಸ್ತಿ. ಗಬಾ ಗಬಾ ಗಬಾ, ನಾನು ಐ ಆಮ್ ಅ ಫುಡಿ, ಚೆನ್ನಾಗಿ ತಿನ್ನೋಳು ಅಂತೇಳಿ ನಾನು ಹಸುವನ್ನ ಇದು ಮಾಡಿ ಓಕೆ, ಇವತ್ತು ನಾನು ಏನಾದರೂ ಅಕಸ್ಮಾತ್ ಏನೂ ತಿಂದಲೇ ನಾನು ಸರ್ವೈವ್ ಆಗ್ತಾ ಇದ್ದೀನಿ ಅಂದರೆ ನಾನು ಅಹಮ್ನ ಗೆಲ್ಬೋದು ಅಂತ ನಾನು ಹಾಗೆ ಆ ಥರ ಫಿಕ್ಸ್ ಆಗಿರ್ತೀನಿ, ಇರೋದು ಹಂಗಿರ್ತೀನಿ ನಾನು. ಬೀಚಿಯವರ ಒಂದು ಮಾತಿದೆ, ಯಾಕಂದರೆ ಎಲ್ಲರಿಗೂ ನಮ್ಮಲ್ಲಿರೋ ಟ್ಯಾಲೆಂಟು ಅಥವಾ ಯಾವುದೋ ಪೊಸಿಷನ್ನು ಲೈನ್ ಅವ್ರದ್ದು ಇರೋದಿದೆ. ಜ್ಞಾನ ಇದೆ ಅಂತ ಅಹಂಕಾರವಿರುತ್ತೆ, ಆದರೆ ಅಹಂಕಾರವಿದೆ ಅಂತ ಜ್ಞಾನನೇ ಇರಲ್ಲ ಅನ್ನೋದು. ಅಂದರೆ ಐ ಥಿಂಕ್ ವಿ ಆಲ್ ಹ್ಯಾವ್ ದಟ್ ಪರ್ಸೆಂಟೇಜ್ ಆಫ್ ಈಗೋ. ಹೌದು, ಮನುಷ್ಯ ಅಲ್ವಾ, ಮನುಷ್ಯ ಅಂದಮೇಲೆ ಒಂದು ಅಷ್ಟ. ಬಟ್ ಅದು ಪರ್ಸೆಂಟೇಜ್ ಯಾವಾಗ ನಮ್ಮನ್ನೇ ತಿಂದ್ಬಿಡುತ್ತೆ ಗೊತ್ತಾಗಲ್ಲ ಅದು. ಸೊ ಹೌ ಹ್ಯಾವ್ ಯು? ನಂದು ಆ ಥರದ್ದು ನಾನು ಯಾವಾಗಲೂ ಅದೊಂದು ಏನು ಹೇಳ್ತಾರೆ ಅಲಾರಾಮ್ ಇಟ್ಕೊಂಡಿರ್ತೀನಿ. ಅದು ಯಾವಾಗಲಾದರೂ ನನಗೆ ನನಗೆ ಅನಿಸ್ತಾ ಇದೆ, ಅದು ಬರ್ತಾ ಇದೆ ಅಂತಂದರೆ ನೋ, ಯು ಶುಡ್ ಸ್ಟಾಪ್ ಇಟ್. ಆ ಮೂಮೆಂಟಲ್ಲಿ ಇದು ಮಾಡಿಬಿಡು. ನಾನು ಇವಾಗ ಯಾರ ಹತ್ರನೂ ತುಂಬ ಜೆನ್ಯೂನ್ ಆಗಿ ಜಗಳ ಮಾಡಿದೆ, ನಾನು ಹೋಗಿ ಸಾರಿ ಕೇಳ್ತೀನಿ ವೆರಿ ನೆಕ್ಸ್ಟ್ ಟೈಮ್. ತಪ್ಪು ನಿಂದಿರ್ಬೋದು, ನಂದಿರ್ಬೋದು, ನಾನು ಆ ಥರ ಮಾತಾಡಿದೆ, ಐ ಆಮ್ ಸಾರಿ ಆಯಿತಾ, ನಾನು ಇನ್ಮೇಲೆ ಆ ಥರ ಮಾತಾಡಿದೆ, ನಾನು ಹೋಗಿ ಸಾರಿ ಕೇಳ್ಬಿಡ್ದೆ, ನಾನು ಸರೆಂಡರ್ ಆಗ್ಬಿಡ್ತೀನಿ. ನಾನು ಅಲ್ಲೆಲ್ಲ ನಾನು ಈಗೋ ಎಲ್ಲ ತೋರ್ಸೋಕೆ ಹೋಗಲ್ಲ, ನಾನು ಆ್ಯಟಿಟ್ಯೂಡ್ ತೋರ್ಸೋಕೆ ಹೋಗಲ್ಲ, ನಾನು ಅಹಂ ತೋರ್ಸೋಕೆ ಹೋಗಲ್ಲ. ಇನ್ನೇನಾದರೂ ಅನ್ಕೋಗ್ರು ನಾನು ಇರೋದೇ ಹೀಗೆ ನಾನು ತೋರ್ಸೋಕೆ ಹೋಗಲ್ಲ. ಆ ಸಾರಿ ನಾನು ಏನು ಎಕ್ಸೆಪ್ಟ್ ಮಾಡ್ಕೊಬಿಡು, ಕೇಳೋದಂತೂ ನನ್ನ ಕರ್ತವ್ಯ, ನಾನು ಕೇಳಿದ್ದೀನಿ, ದ್ಯಾಟ್ ಇಸ್ ಅಪ್ ಟು ಯು ಅಷ್ಟೇ. ಸೊ ನಾನು ಅದನ್ನು ಮೀರಿ ಬಂದುಬಿಟ್ಟಿದ್ದೀನಿ ಅಷ್ಟೇ. ನಾನು ಅಹಂನ ಮೀರಿ ಬಂದುಬಿಟ್ಟಿದ್ದೀನಿ, ನಾನು ಅದನ್ನು ಬಿಸಾಕ್ಬಿಟ್ಟಿದ್ದೀನಿ. ನಾನು ಏನಕ್ಕೆ ಅಹಂ ಪಡಬೇಕು ಗುರು? ಇದು ತುಂಬ ಅದೇನು ಹೇಳ್ತಾರಲ್ಲ ಪ್ರಾಕ್ಟಿಕಲಾಗಿ ಅನಿಸಿದ್ದು ಯಾವಾಗ ಅಂತಂದರೆ ಅಪ್ಪು ಸರ್ ತೀರ್ಕೊಂಡ್ಮೇಲೆ. ಎಲ್ಲ ಮಾಡಿದ್ರು ಅವ್ರ ಲೈಫಲ್ಲಿ, ದಾನ ಧರ್ಮ, ಡೆಡಿಕೇಶನ್ನು, ಕೆಲಸ, ಪ್ರೀತಿ, ಒಳ್ಳೆ ಫ್ಯಾಮಿಲಿ ಮ್ಯಾನು, ಒಳ್ಳೆ ಹೀರೋ, ಒಳ್ಳೆ ಫ್ಯಾಮಿಲಿ ಸ್ಟೋರಿಗಳು ಎಲ್ಲ ಮಾಡಿದ್ರು. ಎಲ್ಲೋದ್ರು ಗುರು ಅವರು? ಇರಲೇ ಇಲ್ಲ. ಅವ್ರು ಹೋಗಬೇಕಾದ್ರೆ ಅವ್ರ ಹಿಂದೆಗಡೆ ಅವ್ರನ್ನ ಏನು ಫಾಲೋ ಮಾಡ್ತು? ಅವ್ರ ಪ್ರೀತಿ ಕೊಟ್ಟಿದ್ದ ಜನ, ಅವರಷ್ಟು ಪ್ರೀತಿ ಮಾಡಿ ಜನ ಫಾಲೋ ಮಾಡಿದ್ರು. ನೀವು ಹೋಗ್ತಾ ಇದ್ದೀರಾ ಸರ್, ಅಯ್ಯೋ ಆ ಎಮೋಷನ್ಸ್ನ ಅವರು ತೊಗೊಂಡು ಹೋದರು. ನಾಟ್ ಮನಿ, ನಾಟ್ ದ ಟ್ಯಾಲೆಂಟ್, ನಾಟ್ ದ ಸಿನಿಮಾ ಪೋಸ್ಟರ್ಸ್, ಏನೂ ಬರಲಿಲ್ಲ ಅವ್ರ ಹಿಂದೆಗಡೆ. ಬಟ್ ಜನ ಏನು ನೋಡಿದ್ರು? ಅಪ್ಪು, ಪುನೀತ್, ಅಯ್ಯೋ ದೇವ್ರೆ, ನಮ್ಮನೆ ಮಗ ಹಾಗೆ ಆ ಥರ ಎಲ್ಲ ಇದು ಮಾಡಿ, ನಮ್ಮಣ್ಣ, ನನ್ನ ತಮ್ಮ, ನಮ್ಮ ಗುರುಗಳು, ನಮ್ಮ ಸರ್ರು, ಅಯ್ಯೋ ಆ ಥರ ಇದು ಮಾಡಿ ನೋಡಿದ್ರು. ಸಿನಿಮಾ ಪೋಸ್ಟರ್ಗಳು ಹಾಕಿದ್ರಾ ಯಾರಾದ್ರೂ? ಇವ್ರು ಹೋಗ್ತಾ ಇದ್ದಾರೆ, ಇವ್ರು ಇದು ಮಾಡ್ತಾ ಇದ್ದಾರೆ ಅಂತ ಹೋಯ್ತಾ? ಅವ್ರ ಹಿಂದೆಗಡೆ ಜನ ಸಾಗರ ಹೋಗ್ತಿತ್ತು. ಯಾಕೆ ಹೋಗಿ ಅಷ್ಟು ಜನ ಏನು ಹುಚ್ಚ ಅವ್ರನ್ನ ನೋಡೋಕೆ ಬರೋಕ್ಕೆ? ಅಷ್ಟು ಜನರಿಗೆ ಯಾವುದರಲ್ಲೋ ಯಾವುದೋ ನ್ಯೂಸ್ ಚಾನಲ್ ಹಾಕಿ 25 ಲಕ್ಷ ಜನ ಅಂತೆ ಅಪ್ಪು ಸರ್ ತೀರೋದಾಗ ನೋಡೋಕೆ ಬಂದಿದ್ದು. ಅಷ್ಟು ಜನರಿಗೇನು ಹುಚ್ಚ? ಅದವ್ರು ಸಂಪಾದನೆ ಮಾಡಿದ್ದು, ಅದನ್ನೇ ನಾನು ಸಂಪಾದನೆ ಮಾಡಬೇಕು ಅಷ್ಟೆ. ಇದೊಂದು ತಿಳ್ಕೊಂಬಿಡಿ. ಅಷ್ಟೆಲ್ಲ ಸಂಪಾದನೆ ಮಾಡಿದ ಮನುಷ್ಯ ಸಡನ್ನಾಗಿ ಹೋಗ್ಬಿಟ್ರಲ್ಲ ಗುರು. ಒಂದು ಸೈನ್ ಇಲ್ಲ, ಒಂದು ಹೋಗಿ ಬರ್ತೀನಿ ಅಂತಲೂ ಹೇಳಲಿಲ್ಲ, ಹೋಗ್ಬಿಟ್ರಲ್ಲ. ಅವರಿಗೆ ಇಲ್ದಿರೋ ಅಹಂ ನಿನಗೆ ಯಾಕೆ? ಡ್ರೀಮ್ ಕೋಸ್ಟಾರ್? ಓ ಮೈ ಗಾಡ್, ಅದೇ ವಿಜಯ್ ಸೇತುಪತಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಎಲ್ಲರೊಟ್ಟಿಗೂ ಆ್ಯಕ್ಟ್ ಮಾಡಬೇಕು. ನನಗೆ ಕೋಸ್ಟಾರ್ ಅಂದರೆ ಅವ್ರ ಜೊತೆಗೆ ಮಾಡಬೇಕು, ಇವ್ರ ಜೊತೆಗೆ ಮಾಡಬೇಕು ಅಂತ ಫಿಕ್ಸ್ ಆಗಿಲ್ಲ ನಾನು. ಯಾರ ಜೊತೆಗಾದರೂ ಪರವಾಗಿಲ್ಲ, ಒಬ್ಬ ಒಳ್ಳೆ ಆ್ಯಕ್ಟರ್ ಜೊತೆಗೆ ಆ್ಯಕ್ಟ್ ಮಾಡಿದೆ ಅನ್ನೋ ಒಂದು ತೃಪ್ತಿ ಅದು ಯಾವತ್ತೂ ಬರಬಾರ್ದು ಅಷ್ಟೇ. ನನಗೆ ಆ ತೃಪ್ತಿ ಬಂದ್ಬಿಟ್ರೆ ಅಲ್ಲೇ ನಿಲ್ಲಿಸ್ಬಿಡ್ತೀನೇನೋ ಅಂತ ಭಯ ನನಗೆ. ಸೊ ಎಲ್ಲರ ಜೊತೆಗೂ ಆ್ಯಕ್ಟ್ ಮಾಡಬೇಕು, ಎಲ್ಲರ ಜೊತೆಗೂ ಏನೇನು ಡಿಫ್ರೆನ್ಸ್ ಇದೆ ಕಲಿಬೇಕು, ಅದನ್ನು ಅಷ್ಟೇ ನನ್ನ ಆಸೆ. ಆ ಥರ ಏನು ಪರ್ಟಿಕ್ಯುಲರಾಗಿ ಇವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಮಿಸ್ ಆಗಿರೋ ಕೆಲವು ಅವಕಾಶಗಳಿಗೆ ಮತ್ತೆ ನನಗೆ ಸೆಕೆಂಡ್ ಚಾನ್ಸ್ ಸಿಗಬಹುದಾ ಅನ್ನೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ. ಯುವರ್ ಗೋ ಟು ಸ್ಟ್ರೆಸ್ ಬಸ್ಟರ್? ತಲೆ ಕೆಟ್ಟಾಗ ಏನು ಮಾಡ್ಬೇಕನ್ಸುತ್ತೆ? ನನ್ನ ಮಗಳಿಗೊಂದು ವೀಡಿಯೋ ಕಾಲ್ ಮಾಡ್ತೀನಿ,
ಅವಳು ಹೇಳ್ತಿರ್ತಾಳೆ, ಅಮ್ಮ ಅದಮ್ಮ ಇದಮ್ಮ ಅಮ್ಮ ಸೋಲು ಹೋತನಮ್ಮ, ಅಮ್ಮ ನನಗೆ ಸಾಕಿ ಬೇಕಮ್ಮ ಈತ ತಗೋಬತ್ತೀಯಾ ಗೊಂಬೆ ತಗೋ, ಅದೇನೇನೋ ಮಾತಾಡ್ತಿರ್ತಾಳೆ. ನಿಮಗೆ ಗೊತ್ತಲ್ಲ ಸಣ್ಣ ಮಕ್ಕಳು ಮಾತಾಡೋದು ಇದು ಅಂತ. ಅವಳ ಜೊತೆಗೆ ಮಾತಾಡ್ತೀನಿ ಅಷ್ಟೇ, ಒಂದು 10 ನಿಮಿಷ ಅವಳ ಜೊತೆಗೆ ಇದು ಮಾಡ್ಕೊಂಡಿರ್ತೀನಿ. ಅದರ್ ದೆನ್ ದಟ್ ಮೈ ಬುಕ್ಸ್. ಸ್ವಲ್ಪ ರವಿ ಬೆಳಗೆರೆ ಸರ್ ಬುಕ್ಸ್ನ ಓದ್ತಾ ಇರ್ತೀನಿ ನಾನು. ಹಾಗಾಗಿ ಪುಸ್ತಕಗಳು. ಯಾವ ಪುಸ್ತಕ ತುಂಬಾ ಫೇವ್ರೆಟ್, ನಾವು ಓದ್ಬೇಕು? ಇತ್ತೀಚೆಗೆ ಹೇಳಿ ಹೋಗು ಕಾರಣ ಮುಗಿಸ್ದೆ. ಏನ್ ಇಷ್ಟ ಆಯ್ತಾ ಪುಸ್ತಕದಲ್ಲಿ? ಯಾವುದನ್ನು ಏನು ಹೇಳ್ತಾರೆ, ಕಟ್ಟಾಕೋಬೇಡಿ ಯಾವುದನ್ನು ಕೈಗೆ. ಬಿಟ್ಟೋಗ್ಬಿಡ್ತೇನಪ್ಪ ದೇವರೇ ಹಾಗೆ ಹಿಂಗೆ ಅಂತ ಯಾವುದನ್ನು ಕಟ್ಟಾಕೋಬೇಡಿ. ಲವ್ ಎಷ್ಟು ಪ್ರೀತಿ ಮಾಡೋಕ್ಕೆ ಸಾಧ್ಯವೋ ಆದಷ್ಟು ಅಷ್ಟು ಪ್ರೀತಿ ಮಾಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪ್ರೀತಿ ಮಾಡಿಬಿಡಿ ಅಷ್ಟೇ. ನಾನು ನಿನಗೊಂದು ಗೋಲ್ಡ್ ರಿಂಗ್ ಕೊಡಿಸ್ದೆ, ನನ್ನ ಬರ್ತಡೆಗೆ ನೀನು ಏನಾರು ಕೊಡಿಸ್ದಾ, ಒಂದು ಗುಲಾಬಿ ಕೊಟ್ಟೆ ಅಷ್ಟೇ ಅಂತ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪ್ರೀತಿ ಮಾಡಬೇಡಿ. ಆಮೇಲೆ ಚೇತನ್ ಭಗತ್ ಅವ್ರದ್ದು ಕೆಲವು ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಐ ಟು ಹ್ಯಾಡ್ ಅ ಲವ್ ಸ್ಟೋರಿ. ಇಟ್ಸ್ ಆ್ಯಕ್ಚುಲಿ ಐ ಟು ಹ್ಯಾಡ್ ಅ ಲವ್ ಸ್ಟೋರಿ ಅನ್ನೋ ಥರ 2 ಅರ್ಥ ಬರೋ ಥರ ನಾವೆಲ್, ಅದು ಇಂಗ್ಲೀಷಲ್ಲಿದೆ. ಅದನ್ನು ಆ ಥರದ ಪುಸ್ತಕಗಳು ಚೇತನ್ ಭಗತ್ ಅವ್ರದ್ದು ಓದ್ತಾ ಇರ್ತೀನಿ. ರವೀಂದ್ರ ಸಿಂಗ್ ಸರ್ದು ಓದ್ತಾ ಇರ್ತೀನಿ. ನಮ್ಮ ಕನ್ನಡಕ್ಕೆ ಬಂದರೆ ಎಸ್.ಎಲ್. ಭೈರಪ್ಪ ಸರ್ ಅವ್ರದ್ದು ಓದ್ತೀನಿ, ರವಿ ಬೆಳಗೆರೆ ಸರ್ ಅವ್ರದ್ದು ಓದ್ತೀನಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಾನು ಪುಸ್ತಕಗಳನ್ನ ಕೂಡ ಓದ್ತೀನಿ ನನ್ನ ಪೀಸ್ ಆಫ್ ಮೈಂಡಿಗೆ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಮೇ ಬಿ ಈ ವಿಡಿಯೋ ನೋಡ್ತಿದ್ದವ್ರಿಗೆ ಗೊತ್ತಾಗತ್ತೆ ನೆಕ್ಸ್ಟ್ ಏನಾಯಿತು ಅದರಲ್ಲಿ, ನೆಕ್ಸ್ಟ್ ಏನಾಯಿತು. ಪೀಪಲ್ ಹೂ ಡೋಂಟ್ ಹ್ಯಾವ್ ಪೇಷನ್ಸ್ ಟು ರೀಡ್ ಬಟ್ ದೇ ವಾಂಟ್ ಟು ನೋ ವಾಟ್ ಇಸ್ ಇನ್ಸೈಡ್ ದ ಬುಕ್. ಅವ್ರು ನನಗೆ ಹೇಳೋದು, ಯಾವ್ದು ಓದ್ತಾ ಇದೆಯಮ್ಮ ಇವಾಗ? ಅದೇ ಬೆಳಗೆರೆ ಸರ್ ಇದನ್ನು ಓದ್ತಾ ಇದ್ದೆ. ಹೌದಾ, ಎಲ್ಲಿವರೆಗೂ ಬಂತು? ಇರೋ ಗುರು ಒಂದು ಹಂತದವರೆಗೂ ಬರಲಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಾನು ಅವ್ರಿಗೆ ಅದನ್ನು ಈ ಪ್ರೊಡ್ಯೂಸರ್ಗೆ ಒಬ್ಬರು ಕತೆ ಹೇಳೋ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡೋದು ಹಂಗೆ ಹೇಳೋದು, ಹಿಂಗಿರುತ್ತೆ ಮಚ್ಚ, ಹಿಂಗೆ ಬರ್ತಾನೆ ಪಾಪ, ಅವನು ಸಾಕಾಗಿ ಹೋಗ್ಬಿಟ್ಟಿರ್ತಾನೆ, ಸೋತೋಗೋಗ್ಬಿಟ್ಟಿರ್ತಾನೆ, ಏನು ಮಾಡ್ತಾನೆ, ಏನು ಸತ್ವ ಇರಲ್ಲ ಅವನ ಹತ್ರ. ಆ ಥರ ಎಕ್ಸ್ಪ್ಲೇನ್ ಮಾಡಿ ಅವನು ಎಷ್ಟು ಚೆನ್ನಾಗಿ ಕತೆ ಹೇಳ್ತೀಯ ಮಚ್ಚ ಅಂತ ಅವ್ರಿಗೆ ಹೇಳಿ ನಾನು ಕತೆ ಹೇಳೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಈಗ. ತುಂಬ ಚೆನ್ನಾಗಿ ಕತೆ ನಾನು ನರೇಟ್ ಮಾಡಿ ಹೇಳ್ತೀನಿ. ಅದನ್ನು ಹೇಳಿ ಪುಸ್ತಕಗಳನ್ನ ಓದಿ ಅವ್ರಿಗೆ ಅದನ್ನು ಹೇಳಿ ಈ ಥರದೊಂದು ಟ್ಯಾಲೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಏನಾದ್ರು ಡೈರೆಕ್ಟರ್ ಆಗೋ ಯೋಚನೆ ಇದೆಯಾ? ಮೇ ಬಿ ಡೈರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಕತೆ ಕಟ್ಟಿ ಹೇಳ್ತೀನಿ, ಆಗಬಹುದೇನೋ ಫ್ಯೂಚರಲ್ಲಿ. ಆ ಥರ ಇಲ್ಲ ಆದರೆ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ ನಾನು, ಬ್ಯಾಗ್ ಇಟ್ಕೊಂಡಿಲ್ಲ ನಾನು ಅಂತ. ಅಲ್ಲೇ ಬಂದಂಗೆ ಬನ್ನಿ ಸರ್ ನೋಡೋಣ, ಬನ್ನಿ, ಬರಲ್ಲ ಅಂತ ಯಾಕೆ ಹೇಳೋದು, ಬನ್ನಿ ನೋಡೋಣ, ನೀವು ಹೇಳ್ಕೊಡಿ, ನಾನು ಕಲ್ತ್ಕೊತೀನಿ, ಅವ್ರ ಹತ್ರನೂ ಕಲ್ತ್ಕೊಳ್ಳೋಣ, ಇವ್ರ ಹತ್ರನೂ ಕಲ್ತ್ಕೊಳ್ಳೋಣ, ಎಲ್ಲ ಕಲ್ತ್ಕೊಂಡು ಮಾಡೋಣ ಅಷ್ಟೇ. ದಟ್ಸ್ ಯುವರ್ ಆಟಿಟ್ಯೂಡ್ ಅಷ್ಟೇ. ಆ ಲೈನ್ ಅಥವಾ ಒಂದು ಡೈಲಾಗ್ ನಿಮಗೆ ಪದೇ ಜನ ಹೇಳ್ಸೋದು ನಿಮ್ಮ ಬಾಯಿಂದ ಅನ್ಸುತ್ತೆ, ಇದನ್ನ ಹೇಳಿ ಅಂತ? ಅದೇ ಉಮಾಶ್ರೀ ಮೇಡಮ್ ಡೈಲಾಗ್ ಒಂದು ಹೇಳಿಸ್ತಾರೆ. ಇನ್ನೊಂದು ನನ್ನ ವೆರಿ ಫಸ್ಟು ಕಾಮಿಡಿ ಕಿಲಾಡಿಗೆ ಬಂದಾಗ ಒಂದು ಹರಿಕತೆ ಥರ ಒಂದು ಡೈಲಾಗ್ ಹೇಳಿದೆ. ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನಾನು ಆಟ ಸಾಮಾನು ಕಳ್ಕೊಂಡೆ, ಲೈಟಾಗಿ ನನ್ನ ಯೌವನನು ಕಳ್ಕೊಂಡೆ ಅಂದ್ಬಿಟ್ಟು ಈಗ ನಾನು ಬಾಯ್ ಫ್ರೆಂಡ್ನು ಕಳ್ಕೊಂಡಿದ್ದೀನಿ, ನಮ್ಮ ಮತ್ತೇನು ಕಣ್ಣಿಗೆ ಬಿದ್ದಿಲ್ವಾ ಗೋವಿಂದ ಅಂತ ಇದೊಂದು ಡೈಲಾಗನ್ನು ಮಾತ್ರ ಎಲ್ಲೋದ್ರು ಹೇಳ್ತಾರೆ. ಮೇಡಮ್ ಅದು ಗೋವಿಂದ ಅದೊಂದು ಡೈಲಾಗ್ ಹೇಳ್ತಿರಲ್ಲ ಹರಿಕತೆದು, ಅದು ಹೇಳಿ ಮೇಡಮ್ ಅಂತ ಈಗಲೂ ಹೇಳಿಸ್ತಾರೆ ಅದನ್ನು. ಯಶಸ್ಸು ಅಥವಾ ಫೇಮ್ ಇದು ಬ್ಲೆಸ್ಸಿಂಗಾ ಪ್ರೆಷರಾ? ಒಂಥರ ಬ್ಲೆಸ್ಸಿಂಗ್, ಒಂಥರ ಪ್ರೆಷರ್. ಅದು ಒಂದ್ಸತಿ ಬಂದರೆ ಬ್ಲೆಸ್ಸಿಂಗ್, ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ದಟ್ ಇಸ್ ಪ್ರೆಷರ್. ವಾವ್, ಜಾಣೆ. ಒನ್ ಟ್ಯಾಲೆಂಟ್ ಪೀಪಲ್ ಡೋಂಟ್ ನೋ ದಟ್ ಯು ಹ್ಯಾವ್. ನಂಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಚೆನ್ನಾಗಿ ಅಡುಗೆ ಮಾಡ್ತೀನಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ. ಅವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇವಳು ಗಂಡು ಹಿಂಗೆ ಇಟ್ಕೊಂಡ್ಬಿಟ್ಟವಳೆ, ಮನೆಗೆ ಹೋಗಿದ ತಕ್ಷಣ ಮಾಡ್ತಾರೆ, ನನ್ನ ಗಂಡ ತ್ಯಾಗ್ದು ಮಾಕ್ ಹೊಡೆದ್ಬಿಡ್ತಾನೆ ಅಷ್ಟೇ, ಹಂಗೆಲ್ಲ ಇದ್ಬಿಟ್ರೆ ಆ ಥರ ಎಲ್ಲ ಏನಿಲ್ಲ. ನಾನು ಅಡುಗೆ ಮಾಡ್ತೀನಿ, ಚೆನ್ನಾಗಿ ಅಡುಗೆ ಮಾಡಿ ಅದನ್ನೆಲ್ಲ ನಮ್ಮ ಯಜಮಾನ ಮೇಲೆ ಪ್ರಯೋಗ ಮಾಡ್ತಿರ್ತೀನಿ ಅವಾಗವಾಗ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ. ಟಾಪ್ 3 ಏನೇನು ಟ್ರೈ ಮಾಡ್ಬೋದು ನಿಮ್ಮ ಕೈಯಿಂದ? ನಾನು ಚೆನ್ನಾಗಿ ಟೊಮೆಟೊ ಬಾತ್ ಮಾಡ್ತೀನಿ, ಚೆನ್ನಾಗಿ ಲೆಮನ್ ಪೆಪ್ಪರ್ ಚಿಕನ್ ಮಾಡ್ತೀನಿ, ಆಮೇಲೆ ಇದು ಸೌತೆಕಾಯಿ ತಂಬುಳಿ ಮಾಡ್ತೀನಿ. ಇನ್ನೇನು ಮಾಡ್ತೀನಿ, ಎಲ್ಲ ಅಡುಗೆಗಳು ಮಾಡ್ತೀನಿ, ಆ ಥರ ಏನೂ ಇಲ್ಲ. ಚಿತ್ರಾನ್ನ, ವಾಂಗಿಬಾತ್ ಚೆನ್ನಾಗಿ ಮಾಡ್ತೀನಿ, ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಬಟಾಣಿ ರೈಸ್ ಚೆನ್ನಾಗಿ ಮಾಡ್ತೀನಿ, ಫ್ರೈಡ್ ರೈಸ್ ಚೆನ್ನಾಗಿ ಬಟಾಣಿ ರೈಸು? ಬಟಾಣಿ ರೈಸ್ ಚೆನ್ನಾಗಿದೆ ಅಂತ ಆ ಥರ ಫ್ರೈಡ್ ರೈಸ್ ಥರ ಸಮಥಿಂಗ್ ಆ ಥರದ್ದೆಲ್ಲ ಮಾಡ್ತೀನಿ. ಬೇಸಿಕ್ ಒಂದು ನೆಮ್ಮದಿಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆ ಏನಂತೂ ಕಲಿತಿದ್ದೇವೆ. ಒನ್ ಅಭ್ಯಾಸ ಆಫ್ ಯೋರ್ಸ್, ಒನ್ ಹ್ಯಾಬಿಟ್ ಆಫ್ ಯೋರ್ಸ್ ದಟ್ ಯು ವಾಂಟ್ ಟು ಬ್ರೇಕ್? ನಾನು ನಿದ್ದೆ ಮಲಗಿಬಿಟ್ರೆ ಕುಂಭಕರ್ಣ ಅವ್ರ ಮಮ್ಮಿ ಥರ ಮಲ್ಕೊಂಡ್ಬಿಡ್ತೀನಿ. ಮಲಗ್ಬಿಟ್ರೆ ಏನು ಬಿಲ್ಡಿಂಗ್ ಬಿದ್ದೋಗ್ತಿದೆ ಕಣೆ ಅಂದರೆ ಬಾಡಿಗೆ ಮನೆಲ್ವಾ ಬಿಡಮ್ಮ ಅನ್ನೋ ಥರ ಅಷ್ಟು ನಿದ್ದೆ ಮಾಡೋಕ್ಕೆ ಇಳಿದ್ಬಿಟ್ರೆ ಹಂಗೆ ಜಾನಾಗಿ ಹೋಗ್ಬಿಡ್ತೀನಿ. ಆ ಥರ ನಿದ್ದೆ ಕೆಟ್ಟರೆ ಹಂಗೆ ನಿದ್ದೆ ಕೆಡ್ತೀನಿ. ಸೊ ಐ ಹ್ಯಾವ್ ಟು ಬ್ರೇಕ್ ದಟ್. ಊಟದ ಮೇಲೆ ಕಂಟ್ರೋಲ್ ಇಲ್ಲ, ಊಟ ನಿದ್ದೆ ಎರಡರ ಮೇಲೆ ಕಂಟ್ರೋಲ್ ಇಲ್ಲ ನನಗೆ. ಅದೆರಡು
ಒಂಚೂರು ಬ್ರೇಕ್ ಮಾಡಬೇಕು ಅಂತ ಇದ್ದೀನಿ. ಆಲ್ರೆಡಿ ಪ್ರೊಸೆಸ್ಸಲ್ಲಿ ಇದ್ದೀನಿ, ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಕಲಿತಾ ಇದ್ದೀವಿ, ಟ್ಯೂಷನಲ್ಲಿ ಇದ್ದೀವಿ ಈಗ, ಸ್ಕೂಲಿಗಿನ್ನ ಹೋಗಿಲ್ಲ. ಒಂದು ಬ್ರೇವೆಸ್ಟ್ ಡಿಸಿಷನ್ ಯು ಹ್ಯಾವ್ ಟೇಕನ್ ಸೋ ಫಾರ್ ನಿಮ್ಮ ಲೈಫ್ದು? ಮ್ಯಾರೇಜ್. ತುಂಬ ಜನ ತುಂಬ ಥರ ಮಾತಾಡಿದ್ರು, ಮದುವೆ ಆಗ್ಬಿಟ್ರೆ ನಿನ್ನ ಇಂಡಸ್ಟ್ರಿಯಲ್ಲಿ ಮುಗಿದೋಯ್ತು ನಿನ್ನ ಕತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ನಿನ್ನ ಮಾರ್ಕೆಟಿಂಗ್ ಬಿದ್ದು ಹೋಗ್ಬಿಡುತ್ತೆ ಅಂದರು. ಬಟ್ ಸ್ಟಿಲ್ ಪರವಾಗಿಲ್ಲ, ದಟ್ಸ್ ಓಕೆ. ನನ್ನ ಗಂಡ ಗಂಡಸುಗುರು 3 ಹೊತ್ತು ಊಟ ಹಾಕೋಕ್ಕಾಗಲ್ವಾ ಅವ್ನಿಗೆ? ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಅವನ್ನ ನೀವೆಲ್ಲರೂ? ಚೆನ್ನಾಗಿ ಸಾಕ್ತಾನೆ. ನಮ್ಮ ಯಜಮಾನ್ರು ಅದನ್ನೇ ಹೇಳಿದ್ರು. ಅವ್ರಿಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೂ ಆ ಭಯ ಇತ್ತು, ನಿನ್ನ ಕೆರಿಯರ್ ಹಾಳಾಗ್ಬಿಡುತ್ತೆ ಹಂಗೆ. ನಾನು ಅದು ಟ್ಯಾಲೆಂಟಿಗೆ ಬೆಲೆ ಕೊಟ್ಟು ಕರೆಯೋನಿದ್ರೆ ಕರಿತೇನೆ ಗುರು, ನೀನು ಯಾಕೆ ಟೆನ್ಷನ್ ತೊಗೊಂತೀಯ? ಮದುವೆ ಮಾಡ್ಕೊಳ್ಳೋಣ ಅಷ್ಟೇ, ಮಾಡಿ ಮದುವೆ ಹಂಗೆ ಲೆಕ್ಕದಲ್ಲಿ ನೋಡೋಕೋರೆ ಮದುವೆ ಆದಮೇಲೆ ಜಾಸ್ತಿ ಸಿನಿಮಾ ಮಾಡಿದ್ದು ನಾನು. ಹೆಂಗೆ ಮೀಟ್ ಆಗಿದ್ದು? ಹೀ ಈಸ್ ಮೈ ಸೀನಿಯರ್ ಇನ್ ಸ್ಕೂಲ್. ಚೈಲ್ಡ್ಹುಡ್ ಲವ್ ಸ್ಟೋರಿ ಅದೆಲ್ಲ ಹೇಳಿದ್ರೆ ಇವಾಗ ತುಂಬ ಜನ ಮಕ್ಕಳಿಗೆಲ್ಲ ತುಂಬ ಬ್ಯಾಡ್ ಸಂದೇಶ ಕೊಟ್ಲು ಅಂತೆಲ್ಲ ಅದಕ್ಕೂ ಮಾತಾಡ್ತಾರೆ. ಆಮೇಲೆ ತುಂಬ ಚಿಕ್ಕ ಸ್ಕೂಲಲ್ಲೆಲ್ಲವಾ? ಹೌದು. ಓ, ಶತಮಾನಗಳ ಪ್ರಿಯತಮ. ನೈಸ್. ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನ ಈ ಜೆನ್ಸಿ ಇದೆಲ್ಲ ಕಂಪ್ಲೇಂಟ್ ಅದೇ ತಾನೆ, ಹೌದು. ರಿಲೇಶನ್ಶಿಪ್ಸು ಬ್ರೇಕಪ್ಸು ಯಾವ ಅವೆಲ್ಲ. ಸಿಪ್ಪು ಮಾಡಿಲ್ಲ ಮೇಡಮ್, ನಾವು ಯಾವ ಸಿಪ್ಪು ಮಾಡಿಲ್ಲ. ಲವ್ ಮಾಡ್ತಿದ್ವಿ, ಅವರಂತೂ ಸಾಕಷ್ಟು ಚೆನ್ನಾಗಿ ಓದ್ಬೇಕು, ಓದ್ತೀನಿ ಚೆನ್ನಾಗಿ, ಓಕೆ ಹಿಂಗೆ ಇರ್ಬೇಕು, ಹಿಂಗೆ ತುಂಬ ಅವ್ರ ಲೈಫಲ್ಲಿ ಹಿಂಗಿರಬೇಕು ಜೀವನದಲ್ಲಿ ಅಂತ ಕೆಲವೊಂದು ಪ್ರಿನ್ಸಿಪಲ್ಸ್ ಇತ್ತು, ಎಥಿಕ್ಸ್ ಇತ್ತು ಅವ್ರಿಗೆ. ಹಿಂಗೆ ನಡ್ಕೋಬೇಕು, ಹಿಂಗೆ ನಡ್ಕೊಂಡ್ರೆ ಹಿಂಗಿರ್ತೀವಿ ನಾವು ಅಂತ ಹೇಳಿದ್ರೆ ನಾನು ಅದನ್ನೇ ಫಾಲೋ ಮಾಡಿದ್ದೀನಿ, ಅವರು ಅದನ್ನೇ ಫಾಲೋ ಮಾಡಿದ್ದಾರೆ, ನಾವಿಬ್ರು ಜೊತೆಲಿದ್ದೀವಿ. ಪ್ರಿನ್ಸಿಪಲ್ಸ್ ಏನು? ಏನು ಜಗಳ ಮಾಡೋ ಬಾಯಿ ಮುಚ್ಕೊಂಡು ಒಟ್ಟಿಗೆ ಬಂದು ಊಟ ಮಾಡಬೇಕು. ಎಷ್ಟಾರು ದೊಡ್ಡ ಚಪ್ಲಿ ತೊಗೊಂಡು ಜಗಳ ಮಾಡು ನೀನು. ರಾತ್ರಿ ಕೊನೆಗೆ ಊಟ ಇಬ್ಬರು ಜೊತೆ ಕುತ್ಕೊಂಡು ಊಟ ಮಾಡಬೇಕು. ಹಾಸಿಗೆಗೆ ಹೋಗೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ನಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಒಡೆದಾಡು ಸಾಯಲ್, ಬಾಯಲ್ಲಿ ಮೂಗಲ್ಲಿ ರಕ್ತ ಬರಂಗೆ ಹೊಡೆದಾಡು. ವಾಪಸ್ ಹಾಸಿಗೆಗೆ ಹೋಗಿ ಇಬ್ಬರು ಮಲಗ್ತಿದ್ದೀರ ಅಂದರೆ ಖುಷಿಯಾಗಿ ಐ ಲವ್ ಯು ಟು ಅಂತಾನೆ ಮಲಗಬೇಕು. ಬೇಡ ನನ್ನ, ನಂಗೆ ಇಷ್ಟ ಇಲ್ಲ ಹಂಗೆಲ್ಲ. ದಟ್ ಇಸ್ ನಾಟ್ ಅ ಹೆಲ್ತಿ ರಿಲೇಷನ್ಶಿಪ್ ಅಷ್ಟೇ. ಆ ಥರ ಈ ಥರ ಕೆಲವು ಪ್ರಿನ್ಸಿಪಲ್ಸ್. ಆಮೇಲೆ ಏನಾದ್ರು ಪ್ರಾಬ್ಲಮ್ಮಾ ಬಾಯ್ ಬಿಟ್ಟು ಮಾತಾಡಬೇಕು, ಆಯಿತಾ? ನಿನ್ನ ಮನಸ್ಸು ನೀನು ರಿಮೋಟ್ ಹಾಕೊಂಡು ನಾನು ಇದು ಮಾಡೋಕ್ಕಾಗಲ್ಲ, ಬಾಯ್ ಬಿಟ್ಟು ಮಾತಾಡಿ. ಇದು ಪ್ರಾಬ್ಲಮ್, ನನಗೆ ಸಮಸ್ಯೆ ಇದೆ, ಏನು ಮಾಡೋಣ? ಕೂತ್ಕೊಂಡು ಮಾತಾಡೋಣ. ಏನು ಸಮಸ್ಯೆ, ಪರಿಹಾರ ಏನು ಮಾಡ್ಬೋದು ಮಾಡೋಣ, ಮಾತಾಡಬೇಕು. ಇದು ಕೆಲವು ಪ್ರಿನ್ಸಿಪಲ್ಸ್ ಅವ್ರಿಗಿರೋದು. ಆಮೇಲೆ ಅವರು ಅಷ್ಟೇ, ನೆನ್ನೆ ಆಗಿದ್ದ ಜಗಳ ಇವತ್ತು ತೆಗೆದು ಮಾತಾಡಬಾರ್ದು. ಅದು ಮುಗ್ದೋಯ್ತು. ಆ ಮಿಸ್ಟೇಕ್ ನಾನು ಮತ್ತೆ ರಿಪೀಟ್ ಮಾಡಲ್ಲ, ನೀನು ಮತ್ತೆ ರಿಪೀಟ್ ಮಾಡಬಾರ್ದು, ಅಷ್ಟೇ ಅವ್ರ ರೂಲ್ಸು. ಇವತ್ತು ಆ್ಯಕ್ಟರ್ ಕಮಿಡಿಯನ್ ಆಗಿರಲಿಲ್ಲ ಅಂದರೆ ನಯನ ಏನಾಗ್ತಿರ್ತೀವಿ? ಒಳ್ಳೆ ಹೌಸ್ ವೈಫ್ ಆಗ್ತಿದ್ದೆ. ಅದು ಬಿಟ್ಟು ನಂಗೆ ಬೇರೆ ಯಾವ ಕೆಲಸನೂ ಬರಲ್ಲ. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅಪ್ಪಂದು ಎಕ್ಸ್ಪೆಕ್ಟೇಷನ್ ಅಂತೂ ನಾನು ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಬ್ಯಾಂಕ್ ಮ್ಯಾನೇಜರ್, ನೋ. ಅದು ಯಾರು ಹೇಳ್ಕೊಟ್ರೋ ನಮ್ಮ ಅಪ್ಪಗೆ ಅನ್ನೋದು ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ವಾಟ್ ಬ್ಯಾಂಕ್ ಮ್ಯಾನೇಜರ್? ನಾನು ಅವ್ರಿಗೆ ತುಂಬ ಸರಿ ಹೇಳಿದ್ದೀನಿ, ಅಪ್ಪ ನೀವು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬ್ಯಾಂಕ್ ಮ್ಯಾನೇಜರ್ ಅಂದರೆ ಪಾಕೆಟಲ್ಲಿ ದುಡ್ಡು ಇಟ್ಕೊಂಡು ಓಡಾಡಲ್ಲ, ಅವನು ಫೈಲ್ಸ್ ಇಟ್ಕೊಂಡು ಓಡಾಡ್ತಾನೆ, ಪ್ಲೀಸ್ ದಯವಿಟ್ಟು ಅಂತ ನಾನು ಅವ್ರಿಗೆ ತುಂಬ ಸರಿ ಹೇಳಿದ್ದೀನಿ ಅದನ್ನು. Amazing. So lastly, Nayana, you being a bold woman yourself, top qualities ಇವತ್ತು ಹೆಣ್ಮಕ್ಳು ಅವ್ರಿಗೆ ಬೇಕಾಗಿರೋದು ಸಮಾಜದಲ್ಲಿ ಬಾಳಕ್ಕೆ ನಿಮ್ಮ ಪ್ರಕಾರ? ಧೈರ್ಯ, ತುಂಬ ಧೈರ್ಯ ಇರಬೇಕು ಮಾತಾಡೋದಕ್ಕೆ. ಹಿಂಗಿಂಗಿದೆ ಹಿಂಗಿಲ್ಲ ಅಂತ ಕಚ್ಚೆ ಭದ್ರವಾಗಿರಬೇಕು ಅಷ್ಟೇ. ಎರಡೇ ಸಾಕಂತ ಸಾಕು. ಕಚ್ಚೆ ಭದ್ರವಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ತಾಳೆ ಅವಳು. ಬಿಕಾಸ್ ಹೆಣ್ಮಕ್ಳನ್ನ ತುಂಬ ಜನ ಸಡ್ಲ ಅಂತ ನೋಡೋದೇ ಅದರಲ್ಲಿ. ತುಂಬ ವೀಕ್ ಇದರಲ್ಲಿ ಇವಳು ಆರಾಮಾಗಿ ಬೀಳಿಸ್ಕೋಬೋದು ಗುರು, ಆರಾಮಾಗಿ ಕಾಳಾಗ್ಬೋದು ಗುರು, ಆರಾಮಾಗಿ ಇದು ಮಾಡ್ಬೋದು ಗುರು ಅಂತ. ಕಚ್ಚೆ ಒಂದು ಭದ್ರವಾಗಿದ್ದರೆ ನೀನು ಎಷ್ಟು ಸ್ಟ್ರಾಂಗ್ ಅಂತ ನೀನು ತೋರಿಸೋದೇ ಅದರಲ್ಲಿ. ಹೆಣ್ಮಕ್ಳು ಎಮೋಷ್ನಲಿ. ಆಮೇಲೆ ತುಂಬ ಜನರ ಹತ್ರ ಎಲ್ಲರ ಹತ್ರನೂ ಏನು ಗೊತ್ತಾ, ತುಂಬ ಎಲ್ಲರ ಹತ್ರನೂ ಓಪನ್ ಅಪ್ ಆಗಕ್ಕೆ ಹೋಗಬೇಡಿ. ನಿಮ್ಮನ್ನು ಓದೋದಕ್ಕೆ ಕ್ಯೂರಿಯಾಸಿಟಿ ಇರಬೇಕು ಜನರಿಗೆ. ಏನು ಗುರು ಇವಳು ಅರ್ಥ ಮಾಡ್ಕೊಳ್ಳೋಕೆ ಹೆಂಗೆ ಗುರು ಇವಳು ಅಂತ. ದೇ ಶುಡ್ ಲೈಕ್ ಹಾತುರಿಬೇಕು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಡೋಂಟ್ ಬಿ ಓಪನ್ ಬುಕ್ ಫಾರ್ ಎವ್ರಿಬಡಿ ಅಷ್ಟೇ. ಅವ್ರಿಗೆ ಆ ಕ್ಯೂರಿಯಾಸಿಟಿ ಇರಬೇಕು ಅವ್ರ ಹತ್ರ. ಕಚ್ಚೆ ಭದ್ರವಾಗಿರಬೇಕು, ಧೈರ್ಯ ಇರಬೇಕು, ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ. 3 lessons TV ಆಡಿಯನ್ಸ್ ನಿಮಗೆ ಹೇಳ್ಕೊಟ್ಟಿರೋದು? ಪೇಷನ್ಸ್ ಇಟ್ಕೊಳ್ಳಿ ಅಷ್ಟೇ. ಐ ಡೋಂಟ್ ಹ್ಯಾವ್ ಪೇಷನ್ಸ್, ಬಟ್ ಪೀಪಲ್ ಸ್ಟಾರ್ಟೆಡ್ ಮೇಕಿಂಗ್ ಮೀ ಲರ್ನ್ ಆಫ್ ಪೇಷನ್ಸ್. ಸೊ ನಾವು ಐ ಆಮ್ ಲರ್ನಿಂಗ್ ದ ಪೇಷನ್ಸ್ ಅಷ್ಟೇ. ನಿಧಾನ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಅದೇನೋ ಕೊಡ್ಲಿಲ್ಲಿ ಹೋಗೋದು ಉಗ್ರಲ್ಲಿ ಹೋಗ್ಬಿಡುತ್ತೆ ಅಂತಾರಲ್ಲ. ಉಗ್ರಲ್ಲಿ ಹೋಗೋದು ಕೊಡ್ಲಿಲ್ಲಿ ಹೋಯ್ತು ಅಂತ ಇದು ಮಾಡ್ಕೋತಾರಲ್ಲ. ಬಟ್ ನಾವು ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಕೊಡ್ಲಿಲ್ಲಿ ಹೋಗೋದು ಉಗ್ರಲ್ಲೂ ಹೋಗ್ಬಿಡುತ್ತೆ ಸಮಸ್ಯೆಗಳು. ಉಗ್ರಲ್ಲಿ ಹೋಗೋದನ್ನು ಕಣ್ಣು ಕೊಟ್ರಂತೆ ಅನ್ನೋದು ಗಾದೆ. ಸೊ ಹಾಗಾಗಿ ಸೇಯಿಂಗ್ ಹೌದು, ದಟ್ ಅಪ್ಲೈಸ್. ದಿಸ್ ಆರ್ ದ್ಯಾಟ್. ಫೇಮಾ ಪೀಸಾ? ಪೀಸು
ಫೇಮ್ ಯಾವಾಗ ಬೇಕಾದ್ರೂ ಬರ್ಬೋದು. ವಯಸ್ಸಾಗಿರೋ 70 ವರ್ಷದ ಮುದ್ಕ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಫೇಮಸ್ ಆಗ್ಬಿಡ್ಬೋದು. ಪೀಸು ಕೊನೆಗಾಲದಲ್ಲಿ ಪೀಸ್ ಬಂದ್ರೆ ಏನು ಪ್ರಯೋಜನ ಅಲ್ವಾ? ಪೀಸ್ ಇಂಪಾರ್ಟೆಂಟ್ ಲೈಫಿಗೆ. ದುಡ್ಡ ರೆಕಗ್ನಿಷನ್ ದುಡ್ಡು ಆಮೇಲೆ ಬಂದೇ ಬರುತ್ತೆ. ಆಮೇಲೆ ಬರುತ್ತೆ ದುಡ್ಡು, ಹೆಂಗೆ ಬೇಕಾದ್ರೂ ಬರುತ್ತೆ. ಅಣ್ಣ ಒಂದು 10 ರೂಪಾಯಿ ಕೊಡೋಣ, ಬರಲ್ವಾ ದುಡ್ಡು? ಪ್ಲೀಸ್ ಅಣ್ಣ 10 ರೂಪಾಯಿ ಕೊಡೋಣ, ಬರುತ್ತೆ ದುಡ್ಡು. ರೆಕಗ್ನಿಷನು ಅಣ್ಣ ನಾನು ಯಾರು ಗೊತ್ತಾ, ಯಾವನ ನೀನು ಕೆಪ್ರ ನನ್ನ ಮಗನೇ ಹೋಗು ಅಂತ ಬೈತಾರೆ ಅಲ್ವಾ? ರೆಕಗ್ನಿಷನ್ ಇಂಪಾರ್ಟೆಂಟ್. ದುಡ್ಡು ಯಾರು ಬೇಕಾದ್ರೆ ಕೊಡ್ತಾರೆ ಅನ್ನೋದು ನಿಮ್ಗೆ. ಅದಕ್ಕೆ ದುಡೀರಿ, ಅದಕ್ಕೆ ದುಡಿ ಅಷ್ಟೇ. ರೆಕಗ್ನಿಷನ್ಗೋಸ್ಕರ ದುಡಿರಿ, ದುಡ್ಡು ತಾನಾಗೆ ಬರುತ್ತೆ. ಡೋಂಟ್ ಫಾಲೋ ಮನಿ. ಸ್ಪಾಟ್ಲೈಟಾ ಸೈಲೆನ್ಸಾ? ಸ್ಪಾಟ್ಲೈಟ್. ಬೀಂಗ್ ಲವ್ಡ್, ಬೀಂಗ್ ರೆಸ್ಪೆಕ್ಟೆಡ್. ಬೀಂಗ್ ರೆಸ್ಪೆಕ್ಟೆಡ್. One word for your haters. ಐ ಲವ್ ಯು. One word for your fans and lovers. ಥ್ಯಾಂಕ್ ಯು. An actor you want to romance on screen. ಫಿಚ್ಚಿ ನಾನು ಹೇಳ್ಬೋದಾ ಇದನ್ನೆಲ್ಲ? ಯಪ್ಪ ದೇವರೇ. As an actor, no. ಆಸ್ ಅನ್ ಆ್ಯಕ್ಟರ್ ಅಫ್ಕೋರ್ಸ್ ನಂಗೆ ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಬಟ್ ಅವರು ಯಾವುದೋ ಇಂಟರ್ವ್ಯೂಲಿ ಹೇಳ್ತಿದ್ಲು ಕಣ ಅವಳಿಗೆ ನಾನು ಅಂದರೆ ಅವಾಗೆಲ್ಲ ಫುಲ್ ಲವ್ ಇತ್ತಂತೆ. ಎದುರಿಗೆ ಬಂದಿದ ತಕ್ಷಣ ಅಣ್ಣ ಅಂದ್ಬಿಟ್ಲು ಅಂತ ಅಂದ್ಬಿಟ್ಟಿದ್ರು ಅವರು. ನಾನು ಅದಕ್ಕೆ ಹೇಳಿ, ಅಣ್ಣ ನೀವು ಇಷ್ಟುದ್ದ ಇದ್ದೀರಾ, ಇಷ್ಟು ಅಗ್ಲ ಇದ್ದೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ನೋಡಿದ ತಕ್ಷಣ ಅಣ್ಣ ಅನ್ನೋದು ಬಾಯಿಂದ ಬಂದ್ಬಿಡ್ತು ನನಗೆ. ಮತ್ತಿನ್ನೇನು ರೊಮ್ಯಾನ್ಸ್ ಮಾಡ್ತೇನೆ ನನ್ನ ಜೊತೆಗೆ ಹೋಗು ಅಂತ ಅಂದಿದ್ರು. ಅವ್ರ ಜೊತೆಗೆ ಒಂದು ಆಸೆ ಇತ್ತು. ಅದನ್ನು ಬಿಟ್ಟರೆ ಆ ಥರ ವೆರಿ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಆಮೇಲೆ ರೊಮ್ಯಾನ್ಸ್ ಇಸ್ ನಾಟ್ ಮೈ ಜಾನರ್. ಐ ಡೋಂಟ್ ನೋ ಟು ರೊಮ್ಯಾನ್ಸ್. ನೋ, ನಂಗದು ಬರಲ್ಲ. ರೊಮ್ಯಾನ್ಸ್ ಇಸ್ ನಾಟ್ ಮೈ ಜಾನರ್. ಮೇ ಬಿ ಅದೊಂದು ಕಷ್ಟ ಆಗ್ಬೋದೇನೋ ಫ್ಯೂಚರಲ್ಲಿ. ನಂಗೆ ಯಾರಾದರೂ ಏನಾದ್ರು ಮಾಡೋಕ್ಕೆ ಹೇಳಿದ್ರೆ ರೊಮ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ನನಗೆ. Ego, a friend or enemy? ಈಗೋ ಇಸ್ ಅ ಎನಿಮಿ Always. ಎಸ್. ಹಿ ಕ್ಯಾನ್ ನೆವರ್ ಬಿ ಅ ಫ್ರೆಂಡ್. ಹಂಗಾಗಿ ಅಮೇಝಿಂಗ್ ನಯನಾ. ಥ್ಯಾಂಕ್ ಯು. Thank you for opening your life as a book for us to read. ಮತ್ತು ಎಷ್ಟು ಪರ್ಸೆಂಟೇಜ್ ಓಪನ್ ಆಯಿತು ಕೇಳ್ಬೋದಾ? ಡೆಫಿನೆಟ್ಲಿ ಒಂದು 80% ಓಪನ್ ಆದೆ ಅಂತ ಅನ್ಸುತ್ತೆ ನಾನು ಆಲ್ಮೋಸ್ಟ್. ಆಮೇಲೆ ನನಗೆ ಎಕ್ಸ್ಪೆಕ್ಟೇಷನು ಇರಲಿಲ್ಲ ನಿಮ್ಮ ಎದುರಿಗೆ ಇಷ್ಟೆಲ್ಲ ಮಾತಾಡಬಹುದು ನಾನು. ಇಷ್ಟೆಲ್ಲ ಮಾತಾಡೋದಕ್ಕೆ ನನಗೆ ಬಾಯಿಗಳು ಹೊರಳುತ್ತೆ ಮಾತುಗಳು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಯಾಕೋ ನಾನು ಹೇಳ್ತಿದ್ದೀನಲ್ಲ, ನಾನು ಯಾರಾದರೂ ನನ್ನ ಪ್ರೀತಿ ಪಾತ್ರರು ಎದುರುಗಡೆ ಬಂದು ಕುತ್ಕೊಬಿಟ್ಟ ನಾನು ಅವ್ರು ಮಾತಾಡೋದನ್ನ ನೋಡ್ತಿರ್ತೀನಿ. ನಾನು ಏನು ಮಾತಾಡಲ್ಲ ಅವಾಗ. ನಾನು ಸುಮ್ಮನೆ ಆಗ್ಬಿಡ್ತೀನಿ. ಏನು ಮಾತಾಡ್ತಿದ್ದಾರೆ, ಹೆಂಗೆ ಮಾತಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಏನು ಅರ್ಥ ಮಾಡ್ಸಕ್ಕೆ ಹೊರಟಿದ್ದಾರೆ ಅದನ್ನ ನೋಡ್ತೀರಿ. ಫಸ್ಟ್ ಟೈಮ್ ನಾನು ನಿಮ್ಮ ಎದುರುಗಡೆ ಓಪನ್ ಅಪ್ ಆಗಿ ಮಾತಾಡ್ತಾ ಇರೋದು. ಸೊ ಒಂಥರ ಖುಷಿ ಇದೆ. ಜಸ್ಟ್ ಕ್ಯೂರಿಯಸ್ ಆಗಿರೋದ್ರಿಂದ ಈ 2026 ಏನು ಹುಡುಕ್ತಾ ಇದ್ದೀರಾ? ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್ ಈ ಒಂದು ಫೇಸ್ ಆಫ್ ನಿಮ್ಮ ಲೈಫ್? ಒಂದು ಬಹುದೊಡ್ಡ ಹೆಜ್ಜೆ ಇಡಬೇಕು ಅಂತ ಮನಸ್ಸಲ್ಲಿ ಒಂದು ಥಾಟ್ ಬಂದಿದೆ. ಅದ್ರ ಬಗ್ಗೆ ಪ್ರಾಸೆಸ್ ನಡೀತಾ ಇದೆ. ಸೊ 2026 ಏನು ಹೇಳ್ತಾರೆ, ಮೇ ಬಿ ನಾನೊಂದು ಉದ್ಯಮಿ ಆಗ್ಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ವೆರಿ ನೈಸ್. ನ್ಯೂ ಇಯರ್ ರೆಸಲ್ಯೂಷನ್. ವೆಲ್ಕಮ್ ಟು ದ ಕ್ಲಬ್. ಥ್ಯಾಂಕ್ ಯು. ಎನಿ ಕ್ಲೂ? ಯಾವ ಡೈರೆಕ್ಷನ್? ಕ್ಲೂನು ಇಲ್ಲ, ಕೀನೂ ಇಲ್ಲ. ಸೊ ಗುಡ್, ಕೀಪ್ ಗೋಯಿಂಗ್. ಎಲ್ಲ ಮಾತಾಡಿದ್ಮೇಲೆ ದಿಸ್ ಇಸ್ ಆರ್ ಸ್ಟ್ಯಾಂಡರ್ಡ್ ಕ್ವೆಶನ್. ಮ್ಯಾನ್ ಮೇಡ್ ಗಾಡ, ಗಾಡ್ ಮೇಡ್ ಮ್ಯಾನ? ಹೂ ಇಸ್ ಗಾಡ್ ಅಕಾರ್ಡಿಂಗ್ ಟು ಯು? ವೇರ್ ಇಸ್ ಗಾಡ್? ರೆಸ್ಪೆಕ್ಟ್ ಇಸ್ ಗಾಡ್, ನಂಬಿಕೆ ಇಸ್ ಗಾಡ್, ಮನುಷ್ಯತ್ವ ಇಸ್ ಗಾಡ್. ಇಫ್ ಯು ಡೋಂಟ್ ಹ್ಯಾವ್ ದಿಸ್ 3, ಯು ಆರ್ ನಾಟ್ ಅ ಬಿಗ್ ಲಾರ್ಡ್ ಅಷ್ಟೇ. ಇನ್ನೇನು ಹೇಳಕ್ಕೆ, ಇದಕ್ಕಿಂತ ಇಂಗ್ಲೀಷ್ ನಂಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ. ಚೀನಾ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಬರಿಬೇಕು ನೀನು. ಬರೀತೀಯಾ? ಇಲ್ಲ, ಆ ಥರದ್ದೆಲ್ಲ ಮಾಡಿ. ಸಿನಿಮಾ ಡೈಲಾಗ್ ಬರಿಬೋದು ನೀನು. ಆಲ್ರೌಂಡರೇ ನೀನು. ಅದೇ ನನ್ನ ಲೆಕ್ಕಾಚಾರದ ಪ್ರಕಾರ ಮ್ಯಾನ್ ಮೇಡ್ ಗಾಡ್ ಅಷ್ಟೇ. ಮ್ಯಾನ್ ಮೇಡ್ ಗಾಡ್ ಈಸ್ ಲೈಕ್ ಅದೊಂದು ಪವರ್ ನಿಮ್ಮ ಒಳಗಡೆ ಇರೋದು. ನೀವು ಅದನ್ನು ಮೂರ್ತಿ ಮಾಡಿ ಇದು ಮಾಡಿ ಕೂರಿಸಿದ್ದೀರಾ. ನಾನು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಬೇಕಾದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಒಂದು ಮಾತು ಹೇಳಿದ್ರು, ನಿಮ್ಮ ದೇವರೇ ಬೇರೆ, ನನ್ನ ದೇವರೇ ಬೇರೆ ಅಂತ. ನೀವು ದೇವರನ್ನ ಪರಿಪರಿಯಾಗಿ ಮೃಷ್ಟಾನ್ನ ಭೋಜನ, ಆಹಾರ, ಅಯ್ಯೋ ಏನು ಅಲಂಕಾರ ಮುಂದೆಗಡೆ ಎಂತೆಂಥ ಭಕ್ಷ್ಯ ಭೋಜಗಳೆಲ್ಲ ಇಟ್ಬಿಟ್ಟು ಅಮ್ಮ ತಾಯಿ ಅಂತ ಬಂದವನಿಗೆ ಒಂದು ತುತ್ತು ಅನ್ನ ಹಾಕ್ತಾ ಇದ್ಮೇಲೆ ನೀವು ಯಾವ ದೇವ್ರಿಗೆ ಪೂಜೆ ಮಾಡೇನು ಪ್ರಯೋಜನ? ಭಗವಂತನೇ ಬಂದಿರ್ಬೋದಪ್ಪ ಆ ರೂಪದಲ್ಲಿ. ಅವನ ಹೊಟ್ಟೆ ತುಂಬಿಸೋ ಯೋಗ್ಯತೆ ಇಲ್ದಿರೋ ನೀವು ದೇವ್ರನ್ನ ಮೆಚ್ಚಿಸ್ತೀರಾ? ಐ ಹ್ಯಾವ್ ಅ ಥಿಯರಿ. ಈ ಮೂರ್ತಿ ಪೂಜೆ ಇವೆಲ್ಲ ಇದೆಯಲ್ಲ, ನಮ್ಮಲ್ಲೇ ಇರೋ ಗುಣಗಳನ್ನು ಆಚೆಗೆ ತರೋದಕ್ಕೆ ಇವೆಲ್ಲ ಎಕ್ಸ್ಪೆರಿಮೆಂಟ್ಸ್. ಈಗ ಸೈನ್ಸ್ ಲ್ಯಾಬಲ್ಲಿ ನೀವು ಪೂಜೆ ಮಾಡಿದ್ರೂ ಶ್ರದ್ಧೆ ಆಚೆಗೆ ಬರ್ತಾ ಇರುತ್ತೆ, ಭಕ್ತಿ ಒಳಗಿರೋದು ಆಚೆಗೆ ಬರೋದು. ಸೊ ಮತ್ತದೇ ದಾನ ಧರ್ಮದಲ್ಲೂ ಯು ಆರ್ ಗೆಟಿಂಗ್ ದಟ್ ಎಂಪತಿ ಔಟ್. ನಮಸ್ಕಾರ ಸರ್ ಅನ್ನೋದು ದಟ್ ಇಸ್ ಭಕ್ತಿ. ದೊಡ್ಡವರಲ್ಲಿ ದೇವ್ರನ್ನ ನೋಡ್ತಾ ಇದ್ದೀರಾ ನೀವು.
ಲೈಕ್ ಯಾರೋ ಅಮ್ಮ ತಾಯಿ ಅಯ್ಯೋ ಪಾಪ ಕರುಣೆ, ಅದು ಕರುಣೆ ಆ ಮನುಷ್ಯಂಗೆ ನೀವು ಒಂದು 2 ತುತ್ತು ಹಾಕ್ತಾ ಇದ್ದೀರಲ್ವ, ಅದು ಕರುಣೆ. ನೀವು ಅಯ್ಯೋ ಅಂತ ನೀವು ಕರುಣೆ ತೋರಿಸೋದು, ಆ ಕರುಣೆ ದೇವರು ನಿಮ್ಮೇಲೆ ಮಾಡಬೇಕಲ್ವಾ, ಆ ಕರುಣೆ ತಾನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ದಪ್ಪ ಕರುಣೆ, ನೀನು ಸ್ವಲ್ಪ ಕರುಣೆ ತೋರ್ಸಪ್ಪ ಭಗವಂತ ಅಂತ ತಾನೇ ಮಾಡ್ತಿರೋದು. ಅದು ನೀವು ಸ್ವಲ್ಪ ಬೇರೆಯವ್ರ ಮೇಲೆ ಹರಿಸಿ, ಅವಾಗ ಭಗವಂತಗೆ ಅನ್ಸುತ್ತೆ ಓ ಇವನು ಪಾಪ, ಇವನಿಗೂ ದಯೆ ದಾಕ್ಷಿಣ್ಯ ಕರುಣೆ ಅನ್ನೋದು ಇದೆಯಪ್ಪ, ನಾನು ಅವನ ಮೇಲೆ ಕರುಣೆ ತೋರಿಸ್ಬೇಕು ಅಂತ ಭಗವಂತಗೆ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಕೀಪ್ ಗೋಯಿಂಗ್ ನಯನ. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಒಂದು ಪುಸ್ತಕ ಕೊಡ್ತೀನಿ. ಓ ವಾವ್, ಐ ಆಮ್ ಅ ರೈಟ್ ಪರ್ಸನ್ ಅನ್ಸುತ್ತೆ. ಯಾವ ಪುಸ್ತಕ ಕೊಡೋದು ನಯನಾಗೆ? ಯಾವುದಾದ್ರೂ ಒಂದು ಒಳ್ಳೆ ಕಾಮಿಡಿ ಪುಸ್ತಕ ಕೊಡಿ. ಬಿಕಾಸ್ ಈಗ ಓದ್ತಾ ಇರೋದೆಲ್ಲ ಜೀವನದ ಬಹುದೊಡ್ಡ ದ್ವಾರಗಳನ್ನು ತೆರೆದಂತ ಆಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಫನ್ನಿ ಪುಸ್ತಕಗಳು. ಫನ್ನಿಯಾ? ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಬುಕ್. ಪ್ರಾಬಬ್ಲಿ ಇಟ್ ಮೈಟ್ ಓಪನ್ ಯುವರ್ ಮೈಂಡ್ ಫರ್ದರ್. ವಾವ್. ಇದು ಹೆಸರೇ ಸಫರ್ ನೋ ಮೋರ್. ವಾವ್ ಅಲ್ವಾ? ನಾನು ಸಫರ್ ಗಿಫರ್ ಎಲ್ಲ ಇಲ್ಲೇ ಬಿಡಿ, ನಾನು ಸಫರನ್ನು ಲೋಫರ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ಒಂದು ಡೌಟು, ಯಾಕೆಂದರೆ ಕಾಮಿಡಿ ಕೆಲವು ಸತಿ ಯಾವಾಗಲೂ ಒಂದು ಮುಖವಾಡ ಆಗಬಹುದು ಕೆಲವರಿಗೆ, ಒಳಗಿರೋ ನೋವುಗಳಾಗಿರಲಿ ಅಥವಾ ಒಳಗಿರೋದು ಏನೋ ವ್ಯಕ್ತಿತ್ವನ ಮುಚ್ಚಿಡೋದಕ್ಕೆ. ನಿನ್ನ ಕೇಸಲ್ಲಿ ಏನದು ಕಾಮಿಡಿ? ಕಾಮಿಡಿ ಈಸ್ ಜಸ್ಟ್ ಅ ಮೆಡಿಸಿನ್ ಫಾರ್ ಮೀ ಅಷ್ಟೇ. ನಾನು ತಗೊಳ್ಳೋ ಮೆಡಿಸಿನ್ ಅದು, ನಾನು ಹಾಕೊಳ್ಳೋ ಡ್ರಿಪ್ಸ್ ಅದು. ನಾನು ಅದನ್ನು ಆಚೆಯಿಂದ ಬರಬೇಕು. ನಾನು ನಗ್ತಾ ಇದ್ದೀನಿ, ನನಗದು ಖುಷಿ ಕೊಡ್ತಾ ಇದೆ, ನನ್ನ ನೋಡ್ಬಿಟ್ಟು ನೀನು ನಗ್ತಾ ಇದೆ ಅಂದರೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಅದನ್ನು. ನೀನು ನಗ್ತಾ ಇದೆಯಲ್ಲ ಗುರು, ನಿಂಗೂ ಬೇಕಲ್ವಾ ಅದು, ಓಕೆನಾ ಮಾಡ್ತೀನಿ ತಗೋ ಅಷ್ಟೇ. ಇಟ್ ಇಸ್ ಅ ಮೆಡಿಸಿನ್. ಏನಕ್ಕೆ ತಗೋತಾ ಇದ್ದೀಯ? ಅದು ಯಾವತ್ತೂ ಮುಖವಾಡ ಆಗಬಾರ್ದು ಈ ಔಷಧಿ ಟು ಹೀಲ್ ಯು. ಎಸ್, ಆ್ಯಂಡ್ ಆಲ್ಸೋ ಅದರ್ಸ್. ರಾಮಬಾಣ ಒಂದರಲ್ಲೇ ಅದು ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿತಾ ಇದ್ದೀವಿ. ಹೌದು. ಈಗ ಡೋಲೋ 650 ಮಾತ್ರೆ ತಗೊಂಡ್ರೆ ಮೈಕೈ ನೋವು, ಜ್ವರ, ಶೀತ ಎಲ್ಲದಕ್ಕೂ ನೋಡಂತ. ಕೊರೋನಾಗೆ ಡೋಲೋ 650 ಮಾತ್ರೆ ನುಂಗಿದ್ದೀವಿ ನಾವು ಬಿಸಿರಾಗಿ ಇಟ್ಟು ಜೊತೆಗೆ. ಅಂದಮೇಲೆ ಇನ್ನೇನಿದೆ ಮೆಡಿಸಿನ್. ನಯನ ಅಂತ ಆಚೆ ಅನ್ನೋ ಈ ನಯನ ನಿನ್ನ ಒಳಗಣ್ಣು ಬಹಳ ಸೂಕ್ಷ್ಮವಾಗಿದೆ, ಎಲ್ಲವನ್ನು ಬಹಳ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಮತ್ತು ಅದಕ್ಕೆ ಒಂಥರ ಒಳಗೇನೇನು ಹೋಗುತ್ತೋ ಅದು ಔಟ್ಪುಟ್ ಆಚೆಗೆ ಕೆಲವು ವಿಚಾರದ ನಮಗೆ ಕಾಣಿಸಿದೆ. ಐ ಆಮ್ ಶ್ಯೂರ್ ದೇರ್ ಆರ್ ಲಾಟ್ ಆಫ್ ರೋಡ್ಸ್ ಟು ಬಿ ಎಕ್ಸ್ಪ್ಲೋರ್ಡ್ ಥ್ರೂ ದ ಜರ್ನಿ ಆಫ್ ಲೈಫ್. ನಯನ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಕಮಿಡಿಯನ್, ಆ್ಯಂಡ್ ನೌ ಆ್ಯಸ್ ಅ ಸಿಂಗರ್, ಆ್ಯಂಡ್ ಆ್ಯಸ್ ಅ ಮದರ್, ಆ್ಯಂಡ್ ಆ್ಯಸ್ ಅ ವೈಫ್, ಆ್ಯಂಡ್ ಆ್ಯಸ್ ಅ ಡಾಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಇಷ್ಟು ನೋಡಿದ್ದಿ. ಐ ಥಿಂಕ್ ದರ್ ಆರ್ ಮೋರ್ ಲೇಬಲ್ಸ್ ಟು ಬಿ ಆ್ಯಡೆಡ್ ನೆಕ್ಸ್ಟ್ ಇಯರ್. ಆಂಟ್ರಪ್ರನರ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಎಲ್ಲವೂ ನನ್ನ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟಿರಲಿ, ನೆಮ್ಮದಿಗೆ ಸಿಗಲಿ. ಥ್ಯಾಂಕ್ ಯು. ಬಾಕಿದೆಲ್ಲ ಜಾಣೆ ಇದೆಯಾ ಅಷ್ಟೇ. ಚೌಕಾಬಾರ ಚೆನ್ನಾಗಾಡು. ಥ್ಯಾಂಕ್ ಯು. ಅದಕ್ಕೆ ಈಗ ಫಸ್ಟ್ ಕಾಯಿ ಹಣ್ಣು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಸ್, We will ಎಲ್ಲ watch. ಹಣ್ಣಿಗೆ ತಂದು ನಿಲ್ಸಿದ್ದೀನಿ. ವಿ ಡೂ ದಟ್. 1 2 3 4 ಎಷ್ಟರ ಬೀಳ್ಲಿ ಗುರು, ಯಾವ್ದಾರ ಹಣ್ಣು ಮಾಡೋಣ ಅಂತ. ಸೊ ಅಲ್ಲಿ ಬಂದು ನಿಂತಿದ್ದೀನಿ ನಾನು. ಗೊತ್ತಿಲ್ಲ, ನಾ ಹಣ್ಣು ಮಾಡೋ ಗ್ಯಾಪಲ್ಲಿ ಇನ್ನೊಬ್ರು ಯಾರು ಬಂದು ಹಣ್ಣಾಗಕ್ಕಿರೋ ಕಾಯಿನ ಯಾರು ಹೊಡಿತಾರೋ ಗೊತ್ತಿಲ್ಲ. ಅಷ್ಟೊತ್ತಿಗಂತೂ 1 2 ಹಣ್ಣು ಮಾಡ್ಕೋತೀನಿ. ನಿನ್ಮೇಲೆ ನೀನೇ ಹೇಳಿರೋ ಹಂಗೆ ನಂಬಿಕೆ ಇದೆ. ಅಷ್ಟೇ. ಹಣ್ಣು ಮಾಡೋದು ಗೊತ್ತು, ಕಾಯಿ ಹೊಡೆದ್ರೆ ದಾಳ ಹಾಕೋದು, ಆ 4 ಸೂತ್ರಗಳು ನಿನಗೆ ಗೊತ್ತು. ಎಸ್. ಹಾಗಾಗಿ ಯು ನೋ ಹೌ ಟು ಈಜು, ಯು ನೋ ಹೌ ಟು ಫ್ಲೈ, ಯು ನೋ ಹೌ ಟು ರನ್. ಎಸ್. ಕಂಟಿನ್ಯೂ. ಥ್ಯಾಂಕ್ ಯು. ಹೌ ವಾಸ್ ಜಸ್ಟ್ ಕ್ಯೂರಿಯಸ್ ನಿನಗೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಐ ವಾಸ್ ಕ್ಯೂರಿಯಸ್, ನಾನೇನು ಮಾತಾಡ್ಬೋದು ಇಲ್ಲಿ, ಏನು ಕೇಳಬಹುದು ಅವರು ಅಂಥೇಳಿ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ. ತುಂಬ ಪಾಡ್ಕಾಸ್ಟ್ಗೂ ಹೋಗಿ ಬಂದಿದ್ದೀನಿ. ದಿಸ್ ಇಸ್ ನಾಟ್, ಆ್ಯಂಡ್ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಜಸ್ಟ್ ಕ್ಯೂರಿಯಸ್ ಅಲ್ಲ, ಇದು ಓ ಮೈ ಗಾಡ್ ಕ್ಯೂರಿಯಸ್. ಇದು ಆ ಥರ ನನಗೆ ಹಂಗೆ ಫೀಲ್ ಕೊಡ್ತು. ವೈ? ಬಿಕಾಸ್ ಕ್ವೆಶನ್ಸ್ ವರ್ ಡೀಪರ್ ಅಥವಾ ಪ್ರಾಬಬ್ಲಿ ಐ ವಾಸ್ ಸಿಟ್ಟಿಂಗ್, ನನಗೆ ತುಂಬ ಏನು ಹೇಳ್ತಾರೆ, ಮೆಂಟಲಿ ಅಟ್ಯಾಚ್ಡ್ ಆಗಿರೋ ವ್ಯಕ್ತಿ ಮುಂದೆ ಕೂತ್ಕೊಂಡಿದ್ದೆ ಅಂತಾನೋ, ಅವ್ರು ನನ್ನನ್ನು ಕೇಳಿದ ರೀತಿಯಿಂದಾನೋ ಅಥವಾ ನನ್ನನ್ನು ಆಲಿಸ್ತಿದ್ರು, ಅವರು ಕೇಳಿಸ್ಕೊತಿದ್ರು ಅನ್ನೋ ರೀತಿಯಿಂದಾನೋ, ಹೆಂಗೆ ಓಪನ್ ಅಪ್ ಆದೆ ಅಂತ ಗೊತ್ತಿಲ್ಲ. ಬಟ್ ಐ ವಾಸ್ ವೆರಿ ಮಚ್ ಕಂಫರ್ಟಬಲ್ ಟು ಎಕ್ಸ್ಪ್ರೆಸ್. ನಾನೇನು ಹೇಳಬೇಕಿತ್ತು ನಾನು ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ನಯನ. ಇದೆ. ಥ್ಯಾಂಕ್ ಯು. ಡಿಯರ್ ನಯನ, ಯು ಹ್ಯಾವ್ ಅ ಬ್ಯೂಟಿಫುಲ್ ಕೆಪಾಸಿಟಿ ಟು ಸಿ ವಾಟ್ ಅದರ್ಸ್ ಡೋಂಟ್. ಥ್ಯಾಂಕ್ ಯು. ಆ್ಯಂಡ್ ಯು ಮೇಕ್ ದಟ್ ಯುವರ್ ಸ್ಟ್ರೆಂಗ್ತ್. ಹಾಗಾಗಿ ಕೀಪ್ ಗೋಯಿಂಗ್. ಗೊತ್ತಿಲ್ಲ, ನನ್ನನ್ನು ಹಂತವಾಗೂ ಬದಲಾಗ್ತಾ ಇರೋ 2.0 3.0 ರಶ್ಮಿನ ನೀನು ನೋಡಿದ್ಯಾ. ಆ್ಯಂಡ್ ವೈಲ್ ಐ ಕಂಟಿನ್ಯೂ ಟು ಲರ್ನ್ ಆ್ಯಂಡ್ ಎವಾಲ್ವ್ ವಿತ್ ದ ಜರ್ನಿ ಆಫ್ ಲೈಫ್. ಮತ್ತು ಮುಂದಿನ ಹಂತದಲ್ಲಿ ಗೊತ್ತಿಲ್ಲ ಎಲ್ಲಿ ಸಿಗ್ತೀವೋ. ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ನೋಡು ಯಾರು ಬಂದ್ರು ನೆಕ್ಸ್ಟು. ವಾವ್, ಅಯ್ಯೋ, ನಾನು ಏನು ಕಂಟ್ರೋಲ್ ಮಾಡಬೇಕು ಅಂತಿದ್ದೀನೋ ಅದನ್ನೇ ಕೊಡ್ತಾ ಇದ್ದಾರೆ. ಅದು ನನ್ನ ಫೇವ್ರೆಟ್ ಆ್ಯಕ್ಟರ್ ಜೊತೆಗೆ. ಮೋಸ್ಟ್ ಲವಬಲ್. ಸೊ ಲಾಸ್ಟ್ ಕ್ವೆಶನ್ ಇಸ್, 3 ಜನನ ನೀನು ನಾಮಿನೇಟ್ ಮಾಡಬೇಕು. ಅದು ನಮ್ಮ ಪ್ರತೀತಿ. ಯಾವ 3 ಗೆಸ್ಟನ್ನು ನಾವು ಜಸ್ಟ್ ಕ್ಯೂರಿಯಸ್ ಕುರ್ಚಿಲಿ ಕೂಡಿಸ್ಬೇಕು? ನಯನ ರೆಕಮೆಂಡೇಶನ್.
ಪ್ರಾಣೇಶ್ ಸರ್ನ ಮಾತಾಡ್ಸಿದ್ದೀರಾ ನೀವು? ಇಲ್ಲ. ಸೊ ಪ್ರಾಣೇಶ್ ಸರ್ನ ಪ್ಲೀಸ್, ಅವರಷ್ಟು ಲೈಫ್ನ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡೋರು ಇನ್ನೊಬ್ರಿಲ್ಲ, ಚೆನ್ನಾಗಿ ಮಾತಾಡ್ತಾರೆ ಅವರು. ಸೊ ನೀವು ಪ್ರಾಣೇಶ್ ಸರ್ನ ಕರೆಸ್ಬೋದು. ಇನ್ನೊಬ್ರು ಯಾರಾದರೂ ಒಳ್ಳೆ ಸಂಗೀತ ವಿದ್ವಾಂಸರನ್ನ ಕರೆಸಿ, ಲೈಕ್ ಮ್ಯೂಸಿಕ್ಕಿಗೆ ಏನು ಪವರ್ ಇದೆ ಅಂತ ತಿಳ್ಕೊಬೇಕು ನಾನು. ಸೊ ಹಾಗಾಗಿ ಆ ಥರ ಯಾರನ್ನಾರ ಕರೆಸಿ ಪ್ಲೀಸ್. ನನಗೆ ಪರ್ಟಿಕ್ಯುಲರಾಗಿ ಹೆಸರು ಗೊತ್ತಿಲ್ಲ, ಬಟ್ ಸಂಬಡಿ ಹೂ ಇಸ್ ರಿಲೇಟೆಡ್, ಜಾತಿಗಿಂತ ಮನುಷ್ಯತ್ವ ಮುಖ್ಯ ಅನ್ನೋದನ್ನ ಕಪಾಳಕ್ಕೆ ಹೊಡೆದಂಗೆ ಮಾತಾಡುವಂಥ ಯಾವುದಾದ್ರೂ ವ್ಯಕ್ತಿಯನ್ನು ಕರೆಸಿ, ಯಾವುದಾದ್ರೂ ವ್ಯಕ್ತಿಯನ್ನು. ಚೆನ್ನಾಗಿ ಎಲ್ಲ ಆಯಿತು, ನಾನು ನಿನ್ನ ಕೈಲಿ ಹಾಡೇ ಹಾಡಿಸ್ಲಿಲ್ಲ. ಹೌದಾ? ಹಾಡಬೇಕಾ ಈಗ? ಓಕೆ. ನಿನ್ನ ಫೇವ್ರೆಟ್ ಆಕ್ಟಿವಿಟಿ? ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ, ಪುಣ್ಯವಂತರಿಗೆ ನೆರಳಾಗಿ. ಸಖತ್ ಒಳ್ಳೆ ಸಾಂಗ್ ಅದಂತೂ. ನಾನು ಸಾಂಗ್ ಅಲ್ಲ, ಫುಲ್ ಬಿದೋಗ್ಬಿಡಿ. ಇತ್ತೀಚೆಗೆ ನಾನು ಸಂಗೀತ ಕಟ್ಟಿ ಮೇಡಮ್ ಅವ್ರದ್ದೊಂದು ಹಾಡು ಕೇಳಿದೆ, ವೀಲ್ ಚೇರ್ ರೋಮಿಯೋ ಹಾಡು ಸಿನಿಮಾದಿಂದ. ಅದ್ಭುತವಾದ ಗೀತೆ. ಅಂದರೆ ಒಬ್ಳು ನಾವು ಹೆಣ್ಣನ್ನು ಎಷ್ಟು ಇದಾಗಿ ನೋಡ್ತೀವಲ್ವ, ಅವಳನ್ನು ಒಂದು ಭೋಗದ ವಸ್ತು ಆಗೋ ಅಥವಾ ಅವಳ ಮನೆ ಕೆಲಸದವಳಾಗೋ ಹಾಗೆಲ್ಲ ನೋಡ್ತೀವಲ್ಲ. ಒಬ್ಳು ಪ್ರಾಸ್ಟಿಟ್ಯೂಟ್ ಎಕ್ಸ್ಪ್ಲೈನ್ ಮಾಡ್ತಾಳೆ ಅವಳ ಲೈಫನ್ನು. ಅಂದರೆ ಹುಟ್ಟೋದೆ ಮಲಗಲು, ಮಲಗೋದೆ ಬದುಕಲು, ಬದುಕೆಲ್ಲ ಎಂಜಲು ಆಗಲು ಈಗಲು ಅಂತ. ಅದು ಅವಳಿಗೆ ಎಷ್ಟು ಹಿಂಸೆ ಇರತ್ತ. ನೀವು ಅವಳನ್ನ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ, ನೀನೊಬ್ಳು ಪ್ರಾಸ್ಟಿಟ್ಯೂಟ್ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ. ಅವಳ ಕಷ್ಟ ಅವಳಿಗೆ ಗೊತ್ತು ಗುರು. ಅವಳು ಹೆಂಗೆ ಸಾಹಿತ್ಯ, ಹುಟ್ಟೋದೆ ಮಲಗಲು, ಮಲಗೋದೆ ಬದುಕಲು, ಬದುಕೆಲ್ಲ ಎಂಜಲು ಆಗಲು ಈಗಲು. ಆ ಹಾಡನ್ನ ನೀವು ದಯವಿಟ್ಟು ಕೇಳಿ ಒಂದ್ಸರಿ. ನೀವು ಬಹುಶಃ ನೀವು ಕೇಳಿರ್ತೀರಾ ಅಂತ ಹಾಡುಗಳನ್ನೆಲ್ಲ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಲಿಸನ್ ಟು ದಟ್ ಸಾಂಗ್. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ದಿಸ್. ಐ ಥಿಂಕ್ ನಮ್ಮ ಕನ್ನಡ ಸಾಹಿತ್ಯ ಬರೀ ಎಂಟರ್ಟೈನ್ ಮಾಡಲ್ಲ, ನಮ್ಮನ್ನು ಎಚ್ಚರಿಸುತ್ತದು. ಹೌದು, ಎಚ್ಚರಿಕೆ ಗಂಟೆಗಳು ನಮ್ಮ ಕನ್ನಡ ಸಾಹಿತ್ಯದ ಹಾಡು. ಇತ್ತೀಚೆಗೆ ಬರ್ತಿರೋ ಹಾಡುಗಳು ಈ ಥರದವೆಲ್ಲ ಆ್ಯಕ್ಚುಲಿ ಸಿನಿಮಾಗಳಿಗೆ ತರಬೇಕು ಇಂಥ ಹಾಡುಗಳನ್ನ. ನಮ್ಮ ಒಳಗಡೆ ಇರೋ ಎಷ್ಟೋ ಕೆಟ್ಟ ಹುಳಗಳು ಸತ್ತೋಗ್ಬಿಡ್ತವೆ. ವೆರಿ ವೆಲ್ ಸೆಡ್ ನಯನಾ. ಸೊ ಐ ಗೆಸ್ ವಾಟ್ ಅ ವಂಡರ್ಫುಲ್ ಹರಟೆ ಇಟ್ ವಾಸ್. ಅದೇ ಕೆಲವು ಮಾತುಗಳು ಹೇಗಿರ್ಬೇಕಂದ್ರೆ ಅದು ಮುಗಿದ ಮೇಲೂ ಕಾಡಬೇಕನ್ನೋದು. ಸೊ ಐ ಹೋಪ್ ನಯನಾರಂತಹ ವ್ಯಕ್ತಿತ್ವಗಳು ಅವರವರ ಜಾಗದಲ್ಲೇ ಸಮಾಜದಲ್ಲಿ ಅವರ ಒಂದು ಕಿಚ್ಚಿರಲಿ, ಆ ಒಂದು ಹುಚ್ಚಿರಲಿ, ಅದರ ಮೂಲಕನೇ ಒಂದು ಬೈ ಪ್ರಾಡಕ್ಟ್ ಅಂತ ಆಚೆಗೆ ಬರ್ತಾನೇ ಇರುತ್ತೆ. ಹೀಗೆ ಮಾತಿಗೆ ಸಿಕ್ಕಾಗ ಬರೀ ಅವರ ಕೆಲಸ ಅಲ್ಲ, ಅವರ ಒಂದು ವ್ಯಕ್ತಿತ್ವ, ಮನಸ್ಸು ಹೇಗಿದೆ, ಇಡೀ ಒಂದು ವ್ಯಕ್ತಿಯ ಜೀವನದ ಹಂತಗಳು, ಅದು ಅವರನ್ನು ಪಳಗಿಸಿರುವ ರೀತಿ, ಅದರಿಂದ ಅವ್ರಿಗಾಗಿರುವ ಜ್ಞಾನೋದಯ, ಅದರಿಂದ ನಾವು ಕಲಿಬೇಕಾಗಿರುವ ಎಲ್ಲವೂ ಇವತ್ತಿನ ಈ ಒಂದು ಚರ್ಚೆಯ ಅಥವಾ ಈ ಒಂದು ಹರಟೆಯ ಒಂದು ತಿರುಳು, ಒಂದು ಸಾರಾಂಶ. ಕೊನೆಯದಾಗಿ ಈ ಥರ ಎಲ್ಲ ಎಪಿಸೋಡ್ಸ್ಗಳನ್ನು ಹಂತದಲ್ಲಿ ನೋಡಿರ್ತಿರೋ, ಅರ್ಧ ಗಂಟೆ ಪಾಸ್ ಮಾಡಿ ನೋಡಿರ್ತಿರೋ, ಜಿಮ್ಮಲ್ಲಿ ನೋಡಿರ್ತಿರೋ, ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಕೇಳ್ತಾ ನೋಡಿರ್ತಿರೋ, ಬಿಗ್ ಥ್ಯಾಂಕ್ಸ್ ಟು ಆಲ್ ಆರ್ ಜಸ್ಟ್ ಕ್ಯೂರಿಯಸ್ ಆರ್ಡೆಂಟ್ ಫಾಲೋವರ್ಸ್ ಆ್ಯಂಡ್ ಲವರ್ಸ್. ಲಾಸ್ಟ್ಲಿ, ಈ ಒಂದು ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ತುಂಬ ಮುಟ್ಟಿದೆ, ಯಾವ ವಿಚಾರಗಳು ನಿಮ್ಮನ್ನು ಕೆರಳಿಸಿದೆ, ನಿಮ್ಮನ್ನು ಎಚ್ಚರಿಸಿದೆ, ಇವತ್ತಾದಮೇಲೆ ಲೈಫನ್ನು ಯಾವ ರೀತಿ ನೀವು ಬೇರೆ ಒಂದು ದೃಷ್ಟಿಕೋನದಿಂದ ನೋಡ್ತೀರಾ, ಆಯ್ಕೆ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಕೊನೆಯದಾಗಿ ಕುದುರೆ ನಾವು ಯಾವತ್ತೂ ನೀರೋಗಿ ಕರ್ಕೊಂಡು ಹೋಗ್ಬೋದು, ಆ ಕೆಲಸ ಇವತ್ತಾಗಿದೆ. ನೀರು ಕುಡಿಯೋ ಜವಾಬ್ದಾರಿ, ಆ ಹಸಿವು, ಅದು ನಿಮ್ಮ ಮೇಲಿದೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಕೊನೆಯದಾಗಿ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ 3 ವ್ಯಕ್ತಿತ್ವಗಳನ್ನು ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ. ನಯನಾ, ಆಫ್ಟರ್ ಟುಡೇ ಐ ಥಿಂಕ್ ಬಹಳ ಆಳವಾಗಿ ಜೀವನನ ನೋಡಿರೋ ವ್ಯಕ್ತಿತ್ವ. ಆ್ಯಂಡ್ ವಿಶ್ ಯು ಮೋರ್ ಪವರ್, ಮೋರ್ ಪೀಸ್, ಆ್ಯಂಡ್ keep entertaining and keep awakening people through your words. Thank you again. Thank you.